Hello my dear students, welcome to PW Kannada YouTube channel. ನನ್ನ ಹೆಸರು ಅಶೋಕ್ ಕೆ, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಎಸ್, ಆಡಿಯೋ ಮತ್ತೆ ವಿಡಿಯೋ ಕ್ಲಿಯರ್ ಆಗಿ ನಾವು ಒಂದ್ಸತಿ ಕನ್ಫರ್ಮ್ ಮಾಡಿ ಬೇಗ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ನಮಸ್ತೆ ಎಲ್ಲರಿಗೂ ನಮಸ್ಕಾರ. ಜೀವನ್ ಹಾಯ್, ಉದಯ್ ಹಾಯ್, ಯಾದಗಿರಿ ಹಲೋ ಸರ್, ಗುಡ್ ಮಾರ್ನಿಂಗ್. ರಘು ಗುಡ್ ಮಾರ್ನಿಂಗ್, ಸೋಮಶೇಖರ್ ಗುಡ್ ಮಾರ್ನಿಂಗ್. ಎಸ್, ಬೇಗ ಕನ್ಫರ್ಮ್ ಮಾಡಿ. ಎಲ್ಲರೂ ಕೇಳಿಸ್ತಾ ಇದೆನಾ? ಎಸ್, ಶ್ರಾವಣಿ ನರಸಿಂಹ ಗುಡ್ ಮಾರ್ನಿಂಗ್. ಈ ಹಾಡ್ಗಳೇನು ಇಷ್ಟೊಂದು ಬರುತ್ತೆ? ಎಸ್, ಮಣಿಕಂಠ, ಸಾಕ್ಷಿ, ಬ್ಲೇಸ್ ಗುಡ್ ಮಾರ್ನಿಂಗ್, ರಜತ್ ಗೌಡ ಹಾಯ್, ಗುಡ್ ಮಾರ್ನಿಂಗ್. ಶೋಯಬ್ ಗುಡ್ ಮಾರ್ನಿಂಗ್. ಎಸ್, ಎಲ್ಲರಿಗೂ ನಮಸ್ಕಾರ, ಶುಭಾದೇನ. ಓಕೆ, ಸೊ ಸ್ಟಾರ್ಟ್ ಮಾಡೋಣ ನಮ್ಮ ಸೆಷನ್ನ. ಆ್ಯಂಡ್ ಫಸ್ಟಿಗೆ ನಾನು ಹೇಳ್ತೇನೆ ನೋಡಿ. ಓಕೆ, ಸೊ ಇನ್ಸ್ಟ್ರಕ್ಷನ್ಸ್ ಹೇಳ್ತೀನಿ, ಫಸ್ಟ್ ಕೇಳಿಸ್ಕೊಳ್ಳಿ. ಫಸ್ಟ್ ದ ಮೋಸ್ಟ್ ಸ್ಟುಪಿಡೆಸ್ಟ್ ಕ್ವಶನ್ ನಾ ಹೇಳ್ತೀನಿ, ಓಕೆನಾ ಸರ್? ಇವೇ ಕ್ವಶನ್ಸ್ ಬರುತ್ತಾ? ಓಕೆ, ದ ಫಸ್ಟ್ ಕ್ವಶನ್ ನಾವು ಇಲ್ಲಿ ತಿಳಿಸ್ಕೊಡೋದು ಇದೇ ತರ ಪ್ಯಾಟರ್ನ್ ಇರುತ್ತೆ, ಜಸ್ಟ್ ವ್ಯಾಲ್ಯೂಸ್ ಚೇಂಜ್ ಮಾಡತ್ತೆ ಅಂತ ಹೇಳ್ತೀವಿ. ದ ಫಸ್ಟ್ ಒನ್, ಯಾಕೆಂದ್ರೆ ಮಾಡೆಲ್ ಕ್ವಶನ್ ಪೇಪರ್ ನೋಡಿರ್ಬೋದು ಅಥವಾ PYQs ನೋಡಿರ್ಬೋದು, ದ ಸೇಮ್ ಪ್ಯಾಟರ್ನ್ ಕ್ವಶನ್ಸ್ ರಿಪೀಟ್ ಆಗ್ತದೆ, ಬಟ್ ವ್ಯಾಲ್ಯೂಸ್ ಮಾತ್ರ ಚೇಂಜ್ ಆಗ್ತದೆ. ದ ಫಸ್ಟ್ ಥಿಂಗ್. ಓಕೆ, ಸೊ ಇದೇ ಕ್ವಶನ್ಸ್ ಬರುತ್ತಾ ಅಂತಂದ್ರೆ ಐ ಕ್ಯಾನ್ ಸೇ ಒನ್ ಥಿಂಗ್, ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಇವೇ ಕ್ವಶನ್ಸ್ ರಿಪೀಟ್ ಆಗುತ್ತೆ, ಇಲ್ಲ ಸ್ವಲ್ಪ ವ್ಯಾಲ್ಯೂಸ್ ಆಚೆ ಈಚೆ ಮಾಡಿ ಕೇಳ್ತಾರೆ. ದ ಫಸ್ಟ್ ಥಿಂಗ್. ಓಕೆ, ಎಸ್, ಇಟ್ ಇಸ್ ಕ್ಲಿಯರ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಸೆಷನ್ ಅಲ್ಲಿ ಬೈ ಹಾರ್ಟ್ ಮಾಡೋದಿತ್ತಂದ್ರೆ, ಓಕೆ, ಸೊ ಬೈ ಹಾರ್ಟ್ ಮಾಡೋದಿತ್ತಂದ್ರೆ ಮಾಡಬೇಡಿ. ಯಾಕೆಂದ್ರೆ ನಾನು ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ನೀಟಾಗಿ ಅರ್ಥ ಮಾಡ್ಸೋಕೆ ನಾನು ಟ್ರೈ ಮಾಡ್ತೀನಿ. ಓಕೆನಾ? ಫಸ್ಟ್ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತೀನಿ, ಸೊ ಅರ್ಥ ಮಾಡಿಸ್ತೀನಿ. ಓಕೆ, ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ. ದ ಫಸ್ಟ್ ಥಿಂಗ್, ನೀವು ಅರ್ಥ ಮಾಡ್ಕೊಂಡ್ರೆ ನಾನು ಹೇಳ್ತೀನಲ್ಲ, ನಿಮಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅಲ್ಲಿ 15 ಔಟ್ ಆಫ್ 15 ಮಾರ್ಕ್ಸ್ ಬರೋದ್ರಲ್ಲಿ ಯಾವುದೇ ಕ್ವಶನ್ ಇಲ್ಲ. ನಾನು ಹಿಂಗೇ ನಾನು ಬೈ ಹಾರ್ಟೇ ಮಾಡ್ತೇನೆ ಅಂದ್ರೆ ಇಟ್ ಇಸ್ ನಾಟ್ ಪಾಸಿಬಲ್. ಯಾಕೆಂದ್ರೆ ನಿಮಗೆ ಆಲ್ರೆಡಿ ಎಕ್ಸಾಮ್ ಟೆನ್ಷನ್ಸ್ ಇರುತ್ತೆ. ಇದು ಓದಿದವ್ರ ಬಗ್ಗೆ ಅಲ್ಲ, ಓದ್ಲಾರ್ದವ್ರ ಬಗ್ಗೆ ಹೇಳ್ತಿರೋದು. ಓಕೆನಾ? ದ ಫಸ್ಟ್ ಥಿಂಗ್, ಯಾರ್ಯಾರು ಓದಿರಲ್ಲ ಬೈ ಹಾರ್ಟ್ ಮಾಡಕ್ ಹೋಗ್ಬಿಡಿ. ಫಸ್ಟ್ ಥಿಂಗ್, ಇವಾಗ ಟೈಮ್ ಇದೆ, ಆರಾಮ್ಸೆ ನೀವು ಸ್ವಲ್ಪ ಆದ್ರೂ ಓದ್ಕೊಳ್ಳಿ. ಓಕೆನಾ? ಅಂಡ್ ಇವಾಗಿನ ಸೆಷನ್ ಅಲ್ಲಿ ನಾನು ಹೇಳ್ತೀನಿ, ನಾನು ಅರ್ಥ ಮಾಡಿಸ್ತೀನಿ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೇಮ್ ಪ್ಯಾಟರ್ನ್ ಆಫ್ ಕ್ವಶನ್ಸ್ ಬರುತ್ತೆ, ಸ್ವಲ್ಪ ವ್ಯಾಲ್ಯೂಸ್ ಆಚೆ ಈಚೆ ಬರುತ್ತೆ. ಅಂಡ್ ನಾನ್ ಒನ್ ಮೋರ್ ಪಾಯಿಂಟ್ ಏನಂದ್ರೆ, ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಸೇಮ್ ಕ್ವಶನ್ಸ್ ಬರುತ್ತೆ. ಅಂಡ್ ಟಾರ್ಗೆಟ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆನಾ? ಸೊ ಟಾರ್ಗೆಟ್ ಅಂದ್ರೆ ನಮ್ಮ ಟಾರ್ಗೆಟ್ ಎಷ್ಟಪ್ಪ? 15 ಅಲ್ವಾ? 15 ಮಾರ್ಕ್ಸ್. ಅಂಡ್ ಮೇಜರ್ಲಿ ವಿ ಆರ್ ಟಾಕಿಂಗ್ ಅಬೌಟ್ 5 ಮಾರ್ಕ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಕರೆಕ್ಟಾ? ರೈಟ್? 5 ಮಾರ್ಕ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬರುತ್ತೆ. ಅಂಡ್ ಆ 5 ಮಾರ್ಕ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅಲ್ಲಿ ಡೆಫಿನೆಟ್ ಆಗಿ ನಿಮಗೆ ಆ 2 ಕ್ವಶನ್ಸ್ಗೆ ಆನ್ಸರ್ ಮಾಡುವಂತ ಎಬಿಲಿಟಿನ ಈ ಸೆಷನ್ ಅಲ್ಲಿ ನಾನು ನಿಮಗೆ ಕೊಡ್ತೀನಿ. ಓಕೆ, ಎಬಿಲಿಟಿ ಇರುತ್ತೆ, ಬಟ್ ಹೇಗೆ ಅಂತಂದ್ರೆ ಸ್ವಲ್ಪ ನಿಮಗೆ ಆಚೆ ಈಚೆ ಸ್ವಲ್ಪ ಲೋ ಕಾನ್ಫಿಡೆನ್ಸ್ ಇರುತ್ತೆ, ಬರುತ್ತಾ ಬರಲ್ವಾ ಅಂತೇಳಿ. ಓಕೆನಾ? ಡೋಂಟ್ ವರಿ, ನಾ ಹೇಳ್ತೇನಲ್ಲ, ನಿಮಗೆ 5 ಮಾರ್ಕ್ಸ್ ಸೆಕ್ಷನ್ ಅಲ್ಲಿ ನಿಮಗೆ ಖಂಡಿತ 2 ಮಾರ್ಕ್ಸ್ ಕ್ವಶನ್ 2 ಕ್ವಶನ್ಸ್ ನ ಆನ್ಸರ್ ಮಾಡೋ ಎಬಿಲಿಟಿನ ಈ ಪರ್ಟಿಕ್ಯುಲರ್ ಸೆಷನ್ ಅಲ್ಲಿ ನಾನು ನಿಮಗೆ ಬರೋಂಗ್ ಮಾಡ್ತೀನಿ. ರೆಡಿನಾ? ಎಸ್, ರೆಡಿ ಆಗಿದ್ರೆ ಒಂದ್ಸತಿ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಒಂದ್ಸತಿ ಬೆಂಕಿ ಬೆರಗಾಳಿ ಬಂದ್ಬಿಡ್ಲಿ. ಕಮಾನ್. ಎಸ್, ಗುಡ್ ಮಾರ್ನಿಂಗ್. ಅಂಡ್ ಕ್ಲಾಸ್ ನೋಟ್ಸ್ ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅದೆಲ್ಲ ನಿಮಗೆ ತೋರಿಸ್ತೀನಿ. ಓಕೆ, ಎಸ್, ಥ್ಯಾಂಕ್ ಯು ರಘು. ರೈಟ್, ಸೊ ಫಸ್ಟ್ ಏನ್ ಮಾಡಬೇಕು? ಗೆಟ್ ದ ಆಪ್. ಓಕೆ, ಸೊ ನಾವು ಗೆಟ್ ದ ಕ್ಲಾಸ್ ನೋಟ್ಸ್ ಅಂಡ್ ಪ್ರಾಕ್ಟೀಸ್ ಕ್ವಶನ್ಸ್ ಫಾರ್ ಫ್ರೀ. ಯಾವುದೇ ತರ ದುಡ್ಡಿಲ್ಲ. ಓಕೆನಾ? ಡೌನ್ಲೋಡ್ PW ಆಪ್, ಅದರಲ್ಲಿ ನೀವು ಸೈನ್ ಇನ್ ಮಾಡಿ ಯೂಸಿಂಗ್ ಯುವರ್ ಮೊಬೈಲ್ ನಂಬರ್. ಸೊ OTP ಬರುತ್ತೆ, OTP ನ ಇನ್ಪುಟ್ ಕೊಡಿ. ಸೊ ಇನ್ಪುಟ್ ಆದ್ಮೇಲೆ ನಿಮಗೆ ಜಾಯ್ನ್ ಆಗ್ತೀರಾ. ಜಾಯ್ನ್ ಆದ್ಮೇಲೆ ಗೆಟ್ ಫ್ರೀ ಆಕ್ಸೆಸ್ ಟು ನೋಟ್ಸ್ ಅಂಡ್ ಪ್ರಾಕ್ಟೀಸ್ ಶೀಟ್ಸ್. ಓಕೆ, ಸಪೋಸ್ ಇಲ್ಲಿ ಸಿಗ್ಲಿಲ್ಲಪ್ಪ, ನಿಮ್ಗೆ ಎಲ್ಲಿ ಹೋಗೋದು, ಎಲ್ಲಿ ಹೋಗ್ಬೇಕು, ಎಲ್ಲಿ ನಾವು ಡೌನ್ಲೋಡ್ ಮಾಡ್ಕೊಳ್ಬೇಕಂತ ಗೊತ್ತಾಗ್ಲಿಲ್ಲ ಅಂದ್ರೆ ವಿ ಹ್ಯಾವ್ ಆಲ್ಟರ್ನೇಟ್ ಸೊಲ್ಯೂಷನ್, ದಟ್ ಇಸ್ PW ಕನ್ನಡ ವಾಟ್ಸ್ಆಪ್ ಚಾನಲ್. ಓಕೆ, ಸೊ ದಟ್ ಇಸ್ PW ಕನ್ನಡ ವಾಟ್ಸ್ಆಪ್ ಚಾನಲ್. ಇದರಲ್ಲಿ ನಿಮಗೆ ಇಮಿಡಿಯೇಟ್ ಆಗಿ ಅಂತ ಹೇಳಲ್ಲ, ಯಾಕೆಂದ್ರೆ ಸ್ವಲ್ಪ ಬ್ಯಾಕ್ ಎಂಡ್ ಅಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಸ್ವಲ್ಪ ಟೈಮ್ ತಗೊಳ್ಳೋದ್ರಿಂದ ನಾ ಏನ್ ಮಾಡ್ತೀನಿ ಅಂತಂದ್ರೆ, ನಾನು ಆಲ್ರೆಡಿ ಇಮಿಡಿಯೇಟ್ ಆಗಿ ಆಫ್ಟರ್ ಕಂಪ್ಲೀಟಿಂಗ್ ದ ಸೆಷನ್ ಇಮಿಡಿಯೇಟ್ ಆಗಿ ನಾನು ಬ್ಯಾಕ್ ಎಂಡ್ ಟೀಮಿಗೆ ಕಳಿಸ್ತೀನಿ. ಬ್ಯಾಕ್ ಎಂಡ್ ಟೀಮ್ ಅವರು ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಇಫ್ ನೋಟ್ಸ್ ಅಪ್ಲೋಡ್ ಆಗಿಲ್ಲ ವಿತ್ ಇನ್ 1 hour or 2 hours ಅಂದ್ರೆ
ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಬರೀರಿ ನೋಟ್ಸ್ ಆರ್ ನಾಟ್ ಅಪ್ಲೋಡೆಡ್ ಅಂತೇಳಿ. ಸೊ ಟೀಮ್ ವಿಲ್ ಅಪ್ಲೋಡ್ ಆಸ್ ಸೂನ್ ಆಸ್ ಪಾಸಿಬಲ್. ಕ್ಲಿಯರಾ? ಯಾಕೆನೋ ಸ್ವಲ್ಪ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತಾರೆ. ಸೊ ಬ್ಯುಸಿ ಆದಾಗ ಸ್ವಲ್ಪ ಇದು ಮರೆಯೋ ಚಾನ್ಸ್ ಇರುತ್ತೆ, ಅದಕ್ಕೆ ಸ್ವಲ್ಪ ನಾವು ರಿಮೈಂಡ್ ಮಾಡಬೇಕು. ರೈಟ್? ಓಕೆ. ನಾ ಸೊ ಇಲ್ಲಿ ಫಸ್ಟ್ ನಿಮಗೆ ಒಂದು ಅನಾಲಿಸಿಸ್ ಹೇಳ್ತೇನೆ, ಫಸ್ಟ್ ಕೇಳಿಸ್ಕೊಳ್ಳಿ. ಓಕೆನಾ? ಕ್ಲಿಯರಾ? ಫಸ್ಟ್ ನಾ ಒಂದು ಅನಾಲಿಸಿಸ್ ಹೇಳ್ತೀನಿ, ಫಸ್ಟ್ ಕೇಳಿಸ್ಕೊಳ್ಳಿ. ಏನ್ ಅನಾಲಿಸಿಸ್ ಸರ್? ಸೊ ಅನಾಲಿಸಿಸ್ ಅಂದ್ರೆ ನಿಮಗೆ 5 ಮಾರ್ಕ್ಸ್ ಕ್ವಶನ್ ಹೇಳ್ತೇನೆ. ಓಕೆನಾ? ಸೊ 5 ಮಾರ್ಕ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಹೇಳ್ತೇನೆ. ಸೊ 5 ಮಾರ್ಕ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್ ಅಂತ ಹೇಳಿದಾಗ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವ್ದಾದ್ರು ಇದ್ರೆ 2 ಚಾಪ್ಟರ್ಸ್ ಇದೆ. ನಿಮಗೆ 5 ಮಾರ್ಕ್ಸ್ 4 ಕ್ವಶನ್ಸ್ ಬರುತ್ತೆ ಕಣ್ರೋ. ಓಕೆ, ಸೊ 5 ಮಾರ್ಕ್ಸ್ 4 ಕ್ವಶನ್ಸ್ ಬರುತ್ತೆ. ಓಕೆ, ಸೊ 5 ಮಾರ್ಕ್ಸ್ 4 ಕ್ವಶನ್ಸ್ ಬರುತ್ತೆ. ಅದರಲ್ಲಿ ನಿಮಗೆ ಏನ್ ಹೇಳ್ತೀನಿ ಅಂತಂದ್ರೆ 5 ಮಾರ್ಕ್ಸ್ 4 ಕ್ವಶನ್ ಬಂದ್ರೆ ಫಸ್ಟ್ ಟಾಪಿಕ್ ಯಾವ್ದಪ್ಪ ಅಂದ್ರೆ AC. ಸೊ ಆಲ್ಟರ್ನೇಟಿಂಗ್ ಕರೆಂಟ್ ಚಾಪ್ಟರ್ ಬಿಡ್ಲೇಬಾರ್ದು, ಯಾಕೆಂದ್ರೆ 5 ಮಾರ್ಕ್ಸ್ ಕ್ವಶನ್ ಅದರಿಂದನೇ ಬರುತ್ತೆ. And the second one, ray optics. Okay, so ray optics and optical instruments. Okay, so ರೋ ಅಂತ ಬರೀತೀರಿ. ಓಕೆನಾ? ರೋ ಅಂತ ಅಂದ್ರೆ ray optics and optical instruments. Okay, okay, so ray optical instruments ಅಲ್ವಾ? ಸೊ ray optics ಅಂತ ಬರೀತೀನಿ. ಓಕೆ, ಸೊ ray optics and optical instruments. And next one ಏನಂತ ಹೇಳಿದ್ರೆ the electric charges and fields, ECF. And next one ಯಾವುದು ಸರ್? ಇಟ್ ಈಸ್ the electric potential and capacitance, EPC. Okay, so ಶಾರ್ಟ್ ಆಗಿ ಬರೀತಾ ಇದೀನಿ. ಆಲ್ಟರ್ನೇಟಿಂಗ್ ಕರೆಂಟ್, ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್, ಅಂಡ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್, ಅಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್. ಈ 4 ಚಾಪ್ಟರ್ ಇಂದ ನಿಮಗೆ 4 ಕ್ವಶನ್ಸ್ ಕೇಳ್ತಾರ. ಓಕೆನಾ? ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮಗೆ ಇದರಲ್ಲೇ ಬರಬೇಕು. ಓಕೆ, ಸೊ ಸ್ವಲ್ಪ ಆರ್ಡರ್ ಬರ್ದ್ಬಿಡ್ತೀನಿ ಯಾವ ಚಾಪ್ಟರ್ನ ಪ್ರಿಫರೆನ್ಸ್ ಕೊಡ್ಬೇಕು ಅಂತ. ಸೊ ಕರೆಂಟ್ ಎಲೆಕ್ಟ್ರಿಸಿಟಿ ಅಂಡ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್, ಅಂಡ್ ದ ನೆಕ್ಸ್ಟ್ ಒನ್ ಯಾವ್ದಪ್ಪ? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಓಕೆ, ಸೊ ದಟ್ ಇಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್. ಈ 5 ಚಾಪ್ಟರ್ ಓದ್ಬೇಕು. ಇಲ್ಲಿ ಕೆಲವು ಸ್ಟೂಡೆಂಟ್ಸ್ ಗಳಿಗೆ ನ್ಯೂಮೆರಿಕಲ್ಸ್ ಅಂದ್ರೆ ತುಂಬಾ ಭಯ ಇರುತ್ತೆ. ಸೊ ನಾನು ಹೇಳ್ತಿರೋದು ಏನಂತಂದ್ರೆ ಈ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ನ ಭಯ ಬೀಳ್ಬೇಡಿ. ಓಕೆ, ಸೊ ನ್ಯೂಮೆರಿಕಲ್ಸ್ ಪ್ರಾಬ್ಲಮ್ಸ್ ನೋಡಿ ಭಯ ಬೀಳ್ಬೇಡಿ. ಸೊ ಥರೋ ವಿತ್ ದೀಸ್ 2 ಚಾಪ್ಟರ್ಸ್. ಈ ಔಟ್ ಆಫ್ 4 ಕ್ವಶನ್ಸ್ ಯು ಆರ್ ಏಬಲ್ ಟು ಆನ್ಸರ್ 5 ಮಾರ್ಕ್ಸ್ ಅಂತ 2 ಕ್ವಶನ್. 2 ಚಾಪ್ಟರ್ ಪ್ರಿಪೇರ್ ಆದ್ರೆ ಸಾಕು, ಇವೆನ್ನೆಲ್ಲ ಬಿಡ್ಬಿಡ್ಬೋದು. ಅಂಡ್ ಕೆಲವು ಸ್ಟೂಡೆಂಟ್ಸ್ ಹೇಳ್ತಾರೆ ಸರ್ ನನಗೆ ಇದು ಕನ್ಫ್ಯೂಸ್ ಆಗುತ್ತೆ, ಸರ್ಕ್ಯೂಟ್ ಡಯಾಗ್ರಾಮ್ ಗೊತ್ತಾಗಲ್ಲ. ಓಕೆನಾ? ಏನ್ ಮಾಡ್ಬೇಕು? ಡೋಂಟ್ ವರಿ, ನಿಮ್ಗೆ ಯಾವ್ದು ಈಸಿ ಅನ್ಸುತ್ತಲ್ಲ ಎನಿ 3 ಚಾಪ್ಟರ್ಸ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಆ 3 ಚಾಪ್ಟರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳೋಕೆ ಆಗ್ಲಿಲ್ಲ ಅಂದ್ರೂ ಪ್ರಾಬ್ಲಮ್ ಇಲ್ಲ. ಏನ್ ಮಾಡ್ಬೇಕು ನೀವು? ಅಟ್ ಲೀಸ್ಟ್ 2 ಚಾಪ್ಟರ್ಸ್ ನ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಈ 2 ಚಾಪ್ಟರ್ ಇಂದ ನಿಮ್ಗೆ 2 ಕ್ವಶನ್ಸ್ ಕಂಪಲ್ಸರಿ ಬರುತ್ತೆ. ಅಂಡ್ ಔಟ್ ಆಫ್ ದೀಸ್ 3 ಅಲ್ಲಿ ಒಂದು ಚಾಪ್ಟರ್ ನ ಓದ್ಕೊಳ್ಳಿ. ಔಟ್ ಆಫ್ ದೀಸ್ ಚಾಪ್ಟರ್ ಇಫ್ ಯು ಡೋಂಟ್ ವಾಂಟ್ ಟು ಮಿಸ್ ಇವನ್ ಸಿಂಗಲ್ ಮಾರ್ಕ್ಸ್, ನನ್ನ ಸಜೆಷನ್ ಅಂದ್ರೆ ಅಟ್ ಲೀಸ್ಟ್ ಈ 3ರಲ್ಲಿ 1 ಚಾಪ್ಟರ್ ನ್ಯೂಮರಿಕಲ್ಸ್ ನ ಕಂಪಲ್ಸರಿಯಾಗಿ ಮಾಡಿ. ಓಕೆನಾ? ಎಸ್ ಸರ್. ಅಂಡ್ ವಾಟ್ ಅಬೌಟ್ 2 ಮಾರ್ಕ್ಸ್ ಇಂದು ಮತ್ತೆ 3 ಮಾರ್ಕ್ಸ್ ಇಂದು ಸರ್? 2 ಮಾರ್ಕ್ಸ್ ಇಂದು 3 ಮಾರ್ಕ್ಸ್ ಅಂದ್ರೆ ಇಟ್ ಈಸ್ ನಾಟ್ ಫಿಕ್ಸ್ಡ್, ಇಟ್ ಈಸ್ ನಾಟ್ ಬೌಂಡೆಡ್. ಓಕೆನಾ? ಸೊ ಇಟ್ ಈಸ್ ನಾಟ್ ಬೌಂಡೆಡ್. ನಾಟ್ ಬೌಂಡೆಡ್ ಅಂತಂದ್ರೆ 2 ಮಾರ್ಕ್ಸ್ ಕ್ವಶನ್ ಮೇ ಬಿ ದೇ ಕ್ಯಾನ್ ಆಸ್ಕ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಓಕೆ, ಸೊ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್, ಅಥವಾ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಇಂದ ಕೇಳಲ್ಲ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಇಂದ ಕೇಳಬಹುದು. ಓಕೆ, ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಥವಾ AC ಇಂದ ಆಲ್ರೆಡಿ ಆಗಿದೆ. ಇನ್ನೊಂದು ಯಾವುದು? ಡ್ಯೂಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್. ಓಕೆ, ಸೊ ಡ್ಯೂಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್. ಅಥವಾ ಲಾಸ್ಟ್ ಒನ್ ಯಾವ್ದಪ್ಪ ಅಂದ್ರೆ ಆಟಮ್ಸ್ ಇಂದ ರೇರ್ ಕೇಸಸ್ ಕೇಳ್ತಾರೆ, ಅದು ಬಾರ್ಸ್ ರೇಡಿಯಸ್ ಮೇಲೆ ಕೇಳ್ತಾರೆ. ಓಕೆ, ಸೊ ಬಾರ್ಸ್ ರೇಡಿಯಸ್ ಮೇಲೆ ಒಂದು ಕ್ವಶನ್ ನ ಪ್ರಾಕ್ಟೀಸ್ ಮಾಡಿ. ಸೊ ಆ ಕ್ವಶನ್ ಎಲ್ಲಿದೆ ಅಂತಂದ್ರೆ ಮಾಡಲ್ ಕ್ವಶನ್ ಪೇಪರ್ ಇದೆ, ಅದನ್ನ ಒಂದ್ಸಾರಿ ಚೆಕ್ ಮಾಡಿ. ಓಕೆ, ಒಂದೇ ಒಂದು ಕ್ವಶನ್ ಅದು ಚೆಕ್ ಮಾಡ್ಬಿಡಿ. ಓಕೆ, ಡ್ಯೂಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್. ಅಂಡ್ ನೆಕ್ಸ್ಟ್ ಒನ್ ನ್ಯೂಕ್ಲಿಯರ್. ಓಕೆ, ಸೊ ಈ 4 ಚಾಪ್ಟರ್ದು ನಿಮಗೆ ಪ್ಯಾಟರ್ನ್ ಹೇಳ್ಬಿಡ್ತೀನಿ. ಇದೇ ತರ ಕ್ವಶನ್ಸ್ ಕೇಳ್ತಾರೆ, ಅವೇ ಕ್ವಶನ್ಸ್ ನ ಕೇಳೋದು, ಬೇರೆ ಕ್ವಶನ್ಸ್ ನ ಕೇಳಲ್ಲ. ಓಕೆ, ಸೊ ಈ 4 ಚಾಪ್ಟರ್ ಓದ್ಕೊಂಡ್ರೆ ನಿಮಗೆ 5 ಮಾರ್ಕ್ಸ್ ಬರುತ್ತೆ. ಸರ್ 4 5 ಕ್ವಶನ್ 4 ಚಾಪ್ಟರ್ ಓದ್ಬೇಕಾ? ಡೋಂಟ್ ವರಿ, ನಾನು ಕೆಲವು ಕ್ವಶನ್ಸ್ ತಂದಿದ್ದೀನಿ, ಅದನ್ನ ಮಾತ್ರ ಪ್ರಾಕ್ಟೀಸ್ ಮಾಡಿ. ಅಗೇನ್ ಐ ಆಮ್ ಟೆಲಿಂಗ್ ಯು, ವ್ಯಾಲ್ಯೂಸ್ ನ ಆ ಕಡೆ ಈ ಕಡೆ ಮಾಡಿರ್ತಾರೆ ಅಷ್ಟೇ. ಕ್ಲಿಯರಾ? ಎಸ್, ನಿಮಗೆ ಒಂದು ಕ್ಲಾರಿಟಿ ಸಿಗ್ತಾ? ಇದರಲ್ಲಿ ನಿಮಗೆ 2 ಕ್ವಶನ್ಸ್ ಇರುತ್ತೆ. ಓಕೆ, ಸೊ 2 ಕ್ವಶನ್ಸ್, ದೇರ್ ಇಸ್ ನೋ ಆಪ್ಷನ್ಸ್. ಇದರಲ್ಲಿ ಆದ್ರೆ ನಿಮಗೆ ಆಪ್ಷನ್ಸ್ ಇರುತ್ತೆ. ಔಟ್ ಆಫ್ 4 ನೀವು ಆನ್ಸರ್ 2 ಮಾಡ್ಬೇಕಾಗಿರುತ್ತೆ. ಇಲ್ಲಿ ಆಪ್ಷನ್ಸ್ ಇರಲ್ಲ. 2 ಮಾರ್ಕ್ಸ್ ಇಂದು 1 ಕ್ವಶನ್ ಕೇಳ್ತಾರೆ, 3 ಮಾರ್ಕ್ಸ್ ಇಂದು 1 ಕೇಳ್ತಾರೆ. ಓಕೆನಾ? ಸುಪ್ರಿಯಾ, ವೇವ್ ಆಪ್ಟಿಕ್ಸ್ ತುಂಬಾ ರೇರ್ ಕೇಸಸ್ ಕೇಳಲ್ಲ. ನೀವು ಸಪೋಸ್ ಅದು ಅನ್ಸಿದ್ರು ಸಹಿತ ವೇವ್ ಯಾವುದು ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಇದೆಯಲ್ಲ, ಆ ಒಂದು ಕ್ವಶನ್ ನ ಪ್ರಾಕ್ಟೀಸ್ ಮಾಡಿ ಸಾಕು. ಡನ್? ಕ್ಲಿಯರಾ? ಡನ್? ಓಕೆ, ಸೊ ಬೇಗ ತಿಳಿಸ್ಬಿಡಿ. ಇಸ್ ಇಟ್ ಕ್ಲಿಯರ್ ಫಾರ್ ಎವ್ರಿಬಡಿ?
ಜ್ಯೋತಿ, ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ನಿಮ್ಗೆ ಏನಾದ್ರೂ ಕನ್ಫ್ಯೂಸ್ ಆದ್ರೆ ಇದ್ರ ಎರಡರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಂತ. ಓಕೆನಾ? ಅದನ್ನ ಮಾಡ್ಬಿಡಿ. ಹಾ, ರಜತ್ ಗೌಡ, ಇಲ್ಲಿ ಎನಿ ಟೀಚರ್ ಯು ಕ್ಯಾನ್ ಕನ್ಸಿಡರ್. ಓಕೆ, ಎನಿ ಟೀಚರ್ ಯು ಕ್ಯಾನ್ ಕನ್ಸಿಡರ್. ಮಕ್ಕಳಿಗೆ ಈಸಿ ಆಗೋ ತರ ಮಾಡ್ತಾರೆ. ಓಕೆನಾ? ಟಫ್ ಆಗೋ ತರ ಮಾಡಲ್ಲ. ಇವನ್ ಸೇಮ್ ವೇ ನಾನು ಸಹ ಅಷ್ಟೇ, ನಿಮಗೆ ಈಸಿ ಆಗೋ ಲೆವೆಲ್ಗೆ ನಾನು ಮಾಡ್ತೀನಿ, ಕಷ್ಟ ಅಂತೂ ಮಾಡ್ಸಲ್ಲ. ಓಕೆನಾ? ರೈಟ್. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಎಲ್ಲರೂ ರೆಡಿನಾ? ಸೊ ರೆಡಿ ಆಗಿದ್ರು ಒಂದ್ಸತಿ ನಮ್ಮ ಹಾರ್ಟ್ ಎಮೋಜಿ ಬಂದ್ಬಿಡ್ಲೆ ಬೇಗ ಬೇಗ. ಹಾರ್ಟ್ 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 ಎಮೋಜಿ ಬಂದ್ಬಿಡ್ಲಿ. ಸೊ ಇವಾಗೊಂದು ನಮಗೊಂದು ಕ್ಲಾರಿಟಿ ಸಿಕ್ತು. ಸೊ ನಾನು ಇದೇ ಆರ್ಡರ್ ಹೋಗ್ತೀನಿ. ಫಸ್ಟ್ ಆಲ್ಟರ್ನೇಟ್ ಕರೆಂಟ್, ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್, ಮತ್ತೆ 2 ಮಾರ್ಕ್ಸ್ ಮತ್ತೆ 3 ಮಾರ್ಕ್ಸ್ ಕೆಲವು ಕ್ವಶನ್ಸ್ ಮಾಡ್ತೀನಿ. ಆಮೇಲೆ ಕರೆಂಟ್ ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟರ್, ಸಾರಿ ಎಲೆಕ್ಟ್ರಿಕ್ ಚಾರ್ಜ್ ಅಂಡ್ ಫೀಲ್ಡ್ಸ್ ಮತ್ತೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್. ಡನ್? ಎಸ್, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಸೊ ನಾನು ನಿಧಾನ ಹೇಳ್ತೀನಿ, ಯಾಕೆಂದ್ರೆ ದಿಸ್ ಇಸ್ ದ ಲಾಸ್ಟ್ ಟೈಮ್ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದ ನ್ಯೂಮೆರಿಕಲ್ಸ್. ಸೆಕೆಂಡ್ PUC ಗೆ ನಾನು ಕೊನೆಯದಾಗಿ ಮಾಡುವಂತ ಸೆಷನ್ ಇದು. ಓಕೆ, ಸೆಕೆಂಡ್ PUC ಗೆ ಕೊನೆಯದಾಗಿ ಮಾಡುವಂತ ಸೆಷನ್ ಅಂದ್ರೆ ಲಾಂಗ್ ಅವರ್ಸ್ ಹೇಳ್ತಾರದು. ಓಕೆನಾ? ಲಾಂಗ್ ಅವರ್ಸ್ ಹೇಳ್ತಿರೋದು. ನಾನು ಶಾರ್ಟ್ ಅವರ್ಸ್ಗೆ ಮತ್ತೆ ಬರ್ತೀನಿ. ಲೈಕ್ 10 ಮಿನಿಟ್ಸು 15 ಮಿನಿಟ್ಸ್ಗೆ ಒಂದ್ಸತಿ ಬರ್ತಾ ಇರ್ತೇನೆ. ಅಂದ್ರೆ ಚಿಕ್ಕ ಸೆಷನ್ಸ್ ನಾ ಬರ್ತೀನಿ. ಆ ಚಿಕ್ಕ ಸೆಷನ್ ಅಲ್ಲಿ ಫಿಕ್ಸ್ಡ್ 5 ಮಾರ್ಕ್ಸ್ ಕ್ವಶನ್ಸ್, ಫಿಕ್ಸ್ಡ್ 5 ಮಾರ್ಕ್ಸ್ ನ್ಯೂಮೆರಿಕಲ್ಸ್, ಮತ್ತೆ ಫಿಕ್ಸ್ಡ್ ದಿಸ್ ಒನ್ ವಾಟ್ ಯು ಕಾಲ್ ಡೆರಿವೇಶನ್ಸ್, ಆ ತರ ನಾನು ಬರ್ತೀನಿ. ಓಕೆನಾ? ಕ್ಲಿಯರಾ? ಸೊ ಆ ತರ ಚಿಕ್ಕ ಸೆಷನ್ ಬರ್ತೀನಿ. ಫಾರ್ ಅ ಲಾಂಗ್ ಸೆಷನ್ ಅಂದ್ರೆ ದಿಸ್ ಇಸ್ ದ ಲಾಸ್ಟ್ ಸೆಷನ್ ಫಾರ್ ಯುವರ್ ಸೆಕೆಂಡ್ ಇಯರ್. ಓಕೆ, ಡೈರೆಕ್ಟ್ ಆಗಿ ಮಿಕ್ಕಿದ್ದು ಮ್ಯಾರಥಾನ್ಸ್ ಎಲ್ಲ ನಮ್ಮ ಶ್ರೀಧರ್ ಸರ್ ಮಾಡ್ತಾರೆ. ಓಕೆನಾ? ರೈಟ್. ಸೊ ಡ್ಯೂರೇಷನ್ ಬಂದ್ಬಿಟ್ಟು ಯಾರು ಕೇಳ್ತಿರೋದು? ಹಾ, ಡ್ಯೂರೇಷನ್ ಮೇ ಬಿ ಒಂದು 2 to 3 hours ಆಗ್ಬೋದು. ಓಕೆ, 2 to 3 hours ಆಗ್ಬೋದು. ರೆಡಿ? ಓಕೆ, ನೌ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. AC, ಆಲ್ಟರ್ನೇಟಿಂಗ್ ಕರೆಂಟ್. ಓಕೆ, ಸೊ ಆಲ್ಟರ್ನೇಟಿಂಗ್ ಕರೆಂಟ್. ಓಕೆ, ರೈಟ್. ಸೊ ಇಲ್ಲೇ ಕೆಲವು ಸ್ಟೂಡೆಂಟ್ಸ್ ಪಾಪ ಇದು ಯಾವುದು ಫಾರ್ಮುಲಾ ಶೀಟ್ ಕೇಳ್ತಾ ಇದ್ರು. ಓಕೆನಾ? ಸೊ ಫಾರ್ಮುಲಾ ಶೀಟ್ ಒಂದು ಶಾರ್ಟ್ ಅಪ್ಲೋಡ್ ಮಾಡಿದ್ದೀನಿ. ಓಕೆನಾ? ಶಾರ್ಟ್ ನ ಅಪ್ಲೋಡ್ ಮಾಡಿದ್ದೀನಿ, ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ ಯೂಟ್ಯೂಬ್ ಅಪ್ಲೋಡ್ ಮಾಡಿದೀವಲ್ಲ, ಆ ಶಾರ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ನೋಟ್ಸ್ ಗೆ ಅಂತೇಳಿ. ಓಕೆ, ಸೊ ನೋಟ್ಸ್ ಮೇಲೆ ಕ್ಲಿಕ್ ಮಾಡಿ ವಿಲ್ ಗೆಟ್ ದ PDF ಫೈಲ್. ಅಥವಾ ಅಲ್ಲಿ ಸಿಗ್ಲಿಲ್ಲ ಅನ್ಕೊಳ್ಳಿ, ವಾಟ್ಸ್ಆಪ್ ಅಲ್ಲಿ ಬನ್ನಿ, ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡಿ. ಯಾಕೆಂದ್ರೆ ಇದು ಅಪ್ಲೋಡ್ ಮಾಡಿದ್ದು ವಿಡಿಯೋ ನೋಡ್ಕೊಳ್ಳಿ. ಓಕೆ, ಸೊ ವಿಡಿಯೋ ಯಾವಾಗ ಅಪ್ಲೋಡ್ ಆಗಿದೆ ಆ ಡೇಟ್ಗೆ ವಾಟ್ಸ್ಆಪ್ ಅಲ್ಲಿ ಸ್ಕ್ರೋಲ್ ಮಾಡಿ ಮೇಲೆ ಬನ್ನಿ. ಮೇಲೆ ಬಂದಾಗ ಅಲ್ಲಿ ಅಪ್ಲೋಡ್ ಮಾಡಿರುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ? ಆಲ್ ಚಾಪ್ಟರ್ಸ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್, right from units and measurement in the last chapter semiconductor electronics, total 28 ಚಾಪ್ಟರ್ಸ್ ಸಹಿತ ಅಪ್ಲೋಡ್ ಮಾಡಿದ್ವಿ. ಓಕೆನಾ? ಸೊ ಫಾರ್ಮುಲಾ ಶೀಟ್ ನ ಅಪ್ಲೋಡ್ ಮಾಡಿದೀವಿ. ಎಸ್. ಓಕೆ, ಶ್ರೇಯಾ, ಐ ವಿಲ್ ಬಿ ಬಿಸಿ ವಿತ್ ನೀಟ್ ಕ್ಲಾಸಸ್. ಓಕೆ, ಐ ವಿಲ್ ಬಿ ಬಿಸಿ ವಿತ್ ನೀಟ್ ಕ್ಲಾಸಸ್, ಅದರಿಂದ. ಓಕೆ, ನಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವೆರಿ ಫಸ್ಟ್ ಕ್ವೆಶ್ಚನ್. ಎಲ್ಲಿ ನಾನು ನಿಧಾನವಾಗಿ ಹೇಳ್ತೇನೆ, ದಯವಿಟ್ಟು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಓಕೆನಾ? ನಿಧಾನವಾಗಿ ಹೇಳ್ತೀನಿ, ದಯವಿಟ್ಟು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಅಂಡ್ ಯಾರ್ಯಾರಿಗೆ ಸ್ವಲ್ಪ ಪೇಷನ್ಸ್ ಕಮ್ಮಿ ಇದೆ, ದಯವಿಟ್ಟು ಪೇಷನ್ಸ್ ನ ಮೇಂಟೈನ್ ಮಾಡೋದನ್ನ ಕಲೀರಿ. ಓಕೆನಾ? ಹರಿ ಮಾಡಬೇಡಿ, ಯಾಕೆಂದ್ರೆ ಇಟ್ ಇಸ್ ದ ಲಾಸ್ಟ್ ಟೈಮ್ ವಿ ಆರ್ ಗೋಯಿಂಗ್ ಟು ಲರ್ನ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಓಕೆ, ರೈಟ್. ಸೊ ಫಸ್ಟ್ ನಿಮಗೆ 5 ಮಾರ್ಕ್ಸ್ ಬರ್ಬೇಕಂದ್ರೆ ಫಸ್ಟ್ ಸ್ಟೆಪ್ ಏನು? ರೈಟಿಂಗ್ ದ ಡೇಟಾ. ಓಕೆ, ಸೊ ಫಸ್ಟ್ ಒಂದು 2 ಕ್ವಶನ್ಸ್ಗೆ ನಾನು ರೈಟಿಂಗ್ ದ ಡೇಟಾ ಮಾಡ್ತೀನಿ. ಆಮೇಲೆ ಯು ಹ್ಯಾವ್ ಟು ರೈಟ್. ಓಕೆ, ಯು ಹ್ಯಾವ್ ಟು ರೈಟ್ ದ ಡೇಟಾ ಅಂಡ್ ರೈಟ್ ದ ಫಾರ್ಮುಲಾ ಅಂಡ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಓಕೆ, ಸೊ ಫಸ್ಟ್ ಅನಾಲಿಸಿಸ್ ಮಾಡೋದನ್ನ ಕಲೀರಿ. ಓಕೆ, ಕ್ವಶನ್ ಲಾಟ್ ಆಫ್ ದ ಸ್ಟೂಡೆಂಟ್ಸ್ 50 to 60% ಸ್ಟೂಡೆಂಟ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಟಫ್ ಅಂತಾರೆ. ಏನಕ್ಕಂದ್ರೆ ಅವರು ಡೇಟಾನ ಪ್ರಾಪರ್ ಆಗಿ ಓದಲ್ಲ. ಅಂಡ್ ಡೇಟಾನ ಪ್ರಾಪರ್ ಆಗಿ ಓದ್ಲಿಲ್ಲ ಅಂತಂದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಅವಾಗ ಯಾವಾಗ ನಿಮಗೆ ಫಾರ್ಮುಲಾ ಯೂಸ್ ಮಾಡೋದು ಗೊತ್ತಾಗಲ್ಲ, ಡೆಫಿನೆಟ್ ಆಗಿ ಆ ನ್ಯೂಮರಿಕಲ್ ಪ್ರಾಬ್ಲಮ್ ಟಫ್ ಆಗೇ ಆಗುತ್ತೆ. ಓಕೆ, ನಾವು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಎ ರೆಜಿಸ್ಟರ್ ಆಫ್ 10 ohm and an inductor of self inductance 0.05 Henry are connected in series to an AC source of 200 volt and 50 hertz. Find the impedance of the circuit and current in the circuit. ಎರಡು ಕ್ವಶನ್ ಕೇಳಿದ್ದಾರೆ. ಸೊ ಫಸ್ಟ್ ಡೇಟಾ. ಓಕೆ, ಸೊ ಫಸ್ಟ್ ಡೇಟಾ. ಓಕೆ, ಸೊ ಫಸ್ಟ್ ಡೇಟಾ. ಓಕೆ, ಸೊ ನಿಧಾನವಾಗಿ ಹೇಳ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಯಾಕಂದ್ರೆ 5 ಮಾರ್ಕ್ಸ್ ಕ್ವಶನ್ಸ್ ನಾನು ನಿಧಾನವಾಗಿ ಹೇಳ್ತೀನಿ. ದಟ್ಸ್ ಓಕೆ. 2 hours ತಗೊಳ್ತಾ 2 hours ತಗೊಳ್ಳಿ, ಬಟ್ ನಿಮಗೆ ಆ 2 hours ಯೂಸ್ಫುಲ್ ಆಗಿರ್ಬೇಕು. ಆದ್ರಿಂದ ಓಕೆನಾ? ರೈಟ್. ಸೊ ಫಸ್ಟ್ ನೋಡಿ, ಡೇಟಾ ನೋಡ್ಕೊಂಡ್ರೆ ಸರ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ ಎಷ್ಟು? ಸರ್ ಇಟ್ ಇಸ್ 10 ohm. ಅಂಡ್ ಇಂಡಕ್ಟೆನ್ಸ್ ಕೊಟ್ಟಿದ್ದಾರೆ, ದಟ್ ಇಸ್ L, ದಟ್ ಇಸ್ ಸೆಲ್ಫ್ ಇಂಡಕ್ಟೆನ್ಸ್ 0.05 Henry. ರೈಟಾ? ಅಂಡ್ ಆರ್ ಕನೆಕ್ಟೆಡ್ ಇನ್ ಅ ಸೀರೀಸ್ ಆಫ್ ಸೋರ್ಸ್. ವಿ ವ್ಯಾಲ್ಯೂ ಎಷ್ಟಿದೆ? ಸರ್ ಇಟ್ ಇಸ್ 200 volt. ಓಕೆ, ಎಸ್ ಸರ್. ಅಂಡ್ ಫ್ರೀಕ್ವೆನ್ಸಿ ಎಷ್ಟು ಕೊಟ್ಟಿದ್ದಾರೆ? ಸರ್ ಫ್ರೀಕ್ವೆನ್ಸಿ ದಟ್ ಇಸ್ 50 hertz. ರೈಟಾ? ಅಂಡ್ ಫೈಂಡ್ ಇಂಪಿಡೆನ್ಸ್, ದಟ್ ಇಸ್ Z is equals to question mark. ಅಂಡ್ ಕರೆಂಟ್ ಎಷ್ಟಿದೆ? ಸರ್ ಕರೆಂಟ್ ದಟ್ ಇಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ಯಾಕಂದ್ರೆ ಅದನ್ನೇ ಫೈಂಡ್ ಮಾಡ್ಬೇಕಾದ್ರೆ ಇಲ್ಲಿ 2 ಕ್ವಶನ್ ನ ಫೈಂಡ್ ಮಾಡಬೇಕು. ರೈಟ್. ಸೊ ನೋಡಿ, ಫಸ್ಟ್ ಇಲ್ಲೇನು ಕೊಟ್ಟಿರ್ತಾರಲ್ಲ, ಸೋರ್ಸ್ ವೋಲ್ಟೇಜ್ ಅಂತ ಕೊಟ್ಟರೆ ದಟ್ ಇಸ್ VRMS. ಸೊ ದೇರ್ ಫೋರ್ ಯು ಹ್ಯಾವ್ ಟು ಫೈಂಡ್ ಔಟ್ RMS ವ್ಯಾಲ್ಯೂಸ್. ಓಕೆ,
ರೈಟಾ? ಅಂಡ್ ಇದರ ಪ್ರಕಾರ ನಾವೇನ್ ಬರಿತೀವಿ? ಫಸ್ಟ್ ಆಫ್ ಆಲ್ ಇಂಪಿಡೆನ್ಸ್. ಓಕೆ, ಸೊ ಫಸ್ಟ್ ಇಂಪಿಡೆನ್ಸ್ ಅಂತ ಬರೆದಾಗ, ಓಕೆ, ಸೊ ಫಸ್ಟ್ ಇಂಪಿಡೆನ್ಸ್ ಅಂತ ಬರ್ಕೊಳ್ಳಿ. ಓಕೆ, ಸೊ ಫಸ್ಟ್ ಇಂಪಿಡೆನ್ಸ್ ಅಂತ ಬರ್ಕೊಳ್ಳಿ. ಇಂಪಿಡೆನ್ಸ್ ಅಂತ ಬರ್ಕೊಂಡಾಗ ವಾಟ್ ಇಸ್ ದ ಫಾರ್ಮುಲಾ? ಸರ್ ಫಾರ್ಮುಲಾ ಇಸ್ Z is equals to ಅಂಡರ್ ಸ್ಕ್ವೇರ್ ರೂಟ್. ಇಲ್ಲಿ ನೀಟಾಗಿ ನೋಡಿ ಸರ್, ರೆಜಿಸ್ಟರ್ ಇದೆ ಮತ್ತೆ ಇಂಡಕ್ಟನ್ಸ್ ಇದೆ, ಇಂಡಕ್ಟರ್ ಇದೆ. ದೇರ್ ಫೋರ್ ಇಟ್ ಈಸ್ ಅ ಸೀರೀಸ್ ಯಾವುದು RL ಸರ್ಕ್ಯೂಟ್ ಅಥವಾ LR ಸರ್ಕ್ಯೂಟ್. ಕೆಪಾಸಿಟನ್ಸ್ ಇದೆನಾ? ಕೆಪಾಸಿಟನ್ಸ್ ಇಲ್ಲ. ದೇರ್ ಫೋರ್ ವಾಟ್ ಯು ಕ್ಯಾನ್ ಡೂ ಸರ್, ಯು ಕ್ಯಾನ್ ರೈಟ್ ಇಟ್ ಆಸ್ R ಸ್ಕ್ವೇರ್ ಪ್ಲಸ್ XL ಸ್ಕ್ವೇರ್ ಅಂತ ಬರೀಬಹುದು. ಕರೆಕ್ಟಾ? ಎಸ್ ಸರ್. ಅಂಡ್ R ವ್ಯಾಲ್ಯೂ ಆಲ್ರೆಡಿ ಇದೆ. ವಾಟ್ ಅಬೌಟ್ XL ವ್ಯಾಲ್ಯೂ? ಸೊ XL ವ್ಯಾಲ್ಯೂ ಇಟ್ ಇಸ್ ಗಿವನ್ ಬೈ ಒಮೆಗಾ L. ಈ ಒಮೆಗಾ ಅಂದ್ರೆ ಆಂಗ್ಯುಲರ್ ಫ್ರೀಕ್ವೆನ್ಸಿ. ಇದನ್ನ ಯಾವ ತರ ಬರೀಬಹುದು ಸರ್? ಇಟ್ ಇಸ್ ಅ 2πf. ಓಕೆ ಸರ್, 2πf into L and substituting the values. Okay, so XL that is equals to, so 2 into 3.14 into F is 50 and L is ಎಷ್ಟಿದೆ sir? It is 0.05. Okay, this is 0.05 Henry and XL value ಎಷ್ಟಾಗುತ್ತೆ sir? XL value, okay, so XL value ಎಷ್ಟಾಗುತ್ತೆ ನೋಡಿ. So XL value 2 into 3.14 into 50, that is 314 ಆಗುತ್ತೆ into 0.05. ಓಕೆ, ಸೊ 15.7 ಆಗುತ್ತೆ. ಓಕೆ, ಸೊ ದಟ್ ಇಸ್ 15.7 ಓಮ್. ಈ ತರ ಯಾವಾಗ ನಿಮ್ಗೆ ಆನ್ಸರ್ ಬರುತ್ತಲ್ಲ, ಆನ್ಸರ್ ಬಂದಾಗ ಈ ತರ ಬಾಕ್ಸ್ ಅಲ್ಲಿ ಬರೆಯೋದನ್ನ ಕಲೀರಿ. ಓಕೆನಾ? ಬಾಕ್ಸ್ ಅಲ್ಲಿ ಬರೆಯೋದನ್ನ ಕಲೀರಿ. ದಟ್ ಈಸ್ ಓಮ್ಸ್ ಆಯ್ತು. ಓಕೆ ಸರ್, ಇವಾಗ ನಮಗ್ ಬೇಕಿರೋದು ಇಂಪಿಡೆನ್ಸ್. ದೇರ್ ಫೋರ್ ಇಂಪಿಡೆನ್ಸ್ ದಟ್ ಈಸ್ ಈಕ್ವಲ್ಸ್ ಟು ಅಂಡರ್ ಸ್ಕ್ವೇರ್ ರೂಟ್. ಆರ್ ವ್ಯಾಲ್ಯೂ ಎಷ್ಟಿದೆ ಸರ್? ಆರ್ ವ್ಯಾಲ್ಯೂ ದಟ್ ಇಸ್ 10. ಸೊ 10 ಸ್ಕ್ವೇರ್ ಪ್ಲಸ್ ಇದೆಷ್ಟು ಬಂತು ಸರ್? ಇಟ್ ಇಸ್ 15.7 ಹೋಲ್ ಸ್ಕ್ವೇರ್. ಓಕೆ ಸರ್. ಅಂಡ್ ಇಲ್ಲಿ ಸೊ ಸೆಕೆಂಡ್ ಸ್ಟೆಪ್ ನೀಟಾಗಿ ಬರಿಬೇಕು, ಸ್ಕಿಪ್ ಮಾಡಬಾರ್ದು. ಸ್ಕಿಪ್ ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ಸ್ಟೆಪ್ಸ್ಗೂ ಸಹಿತ ನಿಮಗೆ ಮಾರ್ಕ್ಸ್ ಇರುತ್ತೆ. ಓಕೆನಾ? ರೈಟ್ ಸರ್. 15 into 15.7 into 15.7 ಎಷ್ಟಾಯ್ತು ಸರ್? ಅಂಡರ್ ಸ್ಕ್ವೇರ್ ರೂಟ್ 10 ಸ್ಕ್ವೇರ್ ದಟ್ ಈಸ್ 100. ಇದು 15.7 ಎಷ್ಟಾಗುತ್ತೆ? 15.7 ಸ್ಕ್ವೇರ್ ದಟ್ ಈಸ್ 246 ಎಷ್ಟಾಗುತ್ತೆ ಸರ್? ಇಟ್ ಇಸ್ 49 ಆಗುತ್ತೆ. ಓಕೆ, ಸೊ ಆಡ್ ಮಾಡಿದ್ರೆ ಎಷ್ಟಾಗುತ್ತೆ? ಪ್ಲಸ್ 100 ಆಗುತ್ತೆ. ಓಕೆ, ಸೊ ಪ್ಲಸ್ 100 ದಟ್ ಈಸ್ 346. ಓಕೆ, ಸೊ ದಟ್ ಈಸ್ 346.49. ಇದನ್ನ ಆಚೆ ತೆಗೆದ್ರೆ ಎಷ್ಟಾಗುತ್ತೆ ಸರ್? ಆಚೆ ತೆಗೆದ್ರೆ ಅಂಡರ್ ಸ್ಕ್ವೇರ್ ರೂಟ್. ಓಕೆ, ಸೊ ದಟ್ ಈಸ್ 18.61. ಓಕೆ, ಸೊ ದಟ್ ಈಸ್ 18.61 ಓಮ್ಸ್. ಓಕೆ ಸರ್, we got the answer. Okay, so impedance bantu. And what they are asking? Current in the circuit. So current in the circuit kelidaga you can write a second question. Okay, so this is the first question. This is first one. Okay, so that is impedance and illi current. Okay, so that is the current. Okay, so current na kelirodu. So current na kelirodrinda I can write directly. Okay, so yen use ಮಾಡ್ತೀರಾ? ನಾರ್ಮಲ್ ಆಗಿ ಓಮ್ಸ್ ಲಾ ಅಂದ್ರೆ ಏನ್ ಬರೀತಿದ್ರಿ ಸರ್? V is equals to IR. ಕರೆಕ್ಟಾ? V is equals to I into R ಅಂತ ಬರೀತಿದ್ರಿ. ಅಲ್ಲಿ ಸಿಂಗಲ್ ರೆಸಿಸ್ಟೆನ್ಸ್ ಇದ್ದಾಗ ಇಲ್ಲಿ Z ಅನ್ನೋದು ಟೋಟಲ್ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್. ಇಂಪಿಡೆನ್ಸ್ ಇಸ್ ನಥಿಂಗ್ ಬಟ್ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್ ಆಗಿರುತ್ತೆ. ಸೊ ಅಲ್ಲಿ ಏನ್ ಬರೀತೀರಿ ಇಲ್ಲಿ ಸರ್? V is equals to I into R ಪ್ಲೇಸ್ ಅಲ್ಲಿ I into Z ಅಂತ ಬರೀತೀರಾ. ನಮಗೆ I ವ್ಯಾಲ್ಯೂ ಬೇಕು. therefore V divided by Z ಅಂತ ಬರೀತೀರಾ. ಎಷ್ಟು ವ್ಯಾಲ್ಯೂಸ್ ಇದೆ ಸರ್? ಇಟ್ ಇಸ್ 200 ವೋಲ್ಟ್ ಇದೆ. ಓಕೆ, ಸೊ 200 ವೋಲ್ಟ್ ಡಿವೈಡೆಡ್ ಬೈ 18.61. ಓಕೆ, ಎಷ್ಟಾಗತ್ತೆ? ಸೊ 18.61 200 divided by 18.61. okay, 18.61 that is 10 point. Okay, so I value that is equals to 10.74. okay, so that is 10.74 ampere. Okay, 10.74 ampere. So this is the required solution. Okay, so ಎಲ್ಲರಿಗೂ ಕ್ಲಿಯರ್ ಆಯ್ತಾ? ಸ್ಟೆಪ್ ಬೈ ಸ್ಟೆಪ್ ಹೇಗೆ ಬರಿಬೇಕು ಅನ್ನೋದು. ನಿಮಗೆ 5 ಮಾರ್ಕ್ಸ್ ಬೇಕಂದ್ರೆ ಇದೇ ತರ ಸ್ಟೆಪ್ ಬೈ ಸ್ಟೆಪ್ ಬರಬೇಕು ಅಂಡ್ ಬಂದಿರುವಂತ ಆನ್ಸರ್ಸ್ ನ ಒಂದು ಬಾಕ್ಸ್ ನಲ್ಲಿ ಬರಬೇಕು. ಎಲ್ಲರಿಗೂ ಅರ್ಥ ಆಗಿದ್ರೆ ಒಂದ್ಸತಿ ನಮ್ಮ ಫೈರ್ ಎಮೋಜಿ ಬಂದ್ಬಿಡ್ಲಿ ಬೇಗ 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 ಬೇಗ. ಎಸ್, ಸೊ ನಿಮಗೆ 15 ಮಾರ್ಕ್ಸ್ ಅಂತೂ ಪಕ್ಕ ಮಾಡ್ಕೊಳ್ಬೇಕು. ಓಕೆ, ಇವತ್ತಿನ ಸೆಷನ್ ಅಲ್ಲಿ 15 ಮಾರ್ಕ್ಸ್ ಅಂತೂ ಪಕ್ಕ ಮಾಡ್ಕೊಳ್ಳಿ. ಡನ್. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಕ್ಲಿಯರ್ ಆಗಿ ನೋಡ್ಕೋಬೇಕು. ಓಕೆ, ಎ ರೆಸಿಸ್ಟರ್, an inductor and capacitor are connected in a series. That means a series LCR ಬಗ್ಗೆ ಕೇಳ್ತಿರೋದು. Series with a 110 volt 100 hertz and 100 hertz AC source. In the circuit, the voltage leads the current by 35 degree. Voltage leads the current ಅಂದ್ರೆ ಲೈಕ್ ಯಾವ ಸರ್ಕ್ಯೂಟ್ ಆಗುತ್ತೆ? ಇಸ್ ಇಟ್ ಅ ಕೆಪಾಸಿಟರ್ ಡಾಮಿನೆಂಟ್ ಸರ್ಕ್ಯೂಟ್ ಆಗುತ್ತೆ ಅಥವಾ ಇಂಡಕ್ಟರ್ ಡಾಮಿನೆಂಟ್ ಸರ್ಕ್ಯೂಟ್ ಆಗುತ್ತೆ? ಹೇಳಿ ಸ್ವಲ್ಪ. ಬೈ ವಾಚಿಂಗ್ ದಿಸ್, voltage leads a current. Okay, so voltage leads a current by 35 degree. Phase angle ಕೊಟ್ಟಿದ್ರ, phase angle that is 35. If the resistance of the resistor is a 10 ohm
and the sum of inductive reactance and capacitive reactance is 17 ohm. Then calculate the self inductance of the inductor. Okay na? Yes, it is a inductor dominant circuit. ಯಾಕೆಂದ್ರೆ voltage is leading current. Voltage is leading inductor dominant circuit ಆಗಿರುತ್ತೆ. ಓಕೆನಾ? ನಾ ಇವಾಗ ಅಗೇನ್ ಮತ್ತೊಂದ್ಸತಿ ನಾನು ಡೇಟಾ ಬರ್ತೀನಿ. ನೆಕ್ಸ್ಟ್ ಕ್ವಶನ್ ಇಂದ ನಾನು ಡೇಟಾ ಬರೆಯಲ್ಲ. ಓಕೆ, ನೀವು ಬರ್ಕೊಳ್ಬೇಕು. ಇಫ್ ಯು ವಾಂಟ್ ಅ ಫುಲ್ ಮಾರ್ಕ್ಸ್ ಯು ಹ್ಯಾವ್ ಟು ರೈಟ್. ಅಟ್ ಲೀಸ್ಟ್ ಒಂದು ಹಾಫ್ ಮಾರ್ಕ್ಸ್ ಆದ್ರೂ ಕೊಡ್ತಾರ. ನಾ ಇಲ್ಲಿ ಕೊಟ್ಟಿರೋದು ಡೇಟಾ ಬರ್ಕೊಂಡ್ರೆ ಸರ್ ಇಟ್ ಇಸ್ ವಿ ಆರ್ ಎಂ ಎಸ್ ಎಷ್ಟಿದೆ ಸರ್? ವಿ ಆರ್ ಎಂ ಎಸ್. ಓಕೆ, ಸೊ ವಿ ಆರ್ ಎಂ ಎಸ್ ಎಷ್ಟು ಕೊಟ್ಟಿದ್ದಾರೆ ಸರ್? ಇಟ್ ಇಸ್ 110 ವೋಲ್ಟ್. ಓಕೆ ಸರ್. ಅಂಡ್ ಫ್ರೀಕ್ವೆನ್ಸಿ ಎಷ್ಟು ಕೊಟ್ಟಿದ್ದಾರೆ ಸರ್? ಫ್ರೀಕ್ವೆನ್ಸಿ ಇಟ್ ಇಸ್ 100 ಹರ್ಟ್ಸ್ ಸರ್. ಓಕೆ, 100 ಹರ್ಟ್ಸ್. ಅಂಡ್ ನೆಕ್ಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ? ಫೇಸ್ ಆಂಗಲ್ ಕೊಟ್ಟಿದ್ದಾರೆ. ಫೇಸ್ ಆಂಗಲ್ ಎಷ್ಟು ಸರ್? ಇಟ್ ಇಸ್ 35 ಡಿಗ್ರಿ. ಓಕೆ, ಅಂಡ್ ನೆಕ್ಸ್ಟ್ ಒನ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಸರ್? ರೆಸಿಸ್ಟೆನ್ಸ್ ವ್ಯಾಲ್ಯೂ ದಟ್ ಇಸ್ 10 ಓಮ್. ಓಕೆ, ಸೊ ದಟ್ ಇಸ್ 10 ಓಮ್. And next one, sum of inductive reactance and capacitive reactance. Okay, sum of inductive reactance and capacitive reactance, that is 17 ohm. Okay sir. And calculate the self inductance of the inductor. L is equals to question mark. This is the question mark. Okay, right sir. ಈ L ಎಲ್ಲಿರುತ್ತೆ? ಸೊ ಬೈ ಬೇಸಿಕ್ ಕಾನ್ಸೆಪ್ಟ್ ಪ್ರಕಾರ ನೋಡಿದ್ರೆ L ಎಲ್ಲಿರುತ್ತೆ ಸರ್? ಇಂಡಕ್ಟಿವ್ ರಿಯಾಕ್ಟನ್ಸ್ ಅಲ್ಲಿ ಇರುತ್ತೆ. ಸೊ ಇಲ್ಲಿ ಇಂಡಕ್ಟಿವ್ ರಿಯಾಕ್ಟನ್ಸ್ ದಟ್ ಈಸ್ ಈಕ್ವಲ್ಸ್ ಟು XL ದಟ್ ಈಸ್ ಈಕ್ವಲ್ಸ್ ಟು ಒಮೆಗಾ ಇಂಟು L, ಅಥವಾ ಸರ್ ಇಟ್ ಇಸ್ 2 pi f ಇಂಟು L ಆಗಬೇಕು. ಇಲ್ಲಿ ನನಗೆ L ಬೇಕು. ಓಕೆ, ಸೊ L ಬೇಕಂದ್ರೆ ನಾವು ಏನ್ ಮಾಡಬೇಕು ಸರ್? ಇಟ್ ಇಸ್ XL ಡಿವೈಡೆಡ್ ಬೈ ಸರ್ ಇಟ್ ಇಸ್ 2 pi f ಅಂತ ಬರೀತೀವಿ. ಕರೆಕ್ಟಾ? ಎಸ್ ಸರ್. ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ ಇಕ್ವೇಶನ್ 1. ಇವ್ ನೋಡಿ, ಇಲ್ಲಿ 2 pi ಅನ್ನೋದು ಕಾನ್ಸ್ಟೆಂಟ್, f ಅನ್ನೋದು ದಟ್ ಇಸ್ 100. ಬಟ್ ವಾಟ್ ಅಬೌಟ್ XL ವ್ಯಾಲ್ಯೂ ಗೊತ್ತಿಲ್ಲ. ಬಟ್ ದೇ ಹ್ಯಾವ್ ಗಿವನ್ ಸಮ್ ಆಫ್ ಇಂಡಕ್ಟಿವ್ ರಿಯಾಕ್ಟನ್ಸ್ ಮತ್ತೆ ಕೆಪಾಸಿಟಿವ್ ರಿಯಾಕ್ಟನ್ಸ್ 17 ಓಮ್. ದಟ್ ಮೀನ್ಸ್ ದೇ ಆರ್ ಟಾಕಿಂಗ್ ಅಬೌಟ್ ರಿಲೇಷನ್ ಬಿಟ್ವೀನ್ XL ಮತ್ತೆ XC. ರೈಟ್? ಸೊ ಇದರ ಪ್ರಕಾರ, ಓಕೆ, ಸೊ ಇದರ ಪ್ರಕಾರ ನಾವೇನ್ ಹೇಳ್ಬೋದು? ಯು ಕ್ಯಾನ್ ಯೂಸ್ ಅ ಫೇಸ್ ಡಿಫರೆನ್ಸ್ ಫಾರ್ಮುಲಾ. ಫೇಸ್ ಡಿಫರೆನ್ಸ್ ಫಾರ್ಮುಲಾ ಯಾವ್ದಪ್ಪ ಸರ್? ಫೇಸ್ ಡಿಫರೆನ್ಸ್ ಫಾರ್ಮುಲಾ ದಟ್ ಈಸ್ ಈಕ್ವಲ್ಸ್, ಓಕೆ, ಸೊ ಫ್ರಮ್ the phase difference, okay, so phase difference angle, okay, so phase difference relation, okay, so phase difference relation, okay, so phase difference relation we have, okay, so that is the tan phi, okay, so that is equals to XL minus XC divided by R, right? Yes sir. ಇಲ್ಲಿ ಇವಾಗ ಈ ಸರ್ಕ್ಯೂಟ್ ಅನ್ನೋದು ಇಂಡಕ್ಟಿವ್ ಡಾಮಿನೇಟ್ ಅಥವಾ ಇಂಡಕ್ಟರ್ ಡಾಮಿನೇಟ್ ಸರ್ಕ್ಯೂಟ್ ಆಗಿರೋದ್ರಿಂದ XL ಮೈನಸ್ XC ಡಿವೈಡೆಡ್ ಬೈ R. ಅದೇ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಡಾಮಿನೇಟ್ ಆಗಿದ್ರೆ ಅಥವಾ ಕೆಪಾಸಿಟರ್ ಡಾಮಿನೇಟ್ ಸರ್ಕ್ಯೂಟ್ ಆಗಿದ್ರೆ ವಾಟ್ ವಿಲ್ ಹ್ಯಾಪನ್ ದಿಸ್ ಫಾರ್ಮುಲಾ ಹೇಳಿ ನೋಡ? ಕೆಪಾಸಿಟರ್ ಡಾಮಿನೇಟ್ ಸರ್ಕ್ಯೂಟ್ ಆಗಿದ್ರೆ ವಾಟ್ ವಿಲ್ ಹ್ಯಾಪನ್ ಟು ದಿಸ್ ಫಾರ್ಮುಲಾ? ಓಕೆ, ನೌ ಸಬ್ಸ್ಟಿಟ್ಯೂಟಿಂಗ್ ದ ಫಾರ್ಮುಲಾ, ಐ ಮೀನ್ ವ್ಯಾಲ್ಯೂಸ್. ಸೊ ದಟ್ ಈಸ್ ದ tan, sir it is a tan 35 degree, so that is equals to XL minus XC, okay, XL minus XC, sir divided by R value ಎಷ್ಟಿದೆ? R that is a 10. Okay sir, tan 35 ಎಷ್ಟಾಗುತ್ತೆ sir? It is 0.7, okay, 0.7. ಈ 10 ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಓಕೆ ಸರ್, 10 that is equals to XL minus XC. ಓಕೆ, ಸೊ ಈ 10 ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ tan 35 ವ್ಯಾಲ್ಯೂ ದಟ್ ಇಸ್ 0.7. ಓಕೆ, ನಾ ಇವಾಗ ಏನಾಗುತ್ತೆ ಸರ್? ಇಟ್ ಇಸ್ XL minus XC, so that is equals to 7 ohm ಆಗುತ್ತೆ. And from this equation, okay, so from here, okay, XL plus XC, so that is XL plus XC that is equals to 17 ohm. Okay, so ನಾನು ಏನ್ ಮಾಡ್ತೀನಿ? ಈ ಎರಡನ್ನ ಆಡ್ ಮಾಡ್ತೀನಿ. ಓಕೆ, ಸೊ ಈ ಎರಡು ಇಕ್ವೇಶನ್ ಆಡ್ ಮಾಡ್ತೀನಿ. ಏನ್ ಸಿಗುತ್ತೆ ನಿಮಗೆ ಆಡ್ ಮಾಡಿದ್ರೆ ಸರ್? ಇಟ್ ಇಸ್ 2XL, ಇಲ್ಲಿ ಪ್ಲಸ್ ಮೈನಸ್ XC ಇದೆ, ಪ್ಲಸ್ XC ಇದೆ, ಗೆಟ್ ಕ್ಯಾನ್ಸಲ್ ಆಗುತ್ತೆ. And 7 plus 7 that is 14 plus 10 that is 24. Okay, so 24 ohms. And XL value ಎಷ್ಟಾಗುತ್ತೆ ಸರ್? ಇಟ್ ಇಸ್ 12 ohm ಆಗುತ್ತೆ. ಓಕೆನಾ? ಎಸ್ ಸರ್, ದಿಸ್ ಇಸ್ 12 ohm ವ್ಯಾಲ್ಯೂ ಸಿಕ್ತಾ? XL ವ್ಯಾಲ್ಯೂ ಸಿಕ್ತು. ಇವಾಗ ಡೈರೆಕ್ಟ್ ಆಗಿ ನೀವೇನ್ ಮಾಡಿ? ಸೊ ಇಕ್ವೇಶನ್ 1 ನ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಫ್ರಮ್ ಇಕ್ವೇಶನ್ 1, L that is equals to sir it is 12, so divided by the 2 into 3.14 into 100, right? 2 pi f. Okay, so f ಎಷ್ಟಿದೆ sir? It is 100 only, right? F is 100, so that is equals to 12 divided by ಎಷ್ಟಾಗುತ್ತೆ ನೋಡಿ? 2 into 3.14 into 100, that is 628. Okay, so that is 628 ಆಗುತ್ತೆ. So 12 divided by 628, so that is 0.0191. okay, so that is 0.0191. okay, so ಇದನ್ನ
ಹೆನ್ರಿ ಅಂತ ಬರಿಬಹುದು, ಈ ತರನು ಬರಿಬಹುದು. ಅಥವಾ ಎಲ್ ಇಸ್ ಈಕ್ವಲ್ಸ್ ಟು ಶಿಫ್ಟ್ ಮಾಡಿ 1 2 3, ಸೊ ದಟ್ ಈಸ್ 19.10. ಸೊ ಮಿಲಿ ಹೆನ್ರಿನೂ ಬರಿಬಹುದು. ಓಕೆ, ದಿಸ್ ಈಸ್ ರಿಕ್ವೈರ್ಡ್ ಸೊಲ್ಯೂಷನ್. ಅಷ್ಟೇ ತಾನೇ, ಕ್ಯಾಲ್ಕುಲೇಟ್ ದ ಸೆಲ್ಫ್ ಇಂಡಕ್ಟೆನ್ಸ್. ಕ್ಲಿಯರ್ ಆಯ್ತಾ? ಏನಾದ್ರೂ ಡೌಟ್ ಇದ್ರೆ ಕೇಳಿ ಇವಾಗ್ಲೇ. ಓಕೆ, ಹಾ, ಎಸ್ ಯಾದಗಿರಿ, ಎಸ್ ಯು ಆರ್ ರೈಟ್. ಕ್ಲಿಯರಾ? ಕೊಟ್ಟಿರಲ್ಲ ನಿಮಗೆ ಕ್ಯಾಲ್ಕುಲೇಟರ್ಸ್ ಅಲೋ ಇರುತ್ತೆ. ಓಕೆ, ಸೊ ಇಲ್ಲಿ ನನ್ನ ಕ್ಯಾಲ್ಕುಲೇಟರ್ ಅಲೋ ಇಲ್ಲ, ಸೊ ಅದಕ್ಕೆ ನಾನು ಇಲ್ಲಿ ಡೈರೆಕ್ಟ್ ಆಗಿ ಬರ್ದಿದ್ದೀನಿ. ಓಕೆನಾ? ಕ್ಯಾಲ್ಕುಲೇಟರ್ ನಿಮಗೆ ಅಲೋ ಇರುತ್ತೆ, ಅದನ್ನ ಯೂಸ್ ಮಾಡಿ. ಅದು ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಕೊಟ್ಟಿರ್ತಾರಲ್ಲ ನಿಮಗೆ. ಓಕೆ, ಎಸ್ ಕ್ಲಿಯರ್ ಆದ್ರೆ ಒಂದ್ಸತಿ ನಮ್ಮ ಫೈರ್ ಎಮೋಜಿ ಬಂದ್ಬಿಡ್ಲಿ ಬೇಗ, ಯಾಕೆಂದ್ರೆ ವಿ ಆರ್ ಲರ್ನಿಂಗ್ 5 ಮಾರ್ಕ್ಸ್ ಕ್ವಶನ್. ಓಕೆ, ಎಸ್ ಬರ್ಲಿ ನಾ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಇಸ್ an inductor and resistor are connected in a series with a 200 volt 50 hertz AC source. VRMS value ಕೊಟ್ಟಿದ್ದೀರಾ. The current in a circuit is a 2 ampere. The voltage leads the current by pi by 3. Calculate the inductance of the inductor. ಇಲ್ಲಿ ಯಾವುದು voltage leads the current? Again it is about inductor dominant circuit. Okay, so that is inductor dominant circuit. Clear? Now next one ನೋಡಿ. ಸೊ ಡೇಟಾ ಬರ್ಕೊಂಡ್ರೆ, ಓಕೆ, ಸೊ ಡೇಟಾ ಬರ್ಕೊಂಡ್ರೆ ನಿಮಗೆ ಸಪೋಸ್ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಅಲೋ ಇಲ್ಲ ಅನ್ಕೊಳ್ಳಿ. ಓಕೆನಾ? ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಅಲೋ ಇಲ್ಲ, ನಾವು ಬರ್ದಾಗಿತ್ತು. ಓಕೆನಾ? ಸಪೋಸ್ ನಿಮಗೆ ಕ್ಯಾಲ್ಕುಲೇಟರ್ ಅಲೋ ಇಲ್ಲ ಅಂತಂದ್ರೆ ವಾಟ್ ಯು ಕ್ಯಾನ್ ಡೂ, ಲಾಗ್ ಬುಕ್ ಕೊಡ್ತಾರೆ, ಆ ಲಾಗ್ ಬುಕ್ ನ ಯೂಸ್ ಮಾಡ್ಕೊಂಡು ವ್ಯಾಲ್ಯೂಸ್ ನ ನೋಡಬಹುದು. ನೋ ಪ್ರಾಬ್ಲಮ್. ಓಕೆ, ಕ್ಲಿಯರಾ? ಎಸ್. ನಾ ಸರ್ ಎಲ್ ಇಸ್ ಈಕ್ವಲ್ಸ್ ಟು 0.19, ವಿ ಗೆಟ್ ಫುಲ್ ಮಾರ್ಕ್ಸ್. ಎಸ್, ಬರಿಬಹುದು. ಓಕೆನಾ? ಎಸ್, ಫಸ್ಟ್ ಡೇಟಾ ನೋಡ್ಕೊಂಡ್ರೆ ಎಷ್ಟಿದೆ ನೋಡಿ. ಸೊ ಇದು ಯಾವ ಸರ್ಕ್ಯೂಟ್? ಇಂಡಕ್ಟರ್ ಮತ್ತೆ ರೆಜಿಸ್ಟರ್, RL ಸರ್ಕ್ಯೂಟ್ ಅಥವಾ LR ಸರ್ಕ್ಯೂಟ್. ಕ್ಲಿಯರಾ? ಎಸ್, ನೋಡಿ. ಸೊ ವಿ ವ್ಯಾಲ್ಯೂ ಎಷ್ಟಿದೆ ಸರ್? ವಿ ವ್ಯಾಲ್ಯೂ ದಟ್ ಇಸ್ ದ 200 ವೋಲ್ಟ್. ಓಕೆ, ಸೊ ದಟ್ ಇಸ್ 200 ವೋಲ್ಟ್. ಅಂಡ್ ಫ್ರೀಕ್ವೆನ್ಸಿ ಎಷ್ಟಿದೆ ಸರ್? ಇಟ್ ಇಸ್ ದ 50 ಹರ್ಟ್ಸ್. ಓಕೆ ಸರ್, 50 ಹರ್ಟ್ಸ್. ನೆಕ್ಸ್ಟ್ ಒನ್ ಕರೆಂಟ್ ಎಷ್ಟಿದೆ? ಸೊ ದಟ್ ಇಸ್ IRMS. ಓಕೆ, ಸೊ ದಟ್ ಇಸ್ ದ 2 ಆಂಪಿಯರ್. And the next one, voltage leads by current, that is inductor dominant circuit, that is pi by 3. And the next one, calculate the inductance. Okay, so calculate the inductance. Again, L value question mark. ಇಲ್ಲೂ ಅಷ್ಟೇ ನಮಗೆ ಗೊತ್ತಿರೋ ಪ್ರಕಾರ ಇಲ್ಲಿ ನೋಡ್ಬೋದು ನೀವು, ದ ಸೇಮ್ ಮೆಥಡ್ ನ ಫಾಲೋ ಮಾಡಿ. ಲೈಕ್ ಇಲ್ಲಿ ಏನ್ ಬರುತ್ತೆ? L is equals to XL divided by 2F. So L is equals to the XL divided by 2 pi F. Okay, yes sir. So ಈ ಫಾರ್ಮುಲಾ ಬರಬೇಕು ಅಂತಂದ್ರೆ, ಓಕೆ, ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಯು ಹ್ಯಾವ್ ಅ 2 ವ್ಯಾಲ್ಯೂ, ಪೈ ವ್ಯಾಲ್ಯೂ ಅಂಡ್ ಎಫ್ ವ್ಯಾಲ್ಯೂ, ಬಟ್ ಯು ಡೋಂಟ್ ಹ್ಯಾವ್ ವ್ಯಾಲ್ಯೂ ಫಾರ್ ಎಕ್ಸೆಲ್. ಏನ್ ಮಾಡ್ತೀರಾ? ಇಲ್ಲಿ ನಮಗೆ ಲಾಸ್ಟ್ ಕೇಸ್ ನಲ್ಲಿ ಆದ್ರೆ ಎಕ್ಸೆಲ್ ಮತ್ತೆ XC ವ್ಯಾಲ್ಯೂಸ್ ಸಮ್ ಏನೋ ಕೊಟ್ಟಿದ್ರು, ದೇರ್ಫೋರ್ ವಿ ಯೂಸ್ಡ್ ಫೇಸ್ ಡಿಫರೆನ್ಸ್. ಓಕೆ, ಫೇಸ್ ಆಂಗಲ್ ಫಾರ್ಮುಲಾ ಯೂಸ್ ಮಾಡಿದ್ವಿ, ಫೇಸ್ ಡಿಫರೆನ್ಸ್ ಅಥವಾ ಫೇಸ್ ಆಂಗಲ್ ಫಾರ್ಮುಲಾ ಯೂಸ್ ಮಾಡಿದ್ವಿ. ಬಟ್ ಇಲ್ಲಿ ನಮಗೆ ಎಕ್ಸೆಲ್ ಮತ್ತೆ XC ವ್ಯಾಲ್ಯೂಸ್ ಗೊತ್ತಿಲ್ಲ. ಬಟ್ ವಿ ಕ್ಯಾನ್ ಡೂ ಇಟ್. ಹೇಗೆ? ದೇ ಹ್ಯಾವ್ ಗಿವನ್ ವೋಲ್ಟೇಜ್ ಲೀಡ್ಸ್ ದ ಕರೆಂಟ್. ಈ ವೋಲ್ಟೇಜ್ ಲೀಡ್ಸ್ ದ ಕರೆಂಟ್ ಅಂದಾಗ ನಿಮಗೆ ಗ್ರಾಫ್ ನ ನೆನ್ಪು ಮಾಡ್ಕೊಳ್ಳಿ. ಗ್ರಾಫ್. ಓಕೆ, ಸೊ ಗ್ರಾಫ್ ನ ನೆನ್ಪು ಮಾಡ್ಕೊಳ್ಳಿ. ಓಕೆ, ಸೊ ಗ್ರಾಫ್ ನ ನೆನ್ಪು ಮಾಡ್ಕೊಂಡ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ನೋಡಿ. ಸೊ ದಿಸ್ ಇಸ್ ದ ವೋಲ್ಟೇಜ್ ಅಂಡ್ ದಿಸ್ ಇಸ್ ದ ಕರೆಂಟ್, ರೈಟಾ? ವೋಲ್ಟೇಜ್ ಲೀಡ್ಸ್, ಅದಕ್ಕೆ ನಾನು ಫಸ್ಟ್ ಬರ್ತೀನಿ. ಕರೆಂಟ್ ಲ್ಯಾಗ್ಸ್, ಅದಕ್ಕೆ ಇಲ್ಲಿ ಸೆಕೆಂಡ್ ಬರ್ತಿದ್ದೀನಿ. ಅಂಡ್ ಇವಾಗ ನಾನೊಂದು ಸರ್ಕ್ಯೂಟ್ ನ ಹಾಕೊಂಡ್ರೆ, ಓಕೆ, ಸೊ ಲೆಟ್ಸ್ ಸೇ, ಸೊ ದಿಸ್ ಇಸ್ ದ ಆಂಗಲ್. ಓಕೆ, ಸೊ ಆಂಗಲ್ ಎಷ್ಟಿದೆ ಇದ್ರದ್ದು ಸರ್? ಇಟ್ ಇಸ್ ದ ಪೈ ಬೈ ಎಷ್ಟಿದೆ? ಪೈ ಬೈ 3. ಓಕೆ ಸರ್, 5 ಆಂಗಲ್ ದಟ್ ಇಸ್ ದ ಪೈ ಬೈ 3 ಇದೆ. ಅಂಡ್ ಇವಾಗ ನಾನು ಡಾಟೆಡ್ ಲೈನ್ ಇಂದ ಇದನ್ನ ಜಾಯಿನ್ ಮಾಡ್ತೀನಿ. ಓಕೆನಾ? ಓಕೆ ಸರ್, ಇವಾಗ ನೋಡಿ ನಮಗೆ XL ವ್ಯಾಲ್ಯೂ ಬೇಕು. ಸೊ ಇವಾಗ ನಮಗೆ ನಾರ್ಮಲ್ ಆಗಿ ಇದನ್ನ ಇಂಡಕ್ಟಿವ್ ಸರ್ಕ್ಯೂಟ್, ಕೆಳಗಡೆ ಇದ್ರೆ ಕೆಪಾಸಿಟಿವ್ ಸರ್ಕ್ಯೂಟ್ ಅಂತ ಬರ್ತಿದ್ವಿ. ಡೂ ರಿಮೆಂಬರ್ ದಿಸ್ ವ್ಯಾಲ್ಯೂ ವಿ ಯೂಸ್ ಟು ರೈಟ್ XL minus XC and this value as a R and this value as a Z. Do you remember? ಇಲ್ಲಿ ನಮಗೆ XC ವ್ಯಾಲ್ಯೂಸ್ ಇಲ್ಲ. ಓಕೆನಾ? ಇಲ್ಲಿ XC ವ್ಯಾಲ್ಯೂಸ್ ಇಲ್ಲ. ಡನ್? ಹಾ, ಲಾಗ್ ಟೇಬಲ್ ಕನ್ಫ್ಯೂಷನ್ ಆಗುತ್ತೆ, ಅದನ್ನ ನೀವು ಕಲಿಬೇಕು ರೋಹಿತ್. ಇವಾಗ ಅದು ನಾನು ಕಲ್ಸಕ್ಕೆ ಟೈಮ್ ಇಲ್ಲ. ಓಕೆನಾ? ನೀವು ಕಲಿಬೇಕು. ಓಕೆ, ರೈಟ್. ಸೊ ಇವಾಗ ನಮಗೆ XC ವ್ಯಾಲ್ಯೂ ಬೇಕಾಗಿಲ್ಲ, ಸೊ ದೇರ್ ಫೋರ್ ರಿಮೂವ್ ದಟ್. XL ವ್ಯಾಲ್ಯೂ ಸಿಗ್ಬೇಕು ನಮಗೆ, ಪರ್ಪೆಂಡಿಕ್ಯುಲರ್ ವ್ಯಾಲ್ಯೂ ಬರಬೇಕು. ಅಂಡ್ R ವ್ಯಾಲ್ಯೂ ಸಹ ಇಲ್ಲ ನಮಗೆ. ಓಕೆ, ಸೊ R ವ್ಯಾಲ್ಯೂ ಸಹ ಇಲ್ಲ. ನಮಗೆ ಕೊಟ್ಟಿರೋದು ಯಾವುದು? ಇಂಡಕ್ಟರ್ ಮತ್ತೆ ರೆಜಿಸ್ಟರ್. ಓಕೆ, ಸೊ ರೆಜಿಸ್ಟರ್ ವ್ಯಾಲ್ಯೂ ಕೊಟ್ಟಿಲ್ಲ. ಹಿಯರ್ ವಿ ಕ್ಯಾನ್ ಡೂ ಒನ್ ಥಿಂಗ್. ಏನಪ್ಪ ಅಂತ ಹೇಳಿದ್ರೆ, ಸೊ V is equals to I into Z ಅಂತ ಬರೀಬಹುದಾ? ಓಕೆ, ಸೊ I into Z ಅಂಡ್ Z ವ್ಯಾಲ್ಯೂನ ಬರ್ಕೊಳ್ಬಹುದಾ? ಹೇಗೆ ಸರ್? ಇಟ್ ಇಸ್ V divided by I. ಸೊ V ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 200, ರೈಟಾ? ಎಸ್ ಸರ್.
and I value ಎಷ್ಟಿದೆ ಸರ್? ಇಟ್ ಇಸ್ 2 ಆಂಪಿಯರ್. ಓಕೆ, ಅಂಡ್ ಫೈನಲಿ Z ವ್ಯಾಲ್ಯೂ ಎಷ್ಟಾಗುತ್ತೆ ಸರ್? ಇಟ್ ಇಸ್ 100 ಓಮ್ಸ್ ಆಗುತ್ತೆ. ಓಕೆ, ಸೊ ದಟ್ ಈಸ್ 100 ಓಮ್ಸ್ ಆಗುತ್ತೆ. ಓಕೆ, ಸೊ ದಟ್ ಈಸ್ 100 ಓಮ್ಸ್. ಸೊ ದೇರ್ ಫೋರ್ ಇಲ್ಲಿ ನಾನೇನ್ ಬರಿತೀನಿ ಸರ್? ಇಟ್ ಇಸ್ 100 ಓಮ್ಸ್, ರೈಟ್? ಸೊ ನಮಗೆ ಬೇಕಾಗಿರೋದು ಎಕ್ಸೆಲ್. ನಾವ್ ಯು ಟೆಲ್ ಮಿ ಯಾವ ಫಾರ್ಮುಲನ್ನ ಯೂಸ್ ಮಾಡಿದ್ರೆ, ಓಕೆ, ಯಾವ ಟ್ರಿಗ್ನೋಮೆಟ್ರಿಕ್ ನ ರೇಷಿಯೋ ನಾವು ಯೂಸ್ ಮಾಡಿದ್ರೆ ಎಕ್ಸೆಲ್ ವ್ಯಾಲ್ಯೂ ಸಿಗುತ್ತೆ. ಇಸ್ ಇಟ್ ಅ ಸೈನ್ perpendicular by hypotenuse, or else is it a cos perpendicular by base, or is it a tan that is a perpendicular by base? ಯಾವ್ದು ಬರೀತೀರಾ? ಸೈನ್ ಆದ್ರೆ perpendicular by hypotenuse, and cos ಆದ್ರೆ perpendicular by base, ಸಾರಿ base by hypotenuse, and tan ಆದ್ರೆ that is a perpendicular by base. ಯಾವ್ದನ್ನ ಬರೀತೀರಾ? ಯಾವುದು? cos phi r by z. ಇಲ್ಲಿ r ವ್ಯಾಲ್ಯೂ ಇಲ್ಲ, ಬೇಸ್ ವ್ಯಾಲ್ಯೂ ಇಲ್ಲ. You can concentrate, ಇಲ್ಲಿ r ವ್ಯಾಲ್ಯೂ ಕೊಟ್ಟಿಲ್ಲ. You have to calculate excel and you have a z value. ಯಾವ್ದನ್ನ ಯೂಸ್ ಮಾಡ್ತೀರಾ? ವೆರಿ ಗುಡ್, ಸೈನ್ ವ್ಯಾಲ್ಯೂ. ಓಕೆ, ಸೊ ಫ್ರಮ್ ಗ್ರಾಫ್, ಓಕೆ, ಸೊ ಫ್ರಮ್ ಗ್ರಾಫ್, ಓಕೆ, ಸೊ ಫ್ರಮ್ ಗ್ರಾಫ್, ಓಕೆ, ಸೊ ಫ್ರಮ್ ಗ್ರಾಫ್, ಓಕೆ, ಸೊ ದಟ್ ಈಸ್ ದ ಸೈನ್ ಫೈ. ಓಕೆ, ಸೊ ದಟ್ ಈಸ್ ಸೈನ್ ಫೈ. ಸೊ ದಟ್ ಈಸ್ ಪರ್ಪೆಂಡಿಕ್ಯುಲರ್ ಬೈ ಹೈಪೋಟೆನಸ್. ಪರ್ಪೆಂಡಿಕ್ಯುಲರ್ ಏನಿದೆ ಸರ್? ಇಟ್ ಇಸ್ ಎಕ್ಸೆಲ್, ಅಂಡ್ ಹೈಪೋಟೆನಸ್ ಏನಿದೆ ದಟ್ ಈಸ್ z. ಅಂಡ್ ಇಲ್ಲಿ ನಾನು ಬರೀತೀನಿ ಸರ್, ಇಟ್ ಇಸ್ ದ ಸೈನ್ ಪೈ ಬೈ 3. So that is equals to XL, and Z value that is a 100. Okay, sir. Sin pi by 3 ಅಂದ್ರೆ ಎಷ್ಟು? Sir, it is a sin 60. What is the value of a sin 60? Sir, it is the root 3 by 2. Correct? Yes, sir. And this is XL divided by 100. Right? So ನೀವು ನೋಡಬಹುದು ಈ 2 ones and 2 5s 50 ಆಗುತ್ತೆ. So XL value ಎಷ್ಟಾಗುತ್ತೆ? Sir, it is a 50 root 3 ohms. Okay, so 50 root 3 ohms. Okay, sir. ಇವಾಗ again coming back to a value that is L value. XL value ಸಿಗ್ತಲ್ಲ. Now equation 1 becomes L that is equals to, okay, so that is the 50 root 3, so divided by the 2 into 3.14 into 50. 15 ತಾನೇ ಕೊಟ್ಟಿರೋದು? Yes, 15 ಕೊಟ್ಟಿರೋದು. Okay, yes sir. ಎಷ್ಟಾಗಿದೆ ನೋಡಿ? So 50 get cancel. Okay, and this 1 by root 3 ಏನ್ ಬರೀತೀವೋ sir? It is 1.73. so divided by 6.28 ಆಗುತ್ತೆ. Okay, so 3.14 into so that is 2, 6.28. okay, so that is 6.28 ಆಗುತ್ತೆ. 7 ನಾವು ಕೊಡ್ಕೊಂಡ್ರೆ 1.73 divided by 6.28. okay, so that is 6.28. ಎಷ್ಟಾಗುತ್ತೆ ಸರ್? it is 0.27. okay, so L value 0.2754. okay, so 0.2754 Henry. okay, so that is Henry. ಅಥವಾ L is equals to 123. okay, so 275.4 milli Henry ಅಂತಾನು ಬರಿಬಹುದು. okay, so ಈ ಎರಡರಲ್ಲಿ ಯಾವ್ದಾದ್ರೂ ಬರಿಬಹುದು. getting a point? are you clear with this questions and solutions? okay, so ಇಲ್ಲಿ ನೋಡಬಹುದು ಫಸ್ಟ್ ಒನ್ Henry. okay, and ಇಲ್ಲೂ ಸಹಿತ ನಮಗೆ Z ವ್ಯಾಲ್ಯೂ ಕೇಳಿದರೆ and ಕರೆಂಟ್ ವ್ಯಾಲ್ಯೂ ಕೇಳಿದ್ದಾರೆ. ರೈಟ್, ಸೊ ಡು ಯು ಹ್ಯಾವ್ ಎನಿ ಕ್ವೆಶನ್ಸ್? ಇಲ್ಲಿವರೆಗೆ ಕ್ಲಿಯರ್ ಆಗಿದ್ರೆ ಒಂದ್ಸತಿ ನಮಗೆ ಎಮೋಜಿ ಬಂದ್ಬಿಡಿ. Yes, come on. ದಿವ್ಯಾ ಅದನ್ನ ಪ್ರಾಕ್ಟೀಸ್ ಮಾಡಿ, ದಟ್ ಇಸ್ ಮೋರ್ ದೆನ್ ಎನಫ್. ದಿವ್ಯಾ ನೀವೇನ್ ಹೇಳ್ತಿದ್ರಲ್ಲ ಅದನ್ನ ಪ್ರಾಕ್ಟೀಸ್ ಮಾಡಿ, ದಟ್ ಇಸ್ ಮೋರ್ ದೆನ್ ಎನಫ್. ಎಸ್, ಓಕೆ, ನೌ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇನ್ನೊಂದು ಡಿಫರೆಂಟ್ ಟೈಪ್ ಆಫ್ ಕ್ವಶನ್ಸ್ ಮಾಡೋಣ. ಓಕೆ, ಸೊ ಇನ್ನೊಂದು ಕ್ವಶನ್ ಇದೆ ನೋಡಿ. ಎ ಪ್ಯೂರ್ ಇಂಡಕ್ಟರ್ ಆಫ್ 25 milli Henry is connected to a source of 220 volt. Find inductive reactance and RMS current in the circuit if frequency of the source is 50 hertz. Again, okay, so again ಏನ್ ಮಾಡ್ಬೇಕು ನಾವು ಇವಾಗ? ಸೊ ಡೇಟಾನ ಬರ್ಕೊಳ್ಳಿ. okay, so data. okay, so what is that? data. okay, so that is data. ಸೊ ಬರ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಸರ್ ಪ್ಯೂರ್ ಇಂಡಕ್ಟರ್ ಎಷ್ಟಿದೆ ಸರ್? ಇಟ್ ಇಸ್ 25 milli Henry. okay, yes sir, and connected to a source ಏನದು? VRMS, that is 220 volt. and next to find the inductive reactance. okay, so inductive reactance ಅಂದ್ರೆ omega L, sorry, XL. okay, so this is XL ಅಂತ ಬರೀತೀನಿ. and the next one ಯಾವುದು? RMS current. okay, so IRMS. okay, so I value ನ ಫೈಂಡ್ ಮಾಡಬೇಕು. and the next one ಏನು? frequency ಕೊಟ್ಟಿದ್ದಾರೆ. ಏನು ಸರ್ frequency? that is equals to sir it is a 50 hertz ಅಂತ ಕೊಟ್ಟಿದ್ದಾರೆ. okay, so 50 hertz. okay, ಇಲ್ಲಿ ನಮ್ಗೆ ಬೇಕಾಗಿರೋದು ಎರಡು ಕ್ವಶನ್ ಬೇಕಿದೆ. ಫಸ್ಟ್ ಒನ್ ಯಾವುದು? ಇಂಡಕ್ಟಿವ್ ರಿಯಾಕ್ಟನ್ಸ್. okay, so for inductive reactance ಏನ್ ಮಾಡ್ತೀರಾ ಸರ್? ಇಂಡಕ್ಟಿವ್ ರಿಯಾಕ್ಟನ್ಸ್. ಸೊ ಇಂಡಕ್ಟಿವ್ ರಿಯಾಕ್ಟನ್ಸ್ ಏನ್ ಬರೀತಾರೆ? ಈ ತರ ಹೆಡ್ಡಿಂಗ್ ಬರಿಬೇಕು, ಇಲ್ಲ ಅಂದ್ರೆ ಮಾರ್ಕ್ಸ್ ಕೊಡಲ್ಲ. ಓಕೆ, ಸೊ ಹೆಡ್ಡಿಂಗ್ ಬರೀಲೇಬೇಕು.
ನೀವೇನ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತೇಳಿ ಏನೋ ಕರೆಕ್ಷನ್ ಮಾಡ್ತಾರಲ್ಲ ಅವ್ರಿಗೆ ಗೊತ್ತಾಗ್ಬೇಕು. ಬರೀ ಫಾರ್ಮುಲಾ ಹಾಕದೆ ಸಬ್ಸ್ಟಿಟ್ಯೂಟ್ ಮಾಡದೆ ಆನ್ಸರ್ ಬಂತು ಆ ತರ ಅಲ್ಲ. ನೀವೇನ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತೇಳಿ ಚೆಕ್ ಮಾಡ್ತಾರಲ್ಲ ಅವ್ರಿಗೆ ಗೊತ್ತಾಗ್ಬೇಕು, ಆ ತರ ಬರೀಬೇಕು. ಓಕೆನಾ? ರೈಟ್ ಸರ್. ಇಂಡಕ್ಟಿವ್ ರಿಯಾಕ್ಟನ್ಸ್ ದಟ್ ಈಸ್ ಈಕ್ವಲ್ಸ್ ಟು ಎಕ್ಸೆಲ್ ಸೊ ಒಮೆಗಾ ಇಂಟು ಎಲ್, ಅಥವಾ ದಟ್ ಈಸ್ 2 pi f into L. Okay sir. Sir, it is XL that is equals to 2 into 3.14 into F value ಎಷ್ಟಿದೆ sir? It is a 50 into L value ಎಷ್ಟಿದೆ sir? It is a 25 milli ಅಂದ್ರೆ ಎಷ್ಟಾಗುತ್ತೆ? 10 power minus 3. ಯಾವಾಗಲೂ SI ಯೂನಿಟ್ ಅಲ್ಲೇ ಬರೀಬೇಕು. ಓಕೆನಾ? ಸೊ XL that is equals to, okay, so XL that is equals to so 2 into 3.14 into 50, 314 into 25 ಎಷ್ಟಾಗುತ್ತೆ? 78. ಓಕೆ, ಸೊ 50 78 50 into 10 power minus 3. ಇದನ್ನ ಇಲ್ಲಿಗಾದ್ರೂ ಸ್ಟಾಪ್ ಮಾಡಿ, ನೋ ಪ್ರಾಬ್ಲಮ್. ಇಲ್ಲ ಸರ್ ನಾನು ಮಿಲಿ ಹೆನ್ರಿಗೆ ಕನ್ವರ್ಟ್ ಮಾಡ್ತಾನೆ, ದಟ್ ಈಸ್ ಫೈನ್. ಓಕೆ, ಸೊ 7.85 ಸೊ ಮಿಲಿ ಓಮ್. ಇದು ಹೆನ್ರಿ ಬರಲ್ಲ, ಓಮ್ ಬರುತ್ತೆ. ಓಕೆ, ಸೊ ಓಮ್. ಓಕೆ, ಸೊ ದಟ್ ಈಸ್ ಓಮ್. 7 ಎಷ್ಟು ಬರುತ್ತೆ? 7.85 ಓಮ್ಸ್ ಆಗುತ್ತೆ. 7.8 ಓಮ್ಸ್, 7.85 ಓಮ್ಸ್. ಯಾಕೆಂದ್ರೆ ಯು ಹ್ಯಾವ್ ಟು ರೈಟ್ ಇನ್ SI ಯೂನಿಟ್. ನೀವೇನಾದ್ರೂ SI ಯೂನಿಟ್ ಮಿಸ್ ಮಾಡಿದ್ರೆ ಹಾಫ್ ಮಾರ್ಕ್ಸ್ ಕಟ್ ಮಾಡ್ತಾರೆ. ಓಕೆ, ರೈಟ್. ಫೈನಲ್ ಎಕ್ಸ್ಪ್ರೆಷನ್ ಶುಡ್ ಬಿ ಇನ್ ಅ ಬಾಕ್ಸ್. ಓಕೆ, ಸೊ ಫೈನಲ್ ಎಕ್ಸ್ಪ್ರೆಷನ್ ಶುಡ್ ಬಿ ಇನ್ ಅ ಬಾಕ್ಸ್ ವಿತ್ ಅ ಪ್ರಾಪರ್ ಯೂನಿಟ್. ಅವಾಗ ಮಾತ್ರ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ, ಇಲ್ಲಾಂದ್ರೆ ಸಿಗಲ್ಲ. ಅದ್ರ ನೆಕ್ಸ್ಟ್ ಒನ್ ಕೇಳ್ತಿರೋದು ಕರೆಂಟ್ ಅಲ್ವಾ? ಎಸ್ ಸರ್. ಸೊ ಕರೆಂಟ್ ನ ಫೈಂಡ್ ಮಾಡ್ಬೇಕಂದ್ರೆ ನೀವೇನ್ ಮಾಡ್ತೀರಾ? ಸೊ ಕರೆಂಟ್ ಅಂತ ಹೆಡ್ಡಿಂಗ್ ಬರೀರಿ. ಓಕೆ, ಸೊ ಕರೆಂಟ್. ಓಕೆ, ಸೊ ಕರೆಂಟ್ ಇನ್ ದ ಸರ್ಕ್ಯೂಟ್. ಇವಾಗ ಕರೆಂಟ್ ಇನ್ ದ ಸರ್ಕ್ಯೂಟ್ ಮಾಡ್ಬೇಕಂದ್ರೆ, ಓಕೆ, ಸೊ ಕರೆಂಟ್ ಇನ್ ದ ಸರ್ಕ್ಯೂಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಸೊ ನೋಡಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ನಾರ್ಮಲ್ ಆಗಿ V is equals to I into Z ಮಾಡ್ತೀವಿ. ಓಕೆ, ಸೊ I into Z. ಇಲ್ಲಿ ಯಾವ್ದಿದೆ? ಇಲ್ಲಿ ಸರ್ ಇಟ್ ಇಸ್ ಅ ಪ್ಯೂರ್ ಇಂಡಕ್ಟರ್ ಇದೆ. ಓಕೆ, ಸೊ ಪ್ಯೂರ್ ಇಂಡಕ್ಟರ್ ಅಂತಂದ್ರೆ ನಿಮ್ಗೊಂದು ರಫ್ ಆಗಿ ಬರೀತೀನಿ ಇಲ್ಲಿ. Z is equals to ಸರ್ ಇಟ್ ಇಸ್ R square plus XL minus XC. ನಿಮಗೆ ಕನ್ಫ್ಯೂಷನ್ ಉಳಿಬಾರ್ದು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತದೆ, ಕೇಳಿಸ್ಕೊಳ್ಳಿ. ಸೊ ನಾನು ಡೈರೆಕ್ಟ್ ಆಗಿ ಏನೋ ಇದ್ರದ್ದು ವ್ಯಾಲ್ಯೂ XL ಅಂತ ಬರೆದ್ರೆ ಯು ವಿಲ್ ಗೆಟ್ ಎ ಕನ್ಫ್ಯೂಸ್. ಸೊ ಪ್ಯೂರ್ ಇಂಡಕ್ಟರ್ ಇಂದ ಸೊ R is equals to 0 ಮತ್ತೆ XC is equals to 0. ಮಿಕ್ಕಿದ್ದೇನು ಸರ್? Z is equals to XL ಮಾತ್ರ. ಓಕೆನಾ? ಎಸ್ ಸರ್. ಅಂಡ್ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ Z ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ XL. ನಮಗೆ ಬೇಕಾಗಿರೋದೇನು? ಕರೆಂಟ್. ಓಕೆ, IRMS. ಓಕೆ, ಸೊ IRMS ಅಥವಾ RMS ಕರೆಂಟ್. ಸರ್ ಇಟ್ ಇಸ್ V ಡಿವೈಡೆಡ್ ಬೈ XL. ಓಕೆ ಸರ್, V ವ್ಯಾಲ್ಯೂ ಎಷ್ಟಿದೆ ಸರ್? V ವ್ಯಾಲ್ಯೂ ದಟ್ ಇಸ್ 220 ವೋಲ್ಟ್. ಓಕೆ, ಸೊ ಡಿವೈಡೆಡ್ ಬೈ ಮಿಕ್ಕಿದ್ದು ಯಾವುದು? ಮಿಕ್ಕಿದ್ದು XL that is 7.85. Okay, so 7.85. So I is equals to, sir, it is the 220. Okay, so that is 220 divided by 7.85. Right? Yes, sir. Sir, it is the 28.02 ampere. Istu bardre saku. Okay, so final expression should be in a box. Okay, so final expression should be in a box with a proper unit. Clear? Yes, bega. Good morning. Namaskara ellargu. ನಮಸ್ತೆ. ಎಸ್, ಹಾ, ಕ್ಲಿಯರಾ? ಎಸ್, ಕ್ಲಿಯರ್ ಆಗಿದ್ರೆ ನಮ್ಮ ಒಂದು ಸಿಂಬಲ್ ಬಂದ್ಬಿಡ್ಲೆ ಬೇಗ. ಕಮಾನ್. ಎಸ್, ಎಲ್ಲಿ ಎಮೋಜಿ, ಎಲ್ಲಿ ಬ್ಯಾಂಕ್ ಬರಿಗಳು ಬರ್ತಾ ಇರಬೇಕು. ಓಕೆ, ಹಾ, ಡೆಸಿಮಲ್ ಆದ್ರೆ ಎಷ್ಟು ಡಿಜಿಟ್ ಬರಿಬೇಕು? 2 ಡಿಜಿಟ್ ಬರೀರಿ ಸಾಕು. ಓಕೆ, 2 ಡೆಸಿಮಲ್ ಪಾಯಿಂಟ್ ಬರೀರಿ. ಅದು ಆಕ್ಚುಲಿ ಇಫ್ ಇಟ್ ಇಸ್ ಸ್ಟಾರ್ಟಿಂಗ್ ಫ್ರಮ್ 0 ಅಲ್ವಾ? ಇಫ್ ಇಟ್ ಇಸ್ ಸ್ಟಾರ್ಟಿಂಗ್ ಫ್ರಮ್ 0, ನೋ ನೀಡ್ ಟು ರೈಟ್. ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಬರೆದು ಬಿಟ್ಟರು ಸಾಕು. You will get a full marks. Okay, right, very good. Now let's move on to the next question. Okay, so next question ನೋಡಿ, a sinusoidal voltage of a peak value. ಇಲ್ಲಿ ಕೊಟ್ಟಿರೋದು RMS ವ್ಯಾಲ್ಯೂ ಅಲ್ಲ, ಪೀಕ್ ವ್ಯಾಲ್ಯೂ. ದಯವಿಟ್ಟು ಇಲ್ಲಿ ಕಾನ್ಸಂಟ್ರೇಷನ್ ಮಾಡಿ. ಓಕೆ, ಸೊ RMS ವ್ಯಾಲ್ಯೂ ಕೊಟ್ಟಿಲ್ಲ, ಇನ್ಸ್ಟೆಡ್ ಆಫ್ ದಟ್ ಪೀಕ್ ವೋಲ್ಟೇಜ್ ನ ಕೊಟ್ಟಿದ್ದಾರೆ. ಅಂದ್ರೆ ದೇ ಆರ್ ಟಾಕಿಂಗ್ ಅಬೌಟ್ V ನಾಟ್, ನಾಟ್ RMS ಅಂಡ್ ಫ್ರೀಕ್ವೆನ್ಸಿ. ಓಕೆ, ಸೊ ಫಸ್ಟ್ ಡೇಟಾ ಬರ್ಕೋತೀನಿ. ಓಕೆ, ಸೊ ಡೇಟಾ ಬರ್ಕೊಂಡಾಗ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕಂತ. ಓಕೆ, right sir. And first ನೋಡಿ peak value that is V naught. Okay, so ಅಥವಾ V naught that is equals to the 283 volt. Okay, so 283 volt. And the frequency ಎಷ್ಟಿದೆ sir? It is a 50 hertz. Okay, so that is a 50 hertz. And apply to series LCR circuit in which R value ಎಷ್ಟಿದೆ sir? 3 ohms ಇದೆ. Okay, and L value ಎಷ್ಟಿದೆ sir? L value that is a 25.48 ಮಿಲಿ ಹೆನ್ರಿ. ಓಕೆ, ಸೊ ಅದು ಮಿಲಿ ಹೆನ್ರಿ ಅಂದ್ರೆ 10 power minus 3 ಹೆನ್ರಿ ಕನ್ವರ್ಟ್ ಮಾಡ್ಕೊಳ್ಬಹುದು. ಅಂಡ್ ಕೆಪಾಸಿಟೆನ್ಸ್ ಎಷ್ಟಿದೆ ಸರ್? ಇಟ್ ಇಸ್ 796 ಮೈಕ್ರೋ ಫ್ಯಾರಡ್ ಇದೆ. ಇದು 10 power minus 6 ನ ಮಾಡಬಹುದು. ಅಂಡ್ ಇಲ್ಲಿ ನಿಮಗೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ತೀನಿ ನೋಡಿ. ಇಟ್ ಈಸ್ ದ ಸ್ಟಾರ್ ಕ್ವಶನ್ ಅಂತ ಹೇಳ್ತೀನಿ. ಓಕೆನಾ? ಸೊ ಇಟ್ ಈಸ್ ದ ಸ್ಟಾರ್ ಕ್ವಶನ್, ಯು ಶುಡ್ ನಾಟ್ ಮಿಸ್. ಯಾವ್ದಾದ್ರು ಕ್ವಶನ್ ಮಿಸ್ ಮಾಡಿ ಇದನ್ನ ಮಾತ್ರ ಮಿಸ್ ಮಾಡಕ್ ಹೋಗ್ಬಿಡಿ.
ಓಕೆ, ಈ ಕ್ವಶನ್ ಮಾತ್ರ ಮಿಸ್ ಮಾಡಕ್ ಹೋಗ್ಬಿಡಿ. ಓಕೆನಾ, ರೈಟ್. ಸೊ ನೆಕ್ಸ್ಟ್ ಏನ್ ಕೇಳಿರೋದು ಕೆಪಾಸಿಟನ್ಸ್ ಐತಿ. ಇಲ್ಲಿ ಕೇಳಿರೋದೇನು ಸರ್, ಫಸ್ಟ್ ಒನ್. ಓಕೆ, ಸೊ ಫಸ್ಟ್ ಒನ್ ಅಂತ ಬರ್ಕೋತೀನಿ. Z is equals to question mark impedance of the circuit, and second one, okay, so A B C D ಕೊಟ್ಟಿದ್ದಾರೆ. Let me write A B C D only. So that is impedance question mark, and the second one ಏನ್ ಕೇಳಿರೋದು phase difference. Okay, so that is also question mark, and the next one voltage. Okay, phase difference between voltage across the source and current ಕೇಳಿರೋದು, and the next one ಏನ್ ಕೇಳಿರೋದು C power factor ಕೇಳಿದ್ದಾರೆ. Okay, so power factor ಅಂದ್ರೆ that is a cos phi. Okay, so cos phi is equals to question mark, and D ಏನ್ ಕೇಳಿರೋದು power dissipated. Okay, so average power, the average power dissipated. Okay, Z ವ್ಯಾಲ್ಯೂ ಬೇಕಂದ್ರೆ ಏನೇನ್ ಬೇಕು, R ವ್ಯಾಲ್ಯೂ ಬೇಕು, XL ವ್ಯಾಲ್ಯೂ ಬೇಕು, XC ವ್ಯಾಲ್ಯೂ ಬೇಕು, and ಇಲ್ಲಿ ನಿಮಗೆ R ವ್ಯಾಲ್ಯೂ ಗೊತ್ತಿದೆ. And for XL, okay, so for XL, okay, so for XL ಏನ್ ಬರೀತೀರಾ ಸರ್, ಇಟ್ ಇಸ್ ಒಮೆಗಾ ಎಲ್ ಅಥವಾ 2 pi f into L ಅಂತ ಬರೀತೀರಾ. ಅಂಡ್ ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂಸ್ ಏನ್ ಬರುತ್ತೆ ಸರ್, ಇಟ್ ಇಸ್ 2 into 3.14 into 50 into, and L ವ್ಯಾಲ್ಯೂ ಎಷ್ಟಾಗುತ್ತೆ, L ವ್ಯಾಲ್ಯೂ ದಟ್ ಇಸ್ 25.48 ಮಿಲಿ ಹೆನ್ರಿ ಇರೋದ್ರಿಂದ 10 power minus 3 ಅಂತ ಬರೀತೀನಿ. ಓಕೆ, ನಾನು ಹೇಳೋದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಓಕೆನಾ, ಎಸ್ ಸರ್. ಇವಾಗ ನೋಡಿ ಸರ್, ಇಟ್ ಇಸ್ 2 into 3.14 into 50 into ಎಷ್ಟಿದೆ ಅದು 25.48 ಎಷ್ಟಾಗುತ್ತೆ 8000. ಓಕೆ, ಸೊ ದಟ್ ಇಸ್ 8000. ಸೊ 0.72 into 10 power minus 3. ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟು ಬರುತ್ತೆ ಸರ್, ಇಟ್ ಇಸ್ XL ದಟ್ ಇಸ್ ಈಕ್ವಲ್ಸ್ ಟು ಡೆಸಿಮಲ್ ಪ್ಲೇಸ್ ನ ರಿಮೂವ್ ಮಾಡಿ 1 2 3 8 ohms ಆಗುತ್ತೆ. ಓಕೆ, ಸೊ 8 ohms ಆಗುತ್ತೆ, ರೈಟಾ? ಎಸ್ ಸರ್, 8 ohm is the XL value. And the next one ನೋಡಿ XC value. Okay, so for XC, okay, so for XC, okay, so for XC ಏನ್ ಬರೀತೀರಾ 1 over. Okay, so that is ಏನಂತ ಬರೀತೀರಾ ಸರ್, it is 1 over omega into C ಅಥವಾ 1 over, that it is 2 pi f into C. Okay sir, so 1 divided by, sir, it is 2 into 3.14. Okay, so that is the frequency ಎಷ್ಟು ಕೊಟ್ಟಿದ್ರಪ್ಪ, frequency that is 50 into C value ಎಷ್ಟಿದೆ 796 into 10 power minus 6. Okay, yes sir, ಈ 10 power 6 ನ ಮೇಲ್ಗಡೆ ಕಳಿಸಿ. ಓಕೆ, ಸೊ XC that is equals to 10 power 6. ಓಕೆ, ಸೊ ಕೆಳಗಡೆ ಡಿವಿಷನ್ ನೋಡ್ಕೊಳ್ಳೋಣ. ಏನೇನಿದೆ ನೋಡಿ ಸರ್, 2 into 3.14 into 50. ಓಕೆನಾ? ಎಸ್ ಸರ್, 796. ಎಸ್, ಎಷ್ಟಿದೆ 24,9944. ಓಕೆ, ಸೊ 24,9944. ಓಕೆ, ಸೊ 24,9944 ಇದೆ. ಓಕೆ, ಸೊ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟು ಬರುತ್ತೆ, 1 divided by 24,9944 ಎಷ್ಟಾಗುತ್ತೆ ಸರ್, ಇಟ್ ಇಸ್ 4 into, okay, so that is 4 into 10 power minus 6. Okay, so 4 into 10 power minus 6, ಆಲ್ರೆಡಿ 10 power plus 6 ಇದೆ. ಸೊ ಕ್ಯಾನ್ಸಲ್ ಆಗಿ ಎಷ್ಟಾಗುತ್ತೆ, XC ವ್ಯಾಲ್ಯೂ ದಟ್ ಇಸ್ 4 ohm ಆಗುತ್ತೆ. ಓಕೆ, ಎಸ್ ಸರ್, XC ಮತ್ತೆ XL ವ್ಯಾಲ್ಯೂ ಸಿಕ್ತು. ಓಕೆ, XC ಯಾವ್ದು XL ಮತ್ತೆ XC ಸೇಮ್ ಇದೆ. ಓಕೆನಾ, ರೈಟ್? ಸೇಮ್ ಇಲ್ಲ, XL ಮೈನಸ್ XL 8 ohms ಇದೆ, ಅಂಡ್ XC ದಟ್ ಇಸ್ 4 ohms ಇದೆ. We got the values of R value ಇದೆ, XL value ಇದೆ, and XC value ಇದೆ. Yo, very first question ಏನು, impedance. Okay, so first question ಏನು, okay, so very first question impedance. Okay, so that is impedance. Okay, so that is impedance. Okay, so that is impedance, that is equals to Z. Okay ನಾ? Yes sir, impedance value ಇದೆ. ಇವ್ ನೋಡಿ ಪ್ರಾಪರ್ ಆಗಿ ಫಾರ್ಮುಲಾ ಬರ್ಕೋಬೇಕು. ಓಕೆ, ಸೊ ಪ್ರಾಪರ್ ಆಗಿ ಫಾರ್ಮುಲಾ ಬರ್ಕೊಳ್ಬೇಕು. ಸೊ ದಟ್ ಇಸ್ R square plus XL minus XC whole square. Okay, so Z is equals to under square root R square. R square ಎಷ್ಟಿದೆಯಪ್ಪ, R ವ್ಯಾಲ್ಯೂ ಎಷ್ಟಿದೆ ಸರ್, R ವ್ಯಾಲ್ಯೂ 3 ಇದೆ. ಓಕೆ ಸರ್, 3. ಸೊ ದಟ್ ಇಸ್ 3 square plus XL ಎಷ್ಟು 8 ಬಂದಿತ್ತಾ, ಒಂದ್ಸತಿ ಕ್ರಾಸ್ ಚೆಕ್ ಮಾಡೋಣ. ಎಸ್, ದಟ್ ಇಸ್ 8. ಓಕೆ, ಸೊ 8 minus 4. ಓಕೆ, ಸೊ 4 whole square. ಓಕೆ, ಸೊ Z is equals to ನೋಡಿ 3 3 9. ಸೊ ಪ್ಲಸ್ X 8 minus 4 that is 8 ಸ್ಕ್ವೇರ್ ಎಷ್ಟಾಗುತ್ತೆ, ಸಾರಿ 4 ಸ್ಕ್ವೇರ್ ಎಷ್ಟಾಗುತ್ತೆ 16, and this becomes 25. Okay, so 25, and Z value becomes 5 ohms. Okay, so Z value impedance ಅಂತೂ ಗೊತ್ತಾಯ್ತು. ಓಕೆ ಸರ್, ಇಂಪಿಡೆನ್ಸ್ ವ್ಯಾಲ್ಯೂ ಗೊತ್ತಾಯ್ತು. ಅಂಡ್ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿರೋದು phi, that is the phase difference. Okay, so phase difference ಬಗ್ಗೆ ಹೋಗೋಣ. So that is the B, so phase difference. Okay, so that is a phase difference. So that is phase difference. Okay, so that is the phase difference. Okay, so that is the phi.
ಇದನ್ನ ಯಾವ ತರ ಬರಿಬಹುದು ನಾವು? ಡು ನೋ ದ ರಿಲೇಷನ್ ಫೇಸ್ ಡಿಫರೆನ್ಸ್ಗೆ? ಇಲ್ಲಿ ನೀವು ನೋಡ್ಬೋದು ಯಾವ್ದು ಡಾಮಿನೆಂಟ್ ಆಗ್ತಿದೆ. ಕ್ಯಾನ್ ಯು ಐಡೆಂಟಿಫೈ ವಿಚ್ ಒನ್ ಇಸ್ ಡಾಮಿನೇಟೆಡ್? ಇಸ್ ಇಟ್ ಅ ಇಂಡಕ್ಟರ್ ಡಾಮಿನೇಟಿವ್ ಆರ್ ಕೆಪಾಸಿಟರ್ ಡಾಮಿನೇಟಿವ್? ಯಾವ್ದಾಗಿರುತ್ತೆ ಹೇಳಿ ಹೇಳಿ ಬೇಗ ಬೇಗ. ಶೌರಿ, ನಾನು ಸ್ಟಾರ್ಟಿಂಗ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ ನೋಡಿ, ಯಾವ ಚಾಪ್ಟರ್ ಗಳನ್ನ ಮಿಸ್ ಮಾಡಬಾರ್ದು ಅಂತ. ಕೆಪಾಸಿಟಿವಾ ಇಂಡಕ್ಟಿವಾ? ರಘು ಇಲ್ಲಿ ನೋಡಿ, XL 8 ohms, XC is the 4 ohm. It is inductive dominant. ಯಾವಾಗ XL is greater than XC ಆಗಿರುತ್ತೆ, that indicates it is the inductive dominant. ಅದೇ XC is greater than XL ಆದಾಗ ಅದು ಕೆಪಾಸಿಟಿವ್ ಡಾಮಿನೆಂಟ್ ಆಗಿರುತ್ತೆ. ಓಕೆ, ಕೆಪಾಸಿಟರ್ ಡಾಮಿನೆಂಟ್ ಅಂದ್ರೂ ಕರಿಬಹುದು. ಓಕೆ ರೈಟ್ ಸರ್. ಇವಾಗ ನೋಡಿ ಇಂಡಕ್ಟಿವ್ ಡಾಮಿನೇಟ್ ಆಗಿರೋದ್ರಿಂದ I can write a tan phi. Okay, so tan phi that is equals to XL minus XC. ಅದೇ ಕೆಪಾಸಿಟರ್ ಡಾಮಿನೇಟ್ ಆಗಿದ್ರೆ XC minus XL ಅಂತ ಬರೀತೀವಿ. Okay, so divided by R. Okay na? Yes sir. So tan phi, okay, so that is the tan phi that is equals to XL, that is equals to 8 minus 4, so divided by 3. So that indicates 4 by 3. Okay, yes sir. ಈ 4 by 3 value ಏನು ಬರುತ್ತೆ sir? It is a 53.1 degree. Okay, so that indicates sir it is the tan phi, so that is equals to ಯಾವ ವ್ಯಾಲ್ಯೂ ಬರುತ್ತೆ sir? It is the tan of, so 50 ಎಷ್ಟಿದೆ ಅದು? 53.13. Okay, so that is the 53 point. Okay, ಎಲ್ಲ ಆಯ್ತದು. So 53.13 degrees. Okay, yes sir. ಈ tan phi equate ಮಾಡಿದ್ರೆ we are getting 53.13 degrees. Okay, so 53.13 degrees. Okay, so this is about a phase difference ಬಗ್ಗೆ ಆಯ್ತು. Okay, so this is about a phase difference. And next question ನೋಡಿ. Next question ಯಾವ್ದ್ರ ಬಗ್ಗೆ ಕೇಳಿರೋದು? ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ. Okay, so that is the power factor. Okay, so power factor ತಾನೆ, the power factor. Okay, so that is the C value, the power factor. Okay, so power factor. Okay, so that is the power factor. Okay, so power factor. So ನೋಡಿ, ಇಲ್ಲಿ ನಿಮಗೆ ಎರಡು ಫಾರ್ಮುಲಾ ಯೂಸ್ ಮಾಡಬಹುದು. ಓಕೆ, ಸೊ ಒಂದು ಡೈರೆಕ್ಟ್ ಆಗಿ. ಓಕೆ, ಸೊ ಇಲ್ಲಿ ಡೈರೆಕ್ಟ್ ಆಗಿ ಪವರ್ ಫ್ಯಾಕ್ಟರ್ ದಟ್ ಈಸ್ ಈಕ್ವಲ್ಸ್ ಟು cos phi. ಓಕೆ, ಸೊ cos phi ದಟ್ ಈಸ್ ಈಕ್ವಲ್ಸ್ ಟು, ಓಕೆ, ಸೊ cos phi ಎಷ್ಟಿದೆ ಇಲ್ಲಿ ಸರ್? 53.13 ಡಿಗ್ರೀಸ್. ಓಕೆ, ಸೊ ಇದನ್ನ ಯೂಸ್ ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ ಸರ್? cos phi. ಓಕೆ, ಸೊ cos phi ಪವರ್ ಫ್ಯಾಕ್ಟರ್ ಎಷ್ಟು ಬರುತ್ತೆ? 0.6. ಓಕೆ, ಸೊ 0.6 ವ್ಯಾಲ್ಯೂ ಬರುತ್ತೆ. ಸಪೋಸ್ ಇದು ವ್ಯಾಲ್ಯೂ ಗೊತ್ತಾಗಲ್ಲ ಸರ್ ನಮಗೆ, ಇದು ವ್ಯಾಲ್ಯೂ ಬರೆಯೋದು ಗೊತ್ತಾಗಲ್ಲ ಅಂತಂದ್ರೆ ಯು ಹ್ಯಾವ್ ಆಲ್ಟರ್ನೇಟ್ ಫಾರ್ಮುಲಾ. ಓಕೆ, ಸೊ cos phi ದಟ್ ಈಸ್ ಈಕ್ವಲ್ಸ್ ಟು ಪವರ್ ಫ್ಯಾಕ್ಟರ್ದು. ಇಲ್ಲಿ ನೋಡಿ, ಪವರ್ ಫ್ಯಾಕ್ಟರ್ ಅಂದ ತಕ್ಷಣ ಜಸ್ಟ್ ರಿಮೆಂಬರ್ ಏನೋ ಗ್ರಾಫ್, ಹಾರಿಜೆಂಟಲ್ ಇರೋದು ರೆಸಿಸ್ಟೆನ್ಸ್ ಅಂಡ್ ವರ್ಟಿಕಲ್ ಇರೋದು ದಟ್ ಈಸ್ XL ಮೈನಸ್ XC, ಅಂಡ್ ಈ ತರ ಸ್ಲೈಟ್ ಆಗಿರೋದು ದಟ್ ಈಸ್ Z ವ್ಯಾಲ್ಯೂ. ಇವಾಗ ನಿಮಗೆ ಕಾಸ್ ಬರ್ಬೇಕಂದ್ರೆ ದಟ್ ಈಸ್ ಅ ಬೇಸ್ ಬೈ ಹೈಪೋಟೆನ್ಸ್ ತಾನೆ. ಬೇಸ್ ಏನಿರುತ್ತೆ ದಟ್ ಈಸ್ R and hypotenuse that is equals to Z ಇರುತ್ತೆ. ಓಕೆ, yes sir. and Z ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ. ಓಕೆ, ಸೊ that is a cos phi. R ವ್ಯಾಲ್ಯೂ ಎಷ್ಟಿದೆ ಸರ್? It is a 3 ಅಲ್ವಾ? yes sir. R ವ್ಯಾಲ್ಯೂ that is a 3. ಓಕೆ ಸರ್, that is a 3. Z ವ್ಯಾಲ್ಯೂ ಎಷ್ಟಿದೆ? that is a 5. ಎಷ್ಟಾಗುತ್ತೆ ಸರ್? It is a cos phi. ಓಕೆ, ಸೊ that is a cos phi 5 30. ಓಕೆ, 0.6. ಓಕೆ, ಸೊ ನೋಡಿ, ಇದಾದ್ರೂ ಬರಿಬಹುದು, ಇದಾದ್ರೂ ಬರಿಬಹುದು. ಓಕೆ, ಅರೆ ಇದಾದ್ರೂ ಬರಿಬಹುದು ಅಥವಾ ಇದಾದ್ರೂ ಬರಿಬಹುದು. ನಿಮಗೆ ಯಾವ್ದು ಈಸಿ ಮೆಥಡ್ ಅನ್ಸುತ್ತೆ ಅದನ್ನ ಬರೀರಿ. ಅಂಡ್ ದ ನೆಕ್ಸ್ಟ್ ಒನ್ ಏನ್ ಕೇಳ್ತಿರೋದು? ದಟ್ ಈಸ್ ದ ಡಿ ಪಾಯಿಂಟ್. ಓಕೆ, ಸೊ ದಟ್ ಈಸ್ ದ ಡಿ ಪವರ್ ಡಿಸಿಪೇಟೆಡ್. ಓಕೆ, ಸೊ 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 ಪವರ್ ಡಿಸಿಪೇಟೆಡ್ ಏನಂತ ಬರೆಯುವುದಿಲ್ಲ? ಪವರ್ ಡಿಸಿಪೇಟೆಡ್ ದರ್ ಆರ್ ಟೂ ಫಾರ್ಮುಲಾಸ್. ಓಕೆ, ಸೊ ಪವರ್ ಡಿಸಿಪೇಟೆಡ್. ಓಕೆ, ಸೊ ಆವರೇಜ್ ಪವರ್ ಡಿಸಿಪೇಟೆಡ್. ಸೊ ವಿ ಆರ್ ಎ ಮೆಸ್ and IRMS into cos phi. This is one formula. ಇಲ್ಲಿ ನಮಗೆ VRMS IRMS ಇದೆನಾ ನೋಡಿ, ಪೀಕ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಸೊ ಪೀಕ್ ವ್ಯಾಲ್ಯೂಸ್ ಅಂದ್ರೆ ವಿ ನೋ ದಟ್ ಸರ್ VRMS, so that is equals to V0 divided by √2 and IRMS. okay, so IRMS that is nothing but I0 divided by √2. do you remember? ಕರೆಕ್ಟಾ? and ಇವಾಗ ನೋಡಿ, ಇವಾಗ ನಾನು ಪಿ ಆವರೇಜ್ ತಗೊಂಡ್ರೆ, ಓಕೆ, ಸೊ ಪಿ ಆವರೇಜ್, ಸೊ ದಟ್ ಈಸ್ ಈಕ್ವಲ್ಸ್ ಟು V0 ಅಂಡ್ I0. ಓಕೆ, ಸೊ V0 I0 √2 ಎಷ್ಟಾಗುತ್ತೆ ಸರ್? ಡಿವೈಡೆಡ್ ಬೈ 2 ಆಗುತ್ತೆ. ಓಕೆ, ಸೊ ದಿಸ್ ಇಸ್ cos phi, ರೈಟ್? ಎಸ್ ಸರ್. ಸೆಕೆಂಡ್ ಪಿ ಆವರೇಜ್, ಸ್ವಲ್ಪ ಇಲ್ಲಿ ಕಾನ್ಸಂಟ್ರೇಷನ್ ಮಾಡಿ, ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು ಈ ಸ್ಟೆಪ್ ಅಲ್ಲಿ, ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ. ಸೊ V0 ವ್ಯಾಲ್ಯೂ ಅಂತ ಗೊತ್ತು. ಓಕೆ ಸರ್, ಕೀಪ್ ಇಟ್ ಆಸ್ ಇಟ್ ಇಸ್. ಅಂಡ್ ವಾಟ್ ಅಬೌಟ್ ಐ ವ್ಯಾಲ್ಯೂ ಯಾವ ತರ ಬರೀಬಹುದು ಸರ್? ಇಟ್ ಇಸ್ V0 ಡಿವೈಡೆಡ್ ಬೈ Z ಅಂತ ಬರೀಬಹುದು. ಓಕೆ, ಸೊ ದಟ್ ಈಸ್ V0 divided by Z.
ಲೈಕ್ ಓಮ್ಸ್ ಲಾ ಬರೆದ್ರೆ ಏನ್ ಬರೀತಿದ್ರಿ ಸರ್ ಐ ಇಸ್ ನಥಿಂಗ್ ಬಟ್ ವಿ ಡಿವೈಡೆಡ್ ಬೈ ಆರ್ ಅಂತ ಬರೀತಿದ್ರಿ. ಬಟ್ ಇದು ಬರೀ ರೆಜಿಸ್ಟರ್ ಇಲ್ಲ, ಇನ್ಸ್ಟೆಡ್ ಆಫ್ ದಟ್ ಇಲ್ಲಿ ಟೋಟಲ್. ಓಕೆ, ಸೊ ಟೋಟಲ್ ರೆಸಿಸ್ಟೆನ್ಸ್ ದಟ್ ಇಸ್ Z. ಓಕೆ, ಸೊ ದಟ್ ಇಸ್ ದ ಕಾಸ್ ಫೈ, ರೈಟಾ? ಎಸ್ ಸರ್. ಇವಾಗ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಎಷ್ಟಿದೆ ಸರ್? ಇಟ್ ಇಸ್ 283 into 283 and cos phi ವ್ಯಾಲ್ಯೂ ಎಷ್ಟು ಬಂದಿದೆ ಸರ್? ಇಟ್ ಇಸ್ 0.6, ಕರೆಕ್ಟಾ? cos phi ವ್ಯಾಲ್ಯೂ and all divided by sir it is a 2 into 5. okay sir, and power, average power. okay, so average power ಎಷ್ಟಾಗುತ್ತೆ ನೋಡಿ ಒಂದ್ಸತಿ. 283 into 0.6, so divided by 2, so divided by 5 ಎಷ್ಟಾಗುತ್ತೆ? 48. okay, so 4805.34. okay, yes sir. So this is power, average power dissipated, that is watt. ಅಥವಾ ಇದನ್ನೇ so 4.805 the kilowatt ಅಂತಾನು ಬರಿಬಹುದು. okay, so that is a kilowatt. so this is the power dissipation. ಇದು ನಿಮಗೆ ಅದಕ್ಕೆ ಹೇಳಿದ್ದು ಇದನ್ನ ಸ್ಟಾರ್ ಹಾಕಿ ಬರ್ತಿರೋದು. ಯಾವುದೇ ಕ್ವಶನ್ ಮಿಸ್ ಮಾಡಿದ್ರು ಸಹಿತ ಈ ಕ್ವಶನ್ ಮಿಸ್ ಮಾಡಬೇಡಿ ಅಂತ. ಗಾಟ್ ಮೈ ಪಾಯಿಂಟ್? ಎಲ್ಲರಿಗೂ ಕ್ಲಿಯರ್ ಆಯ್ತಾ? ಸೊ ಕ್ಲಿಯರ್ ಆಗಿದ್ರು ಒಂದ್ಸತಿ ನಮಗೆ ಫೈರ್ ಎಮೋಜಿ ಬಂದ್ಬಿಡ್ಲಿ, ಬೇಗ ಬೇಗ ಬರ್ಲಿ. ಏ ಸೂಪರ್ ಕಂಡ್ರು, ತುಂಬಾ ಸ್ಟೂಡೆಂಟ್ಸ್ ಆನ್ಸರ್ ಮಾಡಿದ್ರಾ, ವೆರಿ ಗುಡ್, ಕೀಪ್ ಇಟ್ ಅಪ್. ಅನಿರುದ್ಧ್ ಸ್ಟಾರ್ಟಿಂಗ್ ಇಂದ ನೋಡಿ ಗೊತ್ತಾಗುತ್ತೆ ಯಾವ ಚಾಪ್ಟರ್ ಇಂದ 2 marks 3 marks ಅಂತ. ಓಕೆ, ಎಸ್ ಬರ್ಲಿ. ಎಲ್ಲಿ ಕಾಣಿಸ್ತಿಲ್ಲಲ್ಲ, ಮಲಗ್ಬಿಟ್ರ ಹಿಂಗೆ? ಹಾ, ವೆರಿ ಗುಡ್. Now let's move on to the next question. okay, so next question ನೋಡಿ. The question is a sinusoidal voltage of a peak value 285. again here they have given peak value. are you understanding? peak value ನ ಕೊಟ್ಟಿದ್ದಾರೆ. ಡನ್ ಸರ್. ನೆನ್ಪಿಟ್ಕೊಳ್ಳೋದು ಎಲ್ಲ ಪೀಕ್ ವ್ಯಾಲ್ಯೂಸ್ಗೆ ಅಪ್ಲೈ ಆಗುತ್ತಾ? ಎಸ್ ಆಗುತ್ತೆ. ಟು ಎ ಸೀರೀಸ್ LCR ಸರ್ಕ್ಯೂಟ್ ಇನ್ ವಿಚ್ R is equals to 5 ohm, L is equals to 28.5 millihenry and C is equals to 800 microfarad. Find resonant frequency. And second one, calculate the impedance. Next one, current and power dissipation at resonance. ಇದೆಲ್ಲ ನಾವು ಲಾಸ್ಟ್ ಕೇಸ್ ನಲ್ಲಿ ಇದೇ ಫೈಂಡ್ ಮಾಡಿದ್ವಿ. ಬಟ್ ವಾಟ್ ಇಸ್ ದ ಕೇಸ್, ವಾಟ್ ಇಸ್ ದ ಸಿನಾರಿಯೋ? ದರ್ ಇಸ್ ನೋ ರೆಸೊನೆಂಟ್ ಕಂಡೀಷನ್. ಬಟ್ ಇಲ್ಲಿ ರೆಸೊನೆಂಟ್ ಕಂಡೀಷನ್ ಇದೆ. ಅವಾಗ ಏನ್ ಮಾಡ್ತೀರಾ? ರೆಸೊನೆಂಟ್ ಕಂಡೀಷನ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಫಸ್ಟ್ ಡೇಟಾ ಬರ್ಕೋತೀನಿ. ಓಕೆ, ನಾನು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸರ್ ಡೇಟಾ, ಓಕೆ ಸರ್, ಡೇಟಾ ಬರ್ಕೊಂಡಾಗ ಏನೇನ್ ಕೊಟ್ಟಿರೋದು ಸರ್? ಪೀಕ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಷ್ಟು? 285 ವೋಲ್ಟ್. ಓಕೆ ಸರ್. ಅಂಡ್ ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಿರೋದು ಸರ್? ಇಟ್ ಇಸ್ ಅ 5 ಓಮ್. ಓಕೆ, ಅಂಡ್ ಇಂಡಕ್ಟೆನ್ಸ್ ಎಷ್ಟು ಕೊಟ್ಟಿರೋದು ಸರ್? ಇಟ್ ಇಸ್ 28.5 ಮಿಲಿ ಹೆನ್ರಿ ಕೊಟ್ಟಿದ್ದಾರೆ. ಓಕೆ, ಅಂಡ್ ಕೆಪಾಸಿಟರ್ ಎಷ್ಟು ಕೊಟ್ಟಿದ್ದಾರೆ ಸರ್? ಇಟ್ ಇಸ್ 800 ಮೈಕ್ರೋಫಾರಡ್. ಓಕೆ, ಅಂಡ್ ರೆಸೊನೆಂಟ್ ಫ್ರೀಕ್ವೆನ್ಸಿ. ಓಕೆ ಸರ್, ರೆಸೊನೆಂಟ್ ಫ್ರೀಕ್ವೆನ್ಸಿ FR ಅಂಡ್ ಕ್ಯಾಲ್ಕುಲೇಟ್ ಇಂಪಿಡೆನ್ಸ್. ಓಕೆ ಸರ್, ಇಂಪಿಡೆನ್ಸ್ ನ ಕ್ಯಾಲ್ಕುಲೇಟ್ ಮಾಡಕ್ ಹೇಳ್ತಿದ್ದಾರೆ. ಆಮೇಲೆ ಕರೆಂಟ್ ನ ಕ್ಯಾಲ್ಕುಲೇಟ್ ಮಾಡಕ್ ಹೇಳ್ತಾ ಇದ್ದಾರೆ. ಅಂಡ್ ದ ನೆಕ್ಸ್ಟ್ ಒನ್ ಪವರ್ ಡೆಸಿಪೇಷನ್ ಸಹಿತ ಕೇಳ್ತಾ ಇದ್ದಾರೆ. ಓಕೆ, ಸೊ ಆವರೇಜ್ ಪವರ್ ಜಸ್ಟ್ ಪವರ್ ಕೇಳಿರೋದು. ಓಕೆ, ಎಸ್, ಪವರ್ ಮಾತ್ರ ಕೇಳಿರೋದು. ಸೊ ಇಷ್ಟು 4 ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು. ಫಸ್ಟ್ ಆಫ್ ಆಲ್ ರೆಸೊನೆಂಟ್ ಕಂಡೀಷನ್ ಅಂದ್ರೆ ಏನು ಸರ್? ರೆಸೊನೆಂಟ್ ಕಂಡೀಷನ್ ಅಂದ್ರೆ XL ದಟ್ ಈಸ್ ಈಕ್ವಲ್ಸ್, ನಿಮಗೆ 5 ಕಂಡೀಷನ್ಸ್ ಇದೆ. ಓಕೆ, ಸೊ 5 ಕಂಡೀಷನ್ ಏನದು? ಸೊ 5 ಕಂಡೀಷನ್ ಅಂದಾಗ ಸೊ ಇಲ್ಲಿ XL ದಟ್ ಈಸ್ ಈಕ್ವಲ್ಸ್ ಟು XC. ಅಂಡ್ ನೆಕ್ಸ್ಟ್ ಒನ್ ಯಾವುದು? ಸೆಕೆಂಡ್ ಕಂಡೀಷನ್ ಸರ್ VL ದಟ್ ಈಸ್ ಈಕ್ವಲ್ಸ್ ಟು VC. ಓಕೆ, ಅಂಡ್ ನೆಕ್ಸ್ಟ್ ಕಂಡೀಷನ್ ಏನು ಸರ್? ಫೇಸ್ ಡಿಫರೆನ್ಸ್ ಇಸ್ 0 ಕಂಡೀಷನ್. ಓಕೆ, ಸೊ 0 ಡಿಗ್ರಿ, ಇದು 0 ಅಲ್ಲ, 0 ಡಿಗ್ರಿ. ಅಂಡ್ ದ ನೆಕ್ಸ್ಟ್ ಒನ್, ಫೋರ್ತ್ ಒನ್, ಓಕೆ ಸರ್, ಇಂಪಿಡೆನ್ಸ್ Z ಇಸ್ ಈಕ್ವಲ್ಸ್ ಟು R. ಯಾಕೆಂದ್ರೆ XL ಇಸ್ ಈಕ್ವಲ್ಸ್ ಟು XC ಆದ್ಮೇಲೆ ಆ ಬ್ರಾಕೆಟ್ ಅಲ್ಲಿ ಅಂಡರ್ ಸ್ಕ್ವೇರ್ ಇಟ್ Z ಇಸ್ ಈಕ್ವಲ್ಸ್ ಟು ಅಂಡರ್ ಸ್ಕ್ವೇರ್ ಇಟ್ R ಸ್ಕ್ವೇರ್ ಪ್ಲಸ್ XL ಮೈನಸ್ XC ಹೋಲ್ ಸ್ಕ್ವೇರ್ ಅಂತ ಬರುತ್ತಲ್ಲ. XL ಮೈನಸ್ XC ಏನಾಗುತ್ತೆ? 0 ಆಗುತ್ತೆ. ಆ ಸ್ಕ್ವೇರ್ ರೂಟ್ ಗಿಟ್ ಕ್ಯಾನ್ಸಲ್ ಆಗುತ್ತೆ. Z ಇಸ್ ಈಕ್ವಲ್ಸ್ ಟು R ಅಂತ ಆಗುತ್ತೆ. ಅಂಡ್ ದ ಫಿಫ್ತ್ ಕಂಡೀಷನ್ ಏನಪ್ಪಾ ಅಂದ್ರೆ I is equals to V divided by Z ಇರುತ್ತಲ್ಲ. ಸೊ ಇಲ್ಲಿ V divided by R ಅಂತ ಬರೆದ್ರೆ ಸಾಕು. ಸೊ ದೀಸ್ ಆರ್ ದ ಕಂಡೀಷನ್ ಫಾರ್ ರೆಸೊನೆನ್ಸ್. ಗಾಟ್ ಮೈ ಪಾಯಿಂಟ್? ಅಂದ್ರೆ ರೆಸೊನೆಂಟ್ ಕಂಡೀಷನ್ ಅಲ್ಲಿ LCR ಸರ್ಕ್ಯೂಟ್, ಓಕೆ, ಸೊ LCR ಸರ್ಕ್ಯೂಟ್ acts as resistive. ಓಕೆ, ಸೊ ಪ್ಯೂರ್ ರೆಸಿಸ್ಟಿವ್ ಸರ್ಕ್ಯೂಟ್ ಆಗಿ ಆಕ್ಟ್ ಆಗುತ್ತೆ. ಓಕೆ, ಸೊ ಪ್ಯೂರ್ ರೆಸಿಸ್ಟಿವ್ ಸರ್ಕ್ಯೂಟ್ ಆಗಿ ಆಕ್ಟ್ ಆಗುತ್ತೆ. ಓಕೆ, ಸೊ ಪ್ಯೂರ್ ರೆಸಿಸ್ಟಿವ್ ಸರ್ಕ್ಯೂಟ್ ಆಗಿ ಆಕ್ಟ್ ಆಗುತ್ತೆ. ಯು ಗಾಟ್ ಮೈ ಪಾಯಿಂಟ್? ಇಲ್ಲಿ ಇಂಪಿಡೆನ್ಸ್ ಇಸ್ ಮಿನಿಮಮ್ ಅಂಡ್ ಕರೆಂಟ್ ಇಸ್ ದ ಮ್ಯಾಕ್ಸಿಮಮ್. ಓಕೆ, ಇವಾಗ ಇದೆಲ್ಲ ನಿಮಗೆ ಕಂಡೀಷನ್ ಗೊತ್ತಾಯ್ತು. ಫಸ್ಟ್ ಕಂಡೀಷನ್ ಏನು? ರೆಸೊನೆಂಟ್ ಫ್ರೀಕ್ವೆನ್ಸಿ ಕೇಳಿರೋದು. ಓಕೆ, ಸೊ ಫಸ್ಟ್ ಒನ್ ಏನು ಸರ್? ರೆಸೊನೆಂಟ್ ಫ್ರೀಕ್ವೆನ್ಸಿ. ಓಕೆ, ಬರ್ಕೋಣ ಸರ್. ರೆಸೊನೆಂಟ್ ಫ್ರೀಕ್ವೆನ್ಸಿ. ಓಕೆ, ಸೊ ದಟ್ ಇಸ್ ರೆಸೊನೆಂಟ್ ಫ್ರೀಕ್ವೆನ್ಸಿ. ನೆನಪಿದೆನಾ ಫಾರ್ಮುಲಾಸು? ಸರ್ ರೆಸೊನೆಂಟ್ ಫ್ರೀಕ್ವೆನ್ಸಿ ದಟ್ ಇಸ್ FR. ಓಕೆ, ಸೊ ರೆಸೊನೆಂಟ್ ಫ್ರೀಕ್ವೆನ್ಸಿ ದಟ್ ಇಸ್ FR. ಎಷ್ಟು ಜನಕ್ಕೆ ನೆನಪಿದೆ ರೆಸೊನೆಂಟ್ ಫ್ರೀಕ್ವೆನ್ಸಿ? ಓಕೆ,
Sir, resonant frequency that is equals to 1 divided by, sir, it is a 2 pi under square root LC. Okay, so substituting the values, okay. Sir, it is a 2 pi under square root. L value is there. Sir, L that is a 28.5 into 10 power minus 3. Okay, so into C value. C value is the 800. Okay, so that is 800 into 10 power minus 6. Okay, sir. So resonant frequency that is equals to 1 divided by, sir, it is a 2 pi under square root. So 28, okay, so 28.5 into 800. Okay, so 28.5 into 800, that is nothing but, so 22,800. Okay, so into, so 10 power minus 9. Okay, yes, sir. Illon 0, ಎಗರಿಸ್ಬಿಡಿ. ಓಕೆ, ಇಲ್ಲೊಂದು 0, ಓಕೆ, 0 ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ? ಇದನ್ನ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡ್ತೀನಿ. ಸೊ 1 ಡಿವೈಡೆಡ್ ಬೈ 2 ಪೈ ಅಂಡರ್ ಸ್ಕ್ವೇರ್ ರೂಟ್. ಇಲ್ಲಿ 2280 ಮಾಡ್ಬೋದು. ಓಕೆ, ಸೊ 2280 ಮಾಡಿ, ಸೊ ಇದನ್ನೇನಂತ ಮಾಡ್ಬೋದು? 10 ಪವರ್ ಮೈನಸ್ 8 ಅಂತ ಮಾಡ್ಬೋದು. ಓಕೆ ಸರ್, ಇವಾಗ ರೆಸನೆಂಟ್ ಫ್ರೀಕ್ವೆನ್ಸಿ ದಟ್ ಈಸ್ ಈಕ್ವಲ್ಸ್ ಟು ದ 1 ಡಿವೈಡೆಡ್ ಬೈ, ನೋಡಿ 2280 ಅಂಡರ್ ಸ್ಕ್ವೇರ್ ರೂಟ್ ಅಂತ ಆಚೆ ತಗೊಂಡ್ರೆ ಎಷ್ಟಾಗುತ್ತೆ? ಸರ್, ಇಟ್ ಇಸ್ ದ 2 ಪೈ ಇಂಟು, so that is 47.74. okay, yes sir. So into 10 power minus 4. okay, so that is equals to 1 divided by, okay, so 1 divided by ಎಷ್ಟಾಗುತ್ತೆ ಇದು? ಸರ್, into 2 into 3.14. okay, so 2 approximately 300 ಅಂತ ಬರ್ಕೋಬೋದಾ? ಎಸ್ ಸರ್, 300 ಅಂತ ಬರ್ಕೊಳ್ಳಿ. ಓಕೆ ಸರ್, 10 ಪವರ್ ಮೈನಸ್ 4 ಅದನ್ನ ಮೇಲೆ ಶಿಫ್ಟ್ ಮಾಡೋಣ. ಓಕೆ, ಸೊ ಇದನ್ನ ಮೇಲೆ ಶಿಫ್ಟ್ ಮಾಡೋಣ. ಸೊ 1 divided by 300. okay, so 1 divided by 300. So it is 0.00333333 into 10 power plus 4. Okay na? Yes sir. Resonant frequency that is equals to ಎಷ್ಟಾಗುತ್ತೆ? 1 2 3 4. So 33.33 hertz ಆಗುತ್ತೆ. Okay. So 33.33 hertz. Clear? Yes, the first one is that clear? Okay na? Ha. 33. Yes, very good. Clear? Yes. ನೆಕ್ಸ್ಟ್ ಕ್ವಶನ್ ನೋಡಿ, ನೆಕ್ಸ್ಟ್ ಕ್ವಶನ್ ಯಾವುದು ಸರ್? ನೆಕ್ಸ್ಟ್ ಕ್ವಶನ್ ದೇ ಆರ್ ಆಸ್ಕಿಂಗ್ ಅಬೌಟ್ ಕ್ಯಾಲ್ಕುಲೇಟ್ ದ ಇಂಪಿಡೆನ್ಸ್. ಓಕೆ, ಸೊ ಇಂಪಿಡೆನ್ಸ್ ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತಾ ಇರೋದು. ಓಕೆ, ಸೊ ಇಂಪಿಡೆನ್ಸ್ ಇನ್ ರೆಸಿಸ್ಟಿವ್ ಸರ್ಕ್ಯೂಟ್. ಓಕೆ, ಸೊ ಇನ್ ರೆಸಿಸ್ಟಿವ್ ಸರ್ಕ್ಯೂಟ್. ಓಕೆ, ಸೊ ಇನ್ ರೆಸಿಸ್ಟಿವ್ ಸರ್ಕ್ಯೂಟ್ ಇಂಪಿಡೆನ್ಸ್. ಓಕೆ, ಸೊ ದಟ್ ಇಸ್ ಇಂಪಿಡೆನ್ಸ್ ದಟ್ ಈಸ್ ಈಕ್ವಲ್ಸ್ ಟು ಝೆಡ್. ಈ ಝೆಡ್ ವ್ಯಾಲ್ಯೂ ಏನಾಗುತ್ತೆ ನೋಡೋಣ. ನಿಮಗೆ ಝೆಡ್ ಇಸ್ ಈಕ್ವಲ್ ಸ್ಟಾರ್ ಅಂತ ಬರ್ತೀನಲ್ಲ, ಅದು ಹೇಗೆ ಬರುತ್ತೆ ಅಂತ ನೋಡೋಣ. ಇಂಪಿಡೆನ್ಸ್, so z is equals to the r square plus xl minus xc whole square. Okay na? Yes sir. So for a resonant condition, that is r square plus xl minus xl ಅಂತ ಬರಿಬಹುದು. ಯಾಕೆ? xl minus x is a common ಅಲ್ವಾ, ಈಕ್ವಲ್ ಆಗಿರುತ್ತೆ. ಯಾವ್ದ್ರಲ್ಲಿ? ರೆಸನೆಂಟ್ ಕಂಡೀಷನ್ ಅಲ್ಲಿ. ಏನಾಗುತ್ತೆ ಇದು? ಸರ್, ದಿಸ್ ಇಸ್ ಎಂಟೈರ್ ಥಿಂಗ್ ಇಸ್ 0. therefore z is equals to r. ಓಕೆ, ಸೊ r ವ್ಯಾಲ್ಯೂ ಎಷ್ಟಾಗುತ್ತೆ? ಸರ್, r ವ್ಯಾಲ್ಯೂ ಎಷ್ಟು ತಗೊಂಡಿದ್ರಾ? Sir, R value that is a 5. Okay, so R value that is a 5 ohm. Okay, so that is R value that is a 5 ohm. Done? Yes, sir. And the second, third question ಏನು ಕೇಳಿರೋದು? Third question current ನ ಕೇಳಿರೋದು. Okay, so current. Okay, so current. So current ನ ಕೇಳಿರೋದು. So current ನ ಕೇಳಿರೋದ್ರಿಂದ ನಾನು I ಅಂತ ಬರೀತೀನಿ, I naught. So P naught. Sorry, I naught ಅಂತ ಬರೀತಿದ್ದೀನಿ because they have given. Okay, so they have given peak values. ಅದಕ್ಕೆ ಸೊ ಪೀಕ್ ವ್ಯಾಲ್ಯೂ ಕೇಳಿರೋದ್ರಿಂದ ನಾನೇನ್ ಮಾಡ್ತೀನಿ ಸರ್, ಇದನ್ನ ನೀವು ಕನ್ವರ್ಟ್ ಮಾಡ್ಕೊಳ್ಬಹುದು. ಸರ್, ಇಟ್ ಇಸ್ ಐ ನಾಟ್. ಓಕೆ, ಸೊ ದಟ್ ಈಸ್ ಈಕ್ವಲ್ಸ್ ಟು ವಿ ಡಿವೈಡೆಡ್ ಬೈ ಝೆಡ್. ಓಕೆ, ಸೊ ವಿ ನಾಟ್ ಇಸ್ ಡಿವೈಡೆಡ್ ಬೈ ಝೆಡ್ ಅಂಡ್ 285 ಸೊ ಡಿವೈಡೆಡ್ ಬೈ 5. ಓಕೆ, ಸೊ ಐ ನಾಟ್ ದಟ್ ಈಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ? ಐ ನಾಟ್ ದಟ್ ಈಸ್ 285 ಡಿವೈಡೆಡ್ ಬೈ 5. ಸೊ ದಟ್ ಈಸ್ 57. ಕರೆಕ್ಟಾ? ಹಾ, 285 57 ಆಗುತ್ತೆ. ಓಕೆ, ಸೊ ದಿಸ್ ಇಸ್ 57 ಆಂಪಿಯರ್. ಓಕೆ, ಸೊ 57 ಆಂಪಿಯರ್. ವಾಟ್ ಇಫ್ ದೇ ಆಸ್ಕ್ IRMS? ಸರ್, ಇಲ್ಲಿ ಫೈಂಡ್ ಮಾಡಿರೋದು ನಾವು ಐ ನಾಟ್ ಅಲ್ವಾ? ವಾಟ್ ಇಫ್ ದೇ ಆಸ್ಕ್? ಓಕೆ, ವಾಟ್ ಇಫ್ ದೇ ಆಸ್ಕ್ IRMS ಕೇಳಿದ್ರೆ ಏನಿಲ್ಲ. ಓಕೆ, ಸೊ IRMS ರಿಲೇಷನ್ ಗೊತ್ತಿರಲ್ಲ. ಓಕೆ, IRMS ರಿಲೇಷನ್ ಗೊತ್ತಿದೆ ಆಲ್ರೆಡಿ ನಿಮಗೆ. ಸೊ IRMS ದಟ್ ಈಸ್ ಈಕ್ವಲ್ಸ್ ಟು ಐ ನಾಟ್ ಸರ್ ಡಿವೈಡೆಡ್ ಬೈ ರೂಟ್ 2. ಓಕೆ, ಸೊ ದಟ್ ಈಸ್ ಈಕ್ವಲ್ಸ್ ಟು ಐ ನಾಟ್ ವ್ಯಾಲ್ಯೂ ಎಷ್ಟಿದೆ? ಸರ್, ಇಟ್ ಇಸ್ 57 ಸರ್ ಡಿವೈಡೆಡ್ ಬೈ ರೂಟ್ 2. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್, ಓಕೆ, ರೂಟ್ 2 ಅಂದ್ರೆ 0.7 ಏನೋ ಬರುತ್ತೆ. ಓಕೆ, ರೂಟ್ 2. Okay, 1.414 1 divided by 1.414 0.7 and something ಬರುತ್ತೆ into 57 ಎಷ್ಟಾಗುತ್ತೆ? ಅದು 40 ಆಗುತ್ತೆ. Okay, so that is
IRMS. Okay, so IRMS, that is the 40.31 ampere. Okay, so 40.31 ampere. Okay, so this is IRMS. Idu peak value of current, and this is RMS value of current. And the third and the last one, ಏನ್ ಕೇಳಿರೋದು ನೋಡೋಣ. Power dissipated. Okay, so power dissipated. Okay, so power dissipated. Okay, so that is the power dissipated. Okay, so power dissipated. Right. So what are the formulas? Sir, there are two formulas. Okay, so one, the power dissipated. Okay, so power dissipated, that is equals to VRMS IRMS into cos phi. Right? Yes, sir. And P, that is equals to ಇನ್ನೊಂದಿದೆ ಸರ್, ಇಟ್ ಇಸ್ V ನಾಟ್ ಇಂಟು I ನಾಟ್ ಡಿವೈಡೆಡ್ ಬೈ 2 ಇಂಟು ಕಾಸ್ ಫೈ ಆಗಿರುತ್ತೆ. ಓಕೆ, ಈ ಎರಡರಲ್ಲಿ ಯಾವ್ದಾದ್ರು ಯೂಸ್ ಮಾಡ್ಬೋದು. ಓಕೆ, ಸೊ ಯಾವ್ದಾದ್ರು ಒಂದು ಯೂಸ್ ಮಾಡ್ಬೋದು, ಇದಾದ್ರೂ ಯೂಸ್ ಮಾಡಿ, ಇದಾದ್ರೂ ಯೂಸ್ ಮಾಡಿ, ಇಟ್ ಇಸ್ ಅಪ್ ಟು ಯು. ಅಂಡ್ ನನಗೆ ಐ ವಿಲ್ ಬಿ ಯೂಸಿಂಗ್ ದಿಸ್ ಒನ್ ಬಿಕಾಸ್ ಆಲ್ರೆಡಿ ನಮಗೆ ಪೀಕ್ ವ್ಯಾಲ್ಯೂ ಇದೆ. ಸರ್, ಪೀಕ್ ವ್ಯಾಲ್ಯೂ ಆಫ್ ವೋಲ್ಟೇಜ್ ದಟ್ ಇಸ್ 285, ಪೀಕ್ ವ್ಯಾಲ್ಯೂ ಆಫ್ ಕರೆಂಟ್ ದಟ್ ಇಸ್ 57, so all divided by 2 into cos phi. Phase difference is 2, sir, it is 0 degree. ಯಾಕೆ? Because it is resonant condition. Resonant circuit ಏನಾಗಿ ಆಕ್ಟ್ ಆಗುತ್ತೆ, ಪ್ಯೂರ್ ರೆಸಿಸ್ಟಿವ್ ಆಗಿ ಆಕ್ಟ್ ಆಗುತ್ತೆ. ಓಕೆನಾ? ರೈಟ್ ಸರ್. ಸೊ ಎಷ್ಟಾಗುತ್ತೆ ಸರ್? P is equals to 285 into 57. Okay, so divided by 2. So that is 81. Okay, so 8122.5. Okay, so watt ಆಗುತ್ತೆ. Okay, so this is cos 0 is equals to 1 ಆಗುತ್ತೆ. Okay, ಸೊ ಫೈನಲ್ ಆಗಿ ಈ ತರನು ಬರೀಬಹುದು 8.122 ಸೊ ಕಿಲೋ ವಾಟ್ ಅಂತ ಬರೀಬಹುದು. ನಿಮಗೆ ಯಾವುದು ಈಸಿ ಅನ್ಸುತ್ತೆ ಅದನ್ನ ಬರೀರಿ, ಬಟ್ ನನ್ನ ಸಜೆಷನ್ ಅಂದ್ರೆ ಯಾವಾಗ್ಲೂ SI ಯೂನಿಟ್ ಅಲ್ಲಿ ಬರೆಯಕ್ಕೆ ಟ್ರೈ ಮಾಡಿ. ಕ್ಲಿಯರಾ? ದಟ್ ಇಸ್ 8.122 ಕಿಲೋ ವ್ಯಾಟ್ ಅಥವಾ 8122 ಕಿಲೋ ವ್ಯಾಟ್ ಆಗುತ್ತೆ. ಓಕೆ, ಕ್ಲಿಯರಾ? ಡನ್. 285 into 57, so 16,245 ಆಯ್ತು, ಡಿವೈಡೆಡ್ ಬೈ 2, so that is 8122 ಆಗುತ್ತೆ. ಓಕೆ, 8122. is it a clear for everybody? Done? Yes sir. How are you feeling? So ನಮಗೆ 5 ಮಾರ್ಕ್ಸ್ ಕೈಯಲ್ಲಿದೆ. ಓಕೆ, ನಿಮಗೆ ಪ್ರಾಸೆಸ್ ಗೊತ್ತಾಯ್ತಲ್ಲ ಹೇಗೆ ಕ್ಯಾಲ್ಕುಲೇಟ್ ಮಾಡೋದನ್ನು. AC ಆಲ್ಟರ್ನೇಟಿಂಗ್ ಕರೆಂಟ್ ಅಲ್ಲಿ ಏನಾದರೂ ಡೌಟ್ ಇದೆನಾ? ಯು ಪ್ಲೀಸ್ ಲೆಟ್ ಮೀ ನೋ. ಏನಾದರೂ ಡೌಟ್ ಇದೆನಾ? ಎಸ್, ಬೇಗ ಬೇಗ. ಎಸ್ ಎಸ್, ಆಗುತ್ತೆ. ನಾನು ಅದೇ ಹೇಳಿದ್ದೆ, ಎರಡು, ಇದಾದ್ರೂ ಯೂಸ್ ಮಾಡಿ, ಇದಾದ್ರೂ ಯೂಸ್ ಮಾಡಿ ಅಂತ. ಓಕೆ, ಡನ್. ವೆರಿ ಗುಡ್ ರಘು ಅಂಡ್ ಬಸವಂತ್. ಸರ್, ಡೈರೆಕ್ಟ್ ಫಾರ್ಮುಲಾ ಆನ್ಸರ್ 1624 ಹೆಂಗ್ ಬರುತ್ತೋ, ಇಲ್ಲಿ ಡಿವೈಡೆಡ್ ಬೈ 2 ಬರ್ಬೇಕಲ್ಲ. ಇಲ್ಲಿ VRMS ಇದೆ, VRMS ಗೆ ಕನ್ವರ್ಟ್ ಮಾಡ್ಬೇಕು. ಇಲ್ಲಿ ಕೊಟ್ಟಿರೋದು ಪೀಕ್ ವ್ಯಾಲ್ಯೂ, ಇದು ಪೀಕ್ ವ್ಯಾಲ್ಯೂ ಕೊಟ್ಟಿರೋದು ಬಸವರಾಜ್. ಇಲ್ಲಿ ಪೀಕ್ ವ್ಯಾಲ್ಯೂ ದಟ್ ಇಸ್ V ನಾಟ್ ವ್ಯಾಲ್ಯೂ ಕೊಟ್ಟಿದ್ರು. VRMS ಅಂದ್ರೆ ಏನಾಗುತ್ತೆ ಸರ್? VRMS ದಟ್ ಇಸ್ V ನಾಟ್ ಡಿವೈಡೆಡ್ ಬೈ √2, ದಟ್ ಇಸ್ ನಥಿಂಗ್ ಬಟ್ 0.7 ಇಂಟು 285 ಕನ್ವರ್ಟ್ ಮಾಡ್ಕೊಳ್ಬೇಕು. ಓಕೆ, ಸೊ ಎಷ್ಟಾಗುತ್ತೆ ಅದು 285 ಅಂತಂದ್ರೆ? ಸರ್, ಇಟ್ ಈಸ್ 285 ಇಂಟು 0.7 ಎಷ್ಟಾಗುತ್ತೆ? ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ 200 ಆಗುತ್ತೆ. ಓಕೆ, ಸೊ ಅಪ್ರಾಕ್ಸಿಮೇಟ್ಲಿ 200 ವೋಲ್ಟ್. ಇದನ್ನ ಯೂಸ್ ಮಾಡ್ಕೊಂಡು ಮಾಡಬೇಕು. ಕ್ಲಿಯರಾ? ಇವಾಗ ಇದನ್ನ ಯೂಸ್ ಮಾಡ್ಕೊಂಡು ಮಾಡಿದ್ರೆ 200 ಇಂಟು ಇದೆಷ್ಟು ಬಂತು? 40. ಓಕೆ, ಸೊ ದಿಸ್ ಇಸ್ 40.31 ನೋಡಿ, 8041 ಬರುತ್ತೆ. ಇಲ್ಲಿ ಸ್ವಲ್ಪ ನಮಗೆ ಅಲ್ಲಿ 0.5 ಬಿಟ್ಟಿದ್ವಲ್ಲ, ಅದಕ್ಕೆ ಕಮ್ಮಿ ಬರ್ತಾ ಇರೋದು. 8000 ಚಿಲ್ಡ್ರನ್ ಬರಬೇಕು. ಓಕೆ, ಸೊ 8000 ಚಿಲ್ಡ್ರನ್ ಬರಬೇಕು. ಓಕೆ, ಹಾ, ಇಷ್ಟೇ ಕಾನ್ಸೆಪ್ಟ್ ಸಾಕಾ? ಎಸ್, ಇಷ್ಟು ಓದಿ ಸಾಕು. ನಿಮಗೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಸಾಕು. ಓಕೆ, ಸೊ ನಮಗೆ 4 ಕ್ವಶನ್ಸ್ ಅಲ್ಲಿ ಒಂದು ಕ್ವಶನ್ ಅಂತೂ ಬಂತು. ಈ 4 ಕ್ವಶನ್ಸ್ ಅಲ್ಲಿ ಒಂದು ಕ್ವಶನ್ ಬಂತು, ಅಂಡ್ ಇನ್ನೊಂದು ಕ್ವಶನ್ಗೆ ಕಾನ್ಸಂಟ್ರೇಷನ್ ಮಾಡೋಣ. ರೆಡಿನಾ ಎಲ್ಲರೂ? ಆರ್ ಯು ಗೈಸ್ ರೆಡಿ? ನೇತ್ರ 3 ಮಾಡಲ್ ಕ್ವಶನ್ ಪೇಪರ್ ಮತ್ತೆ 2 ಪ್ರಿಪರೇಟರಿ ಕ್ವಶನ್ ಪೇಪರ್ ನ ಸ್ಟಡಿ ಮಾಡಿದ್ರೆ ಎಷ್ಟು ಮಾರ್ಕ್ಸ್ ಬರಬಹುದು ಸರ್? ಅಂದ್ರೆ 500 ಕ್ರಾಸ್ ಮಾಡಬಹುದಾ ಸರ್? ಪ್ಲೀಸ್ ಹೇಳಿ. ನನಗೆ ಬೇರೆ ಸಬ್ಜೆಕ್ಟ್ ಬಗ್ಗೆ ಗೊತ್ತಿಲ್ಲ, ನಮ್ಮ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತೀನಿ. ಓಕೆನಾ? ಐ ಹ್ಯಾವ್ ಆಲ್ರೆಡಿ ಮೇಡ್ ಒನ್ ವಿಡಿಯೋ. ಓಕೆ, ಸೊ ಐ ಹ್ಯಾವ್ ಆಲ್ರೆಡಿ ಮೇಡ್ ಒನ್ ವಿಡಿಯೋ, ಅಲ್ಲೇ ನಾನು ತೋರಿಸ್ತೀನಿ. ಓಕೆ, ಹಾ, ಇಲ್ಲಿ ಸ್ವಲ್ಪ ಕೆಳಗಡೆ ಬನ್ನಿ. ಓಕೆ, ಸೊ ಲೈವ್ ಅಲ್ಲಿ ಹೋಗ್ಬೇಕು. ಓಕೆ, ಸೊ PW ಕನ್ನಡ ಇದೆಯಲ್ಲ, ಸೊ PW ಕನ್ನಡ ಲೈವ್ ಕೆಳಗಡೆ ಬರ್ಬೇಕು. ಓಕೆ, ಸೊ ಕೆಳಗಡೆ ಬಂದ್ರೆ ಪ್ರಿಪರೇಟರಿ ಮುಗಿತಲ್ಲ ನಿಮ್ದು, ಆ ಟೈಮಲ್ಲಿ ಮಾಡಿದ್ದು. ಓಕೆ, ಸೊ ಪ್ರಿಪರೇಟರಿ ಮುಗಿದಾದ್ಮೇಲೆ ನಾನು ಮಾಡಿದ್ದೆ ಆ ವಿಡಿಯೋನ. ಯಾಕೆಂದ್ರೆ ತುಂಬಾ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರಿ ಈ ಕ್ವಶನ್, ಸರ್ ಮಾಡಲ್ ಕ್ವಶನ್ ಪೇಪರ್ ಓದಿದ್ರೆ ಸಾಕಾ, ಮಾಡಲ್ ಕ್ವಶನ್ ಪೇಪರ್ ಓದಿದ್ರೆ ಸಾಕಾ ಅಂತೇಳಿ.
ಅದಕ್ಕೆ ನಾನು ಒಂದು ವಿಡಿಯೋನ ಮಾಡ್ಬಿಟ್ಟಿದ್ದೀನಿ ಅದ್ರ ಮೇಲೆ. ಓಕೆ, ಏಪ್ಪ ಕೈ ನೋವು ಬಂತು ಮೇಲೆ ಅಂದು ಮತ್ತೊಂದ್ಸತಿ ಕೇಳ್ಬೇಡ್ರು ಆ ಕ್ವಶನ್ನ. ನನ್ನ ಕೈಯೇ ಮಾಡೆಲ್ ಪೇಪರ್ ಇಂದ ಸೆಕೆಂಡ್ PUC ಫೈನಲ್ ಎಕ್ಸಾಮ್ಗೆ ಕ್ವಶನ್ಸ್ ಬರುತ್ತಾ? ರಿಯಾಲಿಟಿ ಚೆಕ್ ಮಾಡಿದ್ದೀನಿ. ಓಕೆನಾ, ರಿಯಾಲಿಟಿ ಚೆಕ್ ಮಾಡಿದ್ದೀನಿ, ಒಂದ್ಸತಿ ನೋಡ್ಕೊಳ್ಳಿ. ಓಕೆ, ನಿಮ್ ಅಶೋಕ್ ಸರ್ ಕೈ ಬಿದ್ದೋದ್ರೆ ಮತ್ತೆ ನ್ಯೂಮರಿಕಲ್ಸ್ ಮಾಡಕ್ಕಾಗಲ್ಲೋ, ಸುಮ್ನೆ ಪದದ್ದು ವೇಸ್ಟ್ ಆಫ್ ಕ್ವಶನ್ಸ್ ನ ಕೇಳಿಬಿಡಿ. ಹೇಳಿ ಸಾಕಾಗಿದೆ. ಬಿ ರೆಗ್ಯುಲರ್, ನಿಮ್ಗೆ ಗೊತ್ತಾಗ್ಬಿಡತ್ತೆ. ಓಕೆ, ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ದ ನೆಕ್ಸ್ಟ್ ಕ್ವಶನ್, ಎಸ್ ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್. ನಾನು ನೋಡ್ಲಿಲ್ಲ, ಬೆಂಕಿ ಬಿರುಗಾಳಿ ಸಿಂಬಲ್ ನೋಡ್ಲಿಲ್ಲ. ಓಕೆ, ಸೊ ಬೆಂಕಿ ಬಿರುಗಾಳಿ ಸಿಂಬಲ್ ನೋಡ್ಲಿಲ್ಲ. ಬರ್ಲಿ ಇವಾಗ, ಕಮಾನ್ ಬೆಂಕಿ ಬಿರುಗಾಳಿ, ಕಮಾನ್. ಇದ್ಯಾವ್ದು? ಯಾದಗಿರಿ. ನಿಮ್ ಹೆಸರ? ಅದು ನಮ್ಮೂರ್ ಕಣ, ಯಾದಗಿರಿ. ಎಸ್, ಬರ್ಲಿ. ಹಾ, ಎಸ್, ಐಶ್ವರ್ಯ, ವಿಜಯ್ ಅಂಡ್ ಎಸ್ ಕ್ರಿಯೇಷನ್, ಜ್ಯೋತಿ, ಶ್ರೇಯಾ, ಫೈರ್. ಹಾ, ಹಿತಾ, ಬಸವರಾಜ್, ರಘು. ಹಾ, ನಮ್ಮ ಊರು ಸರ್, ನಮ್ಮೂರು ನಮ್ಮೂರ್ನು ಸಹ. ಓಕೆ, ನಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್. ಕರೆಕ್ಟಾಗಿ ಕಾನ್ಸಂಟ್ರೇಷನ್ ಮಾಡಿ. ಓಕೆ, ಕರೆಕ್ಟಾಗಿ ಕಾನ್ಸಂಟ್ರೇಷನ್ ಮಾಡಿ. ಡಬಲ್ ಕಾನ್ವೆಕ್ಸ್ ಲೆನ್ಸ್ ಇದೇ ಫಾರ್ಮೆಟ್ ಅಲ್ಲಿ ಬರುತ್ತೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಓಕೆ, ಸೊ ಇಲ್ಲಿ ನಾನು ಕಾನ್ಸೆಪ್ಟ್ ನ ಹೇಳ್ಕೊಡ್ತೀನಿ, ದಯವಿಟ್ಟು ಕಾನ್ಸಂಟ್ರೇಷನ್ ಮಾಡಿ. ಓಕೆ, ಎಸ್, ಓಕೆ, ಫೈನ್, ಹ್ಯಾಪಿ ಟು ನೋ ದಟ್. ಓಕೆ, ರೈಟ್. ನೋಡಿ, ಡಬಲ್ ಕಾನ್ವೆಕ್ಸ್ lenses are to be manufactured from a glass of refractive index 1.55 with both the faces of same radius of curvature. Find the radius of a curvature required if the focal length is to be 20 centimeter. Also find the new focal length of a lens if it is immersed in a water of refractive index 1.33 ಅಂತ ಕೇಳ್ತಾರದು. ಓಕೆನಾ, ರೈಟ್. ಸೊ ಇದಾದ್ಮೇಲೆ ಫಸ್ಟ್ ನಾನು ಏನ್ ಹೇಳಿದೆ ಸರ್, ಡೇಟಾ ಬರ್ಕೊಳ್ಬೇಕು. ಓಕೆ, ಸೊ ಡೇಟಾ ಬರ್ಕೊಳ್ಳಿ. ಸೊ ಡೇಟಾ ಬರ್ಕೊಳ್ಳೋದೇನು? ಡಬಲ್ ಕಾನ್ವೆಕ್ಸ್ ಲೆನ್ಸ್ ಅಂದ್ರೆ ಸೊ R1 that is equals to R2, so both are same, double convex. Okay, so double convex ಅಂದ್ರೆ radius will be same. And the next one, refractive index of lens. Okay, so lens ಅಂದ್ರೆ glass ಅನ್ನೋದು it is a lens ಅಲ್ವಾ. Okay, so ಇದು ಯಾವುದು? ಡಬಲ್ ಕಾನ್ವೆಕ್ಸ್ lenses, therefore mu L ಎಷ್ಟಿದೆ ಇದು? So it is a 1.55. Okay, so that is 1.55. And the next, faces of the same radius, ಇಲ್ಲಿ ಕೊಟ್ಟಿದೆ ನೋಡಿ, same radius of curvature. And second one ಕೇಳ್ತಿರೋದು, find the radius of curvature required. Okay, so radius of curvature ಬೇಕಾಗಿರೋದು ಕ್ವಶನ್ ಮಾರ್ಕ್. ಫೋಕಲ್ ಲೆಂತ್ ಎಷ್ಟು ಕೊಟ್ಟಿರೋದು? ಸೊ ಫೋಕಲ್ ಲೆಂತ್ ಯಾವುದಕ್ಕೆ? ಏರ್ ಇದ್ದಾಗ. ಓಕೆ, ಸೊ ಫೋಕಲ್ ಲೆಂತ್ ಕೊಟ್ಟಿದ್ದಾರೆ ಎಷ್ಟು? when it is an air medium. Okay, so when it is in air medium, that is a 20 centimeter. Okay, so focal length ಯಾವಾಗ ಎಷ್ಟು ಕೊಟ್ಟಿದ್ದಾರೆ? 20 centimeter. ಯಾವಾಗ ಅಂದ್ರೆ it is a kept in a air. ಯಾವುದು? ಈ ಗ್ಲಾಸ್ ನ kept in a air. And the next question ಕೇಳ್ತಾ ಇರೋದು new focal length. So new focal length ಎಷ್ಟು? when it is kept in a water. Okay, so kept in a water ಅಂತ ಕೇಳ್ತಾರದು. And refractive index of water ಎಷ್ಟು? Sir, refractive index of surrounding ಅಂತ ಕರಿತೀವಿ. So that is nothing but refractive index of water, that is 1.33. ಇಲ್ಲಿ ನಿಮಗೆ ಕ್ವಶನ್ ನ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಓಕೆನಾ, ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಸೊ ದಿಸ್ ಇಸ್ ಡಬಲ್ ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ. ಓಕೆನಾ, ಎಸ್ ಸರ್, ದಿಸ್ ಇಸ್ ಡಬಲ್ ಕಾನ್ವೆಕ್ಸ್ ಲೆನ್ಸ್. ಅಂಡ್ ಇದರದ್ದು ಫೋಕಲ್ ಲೆಂತ್ ಇವಾಗ ಸದ್ಯಕ್ಕೆ ಇದು ಏರ್ ಮೀಡಿಯಂ ಅಲ್ಲಿ ಇಟ್ಟಿದ್ದಾರೆ. ಓಕೆ, ಸೊ ಏರ್ ಮೀಡಿಯಂ ಅಲ್ಲಿ, ಸೊ ಇದು R1 ಆಗಿರುತ್ತೆ. ಓಕೆ, ಸೊ R1 ಇಸ್ ಅ ಪಾಸಿಟಿವ್ ಅಂಡ್ ಈ ಸೈಡ್ ಏನಾಗಿರುತ್ತೆ? R2 ಇಸ್ ಅ ನೆಗೆಟಿವ್ ಆಗಿರುತ್ತೆ. ಓಕೆ, ಸೊ R2 ಇಸ್ ಅ ನೆಗೆಟಿವ್. ಓಕೆ, ಅಂಡ್ ಇದರದ್ದು ಫೋಕಲ್ ಲೆಂತ್ F. ಓಕೆ, ಸೊ ದಿಸ್ ಇಸ್ ಫೋಕಲ್ ಲೆಂತ್ F. ಇಲ್ಲಿ ನಮಗೆ ಎರಡು ಕೇಸಸ್ ಕೊಟ್ಟಿದ್ದಾರೆ. ಒಂದು ದಟ್ ಈಸ್ ಏರ್ ಮೀಡಿಯಂ ಅಲ್ಲಿ, ಇವಾಗ ಸರೌಂಡಿಂಗ್ ಮೀಡಿಯಂ. ಓಕೆ, ಸೊ ಇವಾಗ ನೋಡಿ, ಇದು ಸರೌಂಡಿಂಗ್ ಮೀಡಿಯಂ ಅಂತ ಕರಿತೀವಿ. ಎಲ್ಲಿ ಇಟ್ಟಿದೀವಿ ಸರ್? ಏರ್ ಅಂದ್ರೆ ಎಷ್ಟು? ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಈಕ್ವಲ್ಸ್ ಟು 1. ಓಕೆ, ಸೊ ದಿಸ್ ಇಸ್ ಏರ್ ಮೀಡಿಯಂ. ಇಲ್ಲಿ ಏರ್ ರೈಟಾ? ಸೊ ಏರ್ ಮೀಡಿಯಂ ಇಟ್ಟಾಗ ಅಂಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಿದೆ ಸರ್? ಸಾರಿ, ಇದ್ರದ್ದು ಫೋಕಲ್ ಲೆಂತ್ ಎಷ್ಟಿದೆ ಇವಾಗ ಸರ್? ಫೋಕಲ್ ಲೆಂತ್ ಆಫ್ ದಿಸ್ ದಟ್ ಇಸ್ 20 centimeter. ಓಕೆ, ಸೊ ದಟ್ ಇಸ್ 20 centimeter. ಕ್ಲಿಯರಾ? ಎಸ್ ಸರ್. ಇವಾಗ ಸಬ್ಸ್ಟಿಟ್ಯೂಟ್ ದ ಫಾರ್ಮುಲಾ. ಓಕೆ, ಸೊ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಇಂದ. ಓಕೆ, ಸೊ ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಓಕೆ, ಸೊ ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಓಕೆ, ಸೊ ಲೆನ್ಸ್ ಮೇಕರ್ಸ್ ಫಾರ್ಮುಲಾದಿಂದ. ಓಕೆ, ಸೊ ಲೆನ್ಸ್ ಮೇಕರ್ಸ್ ಫಾರ್ಮುಲಾದಿಂದ. ಓಕೆ, ಸೊ ದಟ್ ಇಸ್ ದ ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಈ ಲೆನ್ಸ್ ಮೇಕರ್ಸ್ ಫಾರ್ಮುಲಾದಿಂದ ನಾವೇನ್ ಮಾಡ್ತೀವಿ ಸರ್? 1/F. ಯಾವುದಕ್ಕೆ? ಏರ್ ಕಂಡೀಷನ್ ಕನ್ಸಿಡರ್ ಮಾಡ್ಕೊಂಡಿದೀವಿ, ಏರ್ ಕಂಡೀಷನ್. ಸೊ ದಟ್ ಈಸ್ ಈಕ್ವಲ್ಸ್ ಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಅ ಲೆನ್ಸ್ ಡಿವೈಡೆಡ್ ಬೈ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸರೌಂಡಿಂಗ್ -1. ಸೊ 1/R1 -1/R2. ಓಕೆ ಸರ್, ಇಲ್ಲಿ ಏನಿರೋದು ಸರ್? ಇಟ್ ಇಸ್ ಅ ಡಬಲ್ ಕಾನ್ವೆಕ್ಸ್ ಲೆನ್ಸ್. ಸೊ ಅದರಿಂದ ನಾನು ಏನ್ ಹೇಳ್ತೇನೆ ಅಂದ್ರೆ
So what is the value of focal length? Sir, it is a 20 centimeter. Okay, sir, keep it as 20 centimeter. And refractive index of lens ಎಷ್ಟಿದೆ? Sir, refractive index of a lens ನಾನು ಬರ್ಕೊಂಡಿಲ್ಲಲ್ಲ. Sir, refractive index of a lens ಎಷ್ಟಿದೆ ಅಂತಂದ್ರೆ that is 1.55 sir. Okay, so 1.55. And ಇಲ್ಲಿ ನಾನು ಬರೀತಿದ್ರಿ. So 1.55. And refractive index of surrounding. Surrounding ಏನಿರೋದು ಇವಾಗ air. Air ಅಂತಂದ್ರೆ ಎಷ್ಟು? 1 minus 1. So bracket of R value ಗೊತ್ತಿಲ್ಲ. ಇದು positive R. Okay. So ಇದೇನಾಗುತ್ತೆ R1 is R and R2 ಏನಾಗುತ್ತೆ so that is minus R ಅಂತ ಆಗುತ್ತೆ. ಪಾಯಿಂಟ್ this is the negative side. And next ನೋಡಿ so ಇಲ್ಲಿ ಏನಾಗುತ್ತೆ minus and divided by minus R. Right? Yes sir. And this is becomes okay so this becomes 1 divided by 20 and ಇಲ್ಲಿ ಎಷ್ಟಾಗುತ್ತೆ sir it is 1.55 minus 1 ಎಷ್ಟಾಗುತ್ತೆ 0.55 okay so that is 0.55 ಎಷ್ಟಾಗುತ್ತೆ ನೋಡಿ minus of minus plus ಆಗುತ್ತೆ so 2 divided by R ಅಂತ ಆಗುತ್ತೆ. Right? Okay, sir. R value na consider ಮಾಡ್ಕೊಳ್ಳಿ. ಎಷ್ಟಾಗುತ್ತೆ sir? It is a 20, 0.55 into 2. Okay, so radius ಎಷ್ಟಾಗುತ್ತೆ ನಾರ್ಮಲ್ ಆಗಿ? Sir, radius will be 2 into 20. Okay. ಎಷ್ಟು 22 centimeter ಆಗುತ್ತೆ. Okay, so 22 centimeter sir. Okay, 22 centimeter ಅಷ್ಟೇ ತಾನೇ ಕೇಳಿರೋದು. Radius of curvature required. Okay, so that is 22 centimeter ಆಯ್ತು. Okay, 22 centimeter ಆಯ್ತು. ಇವಾಗ ಸೇಮ್ ಕ್ವಶನ್ ನ ಓಕೆ ಇವಾಗ ಸಿಚುವೇಶನ್ ಚೇಂಜ್ ಮಾಡ್ತಾ ಇದಾರೆ ಏನ್ ಮಾಡ್ತಾ ಇರೋದು ಓಕೆ ಸೊ ಇವಾಗ ಇದನ್ನ ಇಲ್ಲಿ ಸರೌಂಡಿಂಗ್ ಮೀಡಿಯಂ ಏನಿದೆಯಲ್ಲ ಸೊ ಸರೌಂಡಿಂಗ್ ಮೀಡಿಯಂ ಏನಿದೆಯಲ್ಲ ಇಲ್ಲಿ ಸರೌಂಡಿಂಗ್ ಮೀಡಿಯಂ ಏರ್ ಪ್ಲೇಸ್ ಅಲ್ಲಿ ವಾಟರ್ ಇಡ್ತಾ ಇದ್ದಾರೆ ಓಕೆ ಸೊ ವಾಟರ್ ಇವಾಗ ಸೇಮ್ ಲೆನ್ಸ್ ಇವಾಗ ಸರೌಂಡಿಂಗ್ ಏನಿದೆ ವಾಟರ್ ಓಕೆ ಸೊ ದಟ್ ಈಸ್ ಈಕ್ವಲ್ಸ್ ಟು ಮ್ಯೂ ಡಬ್ಲ್ಯೂ ಅಂತ ಕರಿತೀವಿ ಎಷ್ಟಾಗುತ್ತೆ ವ್ಯಾಲ್ಯೂ ಸರ್ ಇಟ್ ಇಸ್ 1.33 ಇದೆ ಓಕೆ ಸೊ ದಿಸ್ ಇಸ್ 1.33 So 1.33 that is surrounding nothing but water. So that is also 1.33. And when you ಮಾಡ್ತೀರಾ so same formula ಯೂಸ್ ಮಾಡಿ ಓಕೆ ಸೊ ಸೇಮ್ ಫಾರ್ಮುಲಾ ಯೂಸ್ ಮಾಡಿ ಓಕೆ ಸೊ ಸೇಮ್ ಫಾರ್ಮುಲಾ ಯೂಸ್ ಮಾಡಿ ಏನು ಚೇಂಜ್ ಮಾಡಕ್ ಹೋಗ್ಬೇಡಿ ಓಕೆನಾ ಸೊ ಸೇಮ್ ಫಾರ್ಮುಲಾ ಯೂಸ್ ಮಾಡಿ ಇಲ್ಲಿವರೆಗೆ ಕ್ಲಾರಿಟಿ ಸಿಗ್ತಾ ಫಸ್ಟ್ ಕೇಸ್ ಅರ್ಥ ಆಯ್ತಾ ಸರ್ ಹೌ 22 ಪ್ಲೇಸ್ ಹೌ ಆರ್ ಇಸ್ 22 ಇವಾಗ ಇಲ್ಲಿ ನೋಡಿ ಇದನ್ನ ಆರ್ ಇದೆಯಲ್ಲ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಆರ್ ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಅಷ್ಟು ಗೊತ್ತಾಗಿಲ್ವಾ ಓಕೆ ಇದನ್ನೇನ್ ಮಾಡಿ ಗೊತ್ತಾ ಈ ಆರ್ ನ ಈ ಕಡೆ ಮಲ್ಟಿಪ್ಲೈ ಮಾಡಿ ಆರ್ ನ ಮಲ್ಟಿಪ್ಲೈ ಮಾಡಿದ್ವಿ ಈ ಕಡೆ ಆರ್ ಇಂಟು 1 ಆರ್ ಇದು 20 ಓಕೆ ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ ಆಲ್ರೆಡಿ 0.55 ಇದೆ ಓಕೆ ಸರ್ 0.55 ಇಲ್ಲೆಷ್ಟಿದೆ ಸರ್ ಇಟ್ 2 ಇದೆ ಅಂಡ್ ಈ 20 ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ ದಟ್ ಇಸ್ 20 ಸೊ ಇದನ್ನ ನಾರ್ಮಲ್ ಆಗಿ ಮಲ್ಟಿಪ್ಲೈ ಮಾಡಿದ್ರು 22 ಸೆಂಟಿಮೀಟರ್ ಅಂತ ಬರುತ್ತೆ ಓಕೆನಾ ಕ್ಲಿಯರಾ ಹಾ ನಡೆಯಲ್ಲ ಅರುಣ್ ನಡೆಯಲ್ಲ ಇದು ಕಂಪಲ್ಸರಿ ಚಾಪ್ಟರ್ ಓಕೆ ರೈಟ್ ಇವಾಗ ನೋಡಿ ಸೊ ಇವಾಗ ಎಷ್ಟು ಫೋಕಲ್ ಲೆಂತ್ ಆಗುತ್ತೆ ದಟ್ ಇಸ್ ಅ ಕ್ವಶನ್ ಮಾರ್ಕ್ ಸೊ ಮ್ಯೂ ಎಲ್ ಎಷ್ಟಿದೆ ಸರ್ ಇಟ್ ಇಸ್ 1.55 ಸರ್ ಡಿವೈಡೆಡ್ ಬೈ 1.33 ಬಿಕಾಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸರೌಂಡಿಂಗ್ ಇವಾಗ ವಾಟರ್ ಅಲ್ಲಿ ಇಟ್ಟಿದ್ವಿ ಲೆನ್ಸ್ ನ ವಾಟರ್ ಅಲ್ಲಿ ಇಟ್ಟಿದ್ವಿ ಓಕೆ ಸೊ -1 ಸೊ ಇಲ್ಲಿ ನಮಗೆ 1 ಡಿವೈಡೆಡ್ ಬೈ ಆರ್ -1 ಡಿವೈಡೆಡ್ ಬೈ ಆರ್ ವಿತ್ ನೆಗೆಟಿವ್ ಸೈನ್ ಓಕೆ ಎಸ್ ಸರ್ 1 ಡಿವೈಡೆಡ್ ಬೈ ಫೋಕಲ್ ಲೆಂತ್ ದಟ್ ಇಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ ನೋಡಿ ಸರ್ ಇಟ್ ಇಸ್ 1.55 divided by 1.33 okay so -1 ಎಷ್ಟಾಗುತ್ತೆ ಇದು 0.165 okay so 0.165 ಇದೆಷ್ಟಾಗುತ್ತೆ 2 divided by r ಆಗುತ್ತೆ okay yes sir substituting the values okay ಎಷ್ಟಾಗುತ್ತೆ ಇಲ್ಲಿ sir 0.165 into the 2 so divided by 22 okay yes sir ಇವಾಗ ನನಗೆ ಬೇಕಾಗಿರೋದು f therefore 22 ಉಲ್ಟಾ ಬರೀರಿ so 22 ಅದೆಷ್ಟಾಗುತ್ತೆ 0.165 ಇಂಟು 2 ಎಷ್ಟಾಗುತ್ತೆ ಇದು 0.33 ಆಗುತ್ತೆ ಓಕೆ 0.33 22 ಡಿವೈಡೆಡ್ ಬೈ 0.33 ಸೊ ದಟ್ ಇಸ್ 60.66 ಇದೆ 67 ಮಾಡ್ತೀನಿ ಓಕೆ ಎಸ್ ಸೊ ದಿಸ್ ಇಸ್ ಫೋಕಲ್ ಲೆಂತ್ ಓಕೆ ಸೊ ದಿಸ್ ಇಸ್ ದ ಫೋಕಲ್ ಲೆಂತ್ ಆಫ್ ಅ ಲೆನ್ಸ್ ವೆನ್ ಇಟ್ ಇಸ್ ಕೆಪ್ಟ್ ಇನ್ ಅ ವಾಟರ್ ಮೀಡಿಯಂ ಸೊ ದೇರ್ಫೋರ್ ಇದರಿಂದ ನಿಮ್ಗೆ ಏನು ಗೊತ್ತಾಗುತ್ತೆ ಫೋಕಲ್ ಲೆಂತ್ ಆಫ್ ಅ ಲೆನ್ಸ್ ಚೇಂಜಸ್ ವೆನ್ ಇಟ್ ಇಸ್ ಕೆಪ್ಟ್ ಇನ್ ಅ ಡಿಫರೆಂಟ್ ಮೀಡಿಯಂ ಓಕೆ ಫೋಕಲ್ ಲೆಂತ್ ಆಫ್ ಲೆನ್ಸ್ ಏನಾಗುತ್ತೆ ಚೇಂಜ್ ಆಗುತ್ತೆ ಬೇಸ್ಡ್ ಆನ್ ಇಟ್ಸ್ ಸರೌಂಡಿಂಗ್ ಅದಕ್ಕೆ ಹೇಳೋದು ಫೋಕಲ್ ಲೆಂತ್ ಆಫ್ ಲೆನ್ಸ್ ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡೆಂಟ್ ಆಗುತ್ತೆ ಅಂದ್ರೆ ಫೋಕಲ್ ಲೆಂತ್ ಆಫ್ ಲೆನ್ಸ್ ಡಿಪೆಂಡೆಂಟ್ ಅಪಾನ್ ಓಕೆ ಸೊ ದಟ್ ಈಸ್ ಸರೌಂಡಿಂಗ್ ರಿಫ್ರಾಕ್ಟಿವ್ ಇಂಡೆಕ್ಸ್ ರೇಡಿಯಸ್ ಆಫ್ ಕರ್ವೇಚರ್ ದಟ್ ಈಸ್ ಅ ಮೀಡಿಯಂ ಓಕೆನಾ ಕ್ಲಿಯರಾ ಡನ್ ಇಸ್ ದಟ್ ಎ ಕ್ಲಿಯರ್ ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಇಲ್ಲಿವರೆಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದ್ರೆ ಓಕೆ ಇಲ್ಲಿವರೆಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದ್ರೆ ಒಂದು ಸತಿ ಒಂದು ಫೈರ್ ಎಮೋಜಿ ಬಂದ್ಬಿಡ್ಲಿ ಸರ್ ಕ್ಯಾನ್ ಐ ಬಿಲೀವ್ ಇನ್ ಯು ಸರ್ ಕ್ಯಾನ್ ಯು ಬಿಲೀವ್ ಇನ್ ಯು ನನ್ನ ಬಿಲೀವ್ ಮಾಡಬೇಡಿ ಓಕೆ ನಿಮ್ಮನ್ನ ನೀವು ಬಿಲೀವ್ ಮಾಡಿ ಓಕೆ ಲೈಫಲ್ಲಿ ಒಂದು ತಿಳ್ಕೊಳ್ಳಿ ಯಾರ ಮೇಲೂ ನಂಬಿಕೆ ಇಡಬೇಡಿ ಓಕೆನಾ
ಯಾರ ಮೇಲೆ ನಂಬಿಕೆ ಇಡಬೇಡಿ ಎಕ್ಸೆಪ್ಟ್ ಯು. ಓಕೆ, ಇಫ್ ಯು ವಾಂಟ್ ಟು ಸಕ್ಸೆಡ್ ಯು ಹ್ಯಾವ್ ಟು ಬಿಲೀವ್ ಇನ್ ಯುವರ್ ಸೆಲ್ಫ್. ಬೇರೆಯವ್ರ ಮೇಲಲ್ಲ. ಬೇರೆಯವ್ರ ಮೇಲೆ ನಂಬಿಕೆ ಇಟ್ಟರೆ ಯಾವಾಗಾದ್ರೂ ಒಂದ್ಸತಿ ಹಿಂಗೆ ಉಲ್ಟಾ ಬೀಳುತ್ತೆ. ಓಕೆ, ಸೊ ಇಫ್ ಯು ವಾಂಟ್ ಟು ಬಿ ಸಕ್ಸಸ್ಫುಲ್ ಬಿ ಅಲೋನ್. ಓಕೆ, ಅಂಡ್ ಹಿಂಗೆ ಚಪ್ರಿ ತರ ಆ ತರ ಆಗ್ಬೇಕಂದ್ರೆ ಗ್ರೂಪ್ ಅಲ್ಲಿ ಹೋಗ್ಬಿಡಿ. ಓಕೆನಾ, ಗ್ರೂಪ್ ಅಲ್ಲಿ ಹೋಗ್ಬಿಡಿ. ರೈಟ್. ಹಾ ಸರ್, ಇಟ್ ಇಸ್ 0.165 is wrong. 1.165 ಚೆಕ್. ಆಯಮ್ಮ ಇಲ್ಲ ನೋಡಿ 1.55 ಇದೆನಾ? 1.55 ಡನ್ನ. ಡಿವೈಡೆಡ್ ಬೈ 3 1.33. ಓಕೆ, 1.33 ಎಷ್ಟಾಯ್ತು? 1.165 ಕರೆಕ್ಟಾ? 1.165 ಬಂದಿದೆ. ಇಲ್ಲಿ -1. ಓಕೆ, ಸೊ ದಟ್ ಇಸ್ -1 ಡನ್ನ. ಎಷ್ಟು ಬಂತಿಲ್ಲಿ? 0.165 ಡನ್. ಕ್ಲಿಯರಾ? ನೀವು ಹೇಳ್ತಿರೋದು ಇಷ್ಟು ಮಾತ್ರ, μL ಡಿವೈಡೆಡ್ ಬೈ μS ಮಾತ್ರ ಹೇಳ್ತಿರೋದು. ಇಲ್ಲಿ -1 ಯಾರಿಗೆ ಬಿಡ್ತೀರಾ? -1 ಮಾಡ್ಬೇಕು ತಾನೆ. -1 ಮಾಡ್ಬೇಕಾದ್ರೆ ನಿಮಗೆ 0.165 ಅಂತ ಬರುತ್ತೆ. ಓಕೆ, ಡನ್. ಹಾ, ಓಕೆ, ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ರೆಡಿ? ಓಕೆ, ವೆರಿ ಗುಡ್. ನಾ ಹಾ ಓಕೆ, ಎನಿ ಹೌ ಐ ವಿಲ್ ಬಿ ಓಕೆ, ಒಂದ್ಸತಿ ಒಂದು ಓಟ್ ಮಾಡ್ಬಿಡಿ. ಓಕೆ, ಓಟ್ ಏನ್ ಬರ್ಬೇಕಂತಂದ್ರೆ ಆಟಿಟ್ಯೂಡ್. ಓಕೆ, ಸೊ ಆಟಿಟ್ಯೂಡ್ ಎಮೋಜಿ ಬರ್ಬೇಕು. ಲೈಕ್ ಒಂದು ಸಿಂಬಲ್ ಇರುತ್ತಲ್ಲ, ಒಂದು ಗ್ಲಾಸ್ ಹಾಕೊಂಡಿರೋ ಎಮೋಜಿ. ಓಕೆ, ಒಂದು ಗ್ಲಾಸ್ ಹಾಕೊಂಡಿರೋ ಎಮೋಜಿ. ನಿಮಗೆ ಫಾರ್ಮುಲಾ ಶೀಟ್ ಆಲ್ ಚಾಪ್ಟರ್ಸ್. ಓಕೆ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎರಡೂ ಬೇಕಂದ್ರೆ ಒಂದು ಸ್ಪೆಕ್ಸ್ ಹಾಕೊಂಡಿರೋ ಒಂದು ಎಮೋಜಿನ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಬೇಗ ಬೇಗ. ಹಾ, ಐ ಆಮ್ ಇಸ್ ಇಟ್ ಎ ಕ್ಲಿಯರ್ ಫಾರ್ ಯು? ಎನ್ ಜಿ ಬ್ರಾದರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಸ್, ಓಕೆ. ಬಾನು, ಎಸ್, ಫುಲ್ ಆನ್ ಜೋಶ್. ಓಕೆ, ವೆರಿ ಗುಡ್. ಹಾ, ಯಾರು? ಶಾಶ್ವತಿ ಒಂದ್ಸತಿ ಚೆಕ್ ಮಾಡಿ. ನಾನು ಅಪ್ಲೋಡ್ ಮಾಡಿದ್ದೀನಿ. ಓಕೆನಾ? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸೂಪರ್ ಕಂಡ್ರ, ಸೂಪರ್. ಓಕೆ, ಸೊ ಆಫ್ಟರ್ ದಿಸ್ ಸೆಷನ್ ನಾನೇ ಶೇರ್ ಮಾಡ್ತೀನಿ. ಓಕೆನಾ? ನಿಮಗೆ ನಾನೇ ಶೇರ್ ಮಾಡ್ತೀನಿ ಪರ್ಸನಲಿ. ಓಕೆ, ಬ್ಯಾಕ್ ಎಂಡ್ ಟೀಮ್ ತುಂಬಾ ಲೇಟ್ ಮಾಡುತ್ತೆ, ಸೊ ದೇರ್ ಫೋರ್ ನಾನೇ ಅಪ್ಲೋಡ್ ಮಾಡ್ತೀನಿ ವಾಟ್ಸಪ್ ಅಲ್ಲಿ. ಓಕೆ, ರೈಟ್. ದ ಕ್ವಶನ್ ಇಸ್ 2 convex lenses of a focal length 0.20 meter and 0.3 meter are kept in a contact. Find the focal length of the combination. Calculate powers of a 2 lenses and combination ಅಂತ ಕೇಳ್ತಿರೋದು. ಓಕೆ, ಸೊ ನೋಡಿ, ಈ ಕ್ವಶನ್ ಮೇಲೆ ಕಾನ್ಸಂಟ್ರೇಷನ್ ಕೊಟ್ಟು ಕೇಳಿ. ಓಕೆ, ಇದೇ ತರ ಕ್ವಶನ್ಸ್ ಕೇಳೋ ಚಾನ್ಸ್ಗಳು ಜಾಸ್ತಿ ಇದೆ. ರೈಟ್? ಹಾ, ಕರೆಂಟ್ ಎಲೆಕ್ಟ್ರಿಸಿಟಿ ಈಸಿ ಫಾರ್ ಮೀ, ದೆನ್ ಕ್ಯಾನ್ ಐ ಲೀವ್ ದಿಸ್ ಲೆಸನ್ ನ್ಯೂಮರಿಕಲ್ ಸರ್? ಹಾ, ನಿಮಗೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೇನೆ ಟೋಟಲ್ 5 ಚಾಪ್ಟರ್ಸ್ ಇದೆ. 3 ಚಾಪ್ಟರ್ಸ್ ನ ಕಂಪಲ್ಸರಿ ಹೋಗೋದು, ಯಾಕೆಂದ್ರೆ ಒಂದು ಎಕ್ಸ್ಟ್ರಾ ಕ್ವಶನ್ಸ್ ಇರಲಿ ಅಂತ. ಓಕೆ, 3 ಕ್ವಶನ್ಸ್, 2 ಕ್ವಶನ್ಸ್ ಆನ್ಸರ್ ಮಾಡಬೇಕು. ನನ್ನ ಹೇಳ್ತಿರೋದೇನಂದ್ರೆ ಅಟ್ ಲೀಸ್ಟ್ 3 ಚಾಪ್ಟರ್ಸ್ ನ ಕಂಪಲ್ಸರಿಯಾಗಿ ಓದಿ. ಡನ್. ಓಕೆ, ಹಾ ಸರ್, ಎಕ್ಸ್ಪ್ಲೈನ್ ಐಸ್ಬೋರ್ ಅಂಡ್ ಐಸೋಟೋಪ್ಸ್. ಸುಪ್ರಿಯಾ, ನಾನು ಆಲ್ರೆಡಿ ಥಿಯರಿ ಕ್ಲಾಸ್ ಮಾಡಿ ನಾನು ಒಂದ್ಸತಿ ನೋಡ್ಕೊಳಮ್ಮ. ಓಕೆನಾ? ಸ್ವಲ್ಪ ನಾವಿಲ್ಲಿ ನ್ಯೂಮೆರಿಕಲ್ಸ್ ಮಾಡ್ತಾ ಇದೀವಲ್ಲ, ಪ್ಲೀಸ್ ಕಾನ್ಸಂಟ್ರೇಟ್ ಹಿಯರ್. ನೋಡಿ, 2 ಕಾನ್ವೆಕ್ಸ್ ಲೆನ್ಸಸ್. ಓಕೆ, 2 ಕಾನ್ವೆಕ್ಸ್ ಲೆನ್ಸಸ್ ಇರೋದು. ಡೇಟಾ ನೋಡ್ಕೊಂಡ್ರೆ, ಓಕೆ, ಸರ್ ನನಗೆ ಒಂದು ಸಿಂಪಲ್ ಕ್ವಶನ್ ಕೇಳ್ತೀನಿ. ಓಕೆನಾ? ನಾನು ನಿಮಗೆ ಒಂದು ಸಿಂಪಲ್ ಕ್ವಶನ್ ಕೇಳ್ತೀನಿ. ವಾಟ್ ಇಸ್ ದ ಫೋಕಲ್ ಲೆಂತ್ ಸೈನ್? ಓಕೆ, ಚಿಹ್ನೆ. ಓಕೆ, ಚಿಹ್ನೆ ಯಾವ್ದಾಗಿರುತ್ತೆ? ಇಫ್ ಇಟ್ ಇಸ್ ಅ ಕಾನ್ವೆಕ್ಸ್ ಲೆನ್ಸ್ ಆದ್ರೆ ಫೋಕಲ್ ಲೆಂತ್ ಚಿಹ್ನೆ ಯಾವ್ದಾಗಿರುತ್ತೆ? ಅದೇ ಫೋಕಲ್ ಲೆಂತ್ ಆಫ್ ಕಾನ್ಕೇವ್ ಲೆನ್ಸ್ ಆಗಿದ್ರೆ ಯಾವ ಚಿಹ್ನೆ ಬರುತ್ತೆ? ಸೈನ್ ಯಾವ್ದು ಬರುತ್ತೆ ಹೇಳಿ? ಇಲ್ಲಿ ನಮಗೆ ಕೊಟ್ಟಿರೋದು ಬೋತ್. ಓಕೆ ಸರ್, 2 ಕಾನ್ವೆಕ್ಸ್ ಲೆನ್ಸಸ್ ಕೊಟ್ಟಿರೋದು. ಸೊ ಕಾನ್ವೆಕ್ಸ್ ಲೆನ್ಸ್ ಕೊಟ್ಟಿರೋದ್ರಿಂದ ಸರ್ F1 is equals to plus 0.20 ಮೀಟರ್ ಮತ್ತೆ F2 that is equals to 0.30 ಮೀಟರ್ ಆಗಿರುತ್ತೆ. ಓಕೆ, ಇವುಗಳನ್ನ ನೀವೇನ್ ಮಾಡಿ ಫಾರ್ ಈಸಿ ಕ್ಯಾಲ್ಕುಲೇಷನ್ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಈಸಿ ಕ್ಯಾಲ್ಕುಲೇಷನ್ಗೋಸ್ಕರ. ಓಕೆ, ಸೊ 1 ಮೀಟರ್ ಇಸ್ ಈಕ್ವಲ್ಸ್ ಟು 100 ಸೆಂಟಿಮೀಟರ್ ಅಲ್ವಾ? ಎಸ್ ಸರ್, 1 ಮೀಟರ್ ದಟ್ ಇಸ್ ಈಕ್ವಲ್ಸ್ ಟು 100 ಸೆಂಟಿಮೀಟರ್. 0.2 ಇಂಟು 100, ಅರೆ 0.2 ಇಂಟು 100 ಎಷ್ಟಾಗುತ್ತೆ ಸರ್? ದಟ್ ಇಸ್ 20 ಸೆಂಟಿಮೀಟರ್. ಓಕೆ ಸರ್, 20 ಸೆಂಟಿಮೀಟರ್ಗೆ ಫಾರ್ ಈಸಿ ಕ್ಯಾಲ್ಕುಲೇಷನ್ ಮಾಡ್ತಾ ಇದೀನಿ. ಓಕೆನಾ? ರೈಟ್ ಸರ್. ಸೊ ನಿಮಗೆ ಈಸಿ ಕ್ಯಾಲ್ಕುಲೇಷನ್ ಬೇಡ, ಸ್ವಲ್ಪ ಟಫ್ ಬೇಕಂದ್ರೆ ಓಕೆ, ಲೆಟ್ ಮಿ ರೈಟ್ ಇಟ್ ಇನ್ SI ಯೂನಿಟ್ ಓನ್ಲಿ. ಓಕೆ, ಸೊ ಸುಮ್ಮನೆ ಕನ್ಫ್ಯೂಷನ್ ಅಂಡ್ ಕನ್ವರ್ಷನ್ ಅವೆಲ್ಲ ಸುಮ್ಮನೆ ಮಕ್ಕಳು ಭಯ ಬಿದ್ದುಬಿಡ್ತಾರೆ. ಓಕೆನಾ? ರೈಟ್. ಸೊ ಕೆಪ್ಟ್ ಇನ್ ಅ ಕಾಂಟ್ಯಾಕ್ಟ್, ಫೈಂಡ್ ದ ಫೋಕಲ್ ಲೆಂತ್ ಆಫ್ ದ ಕಾಂಬಿನೇಷನ್. ಫೋಕಲ್ ಲೆಂತ್ ಅಂದ್ರೆ ಕಾಂಬಿನೇಷನ್ ಆಫ್ ದೀಸ್ ಟು. ಓಕೆ, ಸೊ ಕಾಂಬಿನೇಷನ್ ಆಫ್ ದೀಸ್ ಟು ಕ್ವಶನ್ ಮಾರ್ಕ್. ಅಂಡ್ ನೆಕ್ಸ್ಟ್ ಒನ್, ಕ್ಯಾಲ್ಕುಲೇಟ್ ಪವರ್ ಆಫ್ 2 ಲೆನ್ಸಸ್ ಅಂಡ್ ಕಾಂಬಿನೇಷನ್. ಸಪರೇಟ್ ಆಗಿ 2 ಲೆನ್ಸ್ ಕಾಂಬಿನೇಷನ್ ಫೈಂಡ್ ಮಾಡ್ಬೇಕು, ಆಮೇಲೆ ಕಾಂಬಿನೇಷನ್ ಫೈಂಡ್ ಮಾಡ್ಬೇಕು. ಓಕೆ, ಸೊ ನೆಕ್ಸ್ಟ್ ಒನ್ ಏನ್ ಕೇಳ್ತಿರೋದು? ಸಪರೇಟ್ ಆಗಿ P1 ಮತ್ತೆ P2 ನ ಕೇಳ್ತಿರೋದು. ಅಂಡ್ ನೆಕ್ಸ್ಟ್ ಒನ್ ಈಕ್ವಲ್ ಆಗಿ. ಓಕೆ, ಸೊ ಇಷ್ಟು ಕೇಳ್ತಿರೋದು P1 P2 ಅಂದ್ರೆ ಟೋಟಲ್ ನೋಡಿ, ಇವ್ ನೋಡಿ ಡೇಟಾ ಬರ್ಕೊಂಡ್ರೆ ಹಾಫ್ ಮಾರ್ಕು, ಫಾರ್ಮುಲಾ ಬರೆದ್ರೆ ನಿಮಗೆ ಹಾಫ್ ಮಾರ್ಕು, ಈ ಎಲ್ಲದಕ್ಕೂ ಒಂದೊಂದು ಮಾರ್ಕ್ಸ್. ಟೋಟಲ್ ಎಷ್ಟಾಯ್ತು? ಸೊ ಟೋಟಲ್ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ಓಕೆನಾ? ರೈಟ್ ಸರ್. ದ ಫಸ್ಟ್ ಒನ್ ನೋಡಿ,
ಎಫೆಕ್ಟಿವ್ ಫೋಕಲ್ ಲೆಂತ್ ಅಥವಾ ಫೋಕಲ್ ಲೆಂತ್ ಆಫ್ ದ ಕಾಂಬಿನೇಷನ್. ಓಕೆ, ಹಿಂಗೆ ಬರೀತೀನಿ. ದ ಫೋಕಲ್ ಲೆಂತ್. ಓಕೆ, ಸೊ ಫೋಕಲ್ ಲೆಂತ್. Okay, that is the focal length of the combination. Okay, so focal length of combination. Okay, so focal length of a combination. Okay, so focal length of a combination. ನೋಡಿ ಏನ್ ಬರಿತೀವಿ ಸರ್, ಇಟ್ ಇಸ್ 1 divided by f, that is equals to 1 divided by f1 the plus 1 divided by f2. ಎಷ್ಟಾಗತ್ತಾ? ಕಾನ್ವೆಕ್ಸ್ ಲೆನ್ಸ್ ಅಂದ್ರೆ ಪಾಸಿಟಿವ್ ಸೈನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅದೇ ಕಾನ್ಕೇವ್ ಲೆನ್ಸ್ ಅಂದ್ರೆ ನೆಗೆಟಿವ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನೆಗೆಟಿವ್ ಸೈನ್ ಚಿಹ್ನೆ ಗೊತ್ತಲ್ವ ಎಲ್ಲರಿಗೂ? ರೈಟ್. ಸೊ ನೋಡಿ, ಸೊ 1 divided by f that is equals to 1 divided by ಎಷ್ಟಾಗಿದೆ ಸರ್, ಇಟ್ ಇಸ್ 0.2 ಅಂಡ್ ಪ್ಲಸ್ ಇದೆಷ್ಟಾಗುತ್ತೆ ಸರ್, ಇಟ್ ಇಸ್ 0.3. ಓಕೆ, ಸೊ ಇಲ್ಲಿ ನೀವು LCM ತಗೊಂಡ್ರೆ ಅಥವಾ ಡೈರೆಕ್ಟ್ ಆಗಿ ನೀವು ಮಾಡಿದ್ರು ಸಹ ಎಷ್ಟು ಬರುತ್ತೆ? 1 divided by 0.2 ಎಷ್ಟಾಗುತ್ತೆ ಸರ್, ಇಟ್ ಇಸ್ 5. ಓಕೆ, ಸೊ ಎಷ್ಟಾಗುತ್ತೆ? ಇದು ರೆಸಿಪ್ರೋಕಲ್ ತಗೊಳ್ಬೇಕಲ್ಲ. ಓಕೆ, ಇರ್ಲಿ. ಸೊ ಇಲ್ಲಿ ನಾನು ತಗೊಳ್ಳೋದು ಸರ್, ಇಟ್ ಇಸ್ 0.3 ಪ್ಲಸ್ 0.2 ಸೊ ಹೋಲ್ ಡಿವೈಡೆಡ್ ಬೈ 0.2 ಇಂಟು 0.3. ಓಕೆ, ಸೊ ಎಷ್ಟಾಗುತ್ತೆ ಸರ್, ಇಟ್ ಇಸ್ 0.5 ಸೊ ಡಿವೈಡೆಡ್ ಬೈ 0.2 ಇಂಟು 0.3 ಎಷ್ಟಾಗುತ್ತೆ ಸರ್, ಇಟ್ ಇಸ್ 0.06. ನನಗೆ ಬೇಕಾರದು ಎಫೆಕ್ಟಿವ್ ಫೋಕಲ್ ಲೆಂತ್, ದಟ್ ಇಸ್ 0.06 ಡಿವೈಡೆಡ್ ಬೈ 0.5 ರೆಸಿಪ್ರೋಕಲ್. ಓಕೆ, ಸೊ ಡಿವೈಡೆಡ್ ಬೈ 0.5 ಎಷ್ಟಾಗುತ್ತೆ? ಅದು 0.12. ಓಕೆ, ಸೊ ದಟ್ ಇಸ್ 0.12 ಮೀಟರ್. ಓಕೆ, ರೈಟ್. ಸೊ ಕ್ಯಾನ್ ಯು ಟೆಲ್ ಮಿ, okay, so can you tell me what about the powers? What about the powers? Okay, power. Okay, so power of two lenses. Okay, so power of lenses. Okay, so power of lens. Okay, so power of lenses. Okay, so power of lenses ಬಗ್ಗೆ ನೋಡೋಣ. Okay sir, the first one ಏನು ಹೇಳ್ತಿರೋದು sir, P1 that is equals to 1 divided by F1. So that is equals to 1 divided by 0.2. ಎಷ್ಟಾಗುತ್ತೆ sir? It is 0.1 divided by 0.2 ಎಷ್ಟು 5 diopter. Okay, so plus 5 diopter. Okay sir, so P1 that is equals to plus 5 diopter. Okay, done. And the second one P2 ಎಷ್ಟಾಗುತ್ತೆ sir? It is 1 divided by F2. So ಎಷ್ಟು ಇದು sir? It is 1 divided by 0.3. ಎಷ್ಟಾಗುತ್ತೆ ಇದು sir? 1 divided by 3 sir, it is right 1 divided by 0.3. correct? Yes sir, 3.33. okay, so that is positive 3.33 diopter. ಅದೇ P2 that is equals to 3. Okay, so positive the 3 point. Okay, so positive the 3.33 diopter. Okay sir, ಇವಾಗ ಕಾಂಬಿನೇಷನ್ ಕೇಳಿದರು. ಓಕೆ, ಸೊ ಕಾಂಬಿನೇಷನ್ ಸೊ P is equals to P1 plus P2 ಎಷ್ಟಾಗುತ್ತೆ ಸರ್? ಇಟ್ ಇಸ್ 5 plus 3.33 ಎಷ್ಟಾಗುತ್ತೆ ಸರ್? ಇಟ್ ಇಸ್ 8.33 ಡಯಾಪ್ಟರ್. ಓಕೆ, ಸೊ ಇದು ಪ್ಲಸ್ ಬರುತ್ತೆ. ಓಕೆ, ಸೊ ಫೈನಲ್ ಆಗಿ 8.33 ಡಯಾಪ್ಟರ್. ಕ್ಯಾನ್ ಯು ಟೆಲ್ ಮಿ ವಾಟ್ ಈಸ್ ದ ನೇಚರ್? ವಾಟ್ ಈಸ್ ದ ನೇಚರ್ ಆಫ್ ದ ಲೆನ್ಸ್? ಕ್ಯಾನ್ ಎನಿಬಡಿ ಟೆಲ್ ಮಿ ವಾಟ್ ಈಸ್ ದ ಕಾಂಬಿನೇಷನ್? ಇಲ್ಲಿ ಕಾಂಬಿನೇಷನ್ ತಗೊಂಡ್ವಲ್ಲ, ವಾಟ್ ಈಸ್ ದ ನೇಚರ್? ಇಸ್ ಇಟ್ ಅ ಕನ್ವರ್ಜಿಂಗ್ ಸಿಸ್ಟಮ್ ಆರ್ ಡೈವರ್ಜಿಂಗ್ ಸಿಸ್ಟಮ್? ಯಾವ ತರ ಆಕ್ಟ್ ಆಗುತ್ತೆ? ಇಸ್ ಕನ್ವರ್ಜಿಂಗ್ ಸಿಸ್ಟಮ್ ಆಗಿ ಆಕ್ಟ್ ಆಗುತ್ತೆ ಅಥವಾ ಡೈವರ್ಜಿಂಗ್ ಸಿಸ್ಟಮ್ ಆಗಿ ಆಕ್ಟ್ ಆಗುತ್ತೆ? ಹೇಳಿ ನೋಡ. ಕನ್ವರ್ಜಿಂಗ್ ಸಿಸ್ಟಮ್ ಆಗಿ ಆಕ್ಟ್ ಆಗುತ್ತಾ, ಡೈವರ್ಜಿಂಗ್ ಸಿಸ್ಟಮ್ ಆಗಿ ಆಕ್ಟ್ ಆಗುತ್ತಾ? ಇಟ್ ಇಸ್ ದ ಕಾಂಬಿನೇಷನ್ ಅಲ್ವಾ? ಸೊ ದಿಸ್ ಇಸ್ ದ ಕಾಂಬಿನೇಷನ್. ಎಸ್, ಬೇಗ. ಎಸ್, ಎಕ್ಸಾಕ್ಟ್ಲಿ, ಕನ್ವರ್ಜಿಂಗ್. ಓಕೆ, ಸೊ ಕನ್ವರ್ಜಿಂಗ್ ಆಗಿ ಆಕ್ಟ್ ಆಗುತ್ತೆ. ಓಕೆ, system is converging lens. okay, so converging lens. okay, so converging lens or system. Converging lens or system. What if I get a negative sign here? ಏನಾಗುತ್ತೆ? ಸಪೋಸ್ ಇಲ್ಲಿ 8.33 ಬದಲು -8.33 ಅಂತ ಬಂದಿದ್ರೆ ಅವಾಗ ಏನಂತ ಕರಿತಿದ್ರಿ ಹೇಳಿ ನೋಡ? ಹೇಳಿ. ಸಪೋಸ್ ಇಲ್ಲಿ ಪ್ಲಸ್ 8.33 ಇದೆಯಲ್ಲ, ಅದ್ರ ಬದಲು -8.33 ಇದ್ರೆ ಎಕ್ಸಾಕ್ಟ್ಲಿ, ಸೊ ದಟ್ ಈಸ್ ಅ ಡೈವರ್ಜಿಂಗ್ ಸಿಸ್ಟಮ್ ಅಥವಾ ಡೈವರ್ಜಿಂಗ್ ಲೆನ್ಸ್ ಆಗಿ ಆಕ್ಟ್ ಆಗ್ತಿತ್ತು. ವೆರಿ ಗುಡ್ ಕಂಟ್ರೋಲ್, ವೆರಿ ಗುಡ್, ವೆರಿ ಗುಡ್. ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಫೈಂಡ್ ದ ಎಫೆಕ್ಟಿವ್ ಫೋಕಲ್ ಲೆಂತ್ ಅಂಡ್ ಎಫೆಕ್ಟಿವ್ ಪವರ್ ಆಫ್ ದ ಕಾಂಬಿನೇಷನ್ ಆಫ್ ಅ ಕಾನ್ವೆಕ್ಸ್ ಲೆನ್ಸ್ ಆಫ್ ಫೋಕಲ್ ಲೆಂತ್ 25 centimeter in contact with a concave lens of focal length 20 centimeter. ಇಲ್ಲಿ ಕಾಂಬಿನೇಷನ್ ಇದೆ, ಬೇರೆ ಬೇರೆ ಲೆನ್ಸಸ್. ಈಸ್ ದ ಸಿಸ್ಟಮ್ ಕನ್ವರ್ಜಿಂಗ್ ಆರ್ ಡೈವರ್ಜಿಂಗ್ ಲೆನ್ಸ್? ಇಗ್ನೋರ್ ದ ಥಿಕ್ನೆಸ್ ಆಫ್ ದ ಲೆನ್ಸ್. ಅವ್ರು ಹೇಳ್ತಾರದು ಏನ್ ಗೊತ್ತಾ? ಇಲ್ಲಿ 2 ಲೆನ್ಸಸ್ ಇದೆ. ಓಕೆ, 2 ಲೆನ್ಸಸ್ ಇದೆ. ಇದು ಒಂದು ಲೆನ್ಸು, ಆಮೇಲೆ ಇನ್ನೊಂದು ಲೆನ್ಸ್. ಓಕೆ, ಸೊ ಇನ್ನೊಂದು ನಾರ್ಮಲ್ ಆಗಿ ಹೇಳೋದಾದ್ರೆ ಈ ತರ ಕಾಂಬಿನೇಷನ್ ಅಲ್ಲಿ ಇದೆ ಅಂತ ಹೇಳ್ತಾರದು. ಓಕೆ, ಸೊ ಫಸ್ಟ್ ಡೇಟಾನ ಬರ್ಕೋಣ. ಸೊ ಡೇಟಾ. ಓಕೆ, ಸೊ ಡೇಟಾನ ಬರ್ಕೊಂಡ್ರೆ, ಫಸ್ಟ್ ಡೇಟಾನ ಬರ್ಕೊಂಡ್ರೆ ಏನೇನು ಬರಿಬಹುದು ಸರ್? ಫೋಕಲ್ ಲೆಂತ್ F1 ಅಂತ ಬರೆಯೋಣ. ಸೊ F1 ಫಸ್ಟ್ ಲೆನ್ಸ್ ಯಾವ್ದಪ್ಪ?
Find the effective focal length and effective power of the combination of convex lens of a focal length. Convex lens ಏನಾಗುತ್ತೆ ಪಾಸಿಟಿವ್ ಆಗುತ್ತಾ ನೆಗೆಟಿವ್ ಆಗುತ್ತಾ ಸರ್ ಇಟ್ ಇಸ್ ಅ ಪಾಸಿಟಿವ್ 25 ಸೆಂಟಿಮೀಟರ್ ಕಾಂಟ್ಯಾಕ್ಟ್ ವಿತ್ ದ ಕಾನ್ಕೇವ್ ಲೆನ್ಸ್. ಕಾನ್ಕೇವ್ ಲೆನ್ಸ್ ಏನಾಗುತ್ತೆ F2 ದಟ್ ಈಸ್ ಈಕ್ವಲ್ಸ್ ಟು -20 ಸೆಂಟಿಮೀಟರ್. ಓಕೆ -20 ಸೆಂಟಿಮೀಟರ್. ಓಕೆ ಸೊ ದಟ್ ಈಸ್ -20 ಸೆಂಟಿಮೀಟರ್ ಆಗಿದೆ. ಅಂಡ್ ಇಲ್ಲಿ ಕೇಳ್ತಿರೋದು ಎಫೆಕ್ಟಿವ್ ಫೋಕಲ್ ಲೆಂತ್ ದಟ್ ಈಸ್ ಎಫ್ ಕ್ವಶನ್ ಮಾರ್ಕ್ ಅಂಡ್ ಎಫೆಕ್ಟಿವ್ ಪವರ್ ದಟ್ ಈಸ್ ಆಲ್ಸೋ ಕ್ವಶನ್ ಮಾರ್ಕ್ ರೈಟಾ. ಅಂಡ್ ಇವಾಗ ನಾನು ಕನ್ಸಿಡರ್ ಮಾಡ್ಕೊಂಡ್ರೆ effective focal length, okay, so effective the focal length, okay, so effective focal length na find ಮಾಡ್ತೀನಿ first. Okay, so the effective focal length, okay, so that is effective focal length. Okay, so effective focal length na first ಬರಿತೀನಿ. ಏನದು ಸರ್ 1 divided by f that is equals to 1 divided by f1 so plus 1 divided by f2. okay sir, and 1 divided by f that is equals to ಎಷ್ಟಿದ್ದು ಇಲ್ಲಿ ನೋಡಿ ನಿಮಗೆ ಒಂದು ಸಿಂಪಲ್ ಲಾಜಿಕ್ ಹೇಳ್ತೀನಿ ಓಕೆನಾ. ಸೊ ಯಾವಾಗ ನೀವು ಎಫ್ ಓಕೆ ಇರ್ಲಿ ಬಿಡಿ. ಸೊ ಎಷ್ಟಿದ್ದು ಸರ್ ಇಟ್ ಇಸ್ 25 ಪ್ಲಸ್ 1 ಡಿವೈಡೆಡ್ ಬೈ ಎಫ್ ಟು ವ್ಯಾಲ್ಯೂಯೇಷನ್ ಸರ್ ಇಟ್ ಇಸ್ -20. ಓಕೆ ಸರ್. ಸೊ 1 ಡಿವೈಡೆಡ್ ಬೈ ಎಫ್ ದಟ್ ಈಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ 25 ಮೈನಸ್ 1 ಡಿವೈಡೆಡ್ ಬೈ 20. ಎಲ್ ಸಿ ಎಂ ತಗೊಳ್ಳಿ ಎಷ್ಟು ಬರುತ್ತೆ ಸರ್ ಇಟ್ ಇಸ್ ಎಷ್ಟು ಬರುತ್ತೆ 20 20 25 50 ಅಲ್ಲ 100 ಆಗುತ್ತೆ. ಓಕೆ ಸರ್ 100 ಇದೆಷ್ಟಾಗಿದೆ 25 4 25 5. ಓಕೆ ಸೊ ಇಲ್ಲಿ ಎಷ್ಟಾಗುತ್ತೆ ಸರ್ ಇಟ್ ಇಸ್ -1 ಡಿವೈಡೆಡ್ ಬೈ 100. ಓಕೆ ಸೊ ಇದನ್ನ ನಾವೇನಂತ ಬರೀಬಹುದು ಸರ್ ಎಫ್ ಇಸ್ ಈಕ್ವಲ್ಸ್ ಟು -100 ಸೆಂಟಿಮೀಟರ್. ಓಕೆ -100 ಸೆಂಟಿಮೀಟರ್ ಆರ್ ಎಫ್ ಇಸ್ ಈಕ್ವಲ್ಸ್ ಟು -1 ಮೀಟರ್ ಅಂತ ಬರೀಬಹುದು. ಓಕೆ ಎಸ್ ಸರ್. ಅಂಡ್ ಇವಾಗ ಎಫೆಕ್ಟಿವ್ ಪವರ್, ಓಕೆ ದ ಎಫೆಕ್ಟಿವ್ ಪವರ್, ಓಕೆ ದ ಎಫೆಕ್ಟಿವ್ ಪವರ್ ನ ಬರ್ಕೋಣ. ದ ಎಫೆಕ್ಟಿವ್ ಪವರ್, ಓಕೆ ಸೊ ಎಫೆಕ್ಟಿವ್ ಪವರ್ ಇದು ಬ್ರಾಕೆಟ್ ಅಲ್ಲಿ ಬರೀಬಾರ್ದು ಚೆನ್ನಾಗಿ ಕಾಣಲ್ಲ ಅದಕ್ಕೆ. ಸೇಮ್ ಥಿಂಗ್ ಎಫೆಕ್ಟಿವ್ ಪವರ್ ಅಂದ್ರೆ ನಮಗೆ ಆಲ್ರೆಡಿ ಗೊತ್ತಿದೆ. ಓಕೆ ಸೊ ಆಲ್ರೆಡಿ 1 ಡಿವೈಡೆಡ್ ಬೈ ಎಫ್ ಅಂತ ಬಂದಿದೆ. ಸೊ ಪಿ ದಟ್ ಈಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ, ಓಕೆ ಸೊ ಇನ್ನ ನಿಮಗೆ ಈಸಿಯಾಗಿ ಹೇಳ್ಕೊಡ್ತೀನಿ, ಎರಡು ಮೆಥಡ್ ಹೇಳ್ಕೊಡ್ತೀನಿ. 1 ಡಿವೈಡೆಡ್ ಬೈ ಎಫ್ ಸೊ ದಟ್ ಈಸ್ ಈಕ್ವಲ್ಸ್ ಟು ಎಷ್ಟಿದೆ ಅದು 1 ಡಿವೈಡೆಡ್ ಬೈ ಮೈನಸ್, ಓಕೆ ಸೊ ಮೈನಸ್, ಓಕೆ ಸೊ 1 ಡಿವೈಡೆಡ್ ಬೈ -1 ಅಂತಿದೆ. ಸೊ ಪಿ ಇಸ್ ಈಕ್ವಲ್ಸ್ ಟು -1 ಡಯಾಪ್ಟರ್. ಓಕೆ ಸೊ -1 ಡಯಾಪ್ಟರ್ ಇದೆ. ಈ ಮೆಥಡ್ ಅಲ್ಲಾದ್ರೂ ಬರೀ, ಇಲ್ಲ ಸಪರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂದ್ರೆ ಓಕೆ. ಓಕೆ ಸೊ ಪವರ್ ಸಪರೇಟ್ ಆಗಿ ಏನಕ್ಕೆ ಸುಮ್ಮನೆ ಟೈಮ್ ವೇಸ್ಟು, ಇಷ್ಟು ಬರ್ದ್ರೆ ಸಾಕು. ನಾವು ಯು ಟೆಲ್ ಮಿ ಇಸ್ ಇಟ್ ಆಕ್ಟಿಂಗ್ ಡೈವರ್ಜಿಂಗ್ ಸಿಸ್ಟಮ್ ಆರ್ ಕನ್ವರ್ಜಿಂಗ್ ಸಿಸ್ಟಮ್? ಯಾವುದು ಹೇಳಿ. ಹಾ ಓಕೆ ಯಾದಗಿರಿ ಡೈವರ್ಜಿಂಗ್ ಸಿಸ್ಟಮ್, ವೆರಿ ಗುಡ್. ಸೊ ದಿಸ್ ಈಸ್ ದ ಡೈವರ್ಜಿಂಗ್ ಸಿಸ್ಟಮ್. ಓಕೆ ಸೊ ದಿಸ್ ಇಸ್ ಆಕ್ಟ್ ಆಸ್ ದ ಡೈವರ್ಜಿಂಗ್, ಓಕೆ ದ ಡೈವರ್ಜಿಂಗ್ ಸಿಸ್ಟಮ್. ಓಕೆ ಸೊ ದಿಸ್ ಇಸ್ ದ ಡೈವರ್ಜಿಂಗ್ ಸಿಸ್ಟಮ್. ಓಕೆ ಎಸ್. ಇವಾಗ ನೆಕ್ಸ್ಟ್ ಕ್ವಶನ್ ನೋಡಿ. ಇವಾಗ ನಮಗೆ ಲೆನ್ಸ್ ಬೇಸ್ ಮೇಲೆ ಮತ್ತೆ ಎಫೆಕ್ಟಿವ್ ಫೋಕಲ್ ಲೆಂತ್, ಎಫೆಕ್ಟಿವ್ ಪವರ್ ಬೇಸ್ ಮೇಲೆ ಆಯ್ತು. ಇವಾಗ ನೆಕ್ಸ್ಟ್ ಕ್ವಶನ್ ಯಾವ್ದಪ್ಪ ಅಂದ್ರೆ ದಟ್ ಈಸ್ ಪ್ರಿಸಮ್ ಮೇಲೆ. ಪ್ರಿಸಮ್ ಮೇಲೆ ಡೆರಿವೇಶನ್ ಬರಲಿ ಅಂದ್ರೆ ಕ್ವಶನ್ ಕಂಪಲ್ಸರಿ ಬರುತ್ತೆ. ಓಕೆ ಫಾರ್ ಎಕ್ಸಾಂಪಲ್ ನಿಮಗೆ ಪ್ರಿಸಮ್ದು ಡೆರಿವೇಶನ್ ಕೇಳಿಲ್ಲ ಅನ್ಕೊಳ್ಳಿ, ರಿಫ್ರಾಕ್ಟಿವ್ ಇಂಡೆಕ್ಸ್ದು ಫಾರ್ಮುಲಾ ಕೇಳಿಲ್ಲ, ಡೆರಿವೇಶನ್ ಕೇಳಿಲ್ಲ, ಅವಾಗ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಕಂಪಲ್ಸರಿ ಆಗಿ ಬರುತ್ತೆ. ರೆಡಿನಾ? ಆರ್ ಯು ರೆಡಿ ಫಾರ್ ದಿಸ್ ಕ್ವಶನ್? ನೋಡಿ ಕ್ವಶನ್ ಇಸ್ an equilateral prism is made up of glass. When beam of light is incident on the face of a prism, the angle of a minimum deviation is found to be 40 degree. Calculate refractive index of the prism. Okay, first one, calculate the refractive index of prism. And if this prism is placed in a water of refractive index 1.33, find new angle of a minimum deviation for the parallel beam of light. Parallel ಯಾವಾಗ ಆಗುತ್ತೆ minimum deviation ಆದಾಗ. ರೆಡಿನಾ? ಎಸ್ ಅಷ್ಟೇನಾ? ಎಲ್ಲೋ ಫೈರ್ ಕಾಣಿಸ್ತಾ ಇಲ್ಲ. ವೇರ್ ಇಸ್ ದಟ್ ಫೈರ್? ಎಲ್ಲ ಮಲ್ಕೊಂಡ್ಬಿಟ್ರಾ ಹಿಂಗೆ? ಹಾ ಹೇಳಿ 7 ಗಂಟೆ ಆಯ್ತಾ? ಎಲ್ಲರಿಗೂ ಕಾಲೇಜ್ ಟೈಮ್ ಆಯ್ತು. ಹಾ ಎಸ್ ಬರ್ಲಿ. ಹಾ ಓಕೆ ನೋಡಿ ಇಲ್ಲಿ ಡೇಟಾ ನೋಡ್ಕೊಂಡ್ಬಿಡೋಣ. ಓಕೆನಾ? ಸೊ ಡೇಟಾ, ಸೊ ವಾಟ್ ಡಸ್ ದಟ್ ಡೇಟಾ? ದ ಡೇಟಾ ನೋಡ್ಕೊಳ್ಳಿ ಫಸ್ಟ್, ಪ್ರಾಪರ್ ಆಗಿ ಡೇಟಾ ನೋಡ್ಕೊಳ್ಬೇಕು. ಈಕ್ವಲ್ಯಾಟರಲ್ ಟ್ರಯಾಂಗಲ್. ಓಕೆ ಸೊ ಈಕ್ವಲ್ಯಾಟರಲ್ ಪ್ರಿಸಮ್ ಅಂದ್ರೆ ಎಷ್ಟಪ್ಪ? ಆಂಗಲ್ ಆಫ್ ಪ್ರಿಸಮ್ ದಟ್ ಈಸ್ ಈಕ್ವಲ್ಸ್ ಟು 60 ಡಿಗ್ರಿ. ಏಕೆ ಸರ್? ಇಟ್ ಇಸ್ ದ ಈಕ್ವಲ್ಯಾಟರಲ್ ಪ್ರಿಸಮ್ ಅಂದ್ರೆ ಆಲ್ ದ ಆಂಗಲ್ಸ್, ಓಕೆ 3 ಸೈಡ್ಸ್ ಇರುತ್ತಲ್ಲ, 3 ಸೈಡ್ಸ್ ಅಲ್ಲೂ ಸಹಿತ ನಮಗೆ ಏನ್ ಸಿಗುತ್ತೆ ಹೇಳಿದ್ರೆ ದಟ್ ಇಸ್ 60 ಡಿಗ್ರಿ 60 ಡಿಗ್ರಿ 60 ಡಿಗ್ರಿ. ಶಿವಪುತ್ರ ಪ್ರಭು ನಾವ್ ಮಾಡ್ತಿದ್ವೋ ಶಿವ ಇಲ್ಲಿ ಮಾಡ್ತಿದ್ವಿ ನೋಡಿ, ನಿಮ್ ತೋರಿಸ್ತೇನೆ. MCQ ಕೇಳ್ತಾ ಇದ್ರ? MCQ ಎಲ್ಲಪ್ಪ, MCQ ನೋಡಿ 4.5 hour ಮಾಡಿದ್ವಿ. ಓಕೆ 1 day ago
ಒಂದು ದಿನದ ಹಿಂದೆ ನಾವು ಮಾಡಿದ್ವಿ, ಓಕೆನಾ? ರೈಟ್, ಒಂದು ದಿನದ ಹಿಂದೆ ಮಾಡಿದ್ವಿ. ಸ್ವಲ್ಪ ನೀವು ಕ್ರಾಸ್ ಚೆಕ್ ಮಾಡಿಕೊಂಡು ಕೇಳಬೇಕಾಗಿ ವಿನಂತಿ. ಓಕೆ, 60 ಡಿಗ್ರಿ ಆಂಗಲ್ ಆಫ್ ದ ಪ್ರಿಸಮ್ ಗೊತ್ತಾಯ್ತು. When a beam of light is incident on a face of the prism, angle of a minimum deviation. Okay, so angle of a minimum deviation ಎಷ್ಟಿದೆ? So it is a 40 degree. Okay, and calculate the refractive index of the prism. Okay, so refractive index of the prism. Okay, and next question ಕೇಳ್ತಿರೋದು. Okay, prism is placed in a water. Okay, so refractive index of water. Okay, so refractive index of water. Okay, so refractive index of water, that is 1.33. Okay, and find the new angle of a minimum deviation. Okay, so new angle of a minimum deviation. Okay, so first case ನೋಡೋಣ, case 1. Okay, so case 1. Okay, so case 1. ಇವಾಗ ಫಸ್ಟ್ ಕೇಸ್ ಅಂದ್ರೆ ಇನ್ ಏರ್ ಅಂತ ಕನ್ಸಿಡರ್ ಮಾಡ್ಕೊಂಡು, ಓಕೆನಾ? ಸೊ ಪ್ರಿಸಮ್ ಇಸ್ ಇನ್ ಏರ್. ಓಕೆ, ಸೊ ಪ್ರಿಸಮ್ ಕೆಪ್ಟ್ ಇಟ್ ಇಸ್ ಇನ್ ಏರ್. ಕ್ಲಿಯರಾ? ರೈಟ್. ಸೊ ನೆಕ್ಸ್ಟ್ ಒನ್ ನೋಡಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಪ್ರಿಸಮ್ ಡಿವೈಡೆಡ್ ಬೈ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸರೌಂಡಿಂಗ್. That is equals to sine of angle of prism minimum deviation divided by 2, the whole divided by sine of a by 2. Okay, sir. Refractive index of a prism calculate ಮಾಡಬೇಕು. Let's keep it as it is. ಇಲ್ಲಿ air ಆದಾಗ so refractive index of a surrounding is to 1. So therefore it is 1. Sine of 60 degree plus 40 degree so divided by 2. Okay. So all divided by sine of this is 60 degree divided by 2. Okay, so ಎಷ್ಟಾಗುತ್ತೆ? Sir, refractive index of a prism, that is equals to, sir, it is the sine 50 degree so divided by sine 30 degree. Correct? Yes, sir. ಎಷ್ಟಾಗುತ್ತೆ? Sir, it is 0.76. Yes, sir, 0.76 divided by 0.5. Okay. Refractive index of a prism ಎಷ್ಟಾಯ್ತು? Refractive index 0.76 divided by 0.5. 1.52 ಆಯ್ತು. Okay, so this is 1.52. Refractive index of a prism is 1.52. There is no meaning. Okay na? Clear? Done? And next question ನೋಡಿ. Next question, that is second case. Okay, so second case, case 2. Okay, so case 2. ಇವಾಗ prism ಎಲ್ಲಿದೆಯಪ್ಪ? Sir, prism is a kept. Okay, so in case of air, in prism is in air. Okay, so prism in water. Okay, so prism in a water. So in water ಅಂದ್ರೆ refractive index of a surrounding ಏನಾಗುತ್ತೆ? Refractive index of a water ಆಗುತ್ತೆ. So that is 1.33. Okay. So refractive index of a prism divided by refractive index of a water, nothing but a surrounding. So that is equals to sine of A plus D, so divided by 2. So all divided by sine of A by 2. So clear? Now, you are ready. Substituting the values. Okay, so substituting the values. Refractive index of a prism is to, sir, it is 1.52. ಇಲ್ಲೇ ಇದೆ. And refractive index surrounding is to 1.33 because we kept a prism in a water. First ಎಲ್ಲಿತ್ತು? Air ಮಧ್ಯದಲ್ಲಿ ಇತ್ತು. Clear? Next. Sine A value ಎಷ್ಟಿದೆ? Sir, it is 60 degree only. Okay, so what about deviation? That we need to find out. Okay. Yes, sir. The all divided by sine of 30 degree. Okay, so sine of, 60 degree divided by 2. Okay. And you ನೋಡಿ 1.52. Okay, so 1.52 divided by 1.33. ಎಷ್ಟಾಗುತ್ತೆ ಇದು? Sir, it is a 1.14. Okay, so that is 1.14. ಎಷ್ಟು ಸಾಕು? So that is equals to sine of 60 degree plus D divided by 2. So all divided by ಎಷ್ಟಿದೆ? Sine 30 ಆಗುತ್ತೆ. Okay, so that is sine 30. Okay, so ಇದು ಎಷ್ಟಾಗುತ್ತೆ? Sir, it is a sine of 60 degree ಅಲ್ವಾ? Yes, sir. This is 60 degree plus D, so divided by 2. So all divided by 0.5. ಈ 0.5 ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ. Okay, so 0.5. ಎಷ್ಟಾಗುತ್ತೆ? 0.57 ಆಗುತ್ತೆ. Okay, so that is 0.57. Okay, so that is equals to sine of 60 degree plus D, so divided by 2. Right? ಯಾವ ಆಂಗಲ್ಗೆ ಸೈನ್ 0.57 ಆಗುತ್ತೆ? ಇಟ್ ಇಸ್ ಅಪ್ರಾಕ್ಸಿಮೇಟ್ಲಿ 30 ಅಲ್ವಾ? 0.5 ಅಂದ್ರೆ 30 ಬರುತ್ತೆ. ಓಕೆ, ದಟ್ ಇಸ್ 0.5 ಅಂದ್ರೆ ದಟ್ ಇಸ್ 30 ಬರುತ್ತೆ. ಓಕೆ, ಅಂಡ್ ನೆಕ್ಸ್ಟ್ ನೋಡಿ, ಇಲ್ಲಿ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಓಕೆ, 0.57 ಅಂದ್ರೆ ಏನ್ ಬರ್ಕೋಬಹುದು? 0.57 is nothing but a sin 35.17. Okay, sin 35. Okay, so sin 35.17 degrees. Okay, so that is equals to sine of 60 degree. Okay, so that is 60 degree plus D divided by 2. Clear? Yes.
ಅಂಡ್ ಇಲ್ಲಿ ಕೆಲವು ಸ್ಟೂಡೆಂಟ್ಸ್ ಕೇಳ್ತಾರೆ ವೈ ಇಟ್ ಇಸ್ 0.5 ಅಂತ. ಓಕೆ, 0.5 ಅಂದ್ರೆ ಏನು? sin 30 ಡಿಗ್ರಿ ಎಷ್ಟಾಗುತ್ತೆ? sin 30 ಡಿಗ್ರಿ ಇಟ್ ಇಸ್ 0.5. ಓಕೆನಾ? Zoyanaz. Okay, sorry. Zoyanaz. Sir, why did you not take a 0.5 and not a 0.5? Huh? Why did you not take a 0.5? Okay, and not a 0.5? Because we will be getting another value if we take so somewhere around 1.33. Is that okay? ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಈಗ. ಇಲ್ಲಿ ಇದು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್. ಓಕೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಪ್ರಿಸಮ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಎಷ್ಟು? 1.33. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಪ್ರಿಸಮ್ 1.52. ಸೊ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಇಷ್ಟು ಬರುತ್ತೆ. ಓಕೆ, ರೈಟ್. ಸೊ ಇವಾಗ ಈಕ್ವೇಟ್ ಮಾಡ್ಕೊಂಡ್ರೆ ಸೊ ಇದು ಕ್ಯಾನ್ಸಲ್ ಆಗ್ಬಿಟ್ಟು ಸೊ 35.17 ಡಿಗ್ರೀಸ್. ಓಕೆ, ಸೊ ದಟ್ ಈಸ್ 60 ಡಿಗ್ರಿ ಪ್ಲಸ್ ಡಿ ಡಿವೈಡೆಡ್ ಬೈ 2 ಎಷ್ಟಾಗುತ್ತೆ? ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಓಕೆ, ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ? 35.17 into 2. So that is 70.34 degrees and 60 degree plus D. Okay, so D that is equals to 70.34 degrees minus 60 degrees. Okay, yes sir, minus 60 degrees. ಎಷ್ಟಾಗುತ್ತೆ? 10.34. Okay, so 10.34 degrees. So this is the minimum deviation. ಕ್ಲಿಯರ್ ಆಯ್ತು ಎಲ್ಲರಿಗೂ? ಎಸ್, ಕ್ಲಿಯರ್ ಆಗಿದ್ರೆ ಒಂದ್ಸತಿ ನಮ್ಮ ಬೆಂಕಿ ಬೆರಗಾಳಿ ಸಿಂಬಲ್ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಬಂದ್ಬಿಡ್ಲಿ ಬೇಗ ಬೇಗ. ಕಮಾನ್. Yes, Zoya, is that a clear for you? Zoyanaz, is that a clear? Sir, why did you not take a 0.5? Not, nim question artha agtilla. We'll be getting another value if we take somewhere around 1.33, not 1.52. nim question artha agilla. Proper agi ondsati nodಕೊಳ್ಳಿ ನಮ್ದು question ಮತ್ತೆ solution. Okay na? Right. Okay, very good. Now let's move on to the next question. Next question ನೋಡಿ. A ray of light passes through equilateral prism. Again equilateral. Okay na? Equilateral glass prism ಕೊಟ್ಟಿದ್ದಾರೆ. Such that refracted ray inside the prism is a parallel. Inside the prism refracted ray parallel ಆಗಿದ್ರೆ ಏನು ಇಂಡಿಕೇಟ್ ಮಾಡುತ್ತೆ? So instead of saying minimum deviation, okay, so instead of saying minimum deviation, parallel to the base ಅಂತ ಕರೀತಾರೆ. Refracted ray parallel to the base ಅಂತ ಬಂದಾಗ that indicates a minimum deviation. Get your point? Okay na? Yes, it's a base. Calculate. ಇಲ್ಲಿ ಎರಡು ಕ್ವಶನ್ ಕೇಳಿದಾರೆ. ಆಂಗಲ್ ಆಫ್ ಡಿವಿಯೇಷನ್ ಆಫ್ ದ ರೇ and the next one speed of light inside the prism. Given the refractive index of the glass is 3/2 and the speed of light in a vacuum that is 3 into 10 power 8 meter per second. Okay, so ಇಲ್ಲಿ ಫಸ್ಟ್ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ನೋಡ್ಕೊಂಡು. ಓಕೆನಾ? ರೈಟ್ ಸರ್. ಓಕೆ, ಸ್ವಲ್ಪ ಎಸಿನ ಆಫ್ ಮಾಡೋಣ, ಪವರ್ ಹೋಗಿದೆ. ಎಸ್, ನೋಡಿ. ಸೊ ಡೇಟಾ ಬರ್ಕೊಂಡ್ರೆ, ಓಕೆ ಸರ್, ಡೇಟಾ ಬರ್ಕೊಂಡ್ರೆ ಓಕೆ, ಸೊ ಡೇಟಾ ಬರ್ಕೊಂಡ್ರೆ ನೋಡಿ ಏನೇನು ಕೊಟ್ಟಿದ್ರೆ ಫಸ್ಟ್ ಒಂದ್ಸತಿ ಅನಾಲಿಸಿಸ್ ಮಾಡಿ. ಓಕೆ, ಎಸ್, ಈಕ್ವಲಾಟರಲ್ ಪ್ರಿಸಮ್ ಅಂತ ಹೇಳ್ತಾರೆ. ದೇರ್ ಫೋರ್ ಆಂಗಲ್ ಆಫ್ ಪ್ರಿಸಮ್ ದಟ್ ಈಸ್ ಈಕ್ವಲ್ಸ್ ಟು 60 ಡಿಗ್ರಿ and refracted ray inside a prism is parallel to the base. Okay, that means minimum deviation. Okay, angle of deviation find ಮಾಡಬೇಕು, that is question mark, and the speed of ray, light ray inside the prism question mark, and refractive index ಅಂತ ಆಲ್ರೆಡಿ ಕೊಟ್ಟಿದ್ದಾರೆ. ಓಕೆ, yes sir. So refractive index of a prism. Okay, so refractive index of a prism. Okay, ಇವಾಗ ಪ್ರಿಸಮ್ ಕೆಪ್ಟ್ ಇನ್ ಏರ್ ಅಂತ ಬಂದ್ರೆ ಏನ್ ಬರುತ್ತೆ? ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಅ ಪ್ರಿಸಮ್ ಡಿವೈಡೆಡ್ ಬೈ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಅ ಸರೌಂಡಿಂಗ್. ಸೊ ದಟ್ ಈಸ್ ಈಕ್ವಲ್ಸ್ ಟು ಸೈನ್ ಆಫ್ ಎ ಪ್ಲಸ್ ಡಿ ಡಿವೈಡೆಡ್ ಬೈ 2. ಓಕೆ, ಎಸ್ ಸರ್. ದ ಓಲ್ ಡಿವೈಡೆಡ್ ಬೈ ಸೈನ್ ಆಫ್ ಎ ಬೈ 2. ಓಕೆ, ಅಂಡ್ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಪ್ರಿಸಮ್ ಎಷ್ಟು ಬರುತ್ತೆ ಸರ್? ಇಟ್ ಇಸ್ 3/2. ರೈಟಾ? ಎಸ್ ಸರ್. ಅಂಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸರೌಂಡಿಂಗ್ ಎಷ್ಟು? ಇಲ್ಲಿ ಪ್ರಿಸಮ್ ಇಸ್ ಕೆಪ್ಟ್ ಇನ್ ಏರ್. ಯಾಕೆಂದ್ರೆ ಯಾವುದೇ ಮೀಡಿಯಂ ಮೆನ್ಷನ್ ಮಾಡಿಲ್ಲ ಅನ್ಕೊಳ್ಳಿ, ವಾಟರು ಅಥವಾ ಲಿಕ್ವಿಡ್ ಏನು ಮೆನ್ಷನ್ ಮಾಡಿಲ್ಲ ಅಂತಂದ್ರೆ that you need to consider surrounding medium is the air. Okay na? So that is equals to 1, and the sine of angle of the prism that is 60 and the deviation that is d divided by 2, and illi sine 60 degree. Okay, so divided by 2. Okay, and illi nodi eshtagutte sir? It is 3/2. So that is equals to sine of, so that is the 60 degree, so plus d, so divided by 2, all divided by ಇಲ್ಲಿ ಎಷ್ಟಾಗುತ್ತೆ? ಸೈನ್ 60 ಡಿವೈಡೆಡ್ ಬೈ 2 ಎಷ್ಟಾಗುತ್ತೆ? ಸೈನ್ 60 ಡಿವೈಡೆಡ್ ಬೈ 60 ಡಿವೈಡೆಡ್ ಬೈ 2 ಅಂದ್ರೆ ದಟ್ ಇಸ್ 30. ಸೈನ್ 30 ಎಷ್ಟಾಗುತ್ತೆ ಸರ್? ಇಟ್ ಇಸ್ 0.5. ಓಕೆ, ಸೊ ದಟ್ ಇಸ್ 0.5 ಅಥವಾ 1/2 ಅಂತ ಬರ್ಕೊಳ್ಳಿ. ಓಕೆ, ಸೊ 1/2 ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ ಸರ್ 3/2 ಇಂಟು 1/2.
ಎಷ್ಟಾಗುತ್ತೆ ಸರ್? ಇಟ್ ಇಸ್ ಅ ಸೈನ್ ಆಫ್ 60 ಡಿಗ್ರಿ ಪ್ಲಸ್ ಡಿ ಡಿವೈಡೆಡ್ ಬೈ 2. ಓಕೆ ಸರ್, ಇದು 3/4 ಆಗುತ್ತೆ. ಓಕೆ, ಸೊ ದಿಸ್ ಇಸ್ 3/4 ಸೈನ್ 60 ಡಿಗ್ರಿ. ಓಕೆ, ಸೊ ಪ್ಲಸ್ ಡಿ ಡಿವೈಡೆಡ್ ಬೈ 2. ಇದು ಯಾವ ಆಂಗಲ್ ಆಗುತ್ತೆ? ಸೈನ್ ಆಫ್ 3/4 ಅಂದ್ರೆ ಎಷ್ಟಾಗುತ್ತೆ? ಸೈನ್ 3/4 ಅಂದ್ರೆ ದಟ್ ಈಸ್ ದ ಸೈನ್ ಆಫ್, ಓಕೆ, ದ 48.59 degrees. Okay, so that is equals to sine of, okay, so that is sine of 60 degree plus d divided by 2. Okay sir, sine ಹೋಗ್ಬಿಟ್ಟು ನಿಮಗೆ ಉಳಿಯೋದಷ್ಟು ಸರ್? ಇಟ್ ಇಸ್ 48.59 ಅಂದ್ರೆ ಈಕ್ವೇಟ್ ಮಾಡಿದಾಗ, ಅಂಡ್ 60 ಡಿಗ್ರಿ ಪ್ಲಸ್ ಡಿ ಡಿವೈಡೆಡ್ ಬೈ 2. ಓಕೆನಾ? ಸೊ 2 ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ ಸರ್? 60 ಡಿಗ್ರಿ ಪ್ಲಸ್ ಡಿ, ಸೊ ದಟ್ ಈಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ? 48.59 into 2. Okay, so 97 ಆಗುತ್ತೆ. Okay, so this is 97.18. Okay, so 97.18 degree, and d value ಬಂದ್ಬಿಟ್ಟು, okay, so d value ಬಂದ್ಬಿಟ್ಟು -60 ಮಾಡಿದ್ರೆ that is 37 ಬರುತ್ತೆ. So deviation 37 degrees. Okay, so 37 degrees ಅಂತ ಬರೀಬಹುದು, ಅಥವಾ ಪ್ರಿಸೈಸ್ ವ್ಯಾಲ್ಯೂ 37.18 degrees ಅಂತ ಬರೀಬಹುದು. Okay, so 37.18 degree ಅಂತ ಬರೀಬಹುದು. ವೆರಿ ಗುಡ್ ಸರ್. ದೇ ಗಿವ್ ದ ವ್ಯಾಲ್ಯೂ ಆಫ್ ಸೈನ್ ಇನ್ ಆನ್ಯುವಲ್? ನೋ, ಕೊಡಲ್ಲ. ನೀವು ಲಾಗ್ ಬುಕ್ ನ ಯೂಸ್ ಮಾಡ್ಕೋಬೇಕು. ಓಕೆ, ಲಾಗ್ ಬುಕ್. ಓಕೆ, ಈ ತರ ವ್ಯಾಲ್ಯೂಸ್ ಇದ್ರೆ ಲಾಗ್ ಬುಕ್ ಕಂಪಲ್ಸರಿ ಕೊಡ್ತಾರ. ಓಕೆ, ಇಲ್ಲ ಲಾಗ್ ಬುಕ್ ಕೊಡ್ಲಿಲ್ಲ ಅಂತಂದ್ರೆ ದೇ ವಿಲ್ ರೆಪ್ರೆಸೆಂಟ್ ಲೈಕ್ ದಿಸ್. ಓಕೆ, ಸೊ ಈ ಆಂಗಲ್ ಇಷ್ಟು ಬರುತ್ತೆ ಅಂತ. ಡನ್. ಓಕೆ, ಕ್ಲಿಯರಾ? ಶ್ಯಾಮ್, ನಾನು ಹೇಳಿದ್ನಲ್ಲ ಲಾಗ್ ಬುಕ್ ನ ಯೂಸ್ ಮಾಡ್ಕೊಳ್ಬೇಕು. ಓಕೆ, ರೈಟ್. ಸೊ ನೆಕ್ಸ್ಟ್ ಕ್ವಶನ್ ಅಷ್ಟೇ ಅಲ್ವಾ? ಇನ್ನೊಂದು ನೆಕ್ಸ್ಟ್ ಕ್ವಶನ್ ಕೇಳಿರೋದು ಯಾವುದು? ಸ್ಪೀಡ್. Okay, speed of light. Okay, so that is speed of light. The B question. So that is the speed of light. Okay, so that is the speed of light in prism. Okay, so in prism. Do you remember the definition of refractive index? So do you remember the definition of refractive index? So refractive index ಅಲ್ಲಿ ಎರಡು ರೀತಿ ಇದೆ. ಒಂದು ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್, ಇನ್ನೊಂದು ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನು ಇಂಡಿಕೇಟ್ ಮಾಡುತ್ತೆ? So absolute refractive index, that is speed of light in a air divided by speed of light in a medium. ಇಲ್ಲಿ medium ಯಾವುದಿದೆ? So that is the prism. Okay, so that is the prism. V is equals to C divided by mu. Okay, so V that is equals to 3 into 10 power 8. And mu value ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ? Sir, mu value ಎಷ್ಟು ಕೊಟ್ಟಿದ್ದಾರೆ? Sir, 3/2. Okay, so 3/2 ಕೊಟ್ಟಿದ್ದಾರೆ. Okay, refractive index of the prism. Okay, this is refractive index of the prism. And ಇದೆಷ್ಟಿದೆ? 3/2. Okay, so ಈ 3 get cancel. So ಮಿಕ್ಕಿದಷ್ಟು ಸರ್ it is a 2 into 10 power 8 the meter per second. Okay, so that is 2 into 10 power 8 meter per second. Is that clear for everybody? Ha. Raghu, you are talking about real depth, apparent depth. Depth ಬಗ್ಗೆ ಮಾತಾಡ್ತಿಲ್ಲ. It is a definition of you know. ಪ್ರಜ್ವಲ್ ಸರ್, how to use logbook? ನಿಮ್ ಕಾಲೇಜಲ್ಲಿ ಕಳಿಸಿಲ್ವಾ? ಮ್ಯಾಥ್ಸು ಅಥವಾ ಕೆಮಿಸ್ಟ್ರಿಯಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಲಾಗು, ಆಂಟಿ ಲಾಗ್ ಎಲ್ಲ ಬರುತ್ತಲ್ಲ, ನಿಮ್ಗೆ ಕಲಿಸಿಲ್ವಾ? ಸರ್, ವಿಚ್ ಚಾಪ್ಟರ್ಸ್ ಕ್ಯಾನ್ ವಿ ಸ್ಟಡಿ ಥರೋಲಿ ಟು ಗೆಟ್ ಔಟ್ ಇನ್ ನ್ಯೂಮೆರಿಕಲ್? ಫಸ್ಟ್ ಚಾಪ್ಟರ್ AC, ಆಲ್ಟರ್ನೇಟಿವ್ ಕರೆಂಟ್. ಸೆಕೆಂಡ್ ಚಾಪ್ಟರ್ ರೇ ಆಪ್ಟಿಕ್ಸ್, ಅಂಡ್ ಥರ್ಡ್ ಚಾಪ್ಟರ್ ಕರೆಂಟ್ ಎಲೆಕ್ಟ್ರಿಸಿಟಿ. ಈ 3 ಚಾಪ್ಟರ್ ಓದ್ಕೊಳ್ಳಿ. ರೈಟಾ? ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. An object of a height 1 millimeter. Okay, so an object of a height 1 millimeter is kept perpendicular to the axis of a thin convex lens. ಇಲ್ಲಿ ಕೊಟ್ಟಿರೋದು ಯಾವುದು? convex lens of a power plus 10 diopter. The distance between the object and the lens is 15 centimeter. Find the position and height of the image formed ಅಂತ ಕೇಳ್ತಾರೆ. ಓಕೆ, ಬಸ್ವಂತ್, even we don't know ಎಷ್ಟುವರೆಗೆ ಆಗುತ್ತೆ ಅಂತ. ನಾನು ನಿಧಾನ ಹೇಳ್ತಾ ಇದ್ದೀನಿ because it is the last time we are doing numericals. ಓಕೆ, ಅದರಿಂದ ನಾ ಮೇ ಬಿ ಇನ್ನೊಂದು 2 to 3 hours ಆಗ್ಬೋದು. ಓಕೆನಾ? ರೈಟ್. ಸೊ ನೆಕ್ಸ್ಟ್ ನೋಡಿ, ಕೊಟ್ಟಿರೋ ಡೇಟಾ ನೋಡಿ. ಓಕೆ, ಸೊ ಡೇಟಾ. ಓಕೆ, ಸೊ ಫಸ್ಟ್ ಡೇಟಾನ ಬರ್ಕೊಳ್ಳಿ. ಓಕೆ, ಸೊ ಡೇಟಾ. ಸೊ ಡೇಟಾ ಹಿಯರ್ ಆಬ್ಜೆಕ್ಟ್ ಹೈಟ್ ಕೊಟ್ಟಿದ್ರು. ಓಕೆ, ಸೊ ಆಬ್ಜೆಕ್ಟ್ ಹೈಟ್ ಇಟ್ ಈಸ್ ಆಲ್ವೇಸ್ ಪಾಸಿಟಿವ್ 1 millimeter. ಬಿಕಾಸ್ ಯಾಕೆ ಸರ್ ಅಂತಂದ್ರೆ ಇಟ್ ಈಸ್ ಆಲ್ವೇಸ್ ಆನ್ ದ ಪ್ರಿನ್ಸಿಪಲ್ ಆಕ್ಸಿಸ್. ಓಕೆ, ಇಟ್ ಈಸ್ ಆಲ್ವೇಸ್ ಇನ್ ಅ ಪ್ರಿನ್ಸಿಪಲ್ ಆಕ್ಸಿಸ್. ಕ್ಲಿಯರಾ? ಅಂಡ್ ನೆಕ್ಸ್ಟ್ ಒನ್ ನೋಡಿ, ಪರ್ಪೆಂಡಿಕ್ಯುಲರ್ ಟು ದ ಆಕ್ಸಿಸ್. ಓಕೆ, ಥಿನ್ ಕಾನ್ವೆಕ್ಸ್ ಲೆನ್ಸ್ ಕೊಟ್ಟಿದ್ರ. ಸೊ ಪವರ್ ಹೆಂಗತ್ತೆ? ಸೊ ಕಾನ್ವೆಕ್ಸ್ ಲೆನ್ಸ್ ಪ್ಲಸ್ 10 diopter ಸರ್. ಓಕೆ, yes sir. And what about focal length? Sir, focal length will be, power ಏನಾಗುತ್ತೆ ಸರ್? It is 1 divided by F. So F ಏನಾಗುತ್ತೆ ಸರ್? F is equals to 1 divided by P. Right? So F ನಾನು ಕನ್ಸಿಡರ್ ಮಾಡ್ಕೊಂಡ್ರೆ, okay, so that is 1 divided by 10.
ಸೊ ದಟ್ ಮೀನ್ಸ್ ಎಫ್ ಇಸ್ ಈಕ್ವಲ್ಸ್ ಟು 0.1 ಮೀಟರ್ ಆಗುತ್ತೆ. ನನಗೆ ಸೊ ಫೋಕಲ್ ಲೆಂತ್ ಬಂದ್ಬಿಟ್ಟು ಸೆಂಟಿಮೀಟರ್ ಅಲ್ಲಿ ಬೇಕು. ಓಕೆ, ಸೊ ಸೆಂಟಿಮೀಟರ್ ಅಲ್ಲಿ ಬೇಕು. ಸೊ ದಟ್ ಮೀನ್ಸ್ 0.1 into 100 that is a 10 ಆಗುತ್ತೆ. ಓಕೆ, ಸೊ ದಟ್ ಇಸ್ ಅ 10 ಸೆಂಟಿಮೀಟರ್. ಓಕೆ, ಸೊ ಪಾಸಿಟಿವ್ 10 ಸೆಂಟಿಮೀಟರ್ ಆಗುತ್ತೆ. ಓಕೆ ಸರ್, ಪಾಸಿಟಿವ್ 10 ಸೆಂಟಿಮೀಟರ್. ಓಕೆ, ಡನ್. ನೆಕ್ಸ್ಟ್ ಸಾರಿ, ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ಕೊಟ್ಟಿದ್ರು. ಓಕೆ, ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟು ಸರ್? ಇಟ್ ಇಸ್ ಅ -15 ಸೆಂಟಿಮೀಟರ್. ಯಾಕೆ ಸರ್? ಆಬ್ಜೆಕ್ಟ್ ಈಸ್ ಆಲ್ವೇಸ್ ಕೆಪ್ಟ್ ಆನ್ ದ ಪ್ರಿನ್ಸಿಪಲ್ ಆಕ್ಸಿಸ್. ಓಕೆ, ಕೆಪ್ಟ್ ಆನ್ ದ ಪ್ರಿನ್ಸಿಪಲ್ ಆಕ್ಸಿಸ್. ಹಾ, ಓಕೆ, ಥ್ಯಾಂಕ್ ಯು ನೀರಜ್. ಲಾಗ್ ಹೌ ಟು ಫೈಂಡ್? ನನಗೆ ಒಂದು ಆನ್ಸರ್ ಮಾಡಿ. ಓಕೆ, ನನಗೆ ಒಂದು ಆನ್ಸರ್ ಮಾಡಿ. ಲಾಗ್ ನ ಹೇಗೆ ಫೈಂಡ್ ಮಾಡಬೇಕು? ಲಾಗ್ ವ್ಯಾಲ್ಯೂಸ್, ಸಾರಿ, ವ್ಯಾಲ್ಯೂಸ್ ಆಫ್ ಸೈನ್, ಕಾಸ್, ಎನಿ ಆಂಗಲ್. ಓಕೆ, ಫೈಂಡ್ ಮಾಡೋದು ನಿಮಗೆ ಕಾಲೇಜಲ್ಲಿ ಕಲ್ಸಿದಾರಾ ಇಲ್ವಾ? ನನಗೆ ಅದೇ ಹೇಳಿ ಸಾಕು. ಕಲ್ಸಿಲ್ಲ ಅಂತಂದ್ರೆ ಹಾರ್ಟ್ ಬ್ರೋಕೆನ್ ಹಾಕಿ. ಓಕೆ, ಹಾರ್ಟ್ ಬ್ರೋಕೆನ್. ಓಕೆ, ಬ್ರೋಕೆನ್ ಹಾರ್ಟ್ ಅಂತಾರಲ್ಲ, ಹಾರ್ಟ್ ಬ್ರೋಕೆನ್ ಹಾಕಿ. ಸಪೋಸ್ ಕಲ್ಸಿದಾರ, ದಟ್ ಇಸ್ ಫೈನ್. ಓಕೆನಾ? ಕೆಲವು ಕಾಲೇಜ್ಗಳಿಗೆ ಕಳಿಸಿರ್ತಾರೆ, ಕೆಲವು ಕಾಲೇಜ್ಗಳಿಗೆ ಕಳಿಸಿರಲ್ಲ. ಅದರಿಂದ ಓಕೆ, ಎಸ್, ಬೇಗ ಬೇಗ. ಹಾ, ನೋ 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 ನೋ. ಓಕೆ, ನೋ ನೋ ನೋ. ಓಕೆ, ಫೈನ್. ಸೊ ಕೆಲವು ಕಾಲೇಜ್ಗಳಲ್ಲಿ ಕಲಿಸಿದ್ರೆ, ಇನ್ನು ಕೆಲವು ಕಾಲೇಜ್ಗಳಲ್ಲಿ ಕಲಿಸಿಲ್ಲ. ಓಕೆ, ಫೈನ್. ಸೊ ಐ ವಿಲ್ ಕಮ್ ಅಪ್ ವಿತ್ ಫಸ್ಟ್ ನಾನು YTM ಕೇಳ್ತೇನೆ. ಓಕೆನಾ? YT ಯೂಟ್ಯೂಬ್ ಅವ್ರಿಗೆ ಕೇಳ್ತೇನೆ. ಇಫ್ ದೇರ್ ಆರ್ ಸ್ಲಾಟ್ಸ್, ಓಕೆ, ಫಾರ್ ಮೀ. ಓಕೆ, ಯಾಕೆಂದ್ರೆ ಫುಲ್ ಪ್ಯಾಕ್ ಆಗಿಬಿಟ್ಟಿದ್ವಿ. ಯಾಕೆಂದ್ರೆ ಎಲ್ಲರಿಗೂ ಸಹ ಬೆಳಗ್ಗೆಯಿಂದ ಸಂಜೆವರೆಗೆ ಕ್ಲಾಸಸ್ ಇದೆ. ಸೊ ಯೂಟ್ಯೂಬ್ ಅಲ್ಲಿ ಟೈಮ್ ಸ್ಲಾಟ್ಸ್ ತುಂಬಾ ಕಮ್ಮಿ ಇರುತ್ತೆ. ಓಕೆ, ಇವಾಗಲೇ ಹೇಳ್ತಾ ಇದೀನಿ. ಸಪೋಸ್ ನನಗೆ ಟೈಮ್ ಸಿಕ್ಕರೆ ಡೆಫಿನೆಟ್ ಆಗಿ ಒಂದು ವಿಡಿಯೋ ಜೊತೆ ಬರ್ತೇನೆ. ಹೌ ಟು ಯೂಸ್ ಅ ಲಾಗ್ ಬುಕ್ ಅಂತೇಳಿ. ಓಕೆನಾ? ಸೊ ಅವಾಗ ನಾನು ನಿಮಗೆ ತಿಳಿಸ್ತೀನಿ. ಗಾಟ್ ಮೈ ಪಾಯಿಂಟ್? ಸೊ ಹೋಪ್ಫುಲಿ ಐ ವಿಲ್ ಕಮ್ ಅಪ್ ವಿತ್ ಹೌ ಟು ಯೂಸ್ ಲಾಗ್ ಬುಕ್. ಡನ್? ಓಕೆ, ರೈಟ್. ಓಕೆ, ಸೊ ನೌ ಕಮಿಂಗ್ ಬ್ಯಾಕ್ ಟು ದಿಸ್. ಸೊ ಫೈಂಡ್ ದ ಪೊಸಿಷನ್ ಅಂದ್ರೆ ಇಮೇಜ್ ಡಿಸ್ಟೆನ್ಸ್ ನ ಫೈಂಡ್ ಮಾಡ್ಬೇಕು. ಓಕೆ, ಸೊ ಇಲ್ಲಿ ಫೈಂಡ್ ಮಾಡ್ಬೇಕಾದ್ರೆ ಯಾವುದು? ಇಮೇಜ್ ಡಿಸ್ಟೆನ್ಸ್. ಓಕೆ, ಇದೇನಕ್ಕೆ ಇದು ಇದರಲ್ಲಿ ಬರ್ದೆ? ಇದು ಆಕ್ಚುಲಿ ಬರಿಬಾರ್ದು, ಡಾಟಾದಲ್ಲಿ ಬರಿಬಾರ್ದು. ಓಕೆ, ಸೊ ವಿ ಇಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್ ಅಂಡ್ height of the image is also question mark. Okay, so height of the image is also question mark. ಇಲ್ಲಿ ಮ್ಯಾಗ್ನಿಫಿಕೇಶನ್ ಕೇಳಿಲ್ಲ. ಸ್ಟಿಲ್ ಐ ವಾಂಟ್ ಟು ಕ್ಯಾಲ್ಕುಲೇಟ್ ಮ್ಯಾಗ್ನಿಫಿಕೇಶನ್. ಓಕೆ, ಸೊ ಸ್ಟಿಲ್ ಐ ವಾಂಟ್ ಟು ಕ್ಯಾಲ್ಕುಲೇಟ್ ಮ್ಯಾಗ್ನಿಫಿಕೇಶನ್. ಇಲ್ಲಿ ಕೇಳಿಲ್ಲ, ಬಟ್ ಒಂದೇ ಕ್ವಶನ್ ಅಲ್ಲಿ ಎಲ್ಲ ಮುಗಿಲಿ ಅಂತ. ಓಕೆ, ರೈಟ್. ಸೊ ಫಸ್ಟ್ ಕ್ವಶನ್ ನೋಡಿ, ಯಾವ್ದು ಕೊಟ್ಟಿರೋದು? ಲೆನ್ಸ್ ಅಲ್ವಾ? ಸೊ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಏನದು? ಸೊ ಲೆನ್ಸ್ ಫಾರ್ಮುಲಾ, ನಾಟ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಸೊ ಲೆನ್ಸ್ ಫಾರ್ಮುಲಾ. ಓಕೆ, ಸೊ ಲೆನ್ಸ್ ಫಾರ್ಮುಲಾದಲ್ಲಿ ಏನಿದೆ ಸರ್? ಇಟ್ ಇಸ್ 1 divided by f, that is equals to 1 divided by v minus 1 divided by u. ಓಕೆ ಸರ್, ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂಸ್ ಎಷ್ಟು ಬರುತ್ತೆ ಸರ್? ಇಟ್ ಇಸ್ 1 divided by 10, that is equals to 1 divided by v, the minus 1 divided by minus 15. Okay, yes sir, 1 divided by v. Okay, so that is 1 divided by v, so that is equals to 1 divided by 10 minus 1 divided by 15. Okay, alright. ಹಾ, ಈ ಕಡೆ ಬರುತ್ತಲ್ಲ, ಪ್ಲಸ್ ಇದ್ದದ್ದು ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ. ಓಕೆ, ಸೊ 1 divided by v, that is equals to LCM ತಗೊಳ್ಳಿ, ಎಷ್ಟು ಬರುತ್ತೆ ಸರ್? ಇಟ್ ಇಸ್ 30 ನಾ? ಎಸ್ ಸರ್, 13 30, 15 30. ಓಕೆ, ಸೊ ದಟ್ ಇಸ್ 1 divided by 30. ಸೊ ಫೈನಲ್ ಆಗಿ v is equals to ಪ್ಲಸ್ 30 ಸೆಂಟಿಮೀಟರ್ ಆಯ್ತು. ಸೊ ದಿಸ್ ಇಸ್ ದ ಪೊಸಿಷನ್. ಓಕೆ, ಸೊ ದಿಸ್ ಇಸ್ ದ ಪೊಸಿಷನ್. ನಾನು ಇಲ್ಲಿ ಬರಿಬೇಕಲ್ಲ, ಮರ್ತೋದೆ ನಾನು. ಓಕೆ, ಸೊ ಯಾ, ಲೆನ್ಸ್ ಮೇಕರ್ ಫಾರ್ಮುಲಾ ಬರೆದಿದ್ವಿ. ಸೊ ದಿಸ್ ಇಸ್ ದ ಪೊಸಿಷನ್ ಆಫ್ ಇಮೇಜ್. ಓಕೆ, ಸೊ ದಿಸ್ ಈಸ್ ಅ ಪೊಸಿಷನ್. ಓಕೆ, ಸೊ ಪೊಸಿಷನ್ ಆಫ್ ಇಮೇಜ್. ಓಕೆ, ದ ಪೊಸಿಷನ್ ಆಫ್ ಇಮೇಜ್. ಓಕೆ ಸರ್, ಪೊಸಿಷನ್ ಆಫ್ ಇಮೇಜ್ ಆಯ್ತು. ಓಕೆನಾ? ಅಂಡ್ ನೆಕ್ಸ್ಟ್ ಒನ್ ನೋಡಿ, ನೆಕ್ಸ್ಟ್ ಒನ್ ಕೇಳಿರೋದು ಹೈಟ್. ಓಕೆ, ಸೊ ಹೈಟ್ ಅಂದ್ರೆ ನಾವು ಏನ್ ಬರ್ಕೋಬಹುದು ಸರ್? ಇಟ್ ಇಸ್ ವಿ ಡಿವೈಡೆಡ್ ಬೈ ಇ. ಓಕೆ, ಸೊ ಹೈಟ್ ಆಫ್ ದ ಇಮೇಜ್. ಸೊ ಹೈಟ್ ಆಫ್ ದ ಇಮೇಜ್. ಸೊ ಹೈಟ್ ಆಫ್ ದ ಇಮೇಜ್ ಬೇಕು ಅಂತೇಳಿ ನಾವು ಏನ್ ಯೂಸ್ ಮಾಡ್ಬೋದು? ಸೊ ಮ್ಯಾಗ್ನಿಫಿಕೇಶನ್ ಫಾರ್ಮುಲಾ ಯೂಸ್ ಮಾಡ್ಬೋದು. ಮ್ಯಾಗ್ನಿಫಿಕೇಶನ್ ಫಾರ್ಮುಲಾ ಏನು ಸರ್? ಮ್ಯಾಗ್ನಿಫಿಕೇಶನ್ ದಟ್ ಇಸ್ v divided by u, that is equals to height of the image divided by height of the object. ಕ್ಲಿಯರಾ? ಅಂಡ್ ನೋಡಿ, ಸೊ ನಮಗೆ ವಿ ವ್ಯಾಲ್ಯೂ ಗೊತ್ತಿದೆ, ಮ್ಯಾಗ್ನಿಫಿಕೇಶನ್ ಗೊತ್ತಿಲ್ಲ, ಯು ಕ್ಯಾನ್ ಇಗ್ನೋರ್. ಓಕೆ, ಸೊ ಮ್ಯಾಗ್ನಿಫಿಕೇಶನ್ ಗೊತ್ತಿಲ್ಲ, ಯು ಕ್ಯಾನ್ ಇಗ್ನೋರ್. ಇಕ್ವೇಟ್ ವಿ ಅಂಡ್ ಎಚ್ ಐ. ಓಕೆ, ಸೊ ವಿ ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ ಪ್ಲಸ್ 30. ಯು ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ -15. ಅಂಡ್ ಹೈಟ್ ಆಫ್ ದ ಇಮೇಜ್ ಕ್ಯಾಲ್ಕುಲೇಟ್ ಮಾಡಬೇಕು. ಹೈಟ್ ಆಫ್ ದ ಆಬ್ಜೆಕ್ಟ್ ಎಷ್ಟಿದೆ? 1 millimeter ಇದೆ. ಓಕೆ, ಸೊ 1 millimeter. ಓಕೆ, ಎಷ್ಟಾಗುತ್ತೆ ಇದು ಸರ್? ಇಟ್ ಇಸ್ -2 -2, so that is equals to height of the image. So final ಆಗಿ ನಿಮಗೆ ಹೇಳ್ಬೇಕಂದ್ರೆ that is -2 millimeter. Okay, so -2 millimeter. ಯಾಕೆಂದ್ರೆ millimeter ನ as it is ಇಟ್ಕೊಂಡ್ಬಿಟ್ಟಿದ್ವಿ. ಕ್ಲಿಯರಾ? ಎಸ್ ಸರ್. ಅಂಡ್ ಮ್ಯಾಗ್ನಿಫಿಕೇಶನ್ ಬೇಕು ಅಂದ್ರೆ ಸರ್ ಮ್ಯಾಗ್ನಿಫಿಕೇಶನ್ that is equals to
ಸರ್ ಇಟ್ ಇಸ್ ಅ +30 ಸರ್ ಡಿವೈಡೆಡ್ ಬೈ -15. ಸೊ ನಥಿಂಗ್ ಬಟ್ ಎಷ್ಟಾಗುತ್ತೆ ಮ್ಯಾಗ್ನಿಫಿಕೇಶನ್ is -2. ಓಕೆ ಸೊ -2 ಅಂತ ಬಂತಂದ್ರೆ ಏನು ಮೈನಸ್ ಬಂತಂದ್ರೆ ಇಟ್ ಇಸ್ ದ ರಿಯಲ್ ಇಮೇಜ್ ಅಂಡ್ 2 ಅಂದ್ರೆ ಇಟ್ ಇಸ್ ಅ ಮ್ಯಾಗ್ನಿಫೈಡ್. ಓಕೆ ಇಫ್ ಇಟ್ ಇಸ್ ಗ್ರೇಟರ್ ದನ್ 1 ಅಂದ್ರೆ ಮ್ಯಾಗ್ನಿಫೈಡ್, ಮೈನಸ್ ಬಂತಂದ್ರೆ ಇಟ್ ಇಸ್ ರಿಯಲ್ ಇಮೇಜ್, ಪ್ಲಸ್ ಬಂತಂದ್ರೆ ಇಟ್ ಇಸ್ ಅ ವರ್ಚುವಲ್ ಇಮೇಜ್. ರೈಟ್? ಎಸ್ ಸರ್, ಇಲ್ಲಿವರೆಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಎಸ್, ಇವಾಗ 2 ಮಾರ್ಕ್ಸ್ 5 ಮಾರ್ಕ್ಸ್ ಇಂದು 2 ಕ್ವಶನ್ ನ ಈಸಿಯಾಗಿ ಮಾಡಬಹುದು ಅಂತ ಕಾನ್ಫಿಡೆಂಟ್ ಬಂತಾ ಇಲ್ವಾ ಅಷ್ಟೇ ಹೇಳಿ, ಬೇಗ ಬೇಗ ಹೇಳಿ. ಸರ್ ಶಾರ್ಟ್ ವಿಡಿಯೋ ಇಸ್ ಓಕೆ ಸರ್ ಫಾರ್ ಲಾಗ್ ಶಾರ್ಟ್ ವಿಡಿಯೋ ಆಗಲ್ಲ, ಶಾರ್ಟ್ ವಿಡಿಯೋ ಆಗಲ್ಲ. ಸರ್ ನಮ್ಗೆ ಇವತ್ತೇ ಎಕ್ಸಾಮ್, ಫಿಸಿಕ್ಸ್ ಎಕ್ಸಾಮಾ? ಯಾವ್ದು ಪ್ರಿಪರೇಟರಿನಾ ಅಥವಾ ಲ್ಯಾಬ್ ಎಕ್ಸಾಮಾ? ಎಸ್, ಕಾನ್ಫಿಡೆನ್ಸ್ ಬಂತಾ? ಯಾರ್ಯಾರಿಗೆ ಕಾನ್ಫಿಡೆನ್ಸ್ ಬಂದಿದೆ ಒಂದ್ಸತಿ ಫೈರ್ ಎಮೋಜಿ ಹಾಕಿ. ಎಸ್ ಸರ್, ಔಟ್ ಆಫ್ 4 ಕ್ವಶನ್ಸ್ ಅಲ್ಲಿ ನಮಗೆ 2 ಕ್ವಶನ್ ಸಾಲ್ವ್ ಮಾಡಕ್ಕೆ ಕಾನ್ಫಿಡೆನ್ಸ್ ಬಂತು ಅನ್ನೋರು ಒಂದ್ಸತಿ ಫೈರ್ ಎಮೋಜಿ ಹಾಕಿ, ಬೇಗ ಬೇಗ. ಕಮಾನ್ ಕಮಾನ್ ಕಮಾನ್. ಆನ್ಯುವಲ್ ಎಕ್ಸಾಮ್, ಆನ್ಯುವಲ್ ಎಕ್ಸಾಮ್ ಅದು ಪ್ರಿಪರೇಟರಿ ಅಂತ ಹೇಳ್ರು. ಸೆಕೆಂಡ್ ಇಯರ್ಗೆ ಪ್ರಿಪರೇಟರಿ ಅಂತ ಎಕ್ಸಾಮ್ ಹೇಳ್ತಾರೆ, ಫಸ್ಟ್ PUC ಗೆ ಆನ್ಯುವಲ್ ಎಕ್ಸಾಮ್ ಅಂತ ಹೇಳ್ತಾರೆ. ಓಕೆನಾ? ನಿಮಗೆ ಆನ್ಯುವಲ್ ಎಕ್ಸಾಮ್ ಫಾರ್ ಸೆಕೆಂಡ್ ಇಯರ್ ಇಟ್ ಇಸ್ ನಥಿಂಗ್ ಬಟ್ ಬೋರ್ಡ್ ಎಕ್ಸಾಮ್ ಓನ್ಲಿ. ಓಕೆ, ಸೊ ಬೋರ್ಡ್ ಎಕ್ಸಾಮ್ ಅಂತ ಹೇಳ್ಬೇಕು. ಇಫ್ ಯು ಆರ್ ಫ್ರಮ್ ಫಸ್ಟ್ PUC ದೆನ್ ಯು ಕ್ಯಾನ್ ಸೇ ಇಟ್ ಇಸ್ ಆನ್ಯುವಲ್ ಎಕ್ಸಾಮ್. ಕ್ಲಿಯರಾ? ಎಸ್. ಎಸ್ 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 ಧ್ರುವ, ಎಸ್ ಯು ಆರ್ ರೈಟ್. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಓಕೆ, ನಿಮ್ಮಿಷ್ಟ. ಇವಾಗ ಲೆಟ್ಸ್ ಕಾನ್ಸಂಟ್ರೇಟ್ ಆನ್ ಓಕೆ ಸೊ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಇವಾಗ ಲೆಟ್ಸ್ ಮೂವ್ ಆನ್ ಟು ದ ಯಾವ್ದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡೋಣ? 2 ಮಾರ್ಕ್ಸ್ ಮತ್ತೆ 3 ಮಾರ್ಕ್ಸ್. ಓಕೆ, 2 ಮಾರ್ಕ್ಸ್ 3 ಮಾರ್ಕ್ಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡೋಣ. ನೀವು ಕೇಳ್ಬೋದು ಸರ್ ವಾಟ್ ಅಬೌಟ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಮತ್ತೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್? ಡೋಂಟ್ ವರಿ, ನಾವು 15 ಮಾರ್ಕ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿರೋದು. ಸೊ ಫಸ್ಟ್ ನಾವು 15 ಮಾರ್ಕ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆಲ್ರೆಡಿ 4 ಔಟ್ ಆಫ್ 2 ಕ್ವಶನ್ಸ್ಗೆ ಕಾನ್ಫಿಡೆನ್ಸ್ ಬಂತು, ವಿ ಕ್ಯಾನ್ ಡೂ ಇಟ್ ಅಂತೇಳಿ. ಅಂಡ್ ಇವಾಗ 2 and 3 ಮಾರ್ಕ್ಸ್ಗೆ ಹೋಗೋಣ. ಅಂಡ್ ಅದು 15 ಮಾರ್ಕ್ಸ್ ಕನ್ಫರ್ಮ್ ಆಗುತ್ತೆ ನಮಗೆ. ಆಮೇಲೆ ಸ್ವಲ್ಪ ಕೆಲವು ಸ್ಟೂಡೆಂಟ್ಸ್ ಇರ್ತಾರೆ ಸರ್ ನನಗೆ ರೇ ಆಪ್ಟಿಕ್ಸ್ ಡಿಫಿಕಲ್ಟ್ ಆಗುತ್ತೆ ಅಂತ ಹೇಳೋರಿಗೆ ನೆಕ್ಸ್ಟ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಮತ್ತೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ನ ತಿಳಿಸ್ಕೊಡ್ತೀನಿ. ಅಂಡ್ ಕರೆಂಟ್ ಎಲೆಕ್ಟ್ರಿಸಿಟಿ ಇನ್ಕ್ಲೂಡಿಂಗ್ ಕರೆಂಟ್ ಎಲೆಕ್ಟ್ರಿಸಿಟಿ. ಕ್ಲಿಯರಾ? ಎಸ್, ನಾನು 9ಗೆ ಬ್ರೇಕ್ ಕೊಡ್ತೀನಿ, ಇವಾಗಲಲ್ಲ 9ಗೆ ಬ್ರೇಕ್ ಕೊಡ್ತೀನಿ. ಓಕೆ ರೈಟ್, ಬ್ರೇಕ್ ಬೇಡ. ನಿಮಗೆ ಬ್ರೇಕ್ ಬೇಕಿದ್ರೆ ಆರಾಮಾಗಿ ಹೋಗಿ ಬನ್ನಿ, ಆಮೇಲೆ ಲೇಟರ್ ಆನ್ ಪಾರ್ಟ್ ಯು ಕ್ಯಾನ್ ಸಿ ಇಟ್. ಓಕೆ, ಬಿಕಾಸ್ ವಿ ಹ್ಯಾವ್ ಅ ಲಾಂಚ್, ಐ ಹ್ಯಾವ್ ಟು ಟ್ರಾವೆಲ್ ಟು ದ ಸ್ಟುಡಿಯೋಗೆ ಟ್ರಾವೆಲ್ ಆಗಬೇಕು. ಓಕೆ, ಲೇಟ್ ಆಗುತ್ತೆ, ನನಗೆ ಲೇಟ್ ಆಗುತ್ತೆ, ಅದಕ್ಕೆ. ಡನ್? ಎಸ್ ಸರ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ವೆರಿ ಫಸ್ಟ್ ಕ್ವಶನ್. A proton is moving with a velocity of 5 × 10⁶ meter per second in a direction perpendicular to the magnetic field of strength 0.1 Tesla. Find the force on a proton. Charge on the proton is equals to 1.6 × 10⁻19 ಕೂಲಮ್ ಅಂತ ಇದೆ. ಇಲ್ಲಿ ಡೇಟಾನ ನೋಡ್ಕೊಳ್ಳಿ. ಓಕೆ, ಸೊ ಡೇಟಾನ ನೋಡ್ಕೊಳ್ಳಿ. ಸೊ ಡೇಟಾ ಬರೀತೀನಿ. ಓಕೆನಾ? ಸೊ ಡೇಟಾ ಏನಿದೆ ಸರ್? ಡೇಟಾ ದಟ್ ಈಸ್ ಈಕ್ವಲ್ಸ್ ಟು, ಓಕೆ, ಸೊ ಡೇಟಾ ದಟ್ ಈಸ್ ಈಕ್ವಲ್ಸ್ ಟು, ಸೊ ಫಸ್ಟ್ ವೆಲಾಸಿಟಿ ಕೊಟ್ಟಿದ್ರು. ಓಕೆ, ಸೊ ವೆಲಾಸಿಟಿ ಎಷ್ಟು ಸರ್? ಇಟ್ ಇಸ್ 5 × 10⁶ ಮೀಟರ್ ಪರ್ ಸೆಕೆಂಡ್. ಓಕೆ ಸರ್, ಅಂಡ್ ಪರ್ಪೆಂಡಿಕ್ಯುಲರ್ ಟೀಟಾ ಎಷ್ಟಾಗುತ್ತೆ ಸರ್? ಇಟ್ ಇಸ್ 90 ಡಿಗ್ರಿ ಆಗುತ್ತೆ. ಓಕೆ, ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ದಟ್ ಇಸ್ ಬಿ ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 0.1 ಟೆಸ್ಲಾ. ಅಂಡ್ ನೆಕ್ಸ್ಟ್ ಒನ್ ಫೈಂಡ್ ದ ಫೋರ್ಸ್. ಓಕೆ, ಸೊ ಫೈಂಡ್ ದ ಫೋರ್ಸ್ ಅಂತ ಕೇಳ್ತಿರೋದು. ಅಂಡ್ ನೆಕ್ಸ್ಟ್ ಚಾರ್ಜ್ ಆನ್ ಪ್ರೋಟಾನ್ ಅಂತ ಕೊಟ್ಟಿದ್ದಾರೆ. ಓಕೆ, ಅಂಡ್ ವಿ ನೋ ದಟ್ ಮ್ಯಾಗ್ನೆಟಿಕ್ ಫೋರ್ಸ್ ಆನ್ ಎ ಮೂವಿಂಗ್ ಚಾರ್ಜ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಯೂಸ್ ಮಾಡ್ತೀರಾ ಸರ್? ಮ್ಯಾಗ್ನೆಟಿಕ್ ಫೋರ್ಸ್. ಓಕೆ, ಸೊ ದಟ್ ಇಸ್ ಅ ಮ್ಯಾಗ್ನೆಟಿಕ್ ಫೋರ್ಸ್. ಓಕೆ, ಸೊ ದಟ್ ಇಸ್ ಅ ಮ್ಯಾಗ್ನೆಟಿಕ್ ಫೋರ್ಸ್. ಓಕೆ, ಸೊ ದಟ್ ಇಸ್ ಅ ಮ್ಯಾಗ್ನೆಟಿಕ್ ಫೋರ್ಸ್. ಓಕೆ, ಸೊ ಮ್ಯಾಗ್ನೆಟಿಕ್ ಫೋರ್ಸ್ ನ ಯಾವ ತರ ಬರೀತೀರಾ ಸರ್? ಮ್ಯಾಗ್ನೆಟಿಕ್ ಫೋರ್ಸ್ ದಟ್ ಈಸ್ ಈಕ್ವಲ್ಸ್ ಟು ಎಫ್. ಸೊ ದಟ್ ಈಸ್ ಎ QVB sin θ. ಓಕೆ, ಸೊ QVB sin θ. ಓಕೆ ಸರ್, ಎಫ್ ಇಸ್ ಈಕ್ವಲ್ಸ್ ಟು ಕ್ಯೂ ವ್ಯಾಲ್ಯೂ ಎಷ್ಟಿದೆ? ಏನಿದೆ ಕ್ಯೂ ಸರ್? ಇಟ್ ಇಸ್ ಅ ಪ್ರೋಟಾನ್. ಓಕೆ, ಸೊ ಕ್ಯೂ ವ್ಯಾಲ್ಯೂ ಬರ್ದ್ಬಿಡ್ತೀನಪ್ಪ ಮತ್ತೆ. So 1.6 × 10⁻19 ಕೂಲಮ್. ಓಕೆ, ಸೊ 1.6 × 10⁻19 ಕೂಲಮ್. And V value that is a 5 × 10⁻+6 and B value that is 0.1 and sin 90 degree. Okay, so that is sin 90 degree. Okay, so F that is equals to, okay, F that is equals to ಎಷ್ಟಾಗುತ್ತೆ? 1.6 × 5 × 0.1 ಎಷ್ಟಾಗುತ್ತೆ? that is 0.8. And what about sin 90? that is sin 90 is equals to 1. ಎಲ್ಲರಿಗೂ ಗೊತ್ತಿರುವಂತದ್ದೇ. ಓಕೆ, ಎಸ್ ಸರ್. 6 - 19 ಎಷ್ಟಾಗುತ್ತೆ? 13 ಆಗುತ್ತೆ, -13. ಓಕೆ, ಸೊ -13 ನ್ಯೂಟನ್.
ಅಂಡ್ ಸೈಂಟಿಫಿಕ್ ಮೆಥಡ್ಗೆ ಕನ್ವರ್ಟ್ ಮಾಡ್ಕೊಂಡ್ರೆ ದಟ್ ಈಸ್ 8 into 10 power minus 14 ನ್ಯೂಟನ್ ಅಷ್ಟೇ. ಹೇಗೆ ಅನಿಸ್ತು? ಈಸಿನಾ ಡಿಫಿಕಲ್ಟ್ ಹೇಳಿ? ಈ ಕ್ವಶನ್ ಈಸಿ ಇತ್ತಾ ಡಿಫಿಕಲ್ಟ್ ಇತ್ತಾ? ಈ ಕ್ವಶನ್ ಈಸಿ ಇತ್ತಾ ಡಿಫಿಕಲ್ಟ್ ಇತ್ತಾ ಹೇಳಿ? ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ, ಎ ಸ್ಕ್ವೇರ್ coil of a side 10 centimeter and 50 turns carrying a current of a 10 ampere is placed in a uniform magnetic field 0.80 Tesla in such a way that the normal drawn to the plane of the coil makes an angle 30 degree. With the direction of a magnetic field, find the magnitude of a torque experienced by the coil. ಇದು ಟಾರ್ಕ್ ಕಾನ್ಸೆಪ್ಟ್ ಬೇಸ್ ಮೇಲೆ, ಓಕೆನಾ? ಸೊ ಟಾರ್ಕ್ ಕಾನ್ಸೆಪ್ಟ್ ಬೇಸ್ ಮೇಲೆ ಸೊ ಫಸ್ಟ್ ಡೇಟಾ ಬರ್ಕೊಂಡು, ಓಕೆನಾ? ಸೊ ಡೇಟಾ, so what is the data we have? Sir, data we have that is side ಇದೆ, okay? So side ಅಂದ್ರೆ let's say side that is L ಅಂತ ಬರ್ಕೋತೀವಿ, ಓಕೆನಾ? ಎಷ್ಟು? 10 ಸೆಂಟಿಮೀಟರ್. ಈ 10 ಸೆಂಟಿಮೀಟರ್ ಯಾವ ತರ ಬರೀಬಹುದು? 10 into 10 power minus 2 ಮೀಟರ್. ಓಕೆ, ಸೊ ಇದು ನಾನೇ ಅಂತ ಬರೀಬಹುದು L is equals to 10 power minus 1 ಮೀಟರ್ ಅಂತ ಬರೀಬಹುದು. ಬಟ್ ಏರಿಯಾ ಬೇಕಾಗುತ್ತೆ, ಓಕೆ? ಸೊ ಏರಿಯಾ ದಟ್ ಈಸ್ ಈಕ್ವಲ್ಸ್ ಟು L into L, ಸೈಡ್ ಸ್ಕ್ವೇರ್ ಅಂತ ಬರೀಬಹುದು. ಅಂಡ್ 10 power minus 1 into 10 power minus 1, so that is equals to A is equals to 10 power minus 2 meter square ಆಗುತ್ತೆ. ಓಕೆ, ಸೊ 10 power minus 2 meter square. And number of turns ಎಷ್ಟಿದೆ ಸರ್? ನಂಬರ್ ಆಫ್ ಟರ್ನ್ಸ್ ದಟ್ ಈಸ್ 50. ಓಕೆ, ಅಂಡ್ ಕರೆಂಟ್ ಎಷ್ಟಿದೆ ಸರ್? ಕರೆಂಟ್ ದಟ್ ಈಸ್ ಈಕ್ವಲ್ಸ್ ಟು 10 ಆಂಪಿಯರ್. ಓಕೆ, and next placed in a uniform magnetic field. Magnetic field ಎಷ್ಟಿದೆ ಸರ್? ಇಟ್ ಇಸ್ 0.8. ಓಕೆ, ಸೊ ದಟ್ ಈಸ್ 0.8 ಟೆಸ್ಲಾ. and such a way that ಇಲ್ಲಿ ಥೀಟಾ ಕೊಟ್ಟಿದ್ದಾರೆ. ಥೀಟಾ ಎಷ್ಟು ಕೊಟ್ಟಿದ್ದಾರೆ ಸರ್? ಇಟ್ ಇಸ್ 30 ಡಿಗ್ರಿ. ಓಕೆ, with the direction of magnetic field, find the magnitude of a torque. So torque ಬಗ್ಗೆ ಕ್ವಶನ್ ಕೇಳಿರೋದು, ಓಕೆನಾ? ರೈಟ್ ಸರ್. ಅಂಡ್ ಇವಾಗ ನೋಡಿ ಟಾರ್ಕ್, ಓಕೆ ಸರ್, ಟಾರ್ಕ್ ಎಕ್ಸ್ಪೀರಿಯನ್ಸ್ ಬೈ, ಓಕೆ ಸರ್, ಟಾರ್ಕ್ ಎಕ್ಸ್ಪೀರಿಯನ್ಸ್ಡ್ ಬೈ the coil. Okay, so torque experienced by the coil is given by, okay, so is given by ಏನಂತ ಬರೀತೀರಾ ಸರ್? torque that is equals to mb sin theta ಅಂತ ಬರೀತೀರಾ, ರೈಟ್? ಸೊ mb sin theta, and we know that so where m is a magnetic moment. ಆ magnetic moment ಯಾವ ತರ ಬರೀತೀರಾ ಸರ್? it is n into I into a, ಓಕೆನಾ? ಎಸ್ ಸರ್. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ n into I into a b sin theta. ಎಸ್ ಸರ್. and substitute the values. n ವ್ಯಾಲ್ಯೂ ಎಷ್ಟಿದೆ ಸರ್? 50. I value ಎಷ್ಟಿದೆ ಸರ್? ಇಟ್ ಇಸ್ 10. ಏರಿಯಾ ವ್ಯಾಲ್ಯೂ ದಟ್ ಇಸ್ 10 power minus 2. B ವ್ಯಾಲ್ಯೂ ದಟ್ ಇಸ್ 0.8 and sin 30. sin 30 ಎಷ್ಟಾಗುತ್ತೆ? 1/2 ಆಗುತ್ತೆ. ಓಕೆ, ಎಸ್ ಸರ್. ಸೊ ಟಾರ್ಕ್ ದಟ್ ಈಸ್ ಈಕ್ವಲ್ಸ್, ಓಕೆ, ಎಸ್ ಸರ್, 50 into 10, ಓಕೆ, into 0.8, ರೈಟಾ? ಎಸ್ ಸರ್. ದಟ್ ಈಸ್ 400. ಓಕೆ, ಸೊ ದಟ್ ಈಸ್ 400. ಓಕೆ, ಸೊ 400 4 5 10 4 2, ಓಕೆ, 5 8 40. ಓಕೆ, ಸೊ 40 400, ಓಕೆ, 50 400 ಆಗುತ್ತೆ ಇಂಟು 10 power minus 2. ಓಕೆ, 10 power minus 2 ಇಂಟು 1/2. sin that is to 1/2. ಸೊ therefore it is the 2 ನ್ಯೂಟನ್ ಮೀಟರ್ ಆಗುತ್ತೆ. ಓಕೆ, ಸೊ 2 ನ್ಯೂಟನ್ ಮೀಟರ್ ಆಗುತ್ತೆ. ಓಕೆ, ಸೊ ನೋಡಿ ಇಲ್ಲಿ ಪ್ಲಸ್ 2 ಆಗುತ್ತೆ, ಇಲ್ಲಿ ಮೈನಸ್ 2 ಆಗುತ್ತೆ. ಪ್ಲಸ್ 2 ಮೈನಸ್ 2 ಗೆಟ್ ಕ್ಯಾನ್ಸಲ್ ಆಗುತ್ತೆ. 4 divided by 2 ದಟ್ ಈಸ್ ನಥಿಂಗ್ ಬಟ್ 2 ನ್ಯೂಟನ್ ಮೀಟರ್. ಕ್ಲಿಯರಾ? ಓಕೆ, ಹಾ. ರಿಯಾ ಸರ್, ಕ್ಯಾನ್ ಯು ಸೇ ಮ್ಯಾಮ್, can you say ma'am of chemistry also to make most important numericals please sir? I'll inform. Okay, ನಾನು ಕನ್ವೆ ಮಾಡ್ತೀನಿ. ನೀವೇನು ಹೇಳಿದ್ರಾ? ನಾನು ಕನ್ವೆ ಮಾಡ್ತೀನಿ ಮೇಡಮ್ಗೆ, ಓಕೆನಾ? ರೈಟ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, a 100 tons closely wound circular coil of radius 10 centimeter carries a current 3.2 ampere. What is the magnetic field at the center of the coil? ಇನ್ನೊಂದು ಕ್ವಶನ್ ಕೇಳಿದ್ರೆ what is the magnetic moment of this coil? ಮತ್ತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಮಗೆ ವ್ಯಾಲ್ಯೂಸ್ ಮಾತ್ರ ಚೇಂಜ್ ಆಗೋ ಸಾಧ್ಯತೆ ಇರುತ್ತೆ, ಪ್ಯಾಟರ್ನ್ ಅಂತೂ ಸೇಮ್ ಇರುತ್ತೆ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಓನ್ಲಿ ದಿಸ್ ಕ್ವಶನ್, ಆಲ್ ದ ಟೈಪ್ ಆಫ್ ಕ್ವಶನ್ಸ್ ಹೇಳ್ತಿರೋದು. ಜಸ್ಟ್ ವ್ಯಾಲ್ಯೂಸ್ ಮಾತ್ರ ಚೇಂಜ್ ಆಗುತ್ತೆ, ಸೇಮ್ ಬರುತ್ತೆ. ಕ್ಲಿಯರಾ? ಹಾ. ಇನ್ನೂ ಅಪ್ಡೇಟ್ ಸಿಕ್ಕಿಲ್ಲ ಶ್ರೇಯಾ? ಇನ್ನೂ ಅಪ್ಡೇಟ್ ಸಿಕ್ಕಿಲ್ಲ, ಆದಷ್ಟು ಬೇಗ ಸಿಗುತ್ತೆ. ಓಕೆ, ನಾನು ಆಲ್ರೆಡಿ ನಿನ್ನೆ ಎಸ್ಕಲೇಷನ್ ಮಾಡಿದ್ದೀನಿ. ಓಕೆ, ರೈಟ್. ಸೊ ನೆಕ್ಸ್ಟ್ ನೋಡಿ, ಸೊ ಡೇಟಾ ಬರ್ಕೊಳ್ಳಿ ಫಸ್ಟ್. ಓಕೆ, ಸೊ ಡೇಟಾ ಬರ್ಕೊಂಡಾಗ ನಿಮಗೆ ಸಿಗುವಂತ ಇನ್ಫಾರ್ಮೇಶನ್ ಏನು? ನಂಬರ್ ಆಫ್ ಟರ್ನ್ಸ್ ಎಷ್ಟಿದೆ ಸರ್? ಇಟ್ ಇಸ್ 100. ಅಂಡ್ ಸರ್ಕ್ಯುಲರ್ ಕಾಯಿಲ್ ಆಫ್ ರೇಡಿಯಸ್ ಎಷ್ಟಿರೋದು ಸರ್? ಇಟ್ ಇಸ್ 100 ಸೆಂಟಿಮೀಟರ್. ಇದನ್ನ ಕನ್ವರ್ಟ್ ಮಾಡಿದ್ರೆ ಸರ್ 10 into 10 power minus 2. ಓಕೆ, ಸೊ ಮೀಟರ್, ಇದನ್ನ ಫರ್ದರ್ ಕನ್ವರ್ಟ್ ಮಾಡಿದ್ರೆ ದಟ್ ಇಸ್ 10 power minus 1 ಮೀಟರ್. ಓಕೆ, ಸೊ ರೇಡಿಯಸ್ ಇಸ್ ನಥಿಂಗ್ ಬಟ್ 10 power minus 1 ಮೀಟರ್ ಆಗುತ್ತೆ, ಅಥವಾ 0.1 ಮೀಟರ್ ಅಂತಾನೂ ಬರಿಬಹುದು, ನೋ ಪ್ರಾಬ್ಲಮ್. ಅಂಡ್ ಕರೆಂಟ್ ಎಷ್ಟಿದೆ ಸರ್? ಇಟ್ ಇಸ್ 3.2 ಆಂಪಿಯರ್. ಓಕೆ,
And the next, what is the magnetic field? Magnetic field ಎಷ್ಟಿದೆ at the center of the coil. And the next one, magnetic moment. That is the M is also question mark. Okay. Now, so first question, magnetic field. Okay, so that is the magnetic field at the center. Okay, so magnetic field at the center. Okay, so magnetic field at the center. Right? Yes, sir. Magnetic field at the center. Done? Yes, sir. ಇವಾಗ ನೋಡಿ ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ ಎ ಸರ್ಕ್ಯುಲರ್ ಲೂಪ್ ಅಥವಾ ಕಾಯಿಲ್ಗೆ ಏನ್ ಬರೀತೀವಿ? ಸರ್ಕ್ಯುಲರ್ ಲೂಪ್ ಅಥವಾ ಕಾಯಿಲ್ಗೆ ಏನಂತ ಬರೀತೀವಿ? ಸರ್, ಇಟ್ ಈಸ್ mu naught n into I sir divided by 2r. Right? Yes, sir. And substitute the values. Okay, so mu naught is 2, sir, it is a 4 pi into 10 power minus 7. Okay, ಯಾವ್ದ್ರದ್ದು permeability of a free space. Okay, into number of turns is 2, sir, it is 100. Current is 2, sir, it is 3.2. So all divided by 2 into r. R value is, sir, it is 0.1. Okay, so that is 0.1 radius. Okay, so that is 0.1. So 10 centimeter divided by 10 is 0.1 ಆಗುತ್ತೆ. Okay, so magnetic field that is equals to, okay, so magnetic field that is equals to 4 into ಇಲ್ಲಿ 3.14 pi value. Okay, so into 100 into 3.2. Okay, divided by 2 divided by 0.1. ಎಷ್ಟಾಯ್ತು? ಸರ್, it is 20096 into 10 power minus 7. ಎಷ್ಟಾಗ್ಬೋದು? 1 2 3 4 5. ಓಕೆ, ಸೊ 5 ಆದ್ರೆ ಓಕೆ, ಸೊ 1 2 3 4 ಆಗುತ್ತೆ. ಸೊ 2.0096 into 10 power 1 2 3 4 ಆದ್ರೆ 10 power minus 3 ಟೆಸ್ಲಾ ಆಗುತ್ತೆ. ಓಕೆ, 10 power minus 3 ಟೆಸ್ಲಾ. ಅಥವಾ ಅಪ್ರಾಕ್ಸಿಮೇಟ್ ವ್ಯಾಲ್ಯೂನು ಸಹಿತ ಕ್ಯಾನ್ಸಲ್ ಮಾಡ್ಕೋದು. 2 into 10 power minus 3. ಓಕೆ, ಸೊ 1 2 3 4. ಓಕೆ, 10 power minus 3 ಟೆಸ್ಲಾ ಆಗುತ್ತೆ. ಇಸ್ ದಟ್ ಎ ಕ್ಲಿಯರ್ ಫಾರ್ ಎವ್ರಿಬಡಿ? ಓಕೆ, ಹಾ, ಇಸ್ ದಟ್ ಎ ಕ್ಲಿಯರ್ ಫಾರ್ ಎವ್ರಿಬಡಿ? ಮಾಡಿ ಚೈತನ್ಯ. Yes, enough. Just yes, it is enough. Sir, 5 marks? No, ಇದು 2 and 3 marks ಪ್ರಜ್ವಲ್. Okay, now next question ಏನು ಕೇಳಿರೋದು? Moment. Okay, so that is the magnetic 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 moment. Okay, yes sir, that is the magnetic moment. ಈ magnetic moment ನೋಡಿ ಏನ್ ಬರುತ್ತೆ ಸರ್? magnetic moment that is equals to NIA. Right? So M that is equals to N that is equals to I. This is pi r square. Okay, so that is pi r square. ಯಾಕೆ? Because it is area of the loop. Circle. Okay, so circle the area ಏನು? That is pi r square ಅಲ್ವಾ? Yes. So M that is equals to N value ಎಷ್ಟಿದೆ? N value number of turns 100. Okay, so that is 100 and that is 3.2 and this is 3.14 into 0.1 whole square. ಓಕೆ, ಸೊ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ? ಸೊ 0.1 into 0.1. ಓಕೆ, ಸೊ 3.14 into 3.2 into 100 ಎಷ್ಟಾಗುತ್ತೆ? 10. ಓಕೆ, ಸೊ ದಟ್ ಇಸ್ 10.048 ಆಂಪಿಯರ್ ಮೀಟರ್ ಸ್ಕ್ವೇರ್. ಓಕೆ, ಸೊ ವಿತೌಟ್ ಯೂನಿಟ್, ನೀವೇನಾದ್ರೂ ವಿತೌಟ್ ಯೂನಿಟ್ ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ಓಕೆ, ಸೊ ವಿತೌಟ್ ಯೂನಿಟ್ ಬರೆದ್ರೆ ನಿಮಗೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ಕ್ಲಿಯರಾ? ಡನ್. ಸೊ ಟೀಮ್ ಅಫಿಷಿಯಲ್ಸ್ 51. ಸರ್, ಪಕ್ಕ ಕ್ವಶನ್ಸ್ ಸ್ಟಾರ್ಟಿಂಗ್ ನೋಡಿ, ಒಂದು 2 ನಿಮಿಷ ನೋಡಿ, ಸ್ಟಾರ್ಟಿಂಗ್ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಐ ಡೋಂಟ್ ವಾಂಟ್ ಟು ಸೇ ಅಗೇನ್ ಅಂಡ್ ಅಗೇನ್. ನನಗೆ ಉಸಿರಿಲ್ಲ, ಶಕ್ತಿ ಇಲ್ಲ. ಓಕೆ, ಮತ್ತೆ ಹೇಳಕ್ಕೆ. ರೈಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. An electron beam passes through a magnetic field of 2 into 10 power minus 3 Tesla and an electric field of 3.4 into 10 power 4 volt per meter, both acting simultaneously. ಅಂದ್ರೆ ಒಂದು it is like a combination of field, nothing but a Lorentz force. One question ಬರುತ್ತೆ. Done? If the path of electron remains undeviated, calculate speed of electron. If the electric field is removed, what will be the radius of a circular path? Okay, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಇಲ್ಲಿ ನಿಮಗೊಂದು ಕಂಡೀಷನ್ ಕೊಡಿದೆ, ಆಕ್ಟಿಂಗ್ ಬೋತ್ ಆರ್ ಆಕ್ಟಿಂಗ್ ಅಂತ ಕೇಳ್ತಿರೋದು. ಓಕೆನಾ? ಹೇಳ್ತಿರೋದು ಬೋತ್ ಅಂದ್ರೆ ಲಾರೆನ್ಸ್ ಫೀಲ್ಡ್ ಅಂತ. ಓಕೆ, ಲಾರೆನ್ಸ್ ಫೋರ್ಸ್ ಅಂತ ಕರಿತೀವಿ. ದಟ್ ಈಸ್ ದ ಮೋಷನ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. Okay, motion of a charge particle in a combination of electric field and a magnetic field. Okay, and the next one nodidre, if the path of electron remains undeviated. Okay, so remains undeviated ಅಂದ್ರೆ ಯಾವುದೇ ತರ ಪಾತ್ ಚೇಂಜ್ ಆಗ್ತಿಲ್ಲ ಅಂದ್ರೆ ನೆಟ್ ಫೋರ್ಸ್ ಆನ್ ಎಲೆಕ್ಟ್ರಿಕ್ ಚಾರ್ಜ್ ಇಸ್ ನೆಟ್ ಫೋರ್ಸ್ ಅಂದ್ರೆ ಎಷ್ಟಾಗುತ್ತೆ? 0 ಆಗಿರುತ್ತೆ.
ಆದ್ರಿಂದ ಓಕೆನಾ. ಕ್ಯಾಲ್ಕುಲೇಟ್ ದ ಸ್ಪೀಡ್. ಇಲ್ಲೇ ನೋಡಿ ಫಸ್ಟ್ ಡೇಟಾ ಬರ್ಕೊಂಡ್ಬಿಡೋಣ. ಓಕೆ, ಸೊ ಡೇಟಾ ಬರಿಲ್ಲ, ಬೇಡ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಅಂಡ್ ಇನ್ ಎಕ್ಸಾಮಿನೇಷನ್ ಯು ಹ್ಯಾವ್ ಟು ರೈಟ್. ಓಕೆ, ಸೊ ದಿಸ್ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ದಿಸ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಅಂಡ್ ನೆಕ್ಸ್ಟ್ ಒನ್ ಸ್ಪೀಡ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಅಂಡ್ ನೆಕ್ಸ್ಟ್ ಒನ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ರಿಮೋಟ್ ರೇಡಿಯಸ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾರೆ. ಅಂಡ್ ದಿಸ್ ಇಸ್ ಕ್ಯೂ. ಓಕೆ ಸರ್, ದ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಫೋರ್ಸ್ ಆನ್ ಎಲೆಕ್ಟ್ರಿಕ್ ಚಾರ್ಜ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಫೋರ್ಸ್ ಆನ್ ಚಾರ್ಜ್ ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಸೇಮ್ ಆಗಿದೆ. ಇದನ್ನ ಯಾವ ತರ ಬರೀತೀರಾ ಸರ್? ಇಟ್ ಇಸ್ ಎ ಕ್ಯೂ ಇ, ಸೊ ದಟ್ ಈಸ್ ಈಕ್ವಲ್ಸ್ ಟು ಕ್ಯೂ ವಿ ಬಿ ಸೈನ್ ಥೀಟಾ. ಓಕೆ, ಸೊ ಕ್ಯೂ ವಿ ಬಿ ಸೈನ್ ಥೀಟಾ. ಓಕೆ, ಇಲ್ಲಿ ಕರೆಕ್ಟ್ ಆಗಿ ನೋಡಿ, passes through the magnetic field and electric field simultaneously, acting simultaneously, the path of electron undeviated. Calculate the speed of electric field. Okay, so what will be circular path ಅಂತ ಆಲ್ರೆಡಿ ಕೊಟ್ಟಿದ್ರು. ಓಕೆ, ಸರ್ಕ್ಯುಲರ್ ಪಾತ್ ಅಂತ ಹೇಳಿದ್ರೆ ವಾಟ್ ಆಂಗಲ್ ಸರ್? ಥೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಓಕೆ ಸರ್, ಸೊ ಇವಾಗ ಕ್ಯೂ ವ್ಯಾಲ್ಯೂ, ಓಕೆ ಸರ್, ಕ್ಯೂ ಗೆಟ್ ಕ್ಯಾನ್ಸಲ್. ಓಕೆ, ಸೊ ಇ ಇಸ್ ಈಕ್ವಲ್ಸ್ ಟು ವಿ ಇಂಟು ಬಿ ಆಗುತ್ತೆ. ಓಕೆ, ಸೊ ವಿ ಇಸ್ ಈಕ್ವಲ್ಸ್ ಟು ವಿ ಇಂಟು ಬಿ ಆಗುತ್ತೆ. ಇಲ್ಲಿ ನಮಗೆ ಬೇಕಾಗಿರೋದು ವಿ ವ್ಯಾಲ್ಯೂ. ಸೊ ದೇರ್ ಫೋರ್ ಇ ಡಿವೈಡೆಡ್ ಬೈ ಬಿ. ಓಕೆ, ಸೊ ಈ ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 3.4 into 10 power 4. ಓಕೆ, ಬಿ ವ್ಯಾಲ್ಯೂ ಎಷ್ಟಿದೆ ಸರ್? 2 into the 10 power minus 3. ಓಕೆ, ಸೊ ವಿ ಇಸ್ ಈಕ್ವಲ್ಸ್, ಓಕೆ, ಸೊ ಸ್ವಲ್ಪ ಇಲ್ಲಿ ಬರೀತೀನಿ. ಸೊ ವಿ ಇಸ್ ಈಕ್ವಲ್ಸ್ ಟು, ಓಕೆ, ಸೊ ವಿ ಇಸ್ ಈಕ್ವಲ್ಸ್ ಟು 3.4, ಸೊ ಡಿವೈಡೆಡ್ ಬೈ 2 ಎಷ್ಟಾಗುತ್ತೆ? 1.7. ಓಕೆ, ಸೊ ದಟ್ ಇಸ್ 1.7, ಮೇಲೆ ಬಂದ್ರೆ 7 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಓಕೆ, ಸೊ ಮೀಟರ್ ಪರ್ ಸೆಕೆಂಡ್. ಸರ್ ಇದು 7 ಹೇಗುತ್ತೆ ನೋಡಿ, 3.4 ಡಿವೈಡೆಡ್ ಬೈ 2 ಅಂದ್ರೆ 2 2 2 7 14. ಓಕೆ, ಸೊ 1.7 ಆಯ್ತು. ಇಲ್ಲಿ 10 ಪವರ್ 4 ಇದೆ, ಇದು ಮೇಲೆ ಹೋದ್ರೆ ಏನಾಗುತ್ತೆ? ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ. ದೇರ್ ಫೋರ್ 4 ಪ್ಲಸ್ 3 ಎಷ್ಟಾಗುತ್ತೆ? 7. ದೇರ್ ಫೋರ್ ಇಟ್ ಇಸ್ 10 ಪವರ್ 7 ಆಗುತ್ತೆ. ಕ್ಲಿಯರಾ? ರೈಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ನೆಕ್ಸ್ಟ್ ಕ್ವಶನ್ ಏನ್ ಕೇಳ್ತಿರೋದು? ಇಟ್ ಇಸ್ ದ ವೆಲಾಸಿಟಿ. ಓಕೆ, ಸೊ ದಿಸ್ ಇಸ್ ದ ವೆಲಾಸಿಟಿ ಅಥವಾ ಸ್ಪೀಡ್. ದಿಸ್ ಇಸ್ ದ ಸ್ಪೀಡ್. ನೆಕ್ಸ್ಟ್ ಏನ್ ಕೇಳ್ತಿರೋದು? ರೇಡಿಯಸ್, ರೈಟ್? ಸೊ ರೇಡಿಯಸ್ ಆಫ್ ಅ ಸರ್ಕ್ಯುಲರ್ ಪಾತ್. So radius of circular path. Okay, radius of circular path. Okay, so radius of a circular path. Okay, so radius of a circular path. Okay, so ಏನ್ ಬರುತ್ತೆ sir? R is equals to mv divided by qb. Okay, so mv divided by qb. Mass of electron. ಎಷ್ಟಿದೆ mass of electron? Sir, it is 9.1 into 10 power minus 31. And v ಎಷ್ಟಿದೆ sir? It is 1.7 into 10 power plus 7. So all divided by charge ಎಷ್ಟಿದೆ sir? It is 1.6 into 10 power minus 19. And B magnetic field ಎಷ್ಟಿದೆ sir? It is 2 into 10 power minus 3 ಆಗುತ್ತೆ. Okay, so further simplification ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ? 1.7 into 9.1. So that is 15.47. Okay, so that is 10 power. Okay, so ಎಷ್ಟಾಗುತ್ತೆ? 7 minus 31. Okay, so 7 minus 31. So this is minus 24. All divided by. Okay, so are you getting my points? Are you getting my points? Okay, now, sir, we need to use Lorentz force, right? Yes, Lorentz force there. Okay, now, so divided by 1.6 into 2. ಎಷ್ಟಾಯ್ತಿದು? 3.2. Okay, so this is 3.2 into. So 10 power minus 22 ಆಗುತ್ತೆ. ಯಾಕೆ ಇಲ್ಲಿ ನೋಡಿ 10 power minus 19 minus 3 ಎಷ್ಟಾಗುತ್ತೆ? minus 22 ಆಗುತ್ತೆ. So radius that is equals to, okay, so radius that is equals to 15.4 divided by, okay, that is a 15.4. So divided by 3.2. ಎಷ್ಟಾಗುತ್ತೆ ಇದು? 4.81. Okay, so 4.81 into 10 power minus 2 meters, or R is equals to 4.81 centimeters ಅಂತಾನೂ ಬರೀಬಹುದು. So this is the required solution. Okay, so ಇದು ಸ್ಪೀಡು, ಇದು ರೇಡಿಯಸ್ ಆಫ್ ಅ ಸರ್ಕ್ಯುಲರ್ ಪಾತ್. ಕ್ಲಿಯರ್ ಆಯ್ತಾ ಎಲ್ಲರಿಗೂ? Oh my god, daily exams ಜ್ಯೋತಿ ಒಂದ್ಸತಿ ಚೆಕ್ ಮಾಡಿ. ಸಂಜು, I am doing good. Hopefully you are doing good. Okay, right. Next question ನೋಡಿ, next question. Yes, in a chamber of uniform magnetic field of a 6.5 into 10 power minus 4 Tesla maintained, an electron is shot into the field with a speed 4.8 into 10 power 6 meter per second. Normal to the field. Okay, so normal ಅಂದ್ರೆ ಎಷ್ಟು? Sir, it is the 90 degree. Okay, so 90 degree ಆದ್ರೆ circular path ಆಗುತ್ತೆ. Determine the radius of a circular orbit. ಇವಾಗ ಸೇಮ್ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ? radius of a circular orbit. Okay, so radius of circular orbit that is given by mv divided by qb. m ಎಷ್ಟಿದೆ? Sir, it is a 9.1 into 10 power minus 31. Okay, so v speed ಎಷ್ಟಿದೆ? Sir, speed that is a 4.8 into 10 power 6. Okay,
So all divided by, that is the 1.6 into 10 power minus 19, that is the charge. And B, magnetic field ಎಷ್ಟಿದೆ sir, it is 6.5 into 10 power minus 4. Okay, so radius of a circular orbit, that is equals to ಎಷ್ಟಾಗುತ್ತೆ ನೋಡಿ sir, it is 9.1 into 4.8. Okay, so that is a 43 point. Okay, so 68 into 10 power ಎಷ್ಟಾಗುತ್ತೆ ನೋಡಿ 6 minus 31. Okay, so 6 minus 31, that is minus 25. So all divided by 1.6 into 6.5 ಎಷ್ಟಾಗುತ್ತೆ 10. Okay, so 10.4 into 10 ಇದೆಷ್ಟಾಗುತ್ತೆ 23 ಆಗುತ್ತೆ. Okay, so minus 23 ಆಗುತ್ತೆ. So therefore radius ಎಷ್ಟಾಗುತ್ತೆ ಅಲ್ಲಿ sir, it is a 43.68. So divided by 10.4. So that is a 4.2 again. Okay, so this is 4.2, 10 power minus 2 centimeter. Okay, so meter. ಅಥವಾ r is equals to 4.2 meters. Sorry, centimeters. Okay. Clear? Is it clear for everybody? Good morning, Vinay. Sir, 5 marks questions. First 2 chapters ಮಾಡಿದ್ವಿ. ಯಾವ್ದು ಅಂತಂದ್ರೆ ಆಲ್ಟರ್ನೇಟಿಂಗ್ ಕರೆಂಟ್ ಮತ್ತೆ ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಕಂಪ್ಲೀಟ್ ಮಾಡಿದ್ವಿ. ಅಂಡ್ ಇವಾಗ 2 and 3 marks ಮಾಡ್ತಾ ಇರೋದು. ಓಕೆನಾ? ಹಾ. ನಾಗೇಶ್ ಸರ್ ಪ್ರೀವಿಯಸ್ ಎದಕ್ಕೆ ತಗೊಂಡ್ರಿ? ಇಲ್ಲಿ ರಿಮೈನ್ಸ್ ಅನ್ಡಿವೇಟೆಡ್ ಅಂತ ಇದೆ. ಅನ್ಡಿವೇಟೆಡ್ ಅಂದ್ರೆ ಡೈರೆಕ್ಷನ್ ಚೇಂಜ್ ಆಗ್ತಿಲ್ಲ ಅಂತ. ಓಕೆನಾ? ಡಿವೇಟೆಡ್ ಅಂದ್ರೆ ಡೈರೆಕ್ಷನ್ ಚೇಂಜ್ ಆಗತ್ತಂತ. ಅನ್ಡಿವೇಟೆಡ್ ಅಂದ್ರೆ ಸ್ಟ್ರೇಟ್ ಲೈನ್ ಹೋಗ್ತಿದೆ ಅಂತ. ಓಕೆ, ಸ್ಟ್ರೇಟ್ ಲೈನ್ ಅಲ್ಲಿ ಹೋಗ್ತಿದೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ದಿಸ್ ಇಸ್ ದ ಚಾರ್ಜ್. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ದ ಚಾರ್ಜ್. ಇಲ್ಲಿ ನಿಮಗೆ ಸ್ಟ್ರೇಟ್ ಆಗಿ ಹೋಗ್ಬೇಕು ಅಂತಂದ್ರೆ ಓಕೆ, ಸೊ ನೆಟ್ ಫೋರ್ಸ್ 0 ಆಗಿರ್ಬೇಕು ಇದ್ರ ಮೇಲೆ. ಓಕೆ, ಸೊ ನೆಟ್ ಫೋರ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇದು ಎಲೆಕ್ಟ್ರಿಕ್ ಫೀಲ್ಡ್ ಅನ್ಕೊಂಡ್ರೆ ಅಂಡ್ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿರುತ್ತೆ. ಓಕೆ, ಸೊ ದಿಸ್ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ದಿಸ್ ಇಸ್ ದ ಸ್ಪೀಡ್. ಇದು ಸೇಮ್ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕಂತಂದ್ರೆ ದೀಸ್ 2 ಫೋರ್ಸಸ್ ಶುಡ್ ಬಿ ಈಕ್ವಲ್. ನಮಗೆ ಗೊತ್ತಿರೋ ಪ್ರಕಾರ ಎಲೆಕ್ಟ್ರಿಕ್ ಫೋರ್ಸ್ ಏನ್ ಕನ್ಸಿಡರ್ ಮಾಡ್ಕೋತೀವಿ ಸರ್, ಇಟ್ ಇಸ್ ಅ ಕ್ಯೂ ಇಂಟು ಇ. ಅಂಡ್ ಮ್ಯಾಗ್ನೆಟಿಕ್ ಫೋರ್ಸ್, ಓಕೆ, ಸೊ ಮ್ಯಾಗ್ನೆಟಿಕ್ ಫೋರ್ಸ್ ಏನಂತ ಕನ್ಸಿಡರ್ ಮಾಡ್ಕೋತೀವಿ ಸರ್, ಇಟ್ ಇಸ್ ಅ ಕ್ಯೂ ವಿ ಬಿ. ಓಕೆ, ಅಂಡ್ ಇಲ್ಲಿ ಸೈನ್ ಟೀಟಾ, ಟೀಟಾ ಅನ್ನೋದು 90 ಡಿಗ್ರಿ ಆಗಿರುತ್ತೆ. ಓಕೆನಾ? ಅದರಿಂದ ಸೊ ಎರಡು ಈಕ್ವಲ್ ಆಗಿ ಇಲ್ಲಿ ಬರ್ಕೊಂಡಿದ್ದೀನಿ. ಓಕೆ, ಸೊ ದಟ್ ಈಸ್ ಬೋತ್ ದ ಫೋರ್ಸಸ್ ಆರ್ ಈಕ್ವಲ್. ಅದರಿಂದ ನಮಗೆ ಕ್ಯೂ ಇ ದಟ್ ಈಸ್ ಈಕ್ವಲ್ಸ್ ಟು ಕ್ಯೂ ವಿ ಬಿ ಸೈನ್ ಟೀಟಾ ಅಂತ ಬರುತ್ತೆ. ಓಕೆನಾ? ಸೊ ಇಲ್ಲಿ ಕ್ಯೂ ಕ್ಯೂ ಗೆಟ್ ಕ್ಯಾನ್ಸಲ್ ಆಗುತ್ತೆ, ಇ ಇಸ್ ಈಕ್ವಲ್ಸ್ ಟು ವಿ ಬಿ. ರೈಟ್? ಯಾವಾಗ ತಗೋಬೇಕು? ವೆನ್ ಫೋರ್ಸಸ್ ಲಾರೆಂಟ್ಸ್ ಫೋರ್ಸ್ ಅಂತ ಬರುತ್ತೆ, ಕಾಂಬಿನೇಷನ್ ಆಫ್ 2 ಫೀಲ್ಡ್ಸ್ ಇದ್ದಾಗ. ಬೇರೆದರ್ ಎರಡು ಸೈಮಲ್ಟೇನಿಯಸ್ ಆಗಿ 2 ಫೀಲ್ಡ್ ಆಕ್ಟ್ ಆದಾಗ ನೀವು ಇದನ್ನ ಈ ಫಾರ್ಮುಲಾ ಯೂಸ್ ಮಾಡಬಹುದು. ಡನ್? ಎನ್ ಜಿ ಬಿರಾದರ್, ಕ್ಲಿಯರ್ ಆಯ್ತಾ ನಿಮ್ಮ ಕ್ವಶನ್? ಓಕೆ, ನಾ ನೆಕ್ಸ್ಟ್ ಕ್ವಶನ್ ನೋಡಿ. ಇದು ಡನ್, ಇದು ಡನ್. ಓಕೆ, ಎಸ್. ಎ ಕರೆಂಟ್ ಲೂಪ್ ಆಫ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ 10 ampere meter square is freely suspended in a uniform magnetic field of 5 into 10 power minus 3 Tesla. Its plane is present in the direction of a magnetic field. Calculate the torque. ಇಲ್ಲಿ ನೋಡಿ, in the direction of a magnetic field ಅಂದ್ರೆ what does it mean? In the direction of magnetic field. Can you tell me what is the value of a theta? What is the value of a theta? Can anybody tell me? ಇಲ್ಲಿ ಕೇಳ್ತಿರೋದು ಟಾರ್ಕ್. ಓಕೆ, ಸೊ ಟಾರ್ಕ್ ಕೇಳ್ತಿರಂದ the torque that is equals to, okay, so torque that is equals to mb sin theta. Okay, so mb sin theta. Okay, so ಇಲ್ಲಿ ಡೈಪೋಲ್ ಮೂಮೆಂಟ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಸರ್? ಡೈಪೋಲ್ ಮೂಮೆಂಟ್ that is equals to 10. b value that is a 5 into 10 power minus 3 and sin ಎಷ್ಟಾಗುತ್ತೆ? Okay, so in the direction, okay, so in the direction of a magnetic field. Okay, so torque on the loop. ಇಲ್ಲಿ ನೋಡಿ, in the direction of a magnetic field ಅಂತ ಹೇಳಿದ್ದಾರೆ. Okay, ಬಟ್ ಇಲ್ಲಿ ಏನಾಗುತ್ತೆ 0 ಡಿಗ್ರಿ ಅಂತ ಇಲ್ಲ. ಇಲ್ಲ ನೋಡಿ, ಇಟ್ಸ್ ಅ ಪ್ಲೇನ್ is the perpendicular, I mean present in the direction of a magnetic field. ನಿಮಗೆ ಹೇಳ್ತೇನೆ ನೋಡಿ, ಫಾರ್ ಎಕ್ಸಾಂಪಲ್, ಓಕೆ, ಲೆಟ್ಸ್ ಸೇ ದಿಸ್ ಇಸ್ ದ ಪ್ಲೇನ್. ಓಕೆ, ಸೊ ದಿಸ್ ಇಸ್ ದ ಪ್ಲೇನ್. ಇಲ್ಲಿ ಹೇಳ್ತಿರೋದೇನು? ದ ಪ್ಲೇನ್ ಇಸ್ ಪ್ರೆಸೆಂಟ್ ಇನ್ ದ ಡೈರೆಕ್ಷನ್ ಆಫ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ದಿಸ್ ಇಸ್ ದ ಪ್ಲೇನ್. ಓಕೆ, ಸೊ ದಿಸ್ ಇಸ್ ದ ಪ್ಲೇನ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ತರ ಇದೆ? ಈ ತರ ಇದೆ. ಓಕೆ, ಸೊ ಈ ತರ ಇದೆ. ಓಕೆ, ಸೊ ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ದಿಸ್ ಇಸ್ ದ ಪ್ಲೇನ್. ಓಕೆ, ಸೊ ಪ್ಲೇನ್ ಅಲಾಂಗ್ ದ ಪ್ಲೇನ್ ಅಂದ್ರೆ ದಿಸ್ ಇಸ್ ದ ಪ್ಲೇನ್. ಓಕೆ, ಸೊ ಅಲಾಂಗ್ ದ ಪ್ಲೇನ್. ಅದೇ ಪರ್ಪೆಂಡಿಕ್ಯುಲರ್ ಅಂದ್ರೆ ನಮಗೆ ಏರಿಯಾ ವೆಕ್ಟರ್ ಯಾವ ಕಡೆ ಬರುತ್ತೆ ಸರ್? ಈ ಕಡೆ ಬರುತ್ತೆ. ನಾಟ್ ಟೆಲ್ ಮಿ ವಾಟ್ ಇಸ್ ದ ಆಂಗಲ್. ಇದು ಮ್ಯಾಗ್ನೆಟಿಕ್ ಮೂಮೆಂಟ್ ಇದು. ಓಕೆ, ಸೊ ಮ್ಯಾಗ್ನೆಟಿಕ್ ಮೂಮೆಂಟ್, ವಾಟ್ ಇಸ್ ದ ಆಂಗಲ್ ದೆನ್? ಥೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಆಗುತ್ತೆ. ಓಕೆ, ಸೊ ಥೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಇದು ಈ ತರ ಕನ್ಫ್ಯೂಸ್ ಮಾಡಕ್ಕೆ ನಿಮಗೆ ಇಡ್ತಾರೆ. ಓಕೆ, ಸೊ ದಟ್ ಇಸ್ 90 ಡಿಗ್ರಿ. ಕ್ಲಿಯರಾ? ಡನ್? ಹಾ ಸರ್, ಫಿಸಿಕ್ಸ್ ಕ್ವಶನ್ ಬ್ಯಾಂಕ್ ರೆಫರ್ ಮಾಡ್ಬೋದಾ? ಮಾಡಿ ಮಾಡಿ ಮಾಡಿ. ಸೊ ಸೈನ್ 90 ಡಿಗ್ರಿ. ಓಕೆ, ಸೊ ಸೈನ್ 90 ಡಿಗ್ರಿ. ಸೊ ಟಾರ್ಕ್ ದಟ್ ಈಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ ಸರ್? 50 into 10 power minus 3. ಓಕೆ, ಅಥವಾ 0. ಅಷ್ಟೇ ತಾನೆ? 10 into 5, 10 power 50. ಓಕೆ, ಸೊ 1 2 0.05 ನ್ಯೂಟನ್ ಮೀಟರ್.
Okay, so 0.05 Newton meter. Okay, so 0.05 Newton meter. Clear? Yes. Now let's move on to the next question. Next question, that is from electromagnetic induction. Okay, ready na? Electromagnetic induction. So ಎಲ್ಲರಿಗೂ ರೆಡಿ ಆಗಿರೋ ಒಂದ್ಸತಿ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಬೆಂಕಿ ಬೆರೆಗಳು ಬಂದ್ಬಿಡ್ಲಿ ಬೇಗ ಬೇಗ. ಕಮಾನ್ ಬರ್ಲಿ ಸರ್. ಬಟ್ ಏರಿಯಾ ವೆಕ್ಟರ್ ಇಸ್ ನಾರ್ಮಲ್ ಅಲ್ವಾ ಟು ದ ಪ್ಲೇನ್, ಸೊ ಆಂಗಲ್ ಇಸ್ 90 ಡಿಗ್ರಿ ಅಲ್ವಾ? ಎಸ್ ಯಾರು ಇದು ಕೇಳ್ತಿರೋದು? ಶಾಶ್ವತ್ NL. ಎಸ್. ಹಾ, 2 marks ಆರ್ ವೆರಿ ಈಸಿ, ಯಾಕೆಂದ್ರೆ ನಾವು ಮಾಡ್ತಾ ಇದೀವಲ್ಲ ಅದರಿಂದ. ಓಕೆ, ರೈಟ್. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಸೊ electromagnetic induction ಅಲ್ಲಿ calculate magnetic energy stored in a coil of a self inductance 0.05 Henry carrying a current 0.2 ampere ಅಂತ ಕೇಳ್ತಿರೋದು. ಇಲ್ಲಿ ಕೇಳ್ತಿರೋದು ಯಾವುದು ಸರ್? ಮ್ಯಾಗ್ನೆಟಿಕ್ ಎನರ್ಜಿ. ಸೊ ಮ್ಯಾಗ್ನೆಟಿಕ್ ಎನರ್ಜಿ ಇಟ್ ಇಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ magnetic field. Okay, so that is Li². So U is equals to 1/2. L value that is 0.05 into I value that is 0.2 whole square. Okay, so yes, ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ? 0.2 into 0.2 into 0.05, so all divided by 2 ಎಷ್ಟಾಗುತ್ತೆ ಸರ್? ಇಟ್ ಇಸ್ 0.001 ಹೆನ್ರಿ, ಸಾರಿ ಜೂಲ್. ಓಕೆ, ಸೊ ಆರ್ 1 2 3. ಓಕೆ, ಸೊ 1 ಮಿಲಿ ಜೂಲ್ ಅಂತಾನು ಬರೀಬಹುದು. ಓಕೆ, ಸೊ 1 ಮಿಲಿ ಜೂಲ್. ಈ ಎರಡರಲ್ಲಿ ಯಾವ್ದಾದ್ರು ಬರ್ಕೊಳ್ಳಿ. ಈಸಿಯಾ ಡಿಫಿಕಲ್ಟ್? ಈಸಿನಾ ಡಿಫಿಕಲ್ಟಾ? ಹೇಳಿ ಬೇಗ. Thank you, Prasho. Thank you. Yes. Now let's move on to the next question. Current in a coil changes from a 1.6 ampere to 0.2 ampere in a 2 seconds, inducing an EMF of 2.8 volt. The value of self-inductance of the coil. ಇಲ್ಲಿ ರಿಲೇಷನ್ ಬೇರೆ ಆಗುತ್ತೆ. ಓಕೆ, ರಿಲೇಷನ್ ಬೇರೆ ಆಗುತ್ತೆ. ಹಾ ಸರ್, why this year going to give difficult paper? ಹೇಳಕ್ಕಾಗಲ್ಲ. ಫಿಸಿಕ್ಸ್ ಅಂದ್ರೆ ಒಂಥರ ಲಾಜಿಕಲ್ ಕ್ವಶನ್, ಲಾಜಿಕಲ್ ಪೇಪರ್ ಇರುತ್ತೆ. ಓಕೆ, ಬೈ ಹಾರ್ಟ್ ಮಾಡೋರಿಗೆ ಅದು ಕ್ವಶನ್ ಪೇಪರ್ ಅಲ್ಲ. ಓಕೆ, ಇವಾಗಲೇ ಹೇಳ್ತಿದ್ದೀನಿ, ಬೈ ಹಾರ್ಟ್ ಮಾಡೋರಿಗೆ ಆ ಕ್ವಶನ್ ಪೇಪರ್ ಇರಲ್ಲ. ಸೊ ಯಾರು ಅರ್ಥ ಮಾಡ್ಕೊಂಡು ಹೋಗಿರ್ತಾರೆ ಅವರಿಗೆಲ್ಲ ಜುಜುಬಿ ಪೇಪರ್ ಅದೆಲ್ಲ. ಓಕೆ, ಲೈಟ್. ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ಕೇಳ್ತಿರೋದು ಯಾವುದು? EMF ಅಲ್ವಾ? ಎಸ್, EMF. ಸೊ EMF ದಟ್ ಈಸ್ ಈಕ್ವಲ್ಸ್ ಟು -L. ಸೊ ದಟ್ ಈಸ್ DI ಡಿವೈಡೆಡ್ ಬೈ dt. ಓಕೆ, ಸೊ ಇದನ್ನ ಯಾವ ತರ ಬರೀಬಹುದು? -L. ಸರ್, ಇಟ್ ಇಸ್ ಅ ಫೈನಲ್ ಕರೆಂಟ್ ಮೈನಸ್ ಇನಿಷಿಯಲ್ ಕರೆಂಟ್, ಸೊ ಡಿವೈಡೆಡ್ ಬೈ ಚೇಂಜ್ ಇನ್ ಕರೆಂಟ್. ಈ ತರನು ಬರೀಬಹುದು. ಓಕೆ, ಸೊ ಸೇಮ್ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಸೇಮ್ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ. E ದಟ್ ಈಸ್ ಈಕ್ವಲ್ಸ್ ಟು ಮೈನಸ್ EMF ಸೆಲ್ಫ್ ಇಂಡಕ್ಷನ್ ಕೇಳಿರೋದಲ್ವಾ? ಓಕೆ, ಸೊ ಎಷ್ಟು ವೋಲ್ಟೇಜ್ ಕೊಟ್ಟಿರೋದು ಸರ್? ಇಟ್ ಇಸ್ 2.8. ಸೊ ದಟ್ ಈಸ್ ಈಕ್ವಲ್ಸ್ ಟು -L. ಓಕೆ, ಬ್ರಾಕೆಟ್ ಆಫ್. ಸೊ ಫ್ರಮ್ ಅಂದ್ರೆ ಇನಿಷಿಯಲ್ ಅಂಡ್ 2 ಅಂದ್ರೆ ದಟ್ ಈಸ್ ದ ಫೈನಲ್. ಓಕೆ, ಸೊ ದಟ್ ಈಸ್ 0.2 minus 1.6. ಓಕೆ, ಸೊ ಟೈಮ್ ಎಷ್ಟು ಕೊಟ್ಟಿರೋದು? ದಟ್ ಈಸ್ 2 seconds. ಓಕೆ, ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ? 2 4 2 16. ಓಕೆ, ಸೊ ಇದು ಬೇಡ. ಸೊ 2.8 ಇರಲಿ. ಸೊ -L ಇಂಟು ಇಲ್ಲಿ ಎಷ್ಟಾಗುತ್ತೆ? ಸೊ 0.2 minus 1.6 ಅಂದ್ರೆ ಸರ್ ಇಟ್ ಇಸ್ -1.4 ಆಗುತ್ತೆ ಡಿವೈಡೆಡ್ ಬೈ 2. ಎಷ್ಟಾಗುತ್ತೆ ಸರ್? 2.8. ಸೊ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ. 1.4 ಡಿವೈಡೆಡ್ ಬೈ 2 ಇಂಟು L. ಓಕೆ, ಅಂಡ್ L ವ್ಯಾಲ್ಯೂ ಬರೆದ್ರೆ ಎಷ್ಟಾಗುತ್ತೆ ಸರ್? ಇಟ್ ಇಸ್ 2 ಇಂಟು 2.8. ಓಕೆ, ಸೊ 2.8 ಡಿವೈಡೆಡ್ ಬೈ 1.4. ಓಕೆ, ಸೊ ದಟ್ ಈಸ್ L. Okay, so L value 2 into 2.8 divided by 1.4. ಎಷ್ಟಾಗುತ್ತೆ? 4 Henry. Okay, so that is a 4 Henry. Clear ಆಯ್ತಾ? So that is 1.4. That is a 4 Henry ಆಗುತ್ತೆ self inductance. Okay, very good. Now let's move on to the next question. The magnetic flux linked with the coil varies as phi is equals to 3t² plus 4t plus 9. What is the magnitude of induced EMF at 0.25? ಇಲ್ಲಿ ಕೇಳಿರೋದು ನೋಡಿ ಮ್ಯಾಗ್ನಿಟ್ಯೂಡ್. ಓಕೆ, ಸೊ ಮ್ಯಾಗ್ನಿಟ್ಯೂಡ್ ನ ಕೇಳಿರೋದು. ಸೊ ನಮಗೆ ಗೊತ್ತಿದೆ ಫಾರ್ಮುಲಾ ಏನಪ್ಪಾ ಅಂದ್ರೆ ಅಕಾರ್ಡಿಂಗ್ ಟು ದ ಫ್ಯಾರಡೆ ಲಾ ಸರ್, E is equals to -N d∅ divided by dt. Am I right? Yes sir. ಮ್ಯಾಗ್ನಿಟ್ಯೂಡ್ ಅಂದಾಗ ಈ ನೆಗೆಟಿವ್ ಸೈನ್ ನ ಇಗ್ನೋರ್ ಮಾಡ್ಬಿಡಿ. ಓಕೆನಾ, ಇಗ್ನೋರ್ ಮಾಡ್ಬಿಡಿ. ಓಕೆ, ಹಾ ಅನ್ವಾಂಟೆಡ್ ಕ್ವಶನ್ ನಾನು ಆನ್ಸರ್ ಮಾಡಲ್ಲ ವಿರಾಟ್. ಓಕೆ, ಸೊ ಇಲ್ಲಿ ಏನಾದ್ರು ನಂಬರ್ ಆಫ್ ಟರ್ಮ್ಸ್ ಕೊಟ್ಟಿದ್ದೀರಾ? ಇಲ್ಲ. ದೇರ್ ಫೋರ್ ಯು ಕ್ಯಾನ್ ರೈಟ್ ಇಟ್ ಆಸ್ d∅ divided by dt. ಓಕೆ ಸರ್, ಇಲ್ಲಿ ನೋಡಿ E that is equals to ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಎಷ್ಟಾಗುತ್ತೆ ಸರ್? ಇಟ್ ಇಸ್ 3 and differentiation of a t square that is 2t, so plus 4 differentiation of a t that is equals to 1, differentiation of a constant that is equals to 0.
ಸೊ E is equals to 2 3 6 60 plus 4. Okay. Yes, sir. At so T is equals to 0.25. ಎಷ್ಟಾಗುತ್ತೆ? E is equals to 6 into 0.25 plus 4. Okay. ಎಷ್ಟಾಗುತ್ತೆ ನೋಡಿ? So 6 into 0.25. 1.5 ಆಗುತ್ತಾ? 6 into 0.25. So that is 6 into 0.25. That is 1.5. Okay. So that is 1.5 plus 4. So final ಆಗಿ ಎಷ್ಟು ಬರುತ್ತೆ? So it is 5.5. Okay. So that is 5.5 volt. Okay. So 1.5. Okay. So plus 4. That is 5.5 volt ಬರುತ್ತೆ. Okay. So 5.5 volt EMF. Clear? Done? Okay. Now let's move on to the next question. Calculate induced EMF in a coil if its self-inductance is 5 millihenry and current ಕೊಟ್ಟಿದ್ದಾರೆ. Current is following. Okay, so therefore EMF that is equals to minus L the DI divided by dt. Okay, so ಇದು ನಿಮಗೆ ಗೊತ್ತಿದೆಯಲ್ಲ, initial current and final current. Okay, induced EMF that is equals to E minus 5 milli ಆಗಿರೋದ್ರಿಂದ 10 power minus 3 and 2 from. Okay, so from 2.5 to 2 ಅಂದ್ರೆ 2 minus 2.5. Okay, so 2.5 in a 0.01 second. Okay, so E is equals to minus 5 into 10 power minus 3 into 0.5 so divided by 0.01. Okay, so E is equals to, okay, ಎಷ್ಟಾಗಿದೆ ನೋಡಿ, 0.5 divided by 0.01. Okay, so into 5 ಎಷ್ಟಾಗುತ್ತೆ 250. Okay, so plus minus into minus plus ಆಗುತ್ತೆ 250 into 10 power minus 3 ಎಷ್ಟಾಗುತ್ತೆ ಸರ್? E is equals to 0.25 volt. ಇಲ್ಲಿಗಾದ್ರೂ ಸ್ಟಾಪ್ ಮಾಡಿ, ಇಟ್ ಇಸ್ ಅಪ್ ಟು ಯು. ಓಕೆ, ರೈಟ್. 250. ಮಲ್ಲಿಕ, ನಾನು ಆಲ್ರೆಡಿ ಏನೋ ರಿವಿಷನ್ ಸೀರೀಸ್ ಅಲ್ಲಿ ಮಾಡ್ತಿದ್ದೀನಿ, ಒಂದ್ಸತಿ ನೋಡ್ಕೊಳ್ಳಿ. ಓಕೆನಾ? ರಿವಿಷನ್ ಸೀರೀಸ್ ಅಥವಾ ಇದು ಒನ್ ಶಾಟ್ ಲೆಕ್ಚರ್ ಅಲ್ಲಿ ಮಾಡ್ತಿದ್ದೀನಿ. ಓಕೆ, ಒಂದ್ಸತಿ ನೋಡ್ಕೊಳ್ಳಿ. ರೈಟ್. ಸೊ ನೆಕ್ಸ್ಟ್ ಕ್ವಶನ್, ಕ್ಯಾಲ್ಕುಲೇಟ್ ದ ಚೇಂಜ್ ಇನ್ ಅ ಕರೆಂಟ್ ಇನ್ ಅ ಇಂಡ್ಯೂಸ್ಡ್ ಕರೆಂಟ್. ಓಕೆ, calculate the change in current in an inductor of a 5 millihenry in which EMF induced 250 volt in a 10 power minus 2 seconds ಅಂತಿದೆ. Okay, so EMF that is equals to minus, okay, ಇಲ್ಲಿ ಮ್ಯಾಗ್ನೆಟ್ಯೂಡ್ ಅಂತ ಕೊಟ್ಟವರ, ಚೇಂಜ್ ಇನ್ ಅ ಕರೆಂಟ್ ಇಂಡ್ಯೂಸ್ಡ್. ಓಕೆ, ಇಂಡ್ಯೂಸ್ಡ್ EMF. ಓಕೆ, ಮೈನಸ್ L. ಸೊ ಇಲ್ಲಿ ಮ್ಯಾಗ್ನೆಟ್ಯೂಡ್ ನ ಕ್ಯಾನ್ಸಲ್ ಮಾಡ್ಕೋಣ. ಸೊ DI divided by dt. ಓಕೆ ಸರ್, EMF ಎಷ್ಟಿದೆ ಸರ್? ಇಟ್ ಇಸ್ 250 and L ನ L ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 5 millihenry. Okay, so 10 power minus 3 and DI ಅಥವಾ ಇದನ್ನ ಡೆಲ್ಟಾ I ಅಂತಾನು ಬರ್ಕೋಬಹುದು. Okay, so delta I divided by time, L delta I divided by delta T ಅಂತಾನು ಬರ್ಕೊಳ್ಬಹುದು. Okay, so delta T ಎಷ್ಟಿದೆ ಸರ್? ಇಟ್ ಇಸ್ 10 power minus 2. Okay, fine. So 250. Okay, so that is 250 into 10 power minus 2. So all divided by 5 into 10 power minus 3 into delta I. Okay, yes sir. So delta I that is equals to change in current. Okay, so change in current ಎಷ್ಟಾಗುತ್ತೆ ನೋಡಿ? 250 divided by 5. That is 50. Okay, so that is 50. Okay, so 250. Right? So 250 and ಇದು ಕೆಳಗಡೆ ಬಂತು and ಇದು ಮೇಲೆ ಹೋಯ್ತು. Okay, right sir. ಇದು ಮೇಲೆ ಬಂದ್ರೆ ಎಷ್ಟಾಗುತ್ತೆ ಸರ್? ಇಟ್ ಇಸ್ 10 power plus 1. Okay, so 10 power plus 1. So delta I that is equals to so 500 ampere. Okay, so that is 500 ampere. Is it clear? 500 ampere. Self inductance cannot be negative. Okay, self inductance cannot be negative. And ಇಲ್ಲಿ ಕ್ವಶನ್ ಅಲ್ಲೇ ಕೇಳಿದಾರೆ ನೋಡಿ, ಹೇಳಿದ್ದಾರೆ ಏನು? ಸೆಲ್ಫ್ ಕ್ಯಾಲ್ಕುಲೇಟ್ ದ ಚೇಂಜ್ ಇನ್ ಕರೆಂಟ್ ಅಷ್ಟೇ ಕೇಳಿರೋದು. ಓಕೆ, ಸೊ ಯಾವ ತರ ಚೇಂಜ್ ಆಗುತ್ತೆ? ಡಿಗ್ರೀಸ್ ಇನ್ ಕರೆಂಟ್ ಆಗುತ್ತೆ. ಓಕೆ, ಡಿಗ್ರೀಸ್ ಇನ್ ಕರೆಂಟ್ ಆಗುತ್ತೆ. ನೆಗೆಟಿವ್ ಸೈನ್ ಏನು ಇಂಡಿಕೇಟ್ ಮಾಡುತ್ತೆ? ಡಿಗ್ರೀಸ್ ಇನ್ ಕರೆಂಟ್ ಅಂತ ಇಂಡಿಕೇಟ್ ಮಾಡುತ್ತೆ. ಓಕೆ, ಇಫ್ ಯು ವಾಂಟ್ ಟು ರೈಟ್, ಲೆಟ್ ಮಿ ರೈಟ್. ಓಕೆ, ಸೊ ಲೆಟ್ ಮಿ ರೈಟ್ ನೆಗೆಟಿವ್ ನೆಗೆಟಿವ್ ನೆಗೆಟಿವ್. Okay, so this is the negative and this is the negative and this is a negative. Current cannot be negative alwa. So negative ಏನು indicate ಮಾಡುತ್ತೆ? So negative indicates the decrease in current. Okay, so that is the decrease in current. Done? Okay na? Next one. Next question ನೋಡಿ. Yes, the conductor of length 3 meter is moving in a uniform magnetic field of strength 100 Tesla. It covers a distance of 70 meter in a 5 seconds.
It's a plane of a motion makes an angle 30 degree with the direction of a magnetic field. Calculate induced EMF. Okay, so EMF induced in it ಅಂತಾನು ಹೇಳ್ತಾರೆ. So it is based on a rod moving in a uniform magnetic field. Okay, so ಅದರಲ್ಲಿ EMF ಡೆವಲಪ್ ಆಗುತ್ತೆ. ಯಾವ ತರ? Sir, E is equals to sir BLV sin theta. ಕರೆಕ್ಟಾ? Yes sir. ಅಂಡ್ ಇಲ್ಲಿ B ವ್ಯಾಲ್ಯೂ ಇದೆ, L ವ್ಯಾಲ್ಯೂ ಇದೆ, V ವ್ಯಾಲ್ಯೂ ಇಲ್ಲ. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ? ಸೊ B as it is, L as it is. ಈ V ವ್ಯಾಲ್ಯೂ ಯಾವ ತರ ಬರೀಬಹುದು? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಓಕೆ, ಸೊ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಕರೆಕ್ಟಾ? ರೈಟ್? ನೌ ಸೊ E is equals to B ವ್ಯಾಲ್ಯೂ ಎಷ್ಟಿದೆ? ಸರ್ B that is a 100 Tesla. ಓಕೆ, ಲೆಂತ್ ಆಫ್ ದ ಕಂಡಕ್ಟರ್ ಎಷ್ಟಿದೆ? ಸರ್ ಇಟ್ ಇಸ್ ಅ 3 ಮೀಟರ್. ಅಂಡ್ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡ್ತಾರೆ? ದಟ್ ಇಸ್ ಅ 70. ಸೊ ಡಿವೈಡೆಡ್ ಬೈ 5 ಟೈಮ್. ಓಕೆ, into sin 30. Okay, so that is a sin 30 degree. Okay, so E is equals to ನೋಡಿ. ಓಕೆ, ಏನಾಗುತ್ತೆ ಇಲ್ಲಿ? 100 into 3 into 70 divided by 5. Okay, so 4200. Okay, and sin 30 ಎಷ್ಟಾಗುತ್ತೆ? ಸರ್ that is a 1/2. So divided by 1/2 ಎಷ್ಟಾಗುತ್ತೆ? 2000. So 100. Okay, so 2100. So E is equals to 2100 volt. Clear? Electromagnetic induction. Okay, so that is electromagnetic induction. Very good, very good. Now, next question ನೋಡಿ. Yes, the dual nature of radiation and matter. Okay, so that is the dual nature of radiation and matter. Yes, ready na? ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೇಳುವಂತ ಕ್ವಶನ್. ಓಕೆ, ಸೊ ಇಲ್ಲಿ ಈ ಚಾಪ್ಟರ್ ಇಂದ ಕೇಳುವಂತದ್ದು ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ನ ಕೇಳ್ತಾ ಇರ್ತಾರೆ. ಓಕೆ, ಆರ್ ಯು ಗೈಸ್ ರೆಡಿ? ಸೊ ರೆಡಿ ಇದ್ರೆ ಒಂದ್ಸತಿ ಬೆಂಕಿ ಬೇರೆಗಳು ಬಂದ್ಬಿಡ್ಲಿ ಬೇಗ ಬೇಗ. ಸರ್ AC 5 ಮಾರ್ಕ್ಸ್ ಕ್ವಶನ್ಸ್. ಸಾಹಿಲ್ ನೀವು ಲೇಟ್ ಆಗಿದ್ರೆ ಆಲ್ರೆಡಿ ಸ್ಟಾರ್ಟಿಂಗ್ ಅಲ್ಲೇ, ಓಕೆ, ಬಿಗಿನಿಂಗ್ ಅಲ್ಲೇ ನಾವು AC ನ ಕಂಪ್ಲೀಟ್ ಮಾಡಿದ್ವಿ. ಆಲ್ಟರ್ನೇಟ್ ಕರೆಂಟ್ ಅಂಡ್ ಇನ್ನೊಂದು ರೇ ಆಪ್ಟಿಕ್ಸ್. ಓಕೆ, ಸಾಹಿಲ್ ಒಂದ್ಸತಿ ಬಿಗಿನಿಂಗ್ ಅಲ್ಲಿ ಚೆಕ್ ಮಾಡಿ. ಓಕೆ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. Now let's move on to the next question. Okay, so the question from dual nature of radiation and matter. The question ನೋಡಿ, the work function of a cesium metal is 2.14 electron volt when light of frequency 6 into 10 power 14 hertz is incident on a metal surface. So this is incident frequency. Okay, now photo emission of electron occurs. What is the, ಇಲ್ಲಿ ನಮಗೆ ಡಿಫರೆಂಟ್ ಕ್ವಶನ್ಸ್ ಇದೆ, 4 ಕ್ವಶನ್ಸ್ ಇದೆ. ಎನರ್ಜಿ ಆಫ್ ಇನ್ಸಿಡೆಂಟ್ ಫೋಟಾನ್ಸ್, ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಆಫ್ ಎಮಿಟೆಡ್ ಎಲೆಕ್ಟ್ರಾನ್ಸ್, ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂಡ್ ಮ್ಯಾಕ್ಸಿಮಮ್ ಸ್ಪೀಡ್ ಆಫ್ ದ ಎಮಿಟೆಡ್ ಎಲೆಕ್ಟ್ರಾನ್ಸ್ ಅಂತ ಇದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಸ್ಟಾರ್ ಆಗ್ತಾ ಇದೀನಿ, ನೋಡ್ಕೊಂಡ್ಬಿಡಿ. ಓಕೆ, ಈ ಒಂದು ಕ್ವಶನ್ ಸಾಲ್ವ್ ಮಾಡಿದ್ರೆ ಸಾಕು ಎಲ್ಲ ಕ್ವಶನ್ ಸಾಲ್ವ್ ಮಾಡ್ದಂಗೆ. ಈ ಒಂದು ಕ್ವಶನ್ ಸಾಲ್ವ್ ಮಾಡಿದ್ರೆ ಸಾಕು ಎಲ್ಲ ಕ್ವಶನ್ ಸಾಲ್ವ್ ಮಾಡ್ದಂಗೆ. ಓಕೆನಾ? ನಿಮಗೆ ಏನಂತ ಕೇಳ್ಬೋದು? ಬರೀ ಎನರ್ಜಿ ಕೇಳ್ಬೋದು, ಅಥವಾ ಬರೀ ಸ್ಟಾಪಿಂಗ್ ಪೊಟೆನ್ಷಿಯಲ್ ಕೇಳ್ಬೋದು, ಅಥವಾ ಬರೀ ಕೈನೆಟಿಕ್ ಎನರ್ಜಿನ ಕೇಳ್ಬೋದು, ಅಥವಾ ಬರೀ ಮ್ಯಾಕ್ಸಿಮಮ್, ಓಕೆ, ಸೊ ದಟ್ ಇಸ್ ದ ಮ್ಯಾಕ್ಸಿಮಮ್ ಸ್ಪೀಡ್ ಆಫ್ ಎಮಿಟೆಡ್ ಫೋಟೋ ಎಲೆಕ್ಟ್ರಾನ್ಸ್ ನ ಕೇಳ್ಬೋದು. ಅದರಿಂದ ಈ ಒಂದು ಕ್ವಶನ್ ಸಾಲ್ವ್ ಮಾಡಿದ್ರೆ ಸಾಕು. ಇನ್ನು ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಮ್ಯಾಟರ್ ಬೇರೆ ಯಾವ್ದು ಬೇಕಲ್ಲ. ಇನ್ನೊಂದಿದೆ, ದಟ್ ಇಸ್ ಡಿ ಬ್ರಾಗ್ಲಿ ವೇವ್ ಲೆಂತ್ ಅಂತ, ಅದೊಂದು ಕ್ಯಾಲ್ಕುಲೇಟ್ ಮಾಡೋಣ. ರೈಟ್, ದ ಡೇಟಾ ಬರ್ಕೋಣ, ಯಾಕೆಂದ್ರೆ ಸ್ವಲ್ಪ ದೊಡ್ಡ ಡೇಟಾ ಇದೆಲ್ಲ, ಸೊ ಅದಕ್ಕೆ ಕನ್ಫ್ಯೂಸ್ ಆಗಬಾರ್ದು ಅಂತ. ಓಕೆ, ರೈಟ್, ದ ಫಸ್ಟ್ ಏನ್ ಕೊಟ್ಟಿದ್ರು? ವರ್ಕ್ ಫಂಕ್ಷನ್. ಓಕೆ, ಸೊ ದಟ್ ಇಸ್ ಅ ವರ್ಕ್ ಫಂಕ್ಷನ್, ದಟ್ ಇಸ್ ಅ 2.14 ಎಲೆಕ್ಟ್ರಾನ್ ವೋಲ್ಟ್. ಓಕೆ ಸರ್, ಇನ್ಸಿಡೆಂಟ್ ಫ್ರೀಕ್ವೆನ್ಸಿ. ಓಕೆ, ಸೊ ಇನ್ಸಿಡೆಂಟ್ ಫ್ರೀಕ್ವೆನ್ಸಿ ಎಷ್ಟಿದೆ? ಸರ್ ಇಟ್ ಇಸ್ ಅ 6 into 10 power 14 hertz. Okay, is incident on the metal surface. Okay, photo emission of electrons occurs. And the first question, energy, incident energy. Second one, maximum kinetic energy. Okay, and the next one, stopping potential. Okay, and the last one, that is the maximum speed. That is a question mark. Okay, so V naught another stopping potential, V another speed. Confuse ಆಗಬಾರ್ದು. ಓಕೆನಾ? ರೈಟ್, ಎನರ್ಜಿ ಇನ್ಸಿಡೆಂಟ್ ಫಸ್ಟ್ ಒನ್ ನ ಕನ್ಸಿಡರ್ ಮಾಡ್ಕೋತೀನಿ. ಓಕೆನಾ? ಫಸ್ಟ್ ಒನ್ ಏನದು? ಎನರ್ಜಿ, ಇನ್ಸಿಡೆಂಟ್ ಎನರ್ಜಿ ಅಂತ ಬರೀತೀನಿ. ಓಕೆನಾ? ಇನ್ಸಿಡೆಂಟ್ ಎನರ್ಜಿ. ಸೊ ದಟ್ ಈಸ್ ಇನ್ಸಿಡೆಂಟ್ ಎನರ್ಜಿ. ಓಕೆ, ಸೊ ದಟ್ ಈಸ್ ಇನ್ಸಿಡೆಂಟ್ ಎನರ್ಜಿ. ಇನ್ಸಿಡೆಂಟ್ ಎನರ್ಜಿನ ಪ್ರಾಪರ್ ಆಗಿ ನೋಡ್ಕೊಂಡ್ಬಿಡಿ. ಇನ್ಸಿಡೆಂಟ್ ಎನರ್ಜಿ, ಸೊ E is equals to H nu. So E is equals to H value is to 6.625 into 10 power minus 34 into new value ಎಷ್ಟಿದೆ? 6 into 10 power 14. Okay, so E value that is equals to, okay, E value that is equals to 6.625 into 6 ಎಷ್ಟಾಗುತ್ತೆ? 39. Okay, so that is 39.75 into 10 power minus 20 joule. ಅಥವಾ E is equals to 3.975 into 10 power minus 19 joule. Okay, and ಇಲ್ಲಿ divided by 10 and divided by 1.6 ಮಾಡಿ. ಓಕೆ, ಸೊ 1.6 ಏನಕ್ಕೆ ಸರ್ ಅಂತಂದ್ರೆ ಎಲೆಕ್ಟ್ರಾನ್ ವೋಲ್ಟೇಜ್ ಕನ್ವರ್ಟ್ ಮಾಡ್ಕೊಳಕ್ಕೆ. ಓಕೆನಾ?
ಸೊ ಎಲೆಕ್ಟ್ರಾನ್ ವೋಲ್ಟಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಜೂಲ್ ನ ಬಂದಿರುತ್ತಲ್ಲ ಜೂಲ್ ವ್ಯಾಲ್ಯೂ ಅದನ್ನ 1.6 ಇಂದ ಡಿವೈಡ್ ಮಾಡಿ 1.6 ಇಂಟು 10⁻19 ಓಕೆನಾ ಎಷ್ಟಾಗತ್ತಿದು ಸರ್ ಇಟ್ ಇಸ್ 2.4843 ಓಕೆ ಎಷ್ಟು ಸಾಕು ಓಕೆ ಎಲೆಕ್ಟ್ರಾನ್ ವೋಲ್ಟ್ ಈ ಎರಡರಲ್ಲಿ ನೀವು ಯಾವ್ದಾದ್ರು ಬರೀಬಹುದು ಜೂಲ್ ಅಲ್ಲಿ ಕೇಳಿದ್ರೆ ಜೂಲ್ ಅಲ್ಲಿ ಬರೀರಿ ಇಲ್ಲ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಕನ್ವರ್ಟ್ ಮಾಡ್ಕೊಳ್ಳಿ ಓಕೆನಾ ಡನ್ ದ ಫಸ್ಟ್ ಕ್ವಶನ್ ಇಸ್ ಡನ್ ಅಂಡ್ ದ ಸೆಕೆಂಡ್ ಕ್ವಶನ್ it is related to maximum kinetic energy okay so that is the maximum the kinetic energy okay so that is the maximum the kinetic energy okay so that is the maximum kinetic energy okay so that is the maximum kinetic energy ಈ maximum kinetic energy ಯಾವ ತರ ಬರೀಬಹುದು ಸೊ ನೋಡಿ maximum kinetic energy that is according to Einstein photoelectric equations ಪ್ರಕಾರ E that is equals to the work function plus maximum kinetic energy okay and ನಮಗೆ ಬೇಕಾಗಿರೋದು maximum kinetic energy therefore take it rearrange this equation E minus W okay so kinetic energy ಎಷ್ಟಿದೆ ಕ್ಯಾಲ್ಕುಲೇಟ್ ಮಾಡಬೇಕು ಈ ವ್ಯಾಲ್ಯೂ that is 2.48 minus work function ಎಷ್ಟಿದೆ 2.14 okay so that is 2.14 so kinetic energy that is equals to okay so kinetic energy that is equals to 2.48 minus 2.14 ಎಷ್ಟಾಗುತ್ತೆ 0.34 okay so that is 0.34 electron volt okay so that is electron volt suppose ನಿಮಗೆ ಜೂಲ್ ಅಲ್ಲಿ ಕೇಳಿದ್ರಪ್ಪ kinetic ಎನರ್ಜಿನ ಜೂಲ್ ಅಲ್ಲಿ ಕೇಳಿದ್ರೆ ಅವಾಗ ಏನ್ ಮಾಡ್ತೀರಾ ಸೊ into 1.6 ಮಾಡಿದ್ರೆ that is ಎಷ್ಟಾಗುತ್ತೆ ಅದು 0. okay so ಇಷ್ಟನ್ನ ಬರೆದ್ಬಿಟ್ರೆ ಜೂಲ್ ಕನ್ವರ್ಟ್ ಮಾಡ್ಬೇಕಂದ್ರೆ 0.34 into 1.6 into 10⁻19 okay ಎಷ್ಟಾಗುತ್ತೆ ಸರ್ kinetic ಎನರ್ಜಿ ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡಿದ್ರು ಸಹಿತ ಸೊ 0.551 into 10⁻19 and multiply and divide ಮಾಡಿದ್ರೆ kinetic energy that is equals to 5.51 into 10⁻20 joule okay ಎರಡರಲ್ಲಿ ಯಾವ್ದಾದ್ರು ಬರೆದ್ರು ನಡೆಯುತ್ತೆ ಓಕೆ ದಟ್ ಈಸ್ ಎಲ್ಲಿದು ದಿಸ್ ಒನ್ ಇದಾದ್ರೂ ಬರೀರಿ ಅಥವಾ ಇದಾದ್ರೂ ಬರೀರಿ ಈ ಎರಡರಲ್ಲಿ ಯಾವ್ದಾದ್ರು ಬರೆದ್ರು ನಡೆಯುತ್ತೆ that is 0.34 electron volt ಅಥವಾ 6.51 into 10⁻20 joule ಯಾವ್ದಾದ್ರು ಬರೀರಿ ಓಕೆನಾ ನಾ ಲಾಸ್ಟ್ ಯಾವ್ದಿದು ಸಿ ದಟ್ ಈಸ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ಓಕೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಬರೀಬೇಕು ಸಿ ಕ್ವಶನ್ ಓಕೆ ಸೊ ದಟ್ ಈಸ್ ದ ಸ್ಟಾಪಿಂಗ್ ಪೊಟೆನ್ಷಿಯಲ್ okay so stopping potential so what is the relation between stopping potential and kinetic energy anybody relation between stopping potential and kinetic energy ಯಾರಿಗಾದ್ರೂ ಗೊತ್ತಿದೆನಾ ಪ್ರಕಾಶ್ ಏನ್ ಅರ್ಥ ಆಗಿಲ್ಲ ಹೇಳಿ ಯಾವ್ದು ಅರ್ಥ ಆಗಿಲ್ಲ ಸೆಕೆಂಡ್ ಒನ್ this second one ಇದಾ ಎಲ್ಲ ನೋಡಿ ಸಿಂಪಲ್ ನೋಡಿ ಇದು ಫೋಟೋ ಎಲೆಕ್ಟ್ರಿಕ್ ಐ ಮೀನ್ ಐನ್ಸ್ಟೈನ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಶನ್ ಅಂದ್ರೆ ಇನ್ಸಿಡೆಂಟ್ ಆಗಿರುವ ಎನರ್ಜಿ ಇದೆಯಲ್ಲ ಎರಡು ಎನರ್ಜಿ ಆಗಿ ಡಿವೈಡ್ ಆಗುತ್ತೆ ಒಂದು ವರ್ಕ್ ಫಂಕ್ಷನ್ ಅಂದ್ರೆ ಏನು ಎಲೆಕ್ಟ್ರಾನ್ಸ್ ನ ಆಚೆ ತರೋದು ಓಕೆ ಇನ್ನ ಆಚೆ ಬಂದಿರುವಂತ ಎಲೆಕ್ಟ್ರಾನ್ ಸುಮ್ಮನೆ ಇರುತ್ತಾ ಒಂದು ಅವು ಮೂವ್ ಆದ್ರೆ ದಟ್ ಈಸ್ ನಥಿಂಗ್ ಬಟ್ ಕೈನೆಟಿಕ್ ಎನರ್ಜಿ ಓಕೆನಾ ಇಲ್ಲಿ ನಮಗೆ ಕೈನೆಟಿಕ್ ಎನರ್ಜಿ ಬೇಕಾರದು ಕೈನೆಟಿಕ್ ಎನರ್ಜಿನ ಈ ಕಡೆ ಇಟ್ಕೊಳ್ಳಿ ಅಂಡ್ ಎನರ್ಜಿ ಮೈನಸ್ ವರ್ಕ್ ಫಂಕ್ಷನ್ ಇನ್ಸಿಡೆಂಟ್ ಎನರ್ಜಿ ಮೈನಸ್ ವರ್ಕ್ ಫಂಕ್ಷನ್ ಮಾಡ್ರಿ ಸೊ ಕೈನೆಟಿಕ್ ಎನರ್ಜಿ 0.34 ಎಲೆಕ್ಟ್ರಾನ್ ವೋಲ್ಟ್ ಅಂತ ಬರುತ್ತೆ ಸೊ ದಿಸ್ ಈಸ್ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಇದೆ ಪ್ರಕಾಶ್ ಇಲ್ಲಿ ಕೇಳಿ ಓಕೆ ಸೊ 0.34 ಎಲೆಕ್ಟ್ರಾನ್ ವೋಲ್ಟ್ ಇದೆ ಇಲ್ಲಿ ಸಮ್ ಟೈಮ್ಸ್ ನಿಮಗೆ ಎನರ್ಜಿ ಅನ್ನೋದು ವಾಟ್ ಇಸ್ ಎಸ್ ಯೂನಿಟ್ ಆಫ್ ಎನರ್ಜಿ ದಟ್ ಈಸ್ ಅ ಜೂಲ್ ಓಕೆ ಸೊ ಜೂಲ್ ಆಗಿರುತ್ತೆ ಆ ಜೂಲಿಗೆ ಕನ್ವರ್ಟ್ ಮಾಡಕ್ಕೆ 1.34 ಆಸ್ ಇಟ್ ಈಸ್ ಇಟ್ಕೊಳ್ಳಿ 1 ಎಲೆಕ್ಟ್ರಾನ್ ವೋಲ್ಟ್ ವ್ಯಾಲ್ಯೂ ಏನು ಸರ್ 1 ಎಲೆಕ್ಟ್ರಾನ್ ವೋಲ್ಟ್ ಓಕೆ ಸೊ 1 ಎಲೆಕ್ಟ್ರಾನ್ ವೋಲ್ಟ್ ಎಷ್ಟು ವ್ಯಾಲ್ಯೂ ಅಂದ್ರೆ 1.6 into 10⁻19 ಜೂಲ್ ಅದನ್ನಲ್ಲಿ ನಾನು ಮಲ್ಟಿಪ್ಲೈ ಮಾಡೋದು ಓಕೆ ಸೊ ಇಲ್ಲಿ 1.6 into 10⁻19 ಜೂಲ್ ಇದನ್ನ ಮಲ್ಟಿಪ್ಲೈ ಮಾಡಿ ಇಷ್ಟು ನಿಮಗೆ ಆನ್ಸರ್ ಬರುತ್ತೆ ಓಕೆ ಇದು ಜೂಲ್ ಅಲ್ಲಿ ಇದು ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಓಕೆನಾ ನಾ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಸ್ಟಾಪಿಂಗ್ ಪೊಟೆನ್ಷಿಯಲ್ ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದಿರಾ ಸೊ ಎಲೆಕ್ಟ್ರಾನ್ ವೋಲ್ಟ್ ಓಕೆ ಸೊ ವೋಲ್ಟ್ ಅನ್ನೋದೇನಿದು ಸ್ಟಾಪಿಂಗ್ ಪೊಟೆನ್ಷಿಯಲ್ ಓಕೆ ಈ ತರ ಬರೆದಾಗ ಸೊ ಕೈನೆಟಿಕ್ ಎನರ್ಜಿ ದಟ್ ಈಸ್ ನಥಿಂಗ್ ಬಟ್ ಇ ಇಂಟು ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂತ ಬರೀಬಹುದಾ ಇ ಅಂದ್ರೆ ಎಲೆಕ್ಟ್ರಾನ್ ಅಂಡ್ ವಿ ಅಂದ್ರೆ ದಟ್ ಈಸ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ಓಕೆನಾ ಸ್ಟಾಪಿಂಗ್ ಪೊಟೆನ್ಷಿಯಲ್ ನೆಕ್ಸ್ಟ್ ನೋಡಿ ಕೈನೆಟಿಕ್ ಎನರ್ಜಿ ಯಾವ್ದ್ರಲ್ಲಿದೆ ಸರ್ ಇಟ್ ಇಸ್ 0.34 ಅಲ್ವಾ 0.34 ಎಲೆಕ್ಟ್ರಾನ್ ವೋಲ್ಟ್ ಅಂಡ್ ಇಲ್ಲಿ ಸ್ಟಾಪಿಂಗ್ ಪೊಟೆನ್ಷಿಯಲ್ ನೀವು ನೋಡಿಲಿ ಸೊ ಈ ಎಲೆಕ್ಟ್ರಾನ್ ವೋಲ್ಟ್ ಗೆಟ್ ಕ್ಯಾನ್ಸಲ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ವಿಲ್ ಬಿ 0.34 ವೋಲ್ಟ್ ಆಗಿ ಉಳ್ಕೊಳ್ಳುತ್ತೆ ಓಕೆ ಸೊ ದಟ್ ಈಸ್ 0.34 ವೋಲ್ಟ್ ಡನ್ ಓಕೆನಾ ನೆಕ್ಸ್ಟ್ ಒನ್ ನೋಡಿ ನೆಕ್ಸ್ಟ್ ಒನ್ ಯಾವುದು ಮ್ಯಾಕ್ಸಿಮಮ್ ಸ್ಪೀಡ್
emitted photon electron, okay, photoelectrons, maximum speed, okay. So maximum speed ಬಗ್ಗೆ ಕೇಳ್ತಿರೋದು D. So maximum speed, okay, so maximum speed, okay, so maximum speed ಬಗ್ಗೆ ಕೇಳ್ತಿರೋದು. ಈ maximum speed ಗೆ ಯಾವ ರೀತಿ ಆನ್ಸರ್ ಮಾಡ್ಬೋದು ನಾವು? So maximum speed ಅಂದ್ರೆ which is associated with the kinetic energy, okay na? So associated with the kinetic energy. So kinetic energy that is equals to of mv square. ಸರ್ ಇಲ್ಲಿ ಕೈನೆಟಿಕ್ ಎನರ್ಜಿ ಎಲೆಕ್ಟ್ರಾನ್ ವೋಲ್ಟ್ ಅಂತ ಬರ್ತೀರಾ, ಇಲ್ಲ ಯಾಕೆ ಆಫ್ ಎಂ ವಿ ಸ್ಕ್ವೇರ್ ಅಂತ ಕೇಳಿದ್ರಾ? ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಥವಾ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ವೋಲ್ಟ್ ಅಂಡ್ ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ನಾರ್ಮಲ್ ಕೈನೆಟಿಕ್ ಎನರ್ಜಿ ಇನ್ ಟರ್ಮ್ಸ್ ಆಫ್ ಸ್ಪೀಡ್ ಅಂತ ಹೇಳ್ಬೋದು. ಓಕೆನಾ, ಕ್ಲಿಯರಾ? ಸರ್ ವಿ ಟಿ ಗ್ರಾಫ್, ವಿ ಟಿ ಟೈಮ್ ಎಕ್ಸ್ಪ್ಲೈನ್ ಮಾಡಿ, ವಿ ಟಿ ಗ್ರಾಫ್ ಒನ್ ಟೈಮ್ ಎಕ್ಸ್ಪ್ಲೈನ್ ಮಾಡಿ. ಆಶೀರ್ವಾದಂ ಇದು ಸೆಕೆಂಡ್ ಪಿ ಯು ಸಿ ಕಣಪ್ಪ ನಾವು ಮಾತಾಡ್ತಿರೋದು. ಆಲ್ರೆಡಿ ಶ್ರೀಧರ್ ಸರ್ ಒನ್ ಶಾರ್ಟ್ ಲೆಕ್ಚರ್ ಮಾಡಿದ್ರೆ ಅದನ್ನ ಒಂದ್ಸತಿ ನೋಡಿ, ಓಕೆನಾ? ಡೋಂಟ್ ಸ್ಪ್ಯಾಮ್. ನೋಡಿ ಸರ್ ಕೈನೆಟಿಕ್ ಎನರ್ಜಿ ಎಷ್ಟು ಬಂತಿಲ್ಲಿ? ಸರ್ ಕೈನೆಟಿಕ್ ಎನರ್ಜಿ ಅನ್ನೋದಲ್ಲಿ ನಮಗೆ 5.51 ಬಂದಿದೆ. ಓಕೆ, ಸೊ 5.51, ಓಕೆ, ಸೊ 5.51 into 10 power minus 20. ಓಕೆ ಸರ್, ಸೊ ದಿಸ್ ಇಸ್ 1 divided by 2. ಮಾಸ್ ಆಫ್ ಎಲೆಕ್ಟ್ರಾನ್ಸ್ ತಾನೆ, ಮಾಸ್ ಆಫ್ ಎಲೆಕ್ಟ್ರಾನ್ ದಟ್ ಈಸ್ 1.11. ಓಕೆ, ಸೊ ದಟ್ ಈಸ್ 9.11 into 10 power minus 31 v square. ಕರೆಕ್ಟಾ? ಎಸ್ ಸರ್. ಇದನ್ನ ರೀಅರೇಂಜ್ ಮಾಡ್ಕೊಳ್ಳಿ. ಸೊ v square that is equals to, so 5.51 into 10 power minus 20 into 2, the all divided by 9.11 into 10 power, so minus 31. Okay, so this is minus 31. Okay sir, ಎಷ್ಟಾಗುತ್ತೆ ಇದು? into 10, that is 2, so divided by 9.11 ಎಷ್ಟಾಗುತ್ತೆ ಸರ್? it is 1.2. okay, so 1.2, okay, so that is 1.20 into 10 power ಎಷ್ಟಾಗುತ್ತೆ ನೋಡಿ ಇಲ್ಲಿ? ಇದು ಮೇಲೆ ಹೋದ್ರೆ ಪ್ಲಸ್ 31 ಆಗುತ್ತೆ, ಮೈನಸ್ 20 ಇದೆ, ಮೈನಸ್ 20 ಏನಾಗುತ್ತೆ ಇದು ಸರ್? ಇಟ್ ಇಸ್ ಮೈನಸ್ ಪ್ಲಸ್ 11 ಆಗುತ್ತೆ. ಓಕೆ, ಸೊ ಪ್ಲಸ್ 11 ಆಗುತ್ತೆ. ಓಕೆ, ಸೊ ವಿ ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್, ನಾನೇನ್ ಮಾಡ್ತೀನಿ ಇದನ್ನ 12 into 10 power 10 ಅಂತ ಮಾಡ್ಕೋತೀನಿ. ಓಕೆನಾ? ಸೊ 12 into 10 power 10 ಅಂಡ್ ವಿ ದಟ್ ಈಸ್ ಈಕ್ವಲ್ಸ್ ಟು ಅಂಡರ್ ಸ್ಕ್ವೇರ್ ರೂಟ್, ಸೊ 12 into 10 power 10. ಓಕೆ, ಎಸ್ ಸರ್. ಅಂಡ್ 12 ರೂಟ್ ಅಂತ ಬರೆದಾಗ, ಸೊ ದಟ್ ಈಸ್ ವಿ ಇಸ್ ಈಕ್ವಲ್ಸ್ ಟು, ಓಕೆ, ಸೊ ದಟ್ ಈಸ್ ವಿ ಇಸ್ ಈಕ್ವಲ್ಸ್ ಟು ಸ್ಪೀಡ್ that is 3.46 into ಇದನ್ನ ಆಚೆ ತಗೊಂಡ್ರೆ ಎಷ್ಟಾಗುತ್ತೆ? 10 power 5. ಓಕೆ, ಸೊ ಮೀಟರ್ ಪರ್ ಸೆಕೆಂಡ್ ಅಂತ ಬರೆದ್ರೆ ಸಾಕು. ಈ ಒಂದು ಕ್ವಶನ್ ಪ್ರಾಕ್ಟೀಸ್ ಮಾಡಿದ್ರೆ ಡ್ಯೂಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್ ಕಂಪ್ಲೀಟ್ ಆಗ್ಬಿಡುತ್ತೆ. ಓಕೆ, ಡ್ಯೂಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್ ಕಂಪ್ಲೀಟ್ ಆಗ್ಬಿಡುತ್ತೆ. ಕ್ಲಿಯರಾ? ಡನ್ ಸರ್. 3 ಮಾರ್ಕ್ಸ್ಗೆ ಇಷ್ಟೆಲ್ಲ ಮಾಡ್ಬೇಕಾ? ಜ್ಯೋತಿ ನೀವು ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ ನಾ ಹೇಳೋದು. ಕಾಂಬಿನೇಷನ್ ಅಲ್ಲಿ ಕೇಳ್ತಾರೆ, ಇಷ್ಟೆಲ್ಲ ಮಾಡ್ಬೇಕಲ್ಲ, ಎನಿ 2 ಕ್ವಶನ್ಸ್ ಕಾಂಬಿನೇಷನ್ ಕೇಳ್ತಾರೆ, ಅದಕ್ಕೆ ಹೇಳೋದು ಅಟೆನ್ಷನ್ ಕೊಟ್ಟು ಕೇಳಬೇಕು ಕ್ಲಾಸ್ನ ಅಂತ. ಹಾ, ನಾಗೇಶ್ ಕನ್ಫ್ಯೂಸ್ ಅಂದ್ರೆ ಏನ್ ಮಾಡಕ್ಕಾಗಿಲ್ಲ, ಲಾಸ್ಟ್ಗೆ ಓದಕ್ಕೆ ಟ್ರೈ ಮಾಡ್ತಾ ಇರ್ತೀರಾ, ಅದು ಹಂಗೆ ಆಗೋದು. ಡೆಡಿಕೇಶನ್ ಬೇಕು ನಿಮಗೆ. ಓಕೆನಾ? ರೈಟ್, ಎಸ್ ಎಸ್, ಇಟ್ ವಿಲ್ ಬಿ ಯೂಸ್ಫುಲ್ ಮಾನ್ಯ, ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ CBSE ಆಲ್ಸೋ. ಓಕೆ, ನಾ ಲೈಟ್ ಆಫ್ ಫ್ರೀಕ್ವೆನ್ಸಿ 8.41 into 10 power 14 hertz is incident on a metal surface. Electrons with their maximum speed of 7.5 into 10 power minus 5 plus 5 meter per second are ejected from the surface. Calculate the threshold frequency of a photo emission electrons. Also find work function of the metal in a electron volt ಅಂತ ಕೇಳ್ತಿರೋದು. ಓಕೆನಾ? ಸೊ ಫಸ್ಟ್ ಇಲ್ಲಿ ಕೇಳ್ತಿರೋದು ಏನು? ಇಲ್ಲಿ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಓಕೆ, ಸೊ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಕೇಳ್ತಾ ಇರೋದು. ಸೊ ಇಲ್ಲಿ ಡೇಟಾ ನೋಡ್ಕೊಂಡ್ರೆ, ಓಕೆ ಸರ್, ಡೇಟಾನ ನೋಡ್ಕೊಂಡ್ರೆ, ಓಕೆ ಸರ್, ಡೇಟಾನ ನೋಡ್ಕೊಂಡ್ರೆ ಇಲ್ಲಿ ನಿಮಗೆ ಗೊತ್ತಾಗೋದು, the very first point that is the incident frequency. Okay, so that is incident frequency, that is 8.41 into 10 power 14 hertz. Okay sir. And the next one, electron with a speed. Okay, so speed is to 7.5 into 10 power 5 some meter per second are ejected from a surface. Calculate a threshold frequency. Okay, so threshold frequency is nu naught question mark and also work function ಸಹಿತ ಫೈಂಡ್ ಮಾಡಬೇಕು. ಓಕೆ, ಸೊ ವರ್ಕ್ ಫಂಕ್ಷನ್ ಸಹಿತ ಫೈಂಡ್ ಮಾಡಬೇಕು. ಓಕೆ, ಫಸ್ಟ್ ಆಫ್ ಆಲ್ ಫಸ್ಟ್ ನನಗೆ ಬೇಕಾಗಿರೋದು ವರ್ಕ್ ಫಂಕ್ಷನ್. ಓಕೆ, ಸೊ ಯಾಕೆಂದ್ರೆ ನಮಗೆ ಗೊತ್ತಿರೋ ಪ್ರಕಾರ ವರ್ಕ್ ಫಂಕ್ಷನ್ ಅಲ್ಲೇ ನಮಗೆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅನ್ನೋದು ಇದೆ. ಕ್ಲಿಯರಾ? ಅಂಡ್ ನೆಕ್ಸ್ಟ್ ನೋಡಿ ಇಲ್ಲಿ ಫಸ್ಟ್ ಐನ್ಸ್ಟೈನ್ ಫೋಟೋ ಎಲೆಕ್ಟ್ರಿಕ್ ಎಕ್ವೇಶನ್ ಪ್ರಕಾರ. ಓಕೆ, ಸೊ ದಟ್ ಇಸ್ ಇ ದಟ್ ಈಸ್ ಈಕ್ವಲ್ಸ್ ಟು ಸೊ ವರ್ಕ್ ಫಂಕ್ಷನ್ ಪ್ಲಸ್ ಕೈನೆಟಿಕ್ ಎನರ್ಜಿ. ಕರೆಕ್ಟಾ? ಎಸ್ ಸರ್. ಓಕೆ, ಸೊ ನಮಗೆ ಇಲ್ಲಿ ವರ್ಕ್ ಫಂಕ್ಷನ್ ಕನ್ವರ್ಟ್ ಮಾಡ್ಬೇಕಂದ್ರೆ ಫಸ್ಟ್ ಈ ವ್ಯಾಲ್ಯೂನ ಕನ್ಸಿಡರ್ ಮಾಡ್ಕೋಣ. ಓಕೆ, ಸೊ ದಟ್ ಈಸ್ ಇಕ್ವೇಶನ್ 1. ಈ ವ್ಯಾಲ್ಯೂನ ಯಾವ ತರ ಬರೀತೀರಾ ಸರ್? ಇ ಇಸ್ ಈಕ್ವಲ್ಸ್ ಟು ಎಚ್ ನ್ಯೂ. ಎಚ್ ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 6.625 into 10 power minus 34 into ಇದರದ್ದು ಎಷ್ಟಿದೆ
So it is 8.41 into 10 power, so plus 14. Okay, yes sir. And incident energy that is equals to, okay, ಎಷ್ಟಾಗುತ್ತೆ 6.625 into 8.41. 8.41. Okay, so ಎಷ್ಟಾಗುತ್ತೆ ಇದು? That is a 55.71 into so 10 power minus 20 joule. ಅಥವಾ ಸರ್ E is equals to 5.571 into 10 power minus 19 joule ಅಂತ ಆಗುತ್ತೆ. ಇದನ್ನ ಎಲೆಕ್ಟ್ರಾನ್ ವೋಲ್ಟಿಗೆ ಕನ್ವರ್ಟ್ ಮಾಡ್ಬೇಕಪ್ಪ. ಎಲೆಕ್ಟ್ರಾನ್ ವೋಲ್ಟಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಡಿವೈಡೆಡ್ ಬೈ 1.6 into 10 power minus 19 ಮಾಡಬೇಕು. ಸೊ ಇವಾಗ ಎನರ್ಜಿನ ಜೂಲ್ ಆಗಿದೆ. ಅದೇ ಎಲೆಕ್ಟ್ರಾನ್ ವೋಲ್ಟಿಗೆ ಮಾಡಿದ್ರೆ ಓಕೆ, ಸೊ ಎಲೆಕ್ಟ್ರಾನ್ ವೋಲ್ಟಿಗೆ ಎಷ್ಟು ಮಾಡ್ತಾರ 1.6 ಮಾಡಬೇಕು. ಓಕೆ, ಸೊ 1.6 ಸೊ 3.48 ಎಲೆಕ್ಟ್ರಾನ್ ವೋಲ್ಟ್ ಅಂತ ಆಗುತ್ತೆ. ಇದು ಎನರ್ಜಿ ಸಿಕ್ತು. ಇವಾಗ ಕೈನೆಟಿಕ್ ಎನರ್ಜಿನ ಫೈಂಡ್ ಮಾಡ. ಓಕೆ, ಸೊ ಕೈನೆಟಿಕ್ ಎನರ್ಜಿ. ಓಕೆ, ಸೊ ಕೈನೆಟಿಕ್ ಎನರ್ಜಿ ದಟ್ ಈಸ್ ಈಕ್ವಲ್ಸ್ ಟು ಹಾಫ್ mv square. Okay, so half mv square, that is kinetic energy, that is equals to half m is nothing but a 9.1 into 10 power minus 31 into v value is there. Sir, v value that is 7.5. Okay, so that is 7.5 into 10 power 5 whole square. Okay, so that is the whole square. Okay, yes sir. The kinetic energy that is equals to ಎಷ್ಟಾಗುತ್ತೆ ನೋಡಿ. Sir, it is 7.5 into 7.5. Okay, done. And 9.1 that is also done, divided by 2. ಎಷ್ಟಾಗುತ್ತೆ ಸರ್? ಇಟ್ ಇಸ್ ದ 255.93 into 10 power ಎಷ್ಟಾಗುತ್ತೆ? ಇಲ್ಲಿ minus 31 ಆಲ್ರೆಡಿ ಇದೆ. ಇಲ್ಲಿ 10 power 5 ಡಬಲ್ ಆದ್ರೆ ಎಷ್ಟಾಗುತ್ತೆ ಸರ್? ಇಟ್ ಇಸ್ 10 power 10 ಆಗುತ್ತೆ. ಓಕೆ, ಸೊ 10 power 10. ಓಕೆ, ಎಷ್ಟಾಗಿದೆ ನೋಡಿ ಇವಾಗ ಸರ್? ಕೈನೆಟಿಕ್ ಎನರ್ಜಿ ದಟ್ ಈಸ್ ಈಕ್ವಲ್ಸ್ ಟು ಸೊ 255 ಸೊ 0.93 into 10 power ಎಷ್ಟಾಗಿದೆ ನೋಡಿ? 10 minus 31. ಓಕೆ, ಸೊ 31 31. ಸೊ ದಟ್ ಈಸ್ minus 21 ಆಗುತ್ತೆ. ಓಕೆ, ಸೊ minus 21. ಸೊ 2 ಡೆಸಿಮಲ್ ಪ್ಲೇಸ್ ನ ಚೇಂಜ್ ಮಾಡಿದ್ರೆ ದಟ್ ಈಸ್ 2.55 into 10 power minus 19 ಜೂಲ್ ಆಗುತ್ತೆ. ಅದೇ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಕನ್ವರ್ಟ್ ಮಾಡ್ಕೊಂಡ್ರೆ ಓಕೆ, ಸೊ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಕನ್ವರ್ಟ್ ಮಾಡ್ಕೊಂಡ್ರೆ ದಟ್ ಈಸ್ 2.55 into 1.6. ಓಕೆ, ಸೊ ದಟ್ ಈಸ್ 1.59. ಓಕೆ, ಸೊ ಎಲೆಕ್ಟ್ರಾನ್ ವೋಲ್ಟ್ ಆಗುತ್ತೆ. ಓಕೆ, ಸೊ ಒಂದು ಜೂಲ್ ಟರ್ಮ್ ಅಲ್ಲಿ, ಇನ್ನೊಂದು ಎಲೆಕ್ಟ್ರಾನ್ ವೋಲ್ಟ್ ಟರ್ಮ್ ಅಲ್ಲಿ. ಓಕೆನಾ ಸರ್? ಡೆರಿವೇಶನ್ ಸರ್ ಪ್ಲೀಸ್. ಪ್ರಕಾಶ್ ಆಲ್ರೆಡಿ ಸರ್ ಮಾಡಿದ್ರೆ ಕಣ, ಒಂದ್ಸತಿ ಚೆಕ್ ಮಾಡ್ರಿ ಲೈವ್ ಸೆಷನ್ ಅಲ್ಲಿ ಹೋಗಿ. ಓಕೆನಾ, ಒಂದೊಂದೇ ಮಾಡ್ಕೊಂಡು ಬಂದಿರೋದು ನಾವು. ಇವಾಗ ನಮಗೆ ಬೇಕಾಗಿರೋದು ಇವೆಲ್ಲ ಬೇಕಾಗಿಲ್ಲ, ನಮಗೆ ಬೇಕಾಗಿರೋದು ವರ್ಕ್ ಫಂಕ್ಷನ್. ಓಕೆ, ಸೊ ವರ್ಕ್ ಫಂಕ್ಷನ್ಗೆ ಏನ್ ಕೊಡ್ತೀವಿ ನಾವು ಸರ್? ವರ್ಕ್ ಫಂಕ್ಷನ್ ದಟ್ ಈಸ್ ಈಕ್ವಲ್ಸ್ ಟು ಇವಾಗ ನೋಡಿ, ಎನರ್ಜಿ ದಟ್ ಈಸ್ ಈಕ್ವಲ್ಸ್ ಟು ವರ್ಕ್ ಫಂಕ್ಷನ್ ಪ್ಲಸ್ ಕೈನೆಟಿಕ್ ಎನರ್ಜಿ, ರೈಟಾ? ಎಸ್ ಸರ್. And work function that is equals to first point. Okay, so work function that is equals to E minus kinetic energy. And work function that is equals to E value ಎಷ್ಟಿದೆ sir? E value that is the 3.48. Okay, so that is 3.48. So minus this is 1.59. Okay, so work function that is equals to ಎಷ್ಟಾಗುತ್ತೆ sir? 3.48 minus 1.59. So that is 1.89 ಎಲೆಕ್ಟ್ರಾನ್ ವೋಲ್ಟ್. ಅದೇ ನಿಮಗೆ ಜೂಲ್ ಅಲ್ಲಿ ಬೇಕು ಅಂತಂದ್ರೆ ಇಂಟು 1.6. ಓಕೆ, ಸೊ ಎಷ್ಟಾಗುತ್ತೆ 3.024 into 10 power minus 19 ಜೂಲ್. ಎಲೆಕ್ಟ್ರಾನ್ ವೋಲ್ಟಿಗೆ ಬೇಕಂದ್ರೆ 1.6 into 10 power minus 19 ನ ಡಿವೈಡ್ ಮಾಡಿ. ಅದೇ ಜೂಲ್ಗೆ ಬೇಕಂದ್ರೆ 1.6 into 10 power minus 19 ಮಲ್ಟಿಪ್ಲೈ ಮಾಡಿ. ಓಕೆ, ರೈಟ್. ನೆಕ್ಸ್ಟ್ ಒನ್ ನೋಡಿ, ನೆಕ್ಸ್ಟ್ ಒನ್ ಏನ್ ಕೇಳ್ತಿರೋದು threshold frequency alva. So threshold frequency. Okay, so second one, so threshold frequency. Okay, so that is the threshold frequency. Okay, so that is the threshold frequency. The threshold frequency that is nothing but a nu naught. Okay, so work function that is equals to h nu naught, and the nu naught that is equals to work function divided by h. Okay, yes sir. So nu naught that is equals to work function ಎಷ್ಟಿದೆ sir? It is the 3.024 into 10 power minus 19, and h value sir it is 6.625 into 10 power minus 34. Okay, so nu naught that is equals to, okay, so divided by 6.625 ಎಷ್ಟಾಗುತ್ತೆ sir? It is 0.45 and 64 into 10 power ಎಷ್ಟಾಗುತ್ತೆ? ಮೇಲೆ ಹೋದ್ರೆ 34 plus 34 ಆಗುತ್ತೆ minus 19 plus 15 hertz ಆಗುತ್ತೆ. ಬಟ್ ಇಟ್ ಇಸ್ ಸೈಂಟಿಫಿಕ್ ಮೆಥಡ್ ಅಲ್ಲಿ ಇಲ್ಲ, ಅದಕ್ಕೆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ದಟ್ ಈಸ್ ಈಕ್ವಲ್ಸ್ ಟು ಸೊ 4.56 into 10 power 14 hertz. ಡನ್? ಕ್ಲಿಯರ್ ಆಯ್ತಾ ಎಲ್ಲರಿಗೂ? ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್. ಡನ್? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್. ಎಸ್,
Calculate de Broglie wavelength associated with an electron moving with a speed 2 into 10 power 5 meter per second. Okay, so ಇದರ ಪ್ರಕಾರ ನಾವೇನು ಹೇಳ್ಬೋದು ಸರ್ ಡಿ ಬ್ರಾಗ್ಲಿ ವೇವ್ಲೆಂತ್ ಅಲ್ವಾ. ಸೊ ಡಿ ಬ್ರಾಗ್ಲಿ ವೇವ್ಲೆಂತ್ ದಟ್ ಇಸ್ ಎಚ್ ಡಿವೈಡೆಡ್ ಬೈ ಪಿ, ಇದನ್ನೇ ಎಚ್ ಡಿವೈಡೆಡ್ ಬೈ ಎಂ ವಿ ಅಂತ ತಗೊಳ್ಬೋದು. ಓಕೆ, ಎಚ್ ಡಿವೈಡೆಡ್ ಬೈ ಎಂ ವಿ. ಸೊ ಲ್ಯಾಂಬ್ಡಾ ದಟ್ ಈಸ್ ಈಕ್ವಲ್ಸ್ ಟು 6.625 into 10 power 34 minus 34. So divided by 9.11 into 10 power minus 31, and the speed ಎಷ್ಟಿದೆ ಸರ್, it is a 2 into 10 power 5. ಓಕೆನಾ? ಎಸ್ ಸರ್. 6.625 into 10 power minus 34. So all divided by, okay, so all divided by 9.11 into 2. So that is 18.22 into 10 power 5. So done? Yes sir. You're ready. 6.625 divided by 18.22. 18.22. So that is 0.3636. Okay, so 3636 into the 10 power. ಏನಾಗುತ್ತಲ್ಲಿ -34. ಓಕೆ, -34 ಅಲ್ಲಿದೆ. 34 ಇದು ಮೇಲೆ ಬಂದ್ರೆ ಮೈನಸ್ ಆಗುತ್ತೆ. ಓಕೆ, ಸೊ ದಟ್ ಇಸ್ 39 ಆಗುತ್ತೆ, -39. ರೈಟಾ? ಎಸ್ ಸರ್. ಸೊ ವೇವ್ಲೆಂತ್ ದಟ್ ಈಸ್ ಈಕ್ವಲ್ಸ್ ಟು 3.636 into 10 power minus 40 meters. ಕ್ಲಿಯರಾ? MB 31. ಓಕೆ ಓಕೆ ಓಕೆ, ಇಲ್ಲಿ ನಾನು ಒಂದು ಮರ್ತು ಬಿಟ್ಟಿದ್ದೀನಿ. ಓಕೆ, ಇಲ್ಲಿ ನಾನು ಒಂದು ಮರ್ತು ಬಿಟ್ಟಿದ್ದೀನಿ. ಓಕೆನಾ? ಇಲ್ಲಿ 10 power 5 ಅಂತ ಹಾಕಿದ್ದೀನಿ. ಓಕೆ, ಇಲ್ಲಿ 31 ಇದೆ. ಓಕೆ, ಸೊ ದಟ್ ಈಸ್ 5 minus 31. ಓಕೆ, ಸೊ 5 minus 31 ದಟ್ ಈಸ್ -26. ಓಕೆ, ಸೊ -26 ಇದೆ, ಅದು ಬಿಟ್ಟೇ ಬಿಟ್ಟಿದ್ದೀನಿ. 6.625 ಡಿವೈಡೆಡ್ ಬೈ 18.22 ಎಷ್ಟಾಯ್ತು ಸರ್? 0.3636 into 10 power. ಓಕೆ, ಸೊ ಮೇಲೆ ಬಂದ್ರೆ ಎಷ್ಟಾಗುತ್ತೆ? +26 minus 34. ಸೊ ದಟ್ ಈಸ್ -8. ಓಕೆ, ಸೊ -8 and multiply and divide ಮಾಡಿದ್ರೆ ಸರ್ ಇಟ್ ಇಸ್ 3.636 into 10 power minus 9 meter. ಅಥವಾ ಸೊ ಲ್ಯಾಂಬ್ಡಾ ದಟ್ ಈಸ್ ಈಕ್ವಲ್ಸ್ ಟು 3.636 nanometer. ಓಕೆ, yes. So this is about de Broglie wavelength. Okay, that is about the de Broglie wavelength. Enough ಚಂದ್ರಕಾಂತ್, it is enough. ಅರ್ಥ ಮಾಡ್ಕೊಳ್ಳಿ. ಓಕೆ, ಇನ್ಸ್ಟೆಡ್ ಆಫ್ ಬೈ ಹಾರ್ಟಿಂಗ್ ಅರ್ಥ ಮಾಡ್ಕೊಳ್ಳಿ ನಾವು ಯಾವ ತರ ಅಪ್ರೋಚ್ ಆಗಬೇಕು ಪ್ರಾಬ್ಲಮ್ ಅಂತ. ಓಕೆ, ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಕೂಡ ನ್ಯೂಕ್ಲಿಯೈ ದ ಲಾಸ್ಟ್ ಚಾಪ್ಟರ್. ಓಕೆ, ಸೊ ನ್ಯೂಕ್ಲಿಯೈ ದ ಲಾಸ್ಟ್ ಚಾಪ್ಟರ್. ರೆಡಿ? ಈ ನ್ಯೂಕ್ಲಿಯೈ ಚಾಪ್ಟರ್ ಆದ್ಮೇಲೆ ನಾವು ಒಂದು ಶಾರ್ಟ್ ಬ್ರೇಕ್ ತಗೋಣ. ಓಕೆನಾ? ಆಮೇಲೆ ಅಗೇನ್ ವಿ ವಿಲ್ ಸ್ಟಾರ್ಟ್ 5 marks ಕ್ವಶನ್ಸ್. ಯಾವ್ದು? ಎಲೆಕ್ಟ್ರಿಕ್ ಚಾರ್ಜ್ ಅಂಡ್ ಫೀಲ್ಡ್ಸ್ ಮತ್ತೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್ ಅಂಡ್ ಕರೆಂಟ್ ಎಲೆಕ್ಟ್ರಿಸಿಟಿ. ಆ 3 ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ರೆಡಿನಾ? ನ್ಯೂಕ್ಲಿಯೈ, ಆರ್ ಯು ಗೈಸ್ ರೆಡಿ? ಹಾ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ನಾ ಮೂವ್ ಆಗಿ ದ ವೆರಿ ಫಸ್ಟ್ ಕ್ವಶನ್ ನೋಡಿ. ಕ್ಯಾಲ್ಕುಲೇಟ್ ದ ಮಾಸ್ ಡಿಫೆಕ್ಟ್ ಅಂಡ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ. ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಅಂದ್ರೆ ದಟ್ ಈಸ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಅಂತ. ಓಕೆ, ಸೊ ನೈಟ್ರೋಜನ್ ಕೊಟ್ಟಿದ್ದಾರೆ. ಗಿವನ್ ದಟ್ ರೆಸ್ಟ್ ಮಾಸ್ ಆಫ್ ನೈಟ್ರೋಜನ್ ದಟ್ ಈಸ್ 14.00307 ಅಂಡ್ ಮಾಸ್ ಆಫ್ ದ ಪ್ರೋಟಾನ್ ಅಂಡ್ ಮಾಸ್ ಆಫ್ ದ ನ್ಯೂಟ್ರಾನ್ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ರೆಸ್ಟ್ ಮಾಸ್ ಆಫ್ ದ ಇದು ಕೊಟ್ಟಿದ್ದಾರೆ. ಓಕೆ, ಸೊ 931 ರೆಸ್ಟ್ ಮಾಸ್ ಕೊಟ್ಟಿದ್ದಾರಲ್ಲ, ಇಲ್ಲಿ ಮಾಸ್ ಕೊಟ್ಟಿದ್ದಾರೆ. ಓಕೆ, ಸೊ ಮಾಸ್ ಡಿಫೆಕ್ಟ್ ನ ಫೈಂಡ್ ಮಾಡ್ಬೇಕಾದ್ರೆ. ಓಕೆ, ಸೊ ದಟ್ ಈಸ್ ರೆಸ್ಟ್ ಮಾಸ್ ಆಫ್ ನೈಟ್ರೋಜನ್. ಓಕೆ, ಕ್ಯಾಲ್ಕುಲೇಟ್ ಮಾಸ್ ಡಿಫೆಕ್ಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಮಾಸ್ ಡಿಫೆಕ್ಟ್ ಫಸ್ಟ್ ಮಾಸ್ ಡಿಫೆಕ್ಟ್ ಹೋಗೋಣ. ಸೊ ಮಾಸ್ ಡಿಫೆಕ್ಟ್. ಓಕೆ, ಸೊ ಮಾಸ್ ಡಿಫೆಕ್ಟ್ ದಟ್ ಈಸ್ ಡೆಲ್ಟಾ ಎಂ. ಓಕೆ, ರೈಟ್ ಸರ್. So that is Z into mass of the proton, A minus Z mass of the neutron and mass of the nucleus. Okay, yes sir. Right. So delta M, so that is equals to Z value ಎಷ್ಟಿದೆ ಇಲ್ಲಿ ಕಂಪೇರ್ ಮಾಡಿ. ಓಕೆ, ಸೊ Z and A ಕಂಪೇರ್ ಮಾಡಿ. Z value ಎಷ್ಟಿದೆ ಸರ್? 7. ಮಾಸ್ ಆಫ್ ದ ಪ್ರೋಟಾನ್ ಸರ್ ಇಟ್ ಇಸ್ 1.00783. ಓಕೆ, ಎಸ್ ಸರ್. ಸೊ ಮೈನಸ್ A minus Z ಎಷ್ಟಿದೆ ಸರ್? ಇಟ್ ಇಸ್ ದ 14 minus 7. Mass of the neutron 1 point. Okay, so that is 1.00867. Okay, 1.00867. Okay, so minus mass of the nitrogen ಎಷ್ಟಿದೆ ಅದು ಸರ್? ಇಟ್ ಇಸ್ ಅ 14.00307. ಓಕೆ, ಸೊ ಕ್ಯಾಲ್ಕುಲೇಟರ್ ತಗೊಂಡು ನೀಟಾಗಿ ಕ್ಯಾಲ್ಕುಲೇಟ್ ಮಾಡಿ. ಒಂದು ಸಿಂಗಲ್ ಡಿಜಿಟ್ ಸಹಿತ ಮಿಸ್ ಆಗಬಾರ್ದು. ಸೊ ದಟ್ ಈಸ್ ದ ಡೆಲ್ಟಾ ಎಂ ದಟ್ ಈಸ್ ಈಕ್ವಲ್ಸ್ ಟು
ನೋಡಿ 7 into 1.00783 ಎಷ್ಟಾಯ್ತು ಇದು ಸರ್ ಇಸ್ 7.05481 ಓಕೆ ಸರ್ ಮೈನಸ್ 14 ಮೈನಸ್ 7 ಆಗುತ್ತೆ ಇಂಟು 1.00867 ಎಷ್ಟಾಗುತ್ತೆ ಸರ್ ಇಸ್ 7.0606 ಓಕೆ ಅಂಡ್ 06069 ಓಕೆ ದಿಸ್ ಇಸ್ ಪ್ಲಸ್ ಅಲ್ವಾ ಸೊ ದಿಸ್ ಇಸ್ ಪ್ಲಸ್ ಓಕೆ ಪ್ಲಸ್ minus 14.00307 ಓಕೆ ಸರ್ ನೋಡಿ ಪ್ಲಸ್ 7.05481 ಎಷ್ಟಾಗುತ್ತೆ ಸರ್ ಡೆಲ್ಟಾ ಎಂ ದಟ್ ಈಸ್ ಈಕ್ವಲ್ಸ್ ಟು ಸರ್ ಇಸ್ 14.1155 ಸೊ ಮೈನಸ್ 14.00307 ಓಕೆ ಎಸ್ ಸರ್ ಮೈನಸ್ 14.00307 ಎಷ್ಟಾಗುತ್ತೆ 0.11 ಓಕೆ ಸೊ ಡೆಲ್ಟಾ ಎಂ ದಟ್ ಈಸ್ ಈಕ್ವಲ್ಸ್ ಟು 0.1124 ಸೊ ಯು ದಟ್ ಈಸ್ ಅಟಾಮಿಕ್ ಮಾಸ್ ಯೂನಿಟ್ ಓಕೆ ಸೊ ದಿಸ್ ಇಸ್ ಅಟಾಮಿಕ್ ಮಾಸ್ ಯೂನಿಟ್ ಆಗುತ್ತೆ ಅಂಡ್ ಬೈಂಡಿಂಗ್ ಎನರ್ಜಿ ಇದು ಯಾವುದು ಸೊ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಅಂತಂದ್ರೆ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಓಕೆ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಸೊ ದಟ್ ಈಸ್ ನಥಿಂಗ್ ಬಟ್ ಓಕೆ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ದಟ್ ಈಸ್ ನಥಿಂಗ್ ಬಟ್ ಸೊ ಇ ಬಿ ನ ಫೈಂಡ್ ಮಾಡ್ಬೇಕು ಫಸ್ಟ್ ಓಕೆ ಸೊ ಬೈಂಡಿಂಗ್ ಎನರ್ಜಿನ ಫೈಂಡ್ ಮಾಡೋಣ what is that binding energy sir binding energy nothing but delta m into so 931.5 so mega electron volt so eb that is equals to okay 0.1124 into 931.5 okay so into 931.5 okay so that is binding energy that is equals to 104.72 mega electron volt ಆಗುತ್ತೆ okay so that is mega electron volt right okay and the last question that is binding energy per nucleon so specific binding energy ಅಂದ್ರೆ binding energy per nucleon so ಎಷ್ಟಾಗುತ್ತೆ sir it is 104.72 so all divided by a value ಎಷ್ಟಿದೆ so a value that is a 14 okay so that is 14 okay so that is a 14 divided by 14 okay that is 7.48 mega electron volt so this is the required solution clear hai ellargo ha yes Shreya okay so take it as the second question as a homework question okay so take it as the second question as a homework question alpha particle gottalla so alpha particle is nothing but helium atom okay so that is a 2 4 so that is nothing but Z into A. ಎಲ್ಲ ನಿಮಗೆ ಕ್ಲೂ ಕೊಡ್ತೀನಿ ನೋಡಿ A value that is a 4 and Z value that is a 2 and ಮಿಕ್ಕಿದೆಲ್ಲ ಸೇಮ್ as it is fine now let's move on to the next question current electricity ಸೊ ಇಲ್ಲಿ ನಾವು 5 marks ಇಂದು ಸ್ಟಾರ್ಟ್ ಮಾಡೋಣ ಸ್ವಲ್ಪ ಬ್ರೇಕ್ ತಗೊಂಡು ಬರ್ತೀನಿ ಓಕೆನಾ ಸೊ ಲೆಟ್ಸ್ ಟೇಕ್ ಎ ಸ್ಮಾಲ್ ಬ್ರೇಕ್ is it clear for everybody sir can your first PC guri one short lecture for a KCET and practice KCET PYQs it's enough ಪುನೀತ್ ನಿಮಗೆ ಇವತ್ತು ಒಂದು ಹೊಸ ಚಾನಲ್ ಬರ್ತಾ ಇದೆ ಓಕೆ PW ಕನ್ನಡ ನೀಟ್ ಚಾನಲ್ ಅಂತ ಲಾಂಚ್ ಆಗ್ತದೆ ಓಕೆ PW ಕನ್ನಡ ನೀಟ್ ಚಾನಲ್ ಲಾಂಚ್ ಆಗ್ತದೆ ಸೊ ಯಾರ್ಯಾರಿಗೆ ಫಸ್ಟ್ ಇಯರ್ ರಿವಿಷನ್ ಬೇಕು ಯಾರ್ಯಾರು KCET ಗೆ ಮತ್ತೆ JEE ಗೆ ಪ್ರಿಪೇರ್ ಆಗ್ತಿದ್ರಾ ನೀಟಿಗೆ ಪ್ರಿಪೇರ್ ಆಗ್ತಿದ್ರಾ ಯು ಕ್ಯಾನ್ ರೆಫರ್ PW ಕನ್ನಡ ನೀಟ್ ಓಕೆ ಸೊ ನಾನೇ ಮಾಡ್ತೀನಿ ಅದರಲ್ಲಿ ನಾನು ಮತ್ತೆ ಶ್ರೀಧರ್ ಸರ್ ಇಬ್ರು ಮಾಡ್ತೀವಿ ಸೊ ಚಾಪ್ಟರ್ಸ್ನ ಡಿವೈಡ್ ಮಾಡ್ತೀವಿ ಕ್ಲಿಯರಾ ಎಸ್ ಓಕೆ ಸೊ ಶಾಲ್ ವಿ ಟೇಕ್ ಅ ಶಾರ್ಟ್ ಬ್ರೇಕ್ okay so 15 minutes okay let me take a 15 minutes break so 15 minutes break ha yes ಮಾಡ್ತೀನಿ electric charge and fields electrostatic potential and capacitance ಮತ್ತೆ current electricity ಈ ಮೂರು ಚಾಪ್ಟರ್ ನ ಡಿಸ್ಕಸ್ ಮಾಡ್ತೀನಿ ಡೋಂಟ್ ವರಿ
ಹಲೋ ಹಲೋ ಹಲೋ, ಆಡಿಯೋ ಕೇಳಿಸ್ತಾ ಇದೆನಾ? ಎಸ್, ಆಡಿಯೋ ಮತ್ತೆ ವಿಡಿಯೋ ಕೇಳಿಸ್ತಾ ಇದೆನಾ? ಓಕೆ. ಬಾಬು ಸರ್, ನಾಷ್ಟ ಆಯ್ತಾ? ನಾಷ್ಟ ಆಯ್ತಾ? ನಿಮ್ ಕ್ವಶನ್ ಆನ್ಸರ್ ಮಾಡ್ತಾರೆ ನೋಡಿ. ಸೊ ನಾರ್ಮಲ್ ಆಗಿ ಬೈಂಡಿಂಗ್ ಎನರ್ಜಿ, ಓಕೆ, ಸೊ ಬೈಂಡಿಂಗ್ ಎನರ್ಜಿ ದಟ್ ಈಸ್ ಈಕ್ವಲ್ಸ್ ಟು ಡೆಲ್ಟಾ ಎಂ ಸಿ ಸ್ಕ್ವೇರ್, ಅಂಡ್ ಇನ್ನೊಂದು ಬೈಂಡಿಂಗ್ ಎನರ್ಜಿ, ಸೊ ದಟ್ ಈಸ್ ಈಕ್ವಲ್ಸ್ ಟು ಡೆಲ್ಟಾ ಎಂ ಇಂಟು 931.5. ಈ ಎರಡು ಫಾರ್ಮುಲಾ ಯಾವಾಗ ಯಾವಾಗ ಯೂಸ್ ಮಾಡಬೇಕು? ಓಕೆ, ಸೊ ಈ ಎರಡು ಫಾರ್ಮುಲಾ ಯಾವಾಗ ಯೂಸ್ ಮಾಡ್ತು ಅಂದ್ರೆ, ಸೊ ವೆನ್ ಮಾಸ್ ಇಸ್ ಗಿವೆನ್, ಓಕೆ, ಸೊ ಮಾಸ್ ಇಸ್ ಗಿವೆನ್ ಇನ್ ಟರ್ಮ್ಸ್ ಆಫ್ ಗ್ರಾಮ್ಸ್ ಆರ್ ಕಿಲೋಗ್ರಾಮ್ಸ್, ಗ್ರಾಮ್ಸ್ ಮತ್ತೆ ಕಿಲೋಗ್ರಾಮ್ಸ್ ಇದ್ದಾಗ. ಅಂಡ್ ದ ನೆಕ್ಸ್ಟ್ ಒನ್, ಇದು ಸಮ್ ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಇದ್ದಾಗ. ಓಕೆ, ಸೊ ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಇದು ಯಾವಾಗ ಅಂತಂದ್ರೆ ವೆನ್ ಮಾಸ್ ಇಸ್ ಗಿವೆನ್ ಇನ್ ಟರ್ಮ್ಸ್ ಆಫ್ ಯು ಅಥವಾ AMU, ಓಕೆ, ಸೊ ಅಟಾಮಿಕ್ ಮಾಸ್ ಯೂನಿಟ್ ಅಲ್ಲಿ ಕೊಟ್ಟಾಗ ಯು ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ 931.5, ಅಂಡ್ ಇದು ಗ್ರಾಮ್ಸ್ ಮತ್ತೆ ಕಿಲೋಗ್ರಾಮ್ ಕೊಟ್ಟಾಗ. ಕ್ಲಿಯರಾ? ಎಸ್. ಎಸ್, ವೆರಿ ಗುಡ್ ಬಾಲಾಜಿ, ವೆರಿ ಗುಡ್, ಹ್ಯಾಪಿ ಟು ನೋ ದಟ್. ಓಕೆ, ಹಾ, ಓಕೆ, ಕ್ಲಿಯರಾ? ಎಸ್, ಹೋಪ್ಫುಲಿ ಎಲ್ಲರೂ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಕರೆಂಟ್ ಎಲೆಕ್ಟ್ರಿಸಿಟಿ 5 ಮಾರ್ಕ್ಸ್ ಕ್ವಶನ್. ಓಕೆ, ಸೊ 5 ಮಾರ್ಕ್ಸ್ ಕ್ವಶನ್ ನೋಡಿಲಿ. ಓಕೆ, ರೆಡಿನಾ ಎಲ್ಲರೂ? When a terminal potential difference of cell connected to an external resistance of 4 ohm is the 2.4 volt, when same cell is connected to an external resistance 9 ohm, the new terminal potential difference becomes a 2.7 volt. Find the EMF and the internal resistance of the cell ಅಂತ ಕೇಳ್ತಾರೆ. ಇಲ್ಲಿ ಪ್ರಾಪರ್ ಆಗಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಬೇಕು ನೀವು, ಓಕೆನಾ? ಸೊ ಇಲ್ಲಿ ನಮಗೆ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಲ್ಲಿ ಕೊಟ್ಟಿದ್ದಾರೆ, ಅಂಡ್ ಇಲ್ಲಿ ಸೇಮ್ ಸೆಲ್ ಅಂತಾನು ಮೆನ್ಷನ್ ಮಾಡಿದ್ರು. ಓಕೆ, ಸೊ ಸೇಮ್ ಸೆಲ್ ಅಂತಂದ್ರೆ ಏನು ಸರ್? ಇ ರಿಮೈನ್ಸ್ ಸೇಮ್. ಓಕೆ, ಸೊ ಎಪ್ಸಲಾನ್ ಅಂತ ಬರೀಬಹುದು, ಇ ಅಂತ ಬರೀಬಹುದು. EMF ವಿಲ್ ರಿಮೈನ್ ಸೇಮ್. ಡನ್. ಇದರ ಪ್ರಕಾರ ನಮಗೆ ನಾರ್ಮಲ್ ಆಗಿ ಇಲ್ಲಿ ಕೇಸಸ್ ಕೊಟ್ಟಿದ್ದಾರೆ. ಓಕೆ, ಸೊ ಕೇಸ್ 1, ಸೊ ಕೇಸ್ 1 ನ ಕನ್ಸಿಡರ್ ಮಾಡ್ಕೋ, ಕೊಟ್ಟಿರೋ ಡೇಟಾ ನೋಡೋಣ. ಫಸ್ಟ್ ಟರ್ಮಿನಲ್ ಡಿಫರೆನ್ಸ್ ಎಷ್ಟು? ಸೊ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ. ವೆನ್ ರೆಸಿಸ್ಟೆನ್ಸ್ ಈಸ್ 4 ಓಮ್, ಓಕೆ, ಸೊ R1 ಅಂತ ಬರ್ಕೋತೀನಿ, ಅಂಡ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ಕೊಟ್ಟಿದ್ದಾರೆ? 2.4 ವೋಲ್ಟ್. ಓಕೆ ಸರ್, ಅಂಡ್ ದ ನೆಕ್ಸ್ಟ್ ಒನ್ ಸೇಮ್ ಸೆಲ್ ಇಸ್ ಕನೆಕ್ಟೆಡ್ ಟು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ R2 ಅಂತ ಬರ್ಕೋತೀನಿ, ದಟ್ ಇಸ್ 9 ಓಮ್, ಅಂಡ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ಕೊಟ್ಟಿದ್ದಾರೆ? 2.7. ಓಕೆ, ಸೊ ದಿಸ್ ಇಸ್ 2.7 ವೋಲ್ಟ್. ಫೈಂಡ್ EMF ಅಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಸೆಲ್ ಅಂತ ಕೇಳ್ತಾರೆ ಅದು. ಸೊ ದಿಸ್ ಕ್ವಶನ್ ಇಸ್ ಬೇಸ್ಡ್ ಆನ್, ಓಕೆ, ಸೊ ದಿಸ್ ಇಸ್ ಬೇಸ್ಡ್ ಆನ್ ಎಲೆಕ್ಟ್ರಿಕ್ ಸೆಲ್. ಸೊ ಕರೆಂಟ್ ಥ್ರೂ ಎಲೆಕ್ಟ್ರಿಕ್ ಸೆಲ್ ಏನಾಗಿರುತ್ತೆ ಸರ್? ಕರೆಂಟ್ ಥ್ರೂ ಎಲೆಕ್ಟ್ರಿಕ್ ಸೆಲ್ ದಟ್ ಈಸ್ ಎಪ್ಸಿಲಾನ್ ನಾಟ್ ಅಥವಾ E ಡಿವೈಡೆಡ್ ಬೈ R ಪ್ಲಸ್ R ಅಂತ ಬರೀತೀವಿ, ನೆನಪಿದೆನಾ? ಅಂಡ್ ಇಲ್ಲಿ ಕರೆಂಟ್ ಅಲ್ವಾ? ಸೊ ಕರೆಂಟ್ ವಿತ್ ರೆಸ್ಪೆಕ್ಟ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್, ಓಕೆ, ಅಕಾರ್ಡಿಂಗ್ ಟು ದ ಓಮ್ಸ್ ಲಾ ಏನು ಸರ್? ವಿ ನೋ ದಟ್ V ಇಸ್ ಈಕ್ವಲ್ಸ್ ಟು I ಇಂಟು R. ಆಮ್ ಐ ರೈಟ್? ಎಸ್ ಸರ್. ಅದೇ ನನಗೆ I ಬೇಕು ಅಂದ್ರೆ ಏನ್ ಮಾಡ್ತೀರಾ ಸರ್? V ಡಿವೈಡೆಡ್ ಬೈ R ಅಂತ ಮಾಡ್ತೀರಾ. ಓಕೆ, ಸೊ ಫ್ರಮ್ ದೀಸ್ ಟು ಕ್ಯಾನ್ ಐ ರೈಟ್ V ಡಿವೈಡೆಡ್ ಬೈ R, ಸೊ ದಟ್ ಈಸ್ ಈಕ್ವಲ್ಸ್ ಟು ER ಡಿವೈಡೆಡ್ ಬೈ ದ R ಪ್ಲಸ್ R ಅಂತ ಬರೀಬೋದಾ? ಎಸ್ ಸರ್. ಸ್ವಲ್ಪ ರಿಅರೇಂಜ್ ಮಾಡ್ಕೊಳ್ಳಿ ಇನ್ ಟರ್ಮ್ಸ್ ಆಫ್ EMF ಗೆ ಕನ್ವರ್ಟ್ ಮಾಡ್ಕೊಳ್ಳಿ, ಓಕೆನಾ? ರೈಟ್. ಸೊ ನೋಡಿ, V ಆಯ್ತು, ಸೊ V ದಟ್ ಈಸ್ ಈಕ್ವಲ್ಸ್, ಓಕೆ, ಸೊ ಇದನ್ನ ಈ ಕಡೆ ತೆಗಿಬೋದಲ್ಲ, ಇದು R ಯಾಕೆ ಇಲ್ಲಿ ಬರ್ಕೊಂಡೆ? ಹಾ, ಸೊ V ದಟ್ ಈಸ್ ಈಕ್ವಲ್ಸ್ ಟು E ಇಂಟು R, ಸೊ ಡಿವೈಡೆಡ್ ಬೈ R ಪ್ಲಸ್ R. ಆಮ್ ಐ ರೈಟ್? ಎಸ್ ಸರ್. ಇಷ್ಟ ಆಯ್ತಾ? ಎಸ್ ಸರ್. ನಾನೇನ್ ಮಾಡ್ತೀನಿ, ಹೀಗೆ ಕನ್ವರ್ಟ್ ಮಾಡ್ಕೋತೀನಿ, ಏನಾ ಹೀಗೆ ಕನ್ವರ್ಟ್ ಮಾಡ್ಕೋತೀನಿ, ಇಲ್ಲಿನ ಹೀಗೆ ಕನ್ವರ್ಟ್ ಮಾಡ್ಕೋಣ. ಸೊ E ದಟ್ ಈಸ್ ಈಕ್ವಲ್ಸ್ ಟು ಸೊ V ಡಿವೈಡೆಡ್ ಬೈ R, ಸೊ R ಪ್ಲಸ್ R. ಸರ್ ಏನಕ್ಕೆ ಹೀಗೆ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಫೈಂಡ್ EMF ಅಂತ ಕೊಟ್ಟಿರೋದು ಅದಕ್ಕೆ. ಓಕೆ, ರೈಟ್. ಸೊ ನೋಡಿ, ಸೊ ಇಲ್ಲಿ ಕನ್ವರ್ಟ್ ಮಾಡ್ಕೊಂಡ್ರೆ ಸರ್ V ನ ಆಸ್ ಇಟ್ ಈಸ್ ಇಟ್ಕೊಂಡ್ಬಿಡಿ, ಸೊ ಈ R ಬೈ R ಪ್ಲಸ್ R ಬೈ R ಅಂತ ಆಗುತ್ತೆ, ಕರೆಕ್ಟಾ? ಎಸ್ ಸರ್. ಅಂಡ್ ಫೈನಲಿ EMF ದಟ್ ಈಸ್ ಈಕ್ವಲ್ಸ್ ಇನ್ ಟರ್ಮ್ಸ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ದಟ್ ಈಸ್ V, ಸೊ 1 ಪ್ಲಸ್ R ಡಿವೈಡೆಡ್ ಬೈ R ಅಂತ ಬರ್ಕೊಳ್ಬಹುದು. ಇಲ್ಲಿವರೆಗೆ ಏನಾದ್ರೂ ಡೌಟ್ ಇದೆನಾ ಯಾರಿಗಾದ್ರೂ? ಇಲ್ಲಿ ಯಾರಿಗಾದ್ರೂ ಡೌಟ್ ಇದೆನಾ? ಸ್ವಲ್ಪ ನೋಡ್ಕೊಳ್ಳಿ, ಯಾರಿಗಾದ್ರೂ ಡೌಟ್ ಇದೆನಾ? ಓಕೆ, ನಾ ಇವಾಗ ಎರಡು ಕೇಸ್ ಇದೆಯಲ್ಲ, ದ ಫಸ್ಟ್ ಕೇಸ್ ನೋಡ್ಕೊಂಡು, ಓಕೆನಾ? ದ ಫಸ್ಟ್ ಕೇಸ್ ನೋಡಿ, ಇಲ್ಲಿ ನಾನು E1 ಅಂತ ಬರ್ಕೋತೀನಿ, ಓಕೆನಾ? E1 ಅಂಡ್ ದಿಸ್ ಇಸ್ ದ V1, ದಿಸ್ ಇಸ್ ದ
1 plus this is R divided by this is R1 and this is R1. Okay, yes sir. And E1 ನಾನು E ಅಂತ ಬರೀತೀನಿ ಬಿಕಾಸ್ ಎರಡು ಕೇಸಲ್ಲೂ ಸೇಮ್ಸ್ ಅಲ್ಲೇ and potential difference ಎಷ್ಟಿದೆ ಸರ್ ಇಟ್ ಇಸ್ ದ 2.4. ಸೊ ಬ್ರಾಕೆಟ್ ಆಫ್ 1 ಪ್ಲಸ್ ಇಂಟರ್ನಲ್ ರೆಸಿಸ್ಟೆನ್ಸ್ ನ ಫೈಂಡ್ ಮಾಡಬೇಕು, ದಟ್ ಈಸ್ ಆಲ್ಸೋ R and R1 ವ್ಯಾಲ್ಯೂ ಎಷ್ಟಿದೆ ಸರ್ ಇಟ್ ಇಸ್ ದ 4. ಓಕೆ, ಸೊ E that is equals to 2.4. ಓಕೆ, ಸೊ 1 ಪ್ಲಸ್ ಈ 1 divided by 4 ಅಂದ್ರೆ ಎಷ್ಟು ಬರುತ್ತೆ 1 divided by 4 that is 0.25 R ಅಂತ ಬರುತ್ತೆ. ಓಕೆ, multiply inside the bracket. Okay, so ಎಷ್ಟಾಗುತ್ತೆ ಸರ್ ಇಟ್ ಇಸ್ ದ 2.4 into 1 that is 2.4 plus into 2.4 ಮಾಡಿದ್ರೆ ಎಷ್ಟಾಗುತ್ತೆ ಇದು ಸರ್ ಇಟ್ ಇಸ್ 0.6. ಓಕೆ, 0.6 ಎಲೆಕ್ಟ್ರಾನ್ ವೋಲ್ಟ್ ಆಗುತ್ತೆ, 0.6 ಸ್ಮಾಲ್ ಲೆಟರ್ R ಆಗುತ್ತೆ. ಲೆಟ್ ಮೀ ಕನ್ಸಿಡರ್ ದಿಸ್ ಇಸ್ ದ ಇಕ್ವೇಶನ್ 1. ಓಕೆ, ಸೊ ಲೆಟ್ ಮೀ ಕನ್ಸಿಡರ್ ದಿಸ್ ಇಸ್ ಇಕ್ವೇಶನ್ 1 ಅಂಡ್ ಸೆಕೆಂಡ್ ಕೇಸ್ ಇದೆ. ಸೆಕೆಂಡ್ ಕೇಸ್ ಯಾವುದು ಸೆಕೆಂಡ್ ಕೇಸ್ ನೋಡ್ಕೊಳ್ಳಿ, E2. ಓಕೆ, ಸೊ ದಟ್ ಇಸ್ E2 and V2. So 1 plus R2 divided by R2. Okay, yes sir. And E2 value ಎಷ್ಟಿದೆ E2 ಅಂತಂದ್ರೆ that is also E because of a same cell. So V2 ಎಷ್ಟಿದೆ sir it is a 2.7 and 1 plus R value as it is, R2 value ಎಷ್ಟಿದೆ sir it is a 9. Okay, yes sir. So E that is equals to 2.7 so bracket of 1 plus. Okay, so 1 divided by 9. 1 divided by 9 ಎಷ್ಟಾಗುತ್ತೆ that is 0.11. Okay, so that is 0.11 into R ಅಂತ ಬರ್ಕೊಳ್ಳಿ. Okay, so multiplying inside the bracket. Okay, so 2.7 plus 2.7 multiply ಮಾಡಿ 2.7 ಎಷ್ಟಾಗುತ್ತೆ 0.3 R. Okay, so that is 0.3 into R. Okay, yes. So ಇದನ್ನ ನಾನು ಏನಂತ ಬರೀಬಹುದು ಸರ್ ಇಟ್ ಇಸ್ ಅ equation 2 ಅಂತ ಬರೀಬಹುದು. Okay, equation 2, equation 1 and equation 2. Sir, when will you take a class of a KCET important questions in YouTube? ಇವಾಗ ಸದ್ಯಕ್ಕಂತೂ ಇಲ್ಲ, we are concentrating on a boards. ವಿಜಯಲಕ್ಷ್ಮಿ ಇವಾಗ ಸದ್ಯಕ್ಕಂತಿಲ್ಲ, as soon as possible ನಿಮಗೆ ಗೊತ್ತಾಗುತ್ತೆ. ಓಕೆ, ಅಂಡ್ ಇಕ್ವೇಶನ್ 1 ಮತ್ತೆ ಇಕ್ವೇಶನ್ 2 ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಓಕೆ, ಸೊ ಇಕ್ವೇಶನ್ 1 ಏನ್ ಹೇಳ್ತಿರೋದಲ್ಲಿ ಇಕ್ವೇಶನ್ 1 that is 2.4. ಓಕೆ, ಸೊ that is 2. E is equals to so 2.4 so plus 0.6 R. Correct? 0.6 R, yes. And the second one 2.7. Okay, so that is E, second equation. So E is equals to 2.7 so plus 0.3 R. Okay, so first ನಾನು ಏನು ಮಾಡ್ತೀನಿ ಅಂದ್ರೆ EMF ನ ಅಥವಾ ಡೈರೆಕ್ಟ್ ಆಗಿ ನಾನು ಇದನ್ನ ನೆಗೆಟಿವ್ ಮಾಡ್ತೀನಿ. ಓಕೆ, ಸೊ ಸಬ್ಟ್ರಾಕ್ಟಿಂಗ್ ಏನಾಗುತ್ತೆ ಇದು 0 ಅಂಡ್ ಇಲ್ಲಿ ಎಷ್ಟಾಗುತ್ತೆ 2.4 minus 2.7, 2.4 minus 2.7 it is 0.3 ಆಗುತ್ತೆ. ಎಸ್ 0.3. ಓಕೆ, ಸೊ ಅಂಡ್ ಇಲ್ಲಿ ನಿಮಗೆ ನೆಗೆಟಿವ್ ಆಗಿ ಇಲ್ಲಿ ಎಷ್ಟಾಗುತ್ತೆ ಸೊ ಪ್ಲಸ್ 0.3 ಆಗುತ್ತೆ ಇಂಟು ಆರ್. ಹೇಗೆ ಸರ್ ಇಟ್ ಇಸ್ 0.6 ಮೈನಸ್ 0.3 ಅಲ್ವಾ? ಎಸ್ ಸರ್ 0.6 ಮೈನಸ್ 0.3 ಸೊ ದಟ್ ಇಸ್ 0.3 ಆಗುತ್ತೆ. ಸೊ ಇಲ್ಲಿ 0.3 ಆರ್ ದಟ್ ಈಸ್ ಈಕ್ವಲ್ಸ್ ಟು 0.3. ಸೊ ಆರ್ ಇಸ್ ಈಕ್ವಲ್ಸ್ ಟು 1 ohm. ಓಕೆ, ಸೊ ಆರ್ ಇಸ್ ಈಕ್ವಲ್ಸ್ ಟು 1 ohm. ಓಕೆ ಸರ್, ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಗೊತ್ತಾಯ್ತು. ಅಂಡ್ ವಾಟ್ ಅಬೌಟ್ ಎನಿ ಒನ್ ಆಫ್ ದ ಇಕ್ವೇಶನ್ ಕನ್ಸಿಡರ್ ಮಾಡ್ಕೊಳ್ಳಿ. ಈ ಕ್ಯಾನ್ ಕನ್ಸಿಡರ್ ಇಕ್ವೇಶನ್ 1 ಆರ್ ಇಕ್ವೇಶನ್ 2, ಇಟ್ ಇಸ್ ಅಪ್ ಟು ಯು. ಓಕೆ, ನೀವು ಯಾವ್ದಾದ್ರೂ ಕನ್ಸಿಡರ್ ಮಾಡ್ಕೊಳ್ಳಿ, ಇಕ್ವೇಶನ್ 1 ಆದ್ರೆ ಕನ್ಸಿಡರ್ ಮಾಡ್ಕೊಳ್ಳಿ, ಇಕ್ವೇಶನ್ 2 ಆದ್ರೆ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ E that is equals to so that is the 2.4 so plus 0.6 into 1 ಎಷ್ಟಾಗುತ್ತೆ ಸರ್ 2.4 so plus 0.6 into 1 that is 0.6 only and final ಆಗಿ E is equals to so 3 volt ಅಂತ ಆಗುತ್ತೆ. ಓಕೆ, ಸೊ ದಿಸ್ ಇಸ್ a required solution. ಯಾರಿಗಾದ್ರೂ ಏನಾದ್ರೂ ಡೌಟ್ ಇದೆನಾ? ಕ್ಲಿಯರ್ ಆಯ್ತಾ ಎಲ್ಲರಿಗೂ? ಎಸ್, ಬೇಗ ಬೇಗ ಇಲ್ಲಿವರೆಗೆ ಎಲ್ಲರೂ ಕ್ಲಿಯರ್ ಆಯ್ತಾ? ಇವಾಗ ನಾವು ಡಿಸ್ಕಸ್ ಮಾಡ್ತಾ ಇರೋದು 5 marks ಇಂದು. ಓಕೆ, ಸೊ 5 marks ಕ್ವಶನ್ಸ್ ಕ್ಲಿಯರ್ ಆಯ್ತಾ? ರೈಟ್, now let's move on to the next question. ನೆಕ್ಸ್ಟ್ ಕ್ವಶನ್ ನೋಡಿ, ಎ ಕಾಪರ್ ವೈರ್ ಆಫ್ ಲೆಂತ್ 50 centimeter. ನಾನು ಏನ್ ಮಾಡ್ತೀನಿ ಅಷ್ಟು ಪ್ರಾಕ್ಟೀಸ್ ಮಾಡಿ, ಓಕೆನಾ? ಎ ಕಾಪರ್ ವೈರ್ ಆಫ್ ಲೆಂತ್ 50 centimeter and diameter 1.0 millimeter carries a current of 3 ampere. The number density of free electrons in a copper is 8.5 into 10 power 28 per meter cube. Calculate a current density, B drift velocity of free electrons, and C time taken by the electrons to drift from one end of the wire to the other end. Given one electron, okay, so given one electron 1.6 into 10 power minus 19 ಬರಬೇಕಿಲ್ಲ. ಓಕೆ, ಸೊ minus 19 ಕೂಲಮ್. ಓಕೆ, ಅಂಡ್ ಇದರ ಪ್ರಕಾರ ನೋಡಿ, ಸೊ ಕೊಟ್ಟಿರೋ ಡೇಟಾನ ಬರ್ಕೊಳ್ಳಿ. ಸೊ ಕೊಟ್ಟಿರೋ ಡೇಟಾ
ಸೊ ಕೊಟ್ಟಿರೋ ಡೇಟಾ ನೀಟಾಗಿ ಬರ್ಕೊಳ್ಳಿ. ಕೊಟ್ಟಿರೋ ಡೇಟಾ ಏನೇನು ಕೊಟ್ಟಿದ್ದಾರೆ ಸರ್? ಲೆಂತ್ ಆಫ್ ದ ವೈರ್ ಕೊಟ್ಟಿದ್ದಾರೆ. ಓಕೆ, ಸೊ ದಟ್ ಇಸ್ ಅ 50 ಸೆಂಟಿಮೀಟರ್, ನಥಿಂಗ್ ಬಟ್ 0.5 ಮೀಟರ್. ಓಕೆ, ಅಂಡ್ ನೆಕ್ಸ್ಟ್ ಒನ್ ಡಯಾಮೀಟರ್. ಓಕೆ, ಸೊ ಡಯಾಮೀಟರ್ ಕೊಟ್ಟಿದ್ದಾರೆ, ರೈಟ್? ಸೊ ಡಯಾಮೀಟರ್, ಸೊ ದಟ್ ಈಸ್ 1 millimeter. ಓಕೆ, ಸೊ 1 millimeter. ನನಗೆ ಬೇಕಾಗಿರೋದು ರೇಡಿಯಸ್, ದೇರ್ ಫೋರ್ ಹಾಫ್ ಆಫ್ ದ ಡಯಾಮೀಟರ್. ಹಾಫ್ ಆಫ್ ದ ಡಯಾಮೀಟರ್ ಅಂದ್ರೆ ಹಾಫ್, ದಟ್ ಈಸ್ 0.5 millimeter. ಇದನ್ನ ಕನ್ವರ್ಟ್ ಮಾಡ್ಕೊಳ್ತೀನಿ. ಹೇಗೆ ಸರ್? ಇಟ್ ಇಸ್ ಆರ್, ದಟ್ ಈಸ್ ಈಕ್ವಲ್ಸ್ ಟು 5 into 10 power -4 meter ಅಂತ ಬರ್ಕೊಳ್ಬೋದು. ಓಕೆ, ರೇಡಿಯಸ್ನ SI ಯೂನಿಟ್ಗೆ. ಆದ್ರೆ ನೆಕ್ಸ್ಟ್ ಒನ್ ಏನ್ ಕೊಟ್ಟಿರೋದು? ಕರೆಂಟ್ ಕೊಟ್ಟಿದ್ರೆ ಎಷ್ಟು ಸರ್? ಇಟ್ ಇಸ್ 3 ampere. ಓಕೆ, ಅಂಡ್ ನೆಕ್ಸ್ಟ್ ಏನ್ ಕೊಟ್ಟಿರೋದು? ನಂಬರ್ ಡೆನ್ಸಿಟಿ, ದಟ್ ಈಸ್ ಎನ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಷ್ಟು ಸರ್? ಇಟ್ ಇಸ್ 8.5 into 10 power 28 per meter cube. ಓಕೆ, ಕ್ಯಾಲ್ಕುಲೇಟ್. ಇಲ್ಲಿ ಚಾರ್ಜ್ 1 electron. ಓಕೆ, ಸೊ 1 electron 1.6 into 10 power -19 ಕೂಲಮ್. ಓಕೆ, ದ ವೆರಿ ಫಸ್ಟ್ ಕ್ವಶನ್ ಏನ್ ಕೇಳಿರೋದು? ವೆರಿ ಫಸ್ಟ್ ಕ್ವಶನ್ current density. Okay, so first question, that is the current density. Okay, so current density. Okay, so current density. Okay, so current density. Okay, so current density. ಈ current density the formula ಏನು sir? It is J, so current per unit area. Okay, so ಇದನ್ನ ಯಾವ ತರ ಬರೀತೀರಾ? So current as it is sub pi r square. Okay na? Yes sir. And current density that is equals to 3, so divided by 3.14 into R value ಏನಿದೆ? R value that is the 5 into 10 power -4. Okay, so whole square. So J that is equals to 3. Okay, so ಎಷ್ಟಾಗುತ್ತೆ? 5 square ಅಂದ್ರೆ 5 into 5 25. Okay, so 25 into 3.14. Okay, so 3.14 ಎಷ್ಟಾಯ್ತು? 78.5 into 10 power -8. Okay, so ಇಲ್ಲಿ ಎಷ್ಟಾಗುತ್ತೆ? 3 divided by 78.5. Okay, so that is 0.03821 into 10 power +8. Okay, so current density that is equals to 1 2. Okay, so that is 3.8, so 2 into 10 power 6 ampere per meter square. Okay, so ampere per meter square. Am I right? So correct ಆಗಿದೆನಾ? ಕರೆಕ್ಟ್ ಆಗಿದೆ ನೋಡ್ಕೊಳ್ಳಿ. Okay, so that is the 3.82. Okay, so that is 3.826 into 10 power 6 ampere meter square. Okay, ampere per meter square. Clear? Yes. And the next one nodi, next one. So next question. Next question, drift velocity. Okay, so that is the 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 drift velocity. So drift velocity ಇಲ್ಲಿ ರಿಲೇಷನ್ ಏನಿದೆ? ಕರೆಂಟ್ ಮತ್ತೆ ಡ್ರಿಫ್ಟ್ ವೆಲಾಸಿಟಿ ಮಧ್ಯೆ ಇರುವಂತ ರಿಲೇಷನ್ ಏನು? ಓಕೆ, ಸೊ ರಿಲೇಷನ್ ಏನು ಅಂತ ಹೇಳಿದ್ರೆ ಸರ್ I is equals to NEVD into A. ನನಗೆ ಬೇಕಾಗಿರೋದು ಡ್ರಿಫ್ಟ್ ವೆಲಾಸಿಟಿ. ಓಕೆ, ಸೊ ಡ್ರಿಫ್ಟ್ ವೆಲಾಸಿಟಿ ಯಾವ ತರ ಬರೀಬಹುದು ಸರ್? ಇಟ್ ಈಸ್ I, ಸೊ ಡಿವೈಡೆಡ್ ಬೈ N into A, E into A. ಆಲ್ರೆಡಿ ನಮಗೆ ಗೊತ್ತಿದೆ ಕರೆಂಟ್ ಇಂಟು, ಓಕೆ, ಸೊ ಕರೆಂಟ್ ಡೆನ್ಸಿಟಿ ಡಿವೈಡೆಡ್ ಬೈ NE ಅಂತ ಬರೀಬಹುದು. ಓಕೆ, and substituting the values. Okay, so drift velocity that is equals to J value ಎಷ್ಟು ಬಂದಿದೆ? So it is 3.82 into 10 power 6. So divided by N value ಎಷ್ಟಿದೆ? 8.5. Okay, so that is 8.5 into 10 power 28. Okay, so into 1.6 into 10 power -19. Okay, so that is equals to 3.82 into 10 power 6. So all divided by ಎಷ್ಟಾಗುತ್ತೆ? 8.5. So 8.5 into, so that is 1.6. Okay, so that is 13.6. Okay, so that is 13.6 into 10 power. ಎಷ್ಟಾಗುತ್ತೆ? 28 minus 19. Okay, so 28. So 28 minus 19. That is 9 ಆಗುತ್ತೆ. Okay, so that is 9. So ಮೇಲೆ ಬಂದ್ರೆ ಎಷ್ಟಾಗುತ್ತೆ? Drift velocity that is equals to, okay, drift velocity that is equals to 3.82. So divided by 13.6. So that is the 0.2808 into 10 power -3. Okay, so 10 power -3 ಆಗುತ್ತೆ. Okay, ಅಥವಾ so drift velocity that is equals to 2.80 into 10 power -4 so meter per second. ಎಷ್ಟಾದ್ರೂ ಬರಿಬಹುದು. So this is about a drift velocity ಬಗ್ಗೆ ಆಯ್ತು. ಕ್ಲಿಯರಾ? ಡನ್? ನಿಮ್ದು ಏನಾರ ನಡೆಸಿರಲ್ಲೋ? ನಾ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿರೋದು ನೋಡಿ.
the time taken by the electrons to drift from one end to another end. Okay, so ಇಲ್ಲಿ time ಬಗ್ಗೆ ಕೇಳಿರೋದು. So ಇಲ್ಲಿ time, okay, so that is a C. So time taken ಬಗ್ಗೆ ಮಾತಾಡೋಣ. Okay, so time taken. So time taken ನಾರ್ಮಲ್ ಆಗಿ ಡ್ರಿಫ್ಟ್ ಇವಾಗ ಸ್ಪೀಡ್ ದಟ್ ಈಸ್ ಈಕ್ವಲ್ಸ್ ಟು ಲೆಂತ್ ಡಿವೈಡೆಡ್ ಬೈ ಟೈಮ್ ಅಂತ ಬರೀತಿರಲ್ಲ, ಇಲ್ಲಿ ಡ್ರಿಫ್ಟ್ ಸ್ಪೀಡ್ ದ ಲೆಂತ್ ಡಿವೈಡೆಡ್ ಬೈ ಟೈಮ್. ಓಕೆ, ಸೊ ಟೈಮ್ ದಟ್ ಈಸ್ ಈಕ್ವಲ್ಸ್ ಟು ಲೆಂತ್ ಡಿವೈಡೆಡ್ ಬೈ ಡ್ರಿಫ್ಟ್ ಸ್ಪೀಡ್. ಲೆಂತ್ ಎಷ್ಟಿದೆ ಸರ್? ಇಟ್ ಇಸ್ 0.5 ಅಂಡ್ ಡ್ರಿಫ್ಟ್ ಸ್ಪೀಡ್ ಎಷ್ಟಿದೆ? ಡ್ರಿಫ್ಟ್ ಸ್ಪೀಡ್ 2.80. ಓಕೆ, ಸೊ 2.80. ಓಕೆ, ಸೊ 2.80 into 10 power minus 4. ಓಕೆ, ಸೊ ದಟ್ ಈಸ್ ಅ -4. ಓಕೆ, ರೈಟ್, 10 power -4 ಇದೆ. And time that is equals to 0.5 divided by 2.80. Okay, ಎಷ್ಟಾಗುತ್ತೆ ಸರ್? ಇಟ್ ಇಸ್ 0.1785 into 10 power plus 4. ಓಕೆ, ಎಷ್ಟಾಗುತ್ತೆ ಇದು ಸರ್? 1785 seconds ಆಗುತ್ತೆ. ಸೊ ದಿಸ್ ಇಸ್ ದ ಟೈಮ್. ಓಕೆ, ಸೊ ರಿಕ್ವೈರ್ಡ್ ಟು ಡ್ರಿಫ್ಟ್ ಫ್ರಮ್ ಒನ್ ಎಂಡ್ ಟು ಅನದರ್ ಎಂಡ್. ಕ್ಲಿಯರಾ? ಡನ್? ಓಕೆ, ಸೊ ಅಷ್ಟೇ ತಾನೆ? ಮೂರೇ ಕ್ವಶನ್ ತಾನೇ ಕೇಳಿರೋದು? ಹಾ, 3 ಕ್ವಶನ್ ಕೇಳಿರೋದು. ಓಕೆ, ದಟ್ಸ್ ಇಟ್. ಅಂಡ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. Yes, calculate power dissipated. Okay, so this question is from model question paper. Okay, the power dissipated in the 10 ohm resistor in the given circuit is, okay, calculate the power dissipated in the 10 ohm resistor in the given circuit. Okay, so power dissipation ಗೊತ್ತಿದೆ ಏನು ಸರ್? Power dissipation it is given by, okay, so that is equals to I square R. ಕರೆಕ್ಟಾ? ಇವಾಗ ನನಗೆ I ವ್ಯಾಲ್ಯೂ ಬೇಕು. I ವ್ಯಾಲ್ಯೂ ಬೇಕು ಅಂದ್ರೆ ಏನ್ ಮಾಡ್ತೀನಿ? ಅಕಾರ್ಡಿಂಗ್ ಟು ದ ಸೆಲ್ ಇಕ್ವೇಶನ್ E is equals to E divided by R plus R. ಇಲ್ಲಿ ಒಂದು ಸೆಲ್ ಇದ್ರೆ ಯು ಕ್ಯಾನ್ ಯೂಸ್ ದಿಸ್ ಒನ್. ಓಕೆ, ಒಂದ್ ಸೆಲ್ ಇದ್ರೆ ಯು ಕ್ಯಾನ್ ಯೂಸ್ ದಿಸ್ ಒನ್. ಕ್ಲಿಯರಾ? ಅದಕ್ಕೆ ಎರಡು ಸೆಲ್ ಇದ್ದಾಗ ನೀವೇನ್ ಮಾಡ್ತೀರಾ? E equivalent ಅಂತ ಬರೀತಾರೆ. ಓಕೆ, ಸೊ R equivalent and E equivalent ಅಂತ ಬರೀತಾ, ರೈಟ್? ಸೊ ವಾಟ್ ಇಸ್ ದ ಕಾಂಬಿನೇಷನ್ ದಿಸ್ ಅಂಡ್ ದಿಸ್? ಸೊ ನೋಡಿ, ಕರೆಂಟ್ ಈಸ್ ಡಿವೈಡಿಂಗ್. ಕರೆಂಟ್ ಈಸ್ ಡಿವೈಡಿಂಗ್ ಅಂದ್ರೆ ಇಟ್ ಇಸ್ ಅ ಪ್ಯಾರಲಲ್ ಕಾಂಬಿನೇಷನ್. ಓಕೆ, ಸೊ ಕರೆಂಟ್ ಈಸ್ ಡಿವೈಡಿಂಗ್ ಅಂದ್ರೆ ಪ್ಯಾರಲಲ್ ಕಾಂಬಿನೇಷನ್. ದೇರ್ ಫೋರ್, ಸೊ E equivalent that is equals to, ಇಲ್ಲಿ 2 ಡಿಫರೆಂಟ್ ಸೆಲ್ಸ್ ಇದೆ. ಸೊ E equivalent ಅಂದ್ರೆ E1 R2, ಸೊ ಪ್ಲಸ್ E2 R1, ಸೊ ಡಿವೈಡೆಡ್ ಬೈ R1 ಪ್ಲಸ್ R2. ಸೊ ರೈಟಾ? ಎಸ್ ಸರ್. ಇವ್ ನೋಡಿ, ಸೊ E equivalent that is equals to, ಓಕೆ, ಸೊ E1 ವ್ಯಾಲ್ಯೂ ಇದು ಇಲ್ಲಿ ನಾನು ಕನ್ಸಿಡರ್ ಮಾಡ್ಕೊಂಡ್ರೆ ದಿಸ್ ಇಸ್ E1 ಅಂಡ್ R1, ಸೊ ದಿಸ್ ಇಸ್ E2 ಅಂಡ್ ದಿಸ್ ಇಸ್ R2 ಅಂತ ಕನ್ಸಿಡರ್ ಮಾಡ್ಕೊಂಡ. ಓಕೆ, ರೈಟ್ ಸರ್. E1 ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ ದ 2. R2 ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ ದ 2. ಓಕೆ, ಸೊ ಪ್ಲಸ್ E2 ಎಷ್ಟಿದೆ ಸರ್? ಇಟ್ ಇಸ್ ಅ 4 ಇಂಟು R1 ಎಷ್ಟಿದೆ? ದಟ್ ಇಸ್ ಅ 1. ಓಕೆ, ಸೊ ಆಲ್ ಡಿವೈಡೆಡ್ ಬೈ R1 ಪ್ಲಸ್ R2 ಅಂದ್ರೆ ಸೊ ದಟ್ ಇಸ್ 1 ಪ್ಲಸ್ 2. ಎಷ್ಟಾಗುತ್ತೆ ಸರ್? E equivalent that is equals to, so 4 plus 4, so divided by 3, that is nothing but 8 divided by 3 volt. Okay, yes sir. E equivalent ಎಷ್ಟಾಗುತ್ತೆ ಸರ್? E equivalent 8 by 3 ಆಯ್ತು. What about R equivalent? Sir, it is a parallel combination ಅಲ್ವಾ? R1 into R2 divided by R1 plus R2. Okay, yes sir. R equivalent that is equals to ಎಷ್ಟಾಗುತ್ತೆ ಸರ್? It is 1 into 2 divided by 1 plus 2. So that is nothing but 2 by 3 ohms ಆಗುತ್ತೆ. Okay, this is R equivalent formula. I mean, this is the required questions. Clear? Done. ಇವಾಗ E equivalent R equivalent ಮುಗೀತು. ಇವಾಗ I ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಣ. So I that is equals to E equivalent ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 8.3. R ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 10. ಸೊ ಪ್ಲಸ್ R equivalent ಎಷ್ಟಿದೆ ಸರ್? ಇಟ್ ಇಸ್ 2 by 3. ಓಕೆ, ಅಂಡ್ I that is equals to 8 divided by 3. ಸೊ ಬ್ರಾಕೆಟ್ ಇದು LCM ತಗೊಂಡ್ರೆ ಎಷ್ಟಾಗುತ್ತೆ ಸರ್? ಇಟ್ ಇಸ್ 30 plus 2. So all divided by 3. Okay, so 3 get cancelled. So 8 by 32. Okay, yes sir. I value ಎಷ್ಟಾಗುತ್ತೆ ಸರ್? I value ಎಷ್ಟಾಗುತ್ತೆ ನೋಡಿ? 8 divided by 32. 0.25. Okay, so that is 0.25 ampere. Okay sir, done. ಇವಾಗ ಸಿಕ್ತು. ಇವಾಗ ಪವರ್ದು ಆಲ್ರೆಡಿ ಗೊತ್ತಿದೆ. I square R ಅಲ್ವಾ? ಸೊ I square ಎಷ್ಟಿದೆ ಸರ್? ಇಟ್ ಇಸ್ 0.25 ಹೋಲ್ ಸ್ಕ್ವೇರ್ ಇಂಟು R ಥ್ರೂ ದ ರೆಜಿಸ್ಟರ್ ಯಾವುದು? 10 ohm ರೆಜಿಸ್ಟರ್. ಓಕೆ, ಸೊ ಎಷ್ಟಾಗುತ್ತೆ ಸರ್? ಇಂಟು 0.25. ಓಕೆ, ಸೊ 0.0625 ಇಂಟು 10 ಆಗುತ್ತೆ. ಓಕೆ, ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟಾಗುತ್ತೆ? ಇಂಟು 10 ಅಂದ್ರೆ ಎಷ್ಟಾಗುತ್ತೆ? ಸೊ ಫೈನಲಿ 0.625 ವ್ಯಾಟ್. ಓಕೆ, ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆ, ಇಷ್ಟೇ ಕ್ವಶನ್ ನೋಡಿ. ಕ್ಲಿಯರಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. Next question, a 10 gram of a mass of a nichrome piece
is drawn into a wire of area of cross section 0.05 millimeter square. Calculate resistance of this wire. Given density of a nichrome is 8.4 into 10 power 3 kg per meter cube and resistivity of the material of the wire as 1.2 into 10 power minus 6 ohm meter ಇದೆ. And ಇದರ ಪ್ರಕಾರ ಓಕೆ ಸೊ ಇದರ ಪ್ರಕಾರ ನಾವೇನು ಹೇಳ್ಬೋದು ಅಂತಂದ್ರೆ ಓಕೆ ಸೊ ಇಲ್ಲಿ ನೋಡಿ ಸೊ ಫಸ್ಟ್ ಡೇಟಾ ಬರ್ಕೊಳ್ಳಿ ಸೊ ಡೇಟಾ ಓಕೆ ಸೊ ಫಸ್ಟ್ ಡೇಟಾ ಬರ್ಕೊಳ್ಳಿ ವಾಟ್ ಇಸ್ ದ ಡೇಟಾ ಸರ್ ಮಾಸ್ ಎಷ್ಟಿದೆ ಸರ್ ಇಟ್ ಇಸ್ ದ 10 ಗ್ರಾಮ್ ಇದನ್ನ ಕನ್ವರ್ಟ್ ಮಾಡ್ಕೊಳ್ಳಿ ಸೊ 10 into 10 power minus 3 kg and mass that is equals to 10 power minus 2 kg ಆಗುತ್ತೆ ಓಕೆ yes sir. And next drawn into wire of area of a cross section ಎಷ್ಟು ಸರ್ ಇಟ್ ಇಸ್ 0.05 ಅಲ್ವಾ ಮಿಲಿಮೀಟರ್ ಸ್ಕ್ವೇರ್ ಅಂಡ್ ಇದನ್ನ ಫರ್ದರ್ ಎಸ್ಐ ಯೂನಿಟ್ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ 0.05 into 10 power minus 6 ಸಮ್ ಮೀಟರ್ ಸ್ಕ್ವೇರ್ ಆಗುತ್ತೆ ಓಕೆ ಅಂಡ್ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟಾಗುತ್ತೆ ಸರ್ ಇಟ್ ಇಸ್ 5 into 10 power minus 8 ಸಮ್ ಮೀಟರ್ ಸ್ಕ್ವೇರ್ ಓಕೆ ಸರ್. And the next calculate the resistance. ಅಲ್ಲೇ ನೈಕ್ರೋಮ್ ಡೆನ್ಸಿಟಿ ಕೊಟ್ಟಿದ್ರು ಓಕೆ ಸೊ ಡೆನ್ಸಿಟಿ ಎಷ್ಟಿದೆ ಅದು ಸರ್ ಇಟ್ ಇಸ್ 8.4 into 10 power plus 3 kg per meter cube ಓಕೆ ಅಂಡ್ ರೆಸಿಸ್ಟಿವಿಟಿ ಆಫ್ ಮಟೀರಿಯಲ್ ಸಹ ಕೊಟ್ಟಿದ್ದಾರೆ ಎಷ್ಟು ಸರ್ ಇಟ್ ಇಸ್ 1.2 into 10 power minus 6 ಓಮ್ ಮೀಟರ್ ಕೊಟ್ಟಿದ್ದಾರೆ ಕರೆಕ್ಟ್ ಅಲ್ವಾ ರೈಟ್. ಸೊ ಇವಾಗ ನಮಗೆ ಬೇಕಾಗಿರೋದು ರೆಸಿಸ್ಟೆನ್ಸ್ ಓಕೆ ಸೊ ರೆಸಿಸ್ಟೆನ್ಸ್ ಬೇಕಾಗಿರೋದು ಸರ್ ರೆಸಿಸ್ಟೆನ್ಸ್ ಓಕೆ ರೆಸಿಸ್ಟೆನ್ಸ್ ಬೇಕಾಗಿರೋದು ಈ ರೆಸಿಸ್ಟೆನ್ಸ್ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀರಾ ಸರ್ ಆರ್ ಇಸ್ ಈಕ್ವಲ್ಸ್ ಟು ಸರ್ ರೋ ಎಲ್ ಡಿವೈಡೆಡ್ ಬೈ ಎ ರೈಟಾ ಏರಿಯಾ ಇದೆ ಓಕೆ ಸೊ ಇಲ್ಲಿ ಏರಿಯಾ ಇದೆ ಅಂಡ್ ಲೆಂತ್ ಇದೆನಾ ಲೆಂತ್ ಇಲ್ಲ ಅಂಡ್ ಮೆಕ್ಕಿದ್ದು ಯಾವುದು ರೆಸಿಸ್ಟ್ ಬಿಟ್ಟಿದೆ ಅಂಡ್ ನಮಗೆ ಬೇಕಾಗಿರೋದು ಯಾವುದು ಲೆಂತ್ ಫೈಂಡ್ ಮಾಡಬೇಕು ಲೆಂತ್ ನ ಫೈಂಡ್ ಮಾಡಬೇಕು ಅದಕ್ಕೆ ಲೆಟ್ ದಿಸ್ ಆಸ್ ಇಕ್ವೇಶನ್ 1 ಇವಾಗ ನೋಡ್ಕೊಳ್ಳಿ ಡೆನ್ಸಿಟಿ ಕಾನ್ಸೆಪ್ಟ್ ಓಕೆ ಸೊ ಡೆನ್ಸಿಟಿ ಕಾನ್ಸೆಪ್ಟ್ ನ ತಗೊಂಡ್ರೆ ಸರ್ ಡೆನ್ಸಿಟಿ ಕಾನ್ಸೆಪ್ಟ್ ಏನಪ್ಪಾ ಸರ್ ಡೆನ್ಸಿಟಿ ದಟ್ ಈಸ್ ಈಕ್ವಲ್ಸ್ ಟು ಮಾಸ್ ಪರ್ ಯೂನಿಟ್ ವಾಲ್ಯೂಮ್ ಕರೆಕ್ಟಾ ಎಸ್ ಸರ್. ಇವಾಗ ನನಗೆ ಈ ಡೆನ್ಸಿಟಿ ದಟ್ ಈಸ್ ಈಕ್ವಲ್ಸ್ ಟು ಮಾಸ್ ಪರ್ ಯೂನಿಟ್ ವಾಲ್ಯೂಮ್ ಏರಿಯಾ ಇಂಟು ಲೆಂತ್ ಅಂತ ಬರಿಬೋದಾ ಎಸ್ ಸರ್ ಬರಿಬಹುದು ಅಂಡ್ ನಾನೇನ್ ಮಾಡ್ತೀನಿ ಇಲ್ಲಿ ಲೆಂತ್ ಆಸ್ ಇಟ್ ಈಸ್ ಇಟ್ಕೊಂಡ್ಬಿಟ್ಟು ಸೊ ಮಾಸ್ ಡಿವೈಡೆಡ್ ಬೈ ಎ ಇಂಟು ಡಿ ಅಂತ ಬರ್ಕೊಳ್ಬಹುದು ಕರೆಕ್ಟಾ ಎಸ್ ಸರ್. ಇವಾಗ ಇದನ್ನ ಇನ್ ಟರ್ಮ್ಸ್ ಆಫ್ ಡೆನ್ಸಿಟಿಗೆ ಕನ್ವರ್ಟ್ ಮಾಡಿದ್ವಿ. ಇವಾಗ ಇಕ್ವೇಶನ್ 1 ಏನಾಗುತ್ತೆ ಸರ್ ರೆಸಿಸ್ಟೆನ್ಸ್ so that is equals to resistivity so divided by area into length then ಬರೀತಿದ್ವಿ in terms of density sir it is mass into a into d okay so resistance that is equals to resistivity value ಏನಿದೆ sir it is 1.2 so it is 1.2 into 10 power minus 6 okay into mass ಎಷ್ಟಾಗುತ್ತೆ mass that is 10 power minus 2 okay so all divided by area ಎಷ್ಟಿದೆ sir 5 into so 10 power minus 8 into 5 into so 10 power minus 8 okay so into density ಎಷ್ಟಿದೆ sir it is 8.5 8.4 into 10 power 3 right so ಇಷ್ಟು ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಾಯ್ತು ಓಕೆ ಅಂಡ್ ಇಲ್ಲಿ ನೋಡ್ಕೊಳ್ಬಹುದು 10 power minus 6 ಇಲ್ಲಿ ಹೋಯ್ತು ಇಲ್ಲಿ ಹೋಯ್ತು ಓಕೆ ಸರ್ ಕಾನ್ ಸೊ ಆರ್ ಇಸ್ ಈಕ್ವಲ್ಸ್ ಎಷ್ಟು ಬೀಳುತ್ತೆ 1.2 ಮಿಕ್ಕಿದ್ದೆಷ್ಟು ನೋಡಿ 5 5 25 okay so into 8.4 that is 210 okay so 210 into 10 power so ಇಲ್ಲಿ ನೋಡಿ 3 minus 8 that is minus 5 ಆಗುತ್ತೆ okay so this is minus 5 so further simplification ಮಾಡಿದ್ರೆ 1.2 divided by 210 ಆದ್ರೆ ಎಷ್ಟಾಗುತ್ತೆ so it is 0.00571 okay so 5714 into 10 power plus 5 okay so resistance that is equals to 1 2 3 4 5 okay so that is 571.4 ohm okay so this is a required solution 571.4 ohm so this is the required solution easy na difficult ಹೇಗೆ ಅನಿಸ್ತು ಹೇಳಿ ಬೇಗ ಈಸಿನಾ ಮಾಡಬಹುದಾ and next ಬರುವಂತ ಕ್ವೆಶ್ಚನ್ಸ್ ನೋಡಿ two identical cells each of EMF 1.5 volt either connected in a series or connected in a parallel across an external resistance of 5 ohm produce the same current through the resistor. ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಸೆಲ್ ಅಂಡ್ ಇನ್ನೊಂದು ದ ಕರೆಂಟ್ ಥ್ರೂ ದ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಇನ್ ಈದರ್ ಕೇಸ್ ಅಂತ ಓಕೆನಾ ಕ್ಲಿಯರಾ ಡನ್ ಎಸ್ ವೆರಿ ಗುಡ್ ಸೂಪರ್. ನೋಡಿ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ ಸರ್ ಡೇಟಾ ಬರ್ಕೊಂಡಾಗ ಓಕೆ ಸೊ ಡೇಟಾ ಬರ್ಕೊಂಡಾಗ ನಮಗೆ ಸಿಗುವಂತ
ಇನ್ಫಾರ್ಮೇಶನ್ ಏನಿದೆ ಸರ್ ಇ ಎಂ ಎಫ್ ಎಷ್ಟಿದೆ ಸರ್ ಇಟ್ ಇಸ್ 1.5 ವೋಲ್ಟ್ ಓಕೆ ಸರ್ ಅಂಡ್ ಸೀರೀಸ್ ಕನೆಕ್ಟೆಡ್ ಇದೆ ಅಂಡ್ ಪ್ಯಾರಲ್ ಕನೆಕ್ಟೆಡ್ ಇದೆ ಅಂಡ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಿದೆ ಸರ್ ಇಟ್ ಇಸ್ ದ 5 ಓಮ್ ಓಕೆ ಸರ್ ಅಂಡ್ ಸೇಮ್ ಕರೆಂಟ್ ಹೋಗ್ತದೆ ಬೋತ್ ಸೀರೀಸ್ ಆಸ್ ವೆಲ್ ಪ್ಯಾರಲ್ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇಂಟರ್ನಲ್ ರೆಸಿಸ್ಟೆನ್ಸ್ ದಟ್ ಇಸ್ ಕ್ವಶನ್ ಮಾರ್ಕ್ ಅಂಡ್ ಕರೆಂಟ್ ಇಸ್ ಆಲ್ಸೋ ಕ್ವಶನ್ ಮಾರ್ಕ್ ರೈಟಾ ಅಂಡ್ ಇವಾಗ ಫಸ್ಟ್ ನಾನೊಂದು ಕ್ವಶನ್ ಕೇಳ್ತೀನಿ ಕೇಳಿಸ್ಕೊಳ್ಳಿ ಸೀರೀಸ್ ಕಾಂಬಿನೇಷನ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ಓಕೆ ಸೊ ಸೀರೀಸ್ ಕಾಂಬಿನೇಷನ್ ಕನ್ಸಿಡರ್ ಮಾಡ್ಕೊಂಡಾಗ ಸೊ ಇಲ್ಲಿ ನಿಮಗೆ ಇ ಈಕ್ವಲೆಂಟ್ ಎಷ್ಟು ಬರುತ್ತೆ ಸರ್ ಇಟ್ ಇಸ್ ಎನ್ ಇಂಟು ಇ ಕರೆಕ್ಟಾ ಎಸ್ ಸರ್ ಎಷ್ಟು ಸೆಲ್ಸ್ ಇದೆ ಇಲ್ಲಿ ಸರ್ 2 ಐಡೆಂಟಿಕಲ್ ಸೆಲ್ಸ್ ಓಕೆ ಸೊ ದಟ್ ಇಸ್ 2 ಇಂಟು ಇ ಓಕೆ ರೈಟ್ ಸರ್ ಆರ್ ಈಕ್ವಲೆಂಟ್ ಇದೆಷ್ಟಾಗುತ್ತೆ ಸರ್ 2 ಸೆಲ್ಸ್ ಇರೋದ್ರಿಂದ ಎನ್ ಇಂಟು ಆರ್ ಸೊ ದೇರ್ ಫೋರ್ 2 ಆರ್ ಅಂತ ಆಗುತ್ತೆ ಅಂಡ್ ಆರ್ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ ದಟ್ ಈಸ್ 5 ಓಮ್ ಸೊ ದೇರ್ ಫೋರ್ ಕರೆಂಟ್ ಇನ್ ಅ ಸೀರೀಸ್ ದಟ್ ಈಸ್ ಈಕ್ವಲ್ಸ್ ಟು ಇ ಈಕ್ವಲೆಂಟ್ ಸೊ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್ ಈಕ್ವಲೆಂಟ್ ಓಕೆ ಸೊ ಏನಾಗುತ್ತೆ ಸರ್ ಇಟ್ ಇಸ್ 2e so divided by 4 plus 2r okay yes sir so this is equation 1 and parallel combination na consider ಮಾಡ್ಕೊಳ್ಳಿ ಓಕೆನಾ so parallel combination okay so parallel combination ಅಲ್ಲಿ ನಿಮಗೆ ಇಲ್ಲಿ ಸೇಮ್ ಸೆಲ್ ಇರೋದ್ರಿಂದ ಓಕೆ ಸೊ ಸೇಮ್ ಸೆಲ್ಸ್ ಇರೋದ್ರಿಂದ ಓಕೆ ಸೇಮ್ ಸೆಲ್ಸ್ ಇರೋದ್ರಿಂದ ಇನ್ನ ಪ್ಯಾರಲಲ್ ಕಾಂಬಿನೇಷನ್ ಯಾವುದು ಕಾನ್ಸ್ಟೆಂಟ್ ಆಗಿರುತ್ತೆ ಇಸ್ ಇಟ್ ಅ ಪೊಟೆನ್ಷಿಯಲ್ ಡಿಫರೆನ್ಸ್ ಆರ್ ಕರೆಂಟ್ ಯಾವುದು ಕಾನ್ಸ್ಟೆಂಟ್ ಆಗಿರುತ್ತೆ ಹೇಳಿ ಓಕೆ ಹಾ ಸಬ್ಸ್ಟಿಟ್ಯೂಟ್ ಮಾಡೋಣ ನಮಗೆ ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಈಸಿ ಮಾಡ್ಕೊಳ್ತಿದ್ವಿ ವಿಷಯ ಓಕೆ ಅಂಡ್ ಇಲ್ಲಿ ಪ್ಯಾರಲಲ್ ಕಾಂಬಿನೇಷನ್ ಆಗಿಂದ ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ಇ ಎಂ ಎಫ್ ವಿಲ್ ರಿಮೈನ್ ಸೇಮ್ ಎಷ್ಟು ಸರ್ ಇಟ್ ಇಸ್ ಇ ಓಕೆ ಸೊ ಆರ್ ಈಕ್ವಲೆಂಟ್ ಎಷ್ಟಾಗುತ್ತೆ ಸರ್ ಇಟ್ ಇಸ್ ಆರ್ ಬೈ ಎನ್ ಸೊ ದಟ್ ಮೀನ್ಸ್ ಆರ್ ಬೈ 2 ಓಕೆ ಸರ್ ಅಂಡ್ ಇಲ್ಲಿ ನಿಮಗೆ ಬರಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಸರ್ ಕರೆಂಟಿನ ಪ್ಯಾರಲಲ್ ಕಾಂಬಿನೇಷನ್ ದಟ್ ಇಸ್ ಇ ಈಕ್ವಲೆಂಟ್ ಸರ್ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್ ಈಕ್ವಲೆಂಟ್ ಕರೆಕ್ಟಾ ಎಸ್ ಸರ್ ಅಂಡ್ ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂಸ್ ಐ ಪಿ ಸೊ ಇ ಡಿವೈಡೆಡ್ ಬೈ ಸ ಆರ್ ಪ್ಲಸ್ ಆರ್ ಬೈ 2 ಇದನ್ನ ಎಲ್ ಸಿ ಎಂ ತಗೊಂಡ್ರೆ ಎಷ್ಟಾಗುತ್ತೆ ಸರ್ ಇಟ್ ಇಸ್ 2 ಟೈಮ್ಸ್ ಆಫ್ ಇ ಸೊ ಡಿವೈಡೆಡ್ ಬೈ 2 ಆರ್ ಪ್ಲಸ್ ಆರ್ ಓಕೆ ಸೊ ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ ಇಕ್ವೇಶನ್ 2 ನಾವ್ ಇಲ್ಲಿ ಅಕಾರ್ಡಿಂಗ್ ಟು ದ ಸ್ಟೇಟ್ಮೆಂಟ್ ಸೇಮ್ ಕರೆಂಟ್ ಅಂತ ಹೇಳ್ತಿರೋದು ಸೇಮ್ ಕರೆಂಟ್ ಅಂದ್ರೆ ಸರ್ ಇನ್ ಅ ಸೀರೀಸ್ ಕಾಂಬಿನೇಷನ್ ಕರೆಂಟ್ ಮತ್ತೆ ಪ್ಯಾರಲಲ್ ಕಾಂಬಿನೇಷನ್ ಕರೆಂಟ್ ಸೇಮ್ ಸೊ ಇಕ್ವೇಶನ್ 1 and 2 ಇಂದ ನೋಡಿ ಎಷ್ಟಿದೆ ಸೀರೀಸ್ ಕಾಂಬಿನೇಷನ್ is that is equals to 2e divided by 4 plus 2r right yes sir and what about the parallel combination sir it is a 2e divided by 2r plus r right yes sir ಇಲ್ಲಿ ಏನಾದರೂ ಕ್ಯಾನ್ಸಲ್ ಆಗುತ್ತಾ yes this 2e get cancel ಮಿಕ್ಕಿದೆಷ್ಟು sir it is the 4 plus 2r so that is equals to 2r plus r right yes sir ಇದನ್ನ ರೀಅರೇಂಜ್ ಮಾಡ್ಕೊಳ್ಳೋಣ 2r minus r so that is the 2r minus 4 okay ಎಷ್ಟಾಗುತ್ತೆ ದಿಸ್ ಇಸ್ 2r minus 4 ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿ r is equals to 2 ವ್ಯಾಲ್ಯೂ 4 ವ್ಯಾಲ್ಯೂ ಎಷ್ಟಿದೆ ಸಾರಿ r ವ್ಯಾಲ್ಯೂ ದಟ್ ಇಸ್ 5 ಓಕೆ ಸೊ minus 4 ಎಷ್ಟಾಗುತ್ತೆ 2 5 10 ಓಕೆ ಸೊ minus 4 ರೈಟ್ ಕರೆಕ್ಟಾ 4 ಎಸ್ ಇಲ್ಲಿ ನಮಗೆ 5 ಅಂತ ಮಾಡಿದ್ವಾ ಹಾ ಇಲ್ಲಿ 5 ಮಾಡಿರೋದ್ರಿಂದ ನಾನು 5 ತಗೊಂಡೆ ಸಾರಿ ಇಲ್ಲಿ 5 ಇಲ್ಲ ಸೊ ದಟ್ ಈಸ್ ಏನಾಗಿರೋದು ಮತ್ತೊಂದು ಸತಿ ಬರೆಯೋಣ ಓಕೆ ದಿಸ್ ಇಸ್ 5 ಸೊ 5 plus 2r so that is equals to 2r plus so that is the 2r plus r okay yes sir so 2r minus r that is equals to 2r minus 5 okay so this is r so 2r minus 5 so r is equals to 2 into 5 okay so minus 5 ಎಷ್ಟಾಗುತ್ತೆ ಸರ್ 5 10 minus 5 so internal resistance that is equals to 5 ohm ಆಗುತ್ತೆ okay so internal resistance that is 5 ohm ಆಗುತ್ತೆ ಡನ್ ಓಕೆ ಸರ್ ಇವಾಗ ನೀವೇನ್ ಮಾಡ್ಬೇಕು ಗೊತ್ತಾ ಇಲ್ಲಿ ಇನ್ನೊಂದು ಕ್ವೆಶ್ಚನ್ ಕೇಳಿರೋದು ಯಾವುದು ಕರೆಂಟ್ ಓಕೆ ಸೊ ಕರೆಂಟ್ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ದಾರೆ ಸೊ ಕರೆಂಟ್ ಯು ಕ್ಯಾನ್ ಕನ್ಸಿಡರ್ ಎನಿ ಒನ್ ಓಕೆ ಸೊ ಸೀರೀಸ್ ಕಾಂಬಿನೇಷನ್ ಅದು ತಗೊಳ್ಳಿ ಅಥವಾ ಪ್ಯಾರಲಲ್ ಕಾಂಬಿನೇಷನ್ ಅದು ತಗೊಳ್ಳಿ ಇಟ್ ಇಸ್ ಅಪ್ ಟು ಯು ಓಕೆ ಸೊ ನಾನು ಸೀರೀಸ್ ಕಾಂಬಿನೇಷನ್ ತಗೊಳ್ತೀನಿ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಏನ್ ಬಂದಿದೆ ಇಲ್ಲಿ ಸೊ ಇಕ್ವೇಶನ್ 1 ಇಂದ ಓಕೆ ಸೊ ದಟ್ ಇಸ್ 2e okay so from equation 1 so that is a 2e the all divided by ಏನಿದೆ ಇಲ್ಲಿ so it is a 5 plus 2r okay so 5 plus 2r so 5 plus 2r sir it is is that is equals to 2 into 1.5 so all divided by 5 plus ಎಷ್ಟಾಗುತ್ತೆ ಇದು 2 into 5 so is that is equals to so this is the 3 okay and ಇದೆಷ್ಟಾಗುತ್ತೆ 2 5 10 okay and 3 divided by 15 ಆಗುತ್ತೆ okay so that is 3 divided by 15 series combination ಅಲ್ಲಿ ಎಷ್ಟು ಬಂತು sir 3 divided by 15
ಸೊ ದಟ್ ಈಸ್ ಈಕ್ವಲ್ಸ್ ಟು 0.2 ಆಂಪಿಯರ್. ಓಕೆ, ಸೊ ದಟ್ ಇಂಡಿಕೇಟ್ಸ್ ನಮಗೆ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಮತ್ತೆ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಸೇಮ್ ಕರೆಂಟ್ ಫ್ಲೋ ಆಗ್ತದೆ. ದಟ್ ಇಸ್ 0.2 ಆಂಪಿಯರ್. ಕ್ಲಿಯರ್? ಹಾ, sir, I cross verified that no questions were repeated from a model question paper for a board exam in a previous year. ನಿಮಗೆ ಲೈವ್ ಪ್ರೂಫ್ ತೋರಿಸ್ತೀನಿ. ಐ ವಿಲ್ ಶೋ ಯು ಲೈವ್ ಪ್ರೂಫ್. ಅರೆ ಮತ್ತಿದು ಎಲ್ಲಿ ಮಾಡಿದ್ರು ನೋಡಿ. ಕ್ರಾಸ್ ಚೆಕ್ ಮಾಡಿದಾರಂತ ಒಂದ್ಸತಿ ಅವ್ರಿಗೆ ತೋರಿಸಿದ್ರೆ ಕ್ಲಾರಿಟಿ ಸಿಗುತ್ತಲ್ವಾ. ಇದೊಂದು ಅಡ್ವರ್ಟೈಸ್ಮೆಂಟ್ ಒಂದು ಇಷ್ಟಿಷ್ಟು ಉದ್ದ ಇದ್ರೆ ಹೆಂಗೆ? ಅಯ್ಯೋ ಏಯ್ ಬಾರ, ಎಷ್ಟೊತ್ತು ಮಾಡ್ತಿಲ್ಲ? ಅಯ್ಯ, ಇಷ್ಟೆಷ್ಟು ಉದ್ದ ಇದ್ರೆ ಹೆಂಗೆ? ಯಾರು ಜಾನಾ? ಹಾ, ನೋಡಿ, ಇದು ಫಿಸಿಕ್ಸ್ ಎಕ್ಸಾಮ್ 1 ಬಂದಿರೋದು. ಓಕೆನಾ? ರೆಡ್ ಕಲರ್ ಏನ್ ಇಂಡಿಕೇಟ್ ಮಾಡಿದನಲ್ಲ ಅದು ಎಕ್ಸಾಮ್ ಬಂದಿಲ್ಲ. ಮಿಕ್ಕಿದೆಲ್ಲ ಎಕ್ಸಾಮ್ ಬಂದಿದೆ. ಮಾಡೆಲ್ ಕ್ವೆಶ್ಚನ್ ಪೇಪರ್ 1, ಮಾಡೆಲ್ ಕ್ವೆಶ್ಚನ್ ಪೇಪರ್ 1, 2, ಮಾಡೆಲ್ ಕ್ವೆಶ್ಚನ್ ಪೇಪರ್ 3. ಇದೆಲ್ಲ ಕ್ವಶನ್ ನಂಬರ್ ಸಹಿತ ಒಂದ್ಸತಿ ಕ್ರಾಸ್ ಚೆಕ್ ಮಾಡಿ. ಓಕೆನಾ? ಏಯ್ ಬಾರ, ಎಲ್ಲ ಏನಾಯ್ತು ಇದಕ್ಕೆ? ಹೋಯ್ ಹೋಯ್ ಹೋಯ್, ಏ ಕ್ಯಾ ಹುವಾ? ನೋ ಥ್ಯಾಂಕ್ಸ್. ಅರೆ ಸ್ಟಕ್ ಆಗ್ಬಿಡ್ತು. ಇವಾಗ ಆಗ್ಬೇಡ, ಸ್ಟಕ್ ಆಗ್ಬೇಡ. ಅರೆ ಎಲ್ಲಿ ನೋಡಿ ಜಾನ್, ಎಲ್ಲಿ ನೋಡ್ಕೊಂಡ್ಬಿಡಿ. ಈ ವಿಡಿಯೋ ನೋಡಿ, ನಿಮಗೆ ಕ್ಲಾರಿಟಿ ಸಿಗುತ್ತೆ. ಓಕೆ, ಸೊ ವಿತ್ ಪ್ರೂಫ್ ತೋರಿಸಿದೀನಿ, ಸ್ಕ್ರೀನ್ ಶಾಟ್ ಜೊತೆ. ಓಕೆ, ಸ್ಕ್ರೀನ್ ಶಾಟ್ ಜೊತೆ ತೋರಿಸಿದೀನಿ. ಇದು ನಿಮಗೆ ಎಕ್ಸಾಮ್ ಬಂದಿರೋದು, ಇದು ನಿಮಗೆ ಮಾಡೆಲ್ ಕ್ವೆಶ್ಚನ್ ಪೇಪರ್ ಅಲ್ಲಿ ತೋರಿಸಿದ್ದು, ಅಥವಾ ವಾಯ್ಸ್ ವರ್ಸ ಇರ್ಬೋದು. ಓಕೆನಾ? ಇದು ಸ್ಟಕ್ ಆಗ್ಬಿಟ್ಟಿದೆ. ಓಕೆ, ತೋರ್ಸಕ್ ಆಗ್ತಿಲ್ಲ. ಇವೆಲ್ಲ ನೋಡಿ, ಎಲ್ಲ ಎಕ್ಸಾಮ್ಸ್ ಬಂದಿರವೆ ಇವೆಲ್ಲ. ಓಕೆ, ಕಂಪ್ಯಾರಿಸನ್ ಪ್ರಾಪರ್ ಆಗಿ ಚೆಕ್ ಮಾಡ್ಬೇಕು ಜಾನ್. ಐ ಹ್ಯಾವ್ ಚೆಕ್ಡ್ ಸರ್, ನೋ ಕ್ವಶನ್ ಹ್ಯಾಸ್ ಕಮ್ ಅಂತ ಹೇಳ್ಬಾರ್ದು. ಓಕೆನಾ? ಡನ್. ಪ್ರೇಮಾನಂದ್ ಕ್ಯಾ ಹುವಾ, ಕ್ಯಾ ಹುವಾ? ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಸೊ ಇಲ್ಲಿ ನೀವು ಸೇಮ್ ಇದನ್ನ ಲೈಕ್ ಟೂ ಡಿಫ್ರೆಂಟ್ ಸೆಲ್ಸ್ ಇದೆ. ಅವಾಗ ನಿಮಗೆ ಒಂದು ಏನ್ ಕೇಳಿರೋದು? ಫೈನ್ ಕರೆಂಟ್ ಅಲ್ವಾ? ಸರ್ ಕರೆಂಟಿಗೆ ಏನು ಸರ್? ಇ ಈಕ್ವಲೆಂಟ್ ಸರ್ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್ ಈಕ್ವಲೆಂಟ್. ಕರೆಕ್ಟಾ ಸರ್? ಇ ಈಕ್ವಲೆಂಟ್ ಏನ್ ಬರುತ್ತೆ ಸರ್? ಇ ಈಕ್ವಲೆಂಟ್ ಗೆ ದಟ್ ಇಸ್ E1 R2 ಸರ್ ಪ್ಲಸ್ E2 R1 ಸರ್ ಡಿವೈಡೆಡ್ ಬೈ R1 ಪ್ಲಸ್ R2. ಓಕೆ, ಅಂಡ್ ಆರ್ ಈಕ್ವಲೆಂಟ್ ಏನ್ ಬರುತ್ತೆ ಸರ್? ಇಟ್ ಇಸ್ ದ R1 ಇಂಟು R2 ಸೊ ಡಿವೈಡೆಡ್ ಬೈ R1 ಪ್ಲಸ್ R2. ಅಂಡ್ ಆರ್ ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿರ್ತಾರೆ. ಓಕೆ, ಸೊ ಆರ್ ವ್ಯಾಲ್ಯೂ. ಓಕೆ, ಸೊ ಇಲ್ಲಿ ನಿಮಗೆ ಆರ್ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ? ಸೊ ದಟ್ ಇಸ್ 20 ohms. ಓಕೆ, ಸೊ ಯೂಸ್ ದಿಸ್ ಫಾರ್ಮುಲಾ. ಸೊ ದಿಸ್ ಇಸ್ ಆರ್, this is E1, this is R1, this is E2, this is R2. Okay, so hopefully you can substitute these values and get the answers. Okay na?
ಸರ್ಕ್ಯೂಟ್ ಪ್ರಾಬ್ಲಮ್ ಕೇಳಲ್ಲ ಕಣ. ಡನ್. ಎಸ್, ಆರ್ ಯು ರೆಡಿ ಫಾರ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್? ಇನ್ನು ಎಷ್ಟು ಕ್ವಶನ್ಸ್ ಇದೆ ತೋರಿಸ್ಬಿಡ್ತೀನಿ ನಿಮಗೆ. ಓಕೆ, ನನಗೊಂದು ಕಾನ್ಫಿಡೆನ್ಸ್ ಇರುತ್ತೆ, ನಿಮಗೂ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಎಷ್ಟು ಕ್ವಶನ್ಸ್ ಇದೆ ನೋಡೋಣ. ಸೊ 1 2 3 4 5 6 ಕ್ವಶನ್ಸ್ ಇದೆ ಲಾಸ್ಟ್. ಓಕೆ, ಸೊ 6 ಕ್ವಶನ್ಸ್ ಇದೆ. ಹಾರ್ಡ್ಲಿ ಇಟ್ ವಿಲ್ ಟೇಕ್ 1 hour. ಓಕೆ, ಸೊ ಮ್ಯಾಕ್ಸಿಮಮ್ 1 hour. ನಿಧಾನ ಹೇಳ್ಕೊಟ್ರೆ 1 hour ಆಗುತ್ತೆ. ರೈಟ್, ಕ್ಲಿಯರಾ? ಎಸ್, ಆರ್ ಯು ರೆಡಿ? ಶ್ರೇಯಾ ಬೀಟ್ ಸ್ಟೋನ್ ಬ್ರಿಡ್ಜ್ ನಾವು ಇದರಲ್ಲಿ ಮಾಡಿಸಿದ್ವಿ, ಯಾವ್ದರಲ್ಲಿ? ಪೇಡ್ ಬ್ಯಾಚ್ ಅಲ್ಲಿ ಮಾಡಿಸಿದ್ವಿ. ಒಂದ್ಸತಿ ನೋಡ್ಕೊಳ್ಳೋಕೆ. ಯು ಫ್ರಮ್ ಪೇಡ್ ಬ್ಯಾಚ್ ರೈಟ್? ಲಕ್ಷ KCET 2026 ಬ್ಯಾಚ್. ಹಾ, ಎಸ್ ಎಸ್. ಸೊ 1 2 ಸರ್ ನೀವು ಮಾಡ್ರಿ. ಹಾ ಹಾ, ಹಾಫ್ ಅನ್ ಅವರ್ ಮಾಡ್ರಾ? ಓಕೆ, ಹಾಫ್ ಅನ್ ಅವರ್ ಮಾಡೋಣ. ಓಕೆ, ಶ್ರೇಯಾ ಒಂದ್ಸತಿ ಚೆಕ್ ಮಾಡಿ. ನಮ್ಮ ಪೇಡ್ ಬ್ಯಾಚ್ ಅಲ್ಲಿ ಮಾಡಿಸಿದ್ವಿ ಸರ್ಕ್ಯೂಟ್ ಬೇಸ್ಡ್ ಪ್ರಾಬ್ಲಮ್. ಒಂದು 6-7 ಕ್ವಶನ್ಸ್ ಮಾಡಿಸಿದ್ವಿ ವೇಟ್ ಸ್ಟೋನ್ ಬ್ರಿಡ್ಜ್ ಮೇಲೆ, ಅನ್ಬ್ಯಾಲೆನ್ಸ್ಡ್ ವೇಟ್ ಸ್ಟೋನ್ ಬ್ರಿಡ್ಜ್. ಓಕೆ, ಎಸ್. ಆಮೇಲೆ ಎಸ್, ಆಮೇಲೆ ಯು ಆರ್ ಆಲ್ಸೋ ಫ್ರಮ್ ಲಕ್ಷ KCET 2026 ಬ್ಯಾಚ್ ಅಲ್ವಾ? ಯಾಕೆ ನೋಡ್ತಲ್ವಾ ಬ್ಯಾಚ್ಗಳನ್ನ? ಹಾ, ಮರ್ತು ಬಿಟ್ರೆ ಹೇಗೆ? Now, so let's get started with very first question. A positively charged spherical conductor of radius 0.1 meter produces an electric field of 1.8 into 10 power 3 Newton per coulomb at a point P at a distance 0.2 meter from its center. Calculate the magnitude of a charge present on the spherical conductor. ಇನ್ನೊಂದು ಕೇಳಿದರೆ ಆಲ್ಸೋ ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ಅ ನ್ಯೂ ಚಾರ್ಜ್ ಪ್ರೊಡ್ಯೂಸ್ಡ್ ಆನ್ ದ ಸೇಮ್ ಸ್ಪೆರಿಕಲ್ ಕಂಡಕ್ಟರ್ ಇಫ್ 5 into 10 power 10 ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಆರ್ ರಿಮೂವ್ಡ್ ಫ್ರಮ್ ಇಟ್ ಅಂತ ಕೇಳ್ತಾರದು. ಓಕೆ, ಡನ್. ಎಸ್, ಯು ರೆಡಿ? ದ ಫಸ್ಟ್ ಡೇಟಾ ಬರ್ಕೊಂಡು, ಓಕೆನಾ? ಸೊ ಡೇಟಾನ ಬರ್ಕೊಂಡ್ರೆ, ಸೊ ಫಸ್ಟ್ ಕೊಟ್ಟಿರೋದು ಯಾವುದು? ರೇಡಿಯಸ್ ಆಫ್ ಸ್ಪೆರಿಕಲ್ ಕಂಡಕ್ಟರ್ ಎಷ್ಟಿದೆ? 0.1 ಮೀಟರ್. ಓಕೆ, ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತಾ ಇದೆ. ಓಕೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ 1.8 into 10 power +3 ನ್ಯೂಟನ್ ಪರ್ ಕೂಲಮ್. ಯಾವ ಡಿಸ್ಟೆನ್ಸ್ಗೆ? R is equals to 0.2 ಮೀಟರ್ಗೆ. ಓಕೆ ಸರ್, ಫ್ರಮ್ ಇಟ್ ಸೆಂಟರ್ ಕ್ಯಾಲ್ಕುಲೇಟ್ ಮ್ಯಾಗ್ನಿಟ್ಯೂಡ್ ಆಫ್ ಅ ಚಾರ್ಜ್. ಓಕೆ, ಸಚ್ ಮ್ಯಾಗ್ನಿಟ್ಯೂಡ್ ಆಫ್ ಅ ಚಾರ್ಜ್ ನ ಫೈಂಡ್ ಮಾಡಬೇಕು. ಓಕೆ, ಇನ್ನೊಂದು ಕೇಳ್ತಾ ಇದ್ರೆ ಅದನ್ನ ಆಮೇಲೆ ಬೇಕಿದ್ರೆ ನೋಡೋಣ. ಇವಾಗ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ತರ ಬರ್ತೀವಿ ಸರ್? ಇಟ್ ಇಸ್ KQ divided by R². ಈ ಡಿಸ್ಟೆನ್ಸ್ ಹತ್ರ. ಅಂಡ್ rearrange this equation. So it is ER² divided by K. Okay, yes sir. And substituting the values, E value ಎಷ್ಟಿದೆ ಸರ್? ಇಟ್ ಇಸ್ 1.8 into 10 power 3 and R value ಎಷ್ಟಿದೆ ಸರ್? ಇಟ್ ಇಸ್ 0.2 whole square, the whole divided by 9 into 10 power 9. Okay, yes sir. So charge that is equals to, ಇವಾಗ ನೋಡಿ, 0.2 into 0.2 into 1.8. Okay, ಎಷ್ಟಾಗುತ್ತೆ? 0.072 into 10 power 3. ಓಕೆ ಸರ್. ಸೊ ಡಿವೈಡೆಡ್ ಬೈ 9 into 10 power 9. ಓಕೆ, ಸೊ ಡಿವೈಡೆಡ್ ಬೈ 9 ಎಷ್ಟಾಗುತ್ತೆ ಇದು ಸರ್? Q ದಟ್ ಈಸ್ ಈಕ್ವಲ್ಸ್ ಟು 0.008 into 10 power. ಸೊ ಇಲ್ಲಿ ಎಷ್ಟಾಗುತ್ತೆ? 3 minus 9 ಆಗುತ್ತೆ. ಎಷ್ಟು? -6. ಅಥವಾ ಮಲ್ಟಿಪ್ಲೈ ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ? 1 2 3. ಓಕೆ, ಸೊ Q is equals to 8 into 10 power ಸೊ -9 ಕೂಲಮ್ ಆಗುತ್ತೆ. ಓಕೆ, ಸೊ -9 ಕೂಲಮ್. ಓಕೆ, ಇಲ್ಲಿ 2 ಕೇಸ್ ಇರೋದ್ರಿಂದ ನಾನೇನ್ ಮಾಡ್ಕೋತೀನಿ, ಇದನ್ನ Q1 ಅಂತ ಬರ್ಕೋತೀನಿ. Q1 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 and Q1. ಓಕೆ, ಸೊ ದಿಸ್ ಇಸ್ ಆಲ್ಸೋ Q1. ಓಕೆ, ಅಂಡ್ ಸೆಕೆಂಡ್ ಕೇಸ್ ಕೇಳ್ತಿರೋದು ಏನಪ್ಪಾ ಅಂತ ಹೇಳಿದ್ರೆ, ಇದೇ ಸ್ಪಿಯರ್ ಇಂದ ಎಲೆಕ್ಟ್ರಾನ್ಸ್ ನ ರಿಮೂವ್ ಮಾಡ್ತಾ ಇದ್ರ. ಎಲೆಕ್ಟ್ರಾನ್ಸ್ ರಿಮೂವ್ ಮಾಡಿದ್ರೆ ಏನಾಗುತ್ತೆ? ಪಾಸಿಟಿವ್ಲಿ ಚಾರ್ಜ್ ಆಗುತ್ತೆ. ಓಕೆ, ಇಟ್ ಇಸ್ ಅ ಪಾಸಿಟಿವ್ಲಿ ಚಾರ್ಜ್. ಆಲ್ರೆಡಿ ಇಟ್ ಇಸ್ ಅ ಪಾಸಿಟಿವ್ಲಿ ಚಾರ್ಜ್ ಅಲ್ವಾ? ಎ ಪಾಸಿಟಿವ್ಲಿ ಚಾರ್ಜ್ ಕಂಡಕ್ಟರ್. ಇನ್ನ ಎಲೆಕ್ಟ್ರಾನ್ಸ್ ತೆಗೆದ್ರೆ ಏನಾಗುತ್ತೆ? ಇನ್ನೂ ಚಾರ್ಜಸ್ ಏನಾಗುತ್ತೆ? ಪಾಸಿಟಿವ್, ಐ ಮೀನ್ ಕಂಡಕ್ಟರ್ ಪಾಸಿಟಿವ್ ಆಗುತ್ತೆ. ಬಿಕಾಸ್ ಎಲೆಕ್ಟ್ರಾನ್ಸ್ ಕಮ್ಮಿ ಆದಷ್ಟು ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ, ನೆಗೆಟಿವಿಟಿ ಕಮ್ಮಿ ಆದಷ್ಟು ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ. ಗೆಟ್ ಪಾಯಿಂಟ್? ಅಂಡ್ ಸೆಕೆಂಡ್ ಒನ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಅಕಾರ್ಡಿಂಗ್ ಟು ಕ್ವಾಂಟೈಸೇಷನ್ ಆಫ್ ಚಾರ್ಜ್. ಓಕೆ, ಸ ಕ್ವಾಂಟೈಸೇಷನ್. ಓಕೆ, ಸ ಕ್ವಾಂಟೈಸೇಷನ್ ಪ್ರಕಾರ, ದ ಕ್ವಾಂಟೈಸೇಷನ್ ಆಫ್ ಚಾರ್ಜ್. ಓಕೆ, ಸ ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಪ್ರಕಾರ. ಓಕೆ, ಏನ್ ಹೇಳ್ತೀವಿ ಸರ್? Q is equals to +or-n into E. ಇಲ್ಲಿ ಮ್ಯಾಗ್ನಿಟ್ಯೂಡ್ ಮಾತ್ರ ಕನ್ಸಿಡರ್ ಮಾಡ್ಕೋಣ. ಓಕೆನಾ? ಸೊ ಇವಾಗ ನಾನು ಇದನ್ನ Q2 ಅಂತ ಬರ್ಕೋತೀನಿ, ಇದನ್ನ NE ಅಂತ ಬರ್ಕೋತೀನಿ. ಇಲ್ಲಿ ನಮಗೆ ಬೇಕಾಗಿರೋದು Q2. ಓಕೆ, ಸೊ Q2 ದಟ್ ಈಸ್ ಈಕ್ವಲ್ಸ್ ಟು, ಓಕೆ, ಸೊ Q2 ದಟ್ ಈಸ್ ಈಕ್ವಲ್ಸ್ ಟು ಎಷ್ಟು ಕೊಟ್ಟಿದ್ದಾರೆ? ನಂಬರ್ ಆಫ್ ಎಲೆಕ್ಟ್ರಾನ್ಸ್ ರಿಮೂವ್ಡ್ ಸರ್? ಇಟ್ ಇಸ್ 5 into 10 power 10 into ಚಾರ್ಜ್ ಆನ್ ಈಚ್ ಎಲೆಕ್ಟ್ರಾನ್ ದಟ್ ಇಸ್ 1.6 into 10 power -19. ಎಷ್ಟಾಗುತ್ತೆ ಇದು ಸರ್? 5 into 1.6
ಎಷ್ಟಾಗುತ್ತೆ 8. ಓಕೆ ಸರ್ 8 ಅಂಡ್ ಇಲ್ಲಿ -9 ಆಗುತ್ತೆ, -9 ಕೂಲಮ್. ಓಕೆ ಸರ್ ಟೋಟಲ್ ಚಾರ್ಜ್ ಎಷ್ಟಾಗುತ್ತೆ ಇವಾಗ ಸರ್? ಟೋಟಲ್ ಚಾರ್ಜ್, ಓಕೆ ಸೊ ದಟ್ ಈಸ್ ದ ಟೋಟಲ್ ಚಾರ್ಜ್. Okay, so that is the total charge. Okay, so Q that is equals to, so Q1 plus Q2. So that means 8 plus 8. Okay, so that is, we know that 16 into 10 power minus 9 coulomb. Okay, or 1.6 into 10 power minus 8 coulomb. ಈ ಅದರಲ್ಲಿ ಯಾವ್ದಾದ್ರು ಬರ್ಕೊಳ್ಳಿ. ಹೋಪ್ಫುಲಿ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಓಕೆನಾ? ಡನ್ ರೈಟಾ? ಎಸ್ ಸರ್. ಎಕ್ಸ್ ಗೇಮರ್ ಸರ್ 0.2 ತಗೋಬೇಕು. ಯಾರಿದು? ಜ್ಯೋತಿ ಸರ್ 0.2 ಯಾಕೆ ತಗೋಬೇಕು? 0.2 ಕೂಡ ಇದೆ ಅಲ್ವಾ? ಅದು ರೇಡಿಯಸ್ ಆಫ್ ಶೆಲ್. ಓಕೆ, ಸೊ ಪಾಸಿಟಿವ್ ಕಂಡಕ್ಟರ್ ರೇಡಿಯಸ್. ಬಟ್ ಯಾವ ಡಿಸ್ಟೆನ್ಸ್ ಅಲ್ಲಿ ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ತಾರೆ? 1.8 into 10 power 3 Newton per coulomb at a point P, distant 0.2 meter. 0.2 meter ಅಲ್ಲಿ ಡಿಸ್ಟೆನ್ಸ್ ಕಂಡಕ್ಟ್ ಮಾಡ್ತಾ ಇದೆ. ದಟ್ ಮೀನ್ಸ್ the condition is for R is greater than R, capital letter R. Okay, R is greater than R. ಈ ಕಂಡೀಷನ್ಗೆ ನಾವು ಬರ್ಕೊಂಡಿದೀವಿ. ಕ್ಲಿಯರ್ ಆ ಜ್ಯೋತಿ? ಓಕೆನಾ? ನಾ ನೆಕ್ಸ್ಟ್ ಕ್ವಶನ್. ಎಸ್, ಇದು ನೋಡಿ, ಇದು ಆಲ್ರೆಡಿ ನಾನು ಮಾಡಿಸಿದ್ದೆ ಅನ್ಸುತ್ತೆ. ಯಾವಾಗ? ಇದು ರಿಪೀಟೆಡ್ ಕ್ವಶನ್. ಓಕೆನಾ? ನಾ ಒನ್ ಶಾರ್ಟ್ ಲೆಕ್ಚರ್ ಮಾಡಿದ್ದೀನಿ. ಓಕೆನಾ? ಒನ್ ಶಾರ್ಟ್ ಲೆಕ್ಚರ್ ಮಾಡಿದ್ದೀನಿ, ಅದನ್ನ ನೋಡ್ಕೊಳ್ಳಿ. ಓಕೆನಾ? ಸೊ ಒನ್ ಶಾರ್ಟ್ ಲೆಕ್ಚರ್ ನೋಡಿದ್ದೀನಿ, ಅದನ್ನ ಒಂದ್ಸತಿ ನೋಡ್ಕೊಳ್ಳಿ. ಓಕೆನಾ? ಒನ್ ಶಾರ್ಟ್ ಲೆಕ್ಚರ್ ಮಾಡಿದ್ದೀನಿ, ಅದೊಂದು ಸತಿ ನೋಡ್ಕೊಳ್ಳಿ. ಎಸ್, ವೆರಿ ಗುಡ್, ವೆರಿ ಗುಡ್ ಶ್ರೇಯಾ. ನೆಕ್ಸ್ಟ್ ಒನ್. 3 charges each equal to 4 nanocoulomb are placed at the 3 corners of a square of a distance 2 centimeter. Find the electric field at the 4th corner. ಓಕೆ, ನಾ ಇವ್ ನೋಡಿ, ಸೊ ಸ್ಕ್ವೇರ್ ಅಂತ ಹೇಳಿರೋದು. ಓಕೆ, ಸೊ ಸ್ಕ್ವೇರ್. ಓಕೆ ಸರ್, ಸ್ಕ್ವೇರ್ ಇದು. ಈ ಸ್ಕ್ವೇರ್ ನ ಕನ್ಸಿಡರ್ ಮಾಡ್ಕೊಂಡಾಗ, ಸೊ ಲೆಟ್ಸ್ ಸೇ ದಿಸ್ ಇಸ್ A and this is B and this is C and this is D. ಓಕೆ ಸರ್, ಇವಾಗ ಚಾರ್ಜಸ್ ಏನಾಗಿದೆ? ಐಡೆಂಟಿಕಲ್. ಓಕೆ, ಸೊ ಎಲ್ಲಾನು ಐಡೆಂಟಿಕಲ್ ಇದೆ. ಓಕೆ, ಸೊ ದಿಸ್ ಇಸ್ QA and this is QB and this is a QC and this is a ಅಷ್ಟೇ ಅಲ್ವಾ? 3 corners of a side 2 centimeter. Find the electric field at a 4th corner. ಓಕೆ, ಈ ಕಾರ್ನರ್ ಅಲ್ಲಿ ನಾವು ಫೈಂಡ್ ಮಾಡೋಣ. ಓಕೆ, ಸೊ ಈ ಕಾರ್ನರ್ ಅಲ್ಲಿ ನಾವು ಫೈಂಡ್ ಮಾಡೋಣ. ನೀವು ಈ ತರ ABCD ಈ ತರ ಫೈಂಡ್ ಮಾಡಿದ್ರು ನಡೀತೆ. ಓಕೆ, ಎನಿಥಿಂಗ್ ನೀವು ಇದಾದ್ರೂ ಕನ್ಸಿಡರ್ ಮಾಡ್ಕೊಳ್ಳೋದು, ಇದಾದ್ರೂ ಕನ್ಸಿಡರ್ ಮಾಡ್ಕೊಳ್ಳಿ. ಇಟ್ ಇಸ್ ಅಪ್ ಟು ಯು. ನಾನು ಡಿ ಹತ್ರ ಕನ್ಸಿಡರ್ ಮಾಡ್ಕೊಳ್ಬೇಕಂತ ಅನ್ಕೊಂಡಿದ್ದೀನಿ. ಓಕೆನಾ? ರೈಟ್. ಅಂಡ್ ಡಿಸ್ಟೆನ್ಸ್ ನೋಡಿ ಎಷ್ಟು ಸೆಂಟಿಮೀಟರ್ ಇದೆ ಸರ್? ಡಿಸ್ಟೆನ್ಸ್, ಸೊ ಲೆಟ್ಸ್ ಸೇ ದಿಸ್ ಇಸ್ 2 centimeter and this is also 2 centimeter. That is nothing but square ಅಂದ್ರೆ all the sides are equal ಅಲ್ವಾ? ಎಸ್ ಸರ್. ಹಾ, ಓಕೆ. ದ ಫಸ್ಟ್ ಪಾಯಿಂಟ್ ನೋಡಿ, ಫಸ್ಟ್ ಪಾಯಿಂಟ್ ಇಲ್ಲಿ ಇದು ಪಾಸಿಟಿವ್ ಚಾರ್ಜ್ ಅಲ್ವಾ? ಎಸ್ ಸರ್, ಪಾಸಿಟಿವ್ ಚಾರ್ಜ್. ಸೊ ಪಾಸಿಟಿವ್ ಚಾರ್ಜ್ ಆದ್ರೆ ಏನಾಗುತ್ತೆ ಸರ್? ಇಟ್ ಇಸ್ ರಿಪಲ್ಸಿವ್. ಓಕೆ, ಸೊ ಅವೇ ಫ್ರಮ್ ದ ಪಾಯಿಂಟ್. ಓಕೆ, ಸೊ ದಿಸ್ ಇಸ್ ದ ಅವೇ ಫ್ರಮ್ ದ ಪಾಯಿಂಟ್. ಓಕೆ, ಏನಾಗುತ್ತೆ ಸರ್? ಇಟ್ ಇಸ್ EA that is equals to KQA, so divided by this distance. Okay, this distance ಎಷ್ಟು? R square ಅಂತ ಬರ್ಕೊಂಡು. ಓಕೆನಾ? R square. ಡನ್. ಅಂಡ್ ಇದ್ರದ ಸಿಂಪ್ಲಿಫಿಕೇಶನ್ ಮಾಡು. ಓಕೆ, ಸೊ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡೋಣ. ಸರ್ ಇಟ್ ಇಸ್ EA that is equals to KQA, so divided by R square. ಎಷ್ಟು ಬರುತ್ತೆ ಸರ್? ಇದನ್ನ ನೋಡ್ಕೊಂಡ್ರೆ QA ಅಂಡ್ QC ಸೇಮ್ ಆಗುತ್ತಲ್ವಾ? ಎಸ್ ಸರ್, ಇದನ್ನು ಅವೇ ಫ್ರಮ್ ದ ಪಾಯಿಂಟ್. ಓಕೆ, ಸೊ ದಿಸ್ ಇಸ್ ಆಲ್ಸೋ ಅವೇ ಫ್ರಮ್ ದ ಪಾಯಿಂಟ್. ಓಕೆ, ಸೊ ದಿಸ್ ಇಸ್ EC. ಓಕೆ, ರೈಟ್ ಸರ್. ಎಷ್ಟಾಗುತ್ತೆ ಸರ್? ಇಟ್ ಇಸ್ 9 into 10 power 9. ಸರ್ ಇಟ್ ಇಸ್ 4 into 10 power minus 9. ದ ಹೋಲ್ ಡಿವೈಡೆಡ್ ಬೈ ಎಷ್ಟಾಗುತ್ತೆ ಸರ್? ಇಟ್ ಇಸ್ 2 centimeter. ದಟ್ ಇಸ್ 10 power minus 2 ಹೋಲ್ ಸ್ಕ್ವೇರ್. ಓಕೆ ಸರ್, ಪ್ಲಸ್ 9 ಮೈನಸ್ 9 ಗಾನ್. ಓಕೆ ಸರ್, ಪ್ಲಸ್ 9 ಮೈನಸ್ 9 ಗಾನ್. 4 ಮೊದಲೇ 36. ಓಕೆ, ಸೊ 9 into 4 ದಟ್ ಈಸ್ ಈಕ್ವಲ್ಸ್ ಟು 36. ಓಕೆ, ಸೊ ದಟ್ ಇಸ್ 36. ಅಂಡ್ 2 4, ಇದು 10 power minus 4 ಆಗುತ್ತೆ. ಓಕೆ, 4 9 36. ಸೊ 9 into 10 power 4. ಓಕೆ, ಸೊ 36 divided by 4. ಸೊ ದಟ್ ಈಸ್ 9 ಆಗುತ್ತೆ. ಓಕೆ, ಸೊ EA, ಸೊ ದಟ್ ಈಸ್ ಈಕ್ವಲ್ಸ್ ಟು EC, ಸೊ ದಟ್ ಈಸ್ ಈಕ್ವಲ್ಸ್ ಟು 9 into 10 power 4 ಆಗುತ್ತೆ. ಓಕೆ, ಸೊ 4 Newton per coulomb. ಓಕೆ ಸರ್, ಇಲ್ಲಿವರೆಗೆ ಕ್ಲಿಯರ್ ಆಯ್ತಾ? ಇಲ್ಲಿವರೆಗೆ ಏನಾದರೂ ಕ್ವಶನ್ ಇದೆನಾ? ಹೇಳಿ ಸ್ವಲ್ಪ. ಇಲ್ಲಿವರೆಗೆ ಏನಾದರೂ ಕ್ವಶನ್ ಇದೆನಾ? ಸ್ವಲ್ಪ ಹೇಳಿ. ಇಲ್ಲಿವರೆಗೆ ಏನಾದರೂ ಕ್ವಶನ್ ಇದೆನಾ? ಕ್ಲಿಯರ್ ಆಯ್ತಾ ಎಲ್ಲರಿಗೂ? ಎಸ್. ಇವಾಗ ನಾವು ರಿಸಲ್ಟೆಂಟ್ ಆಫ್ ದೀಸ್ 2 ವೆಕ್ಟರ್ಸ್ ನ ಫೈಂಡ್ ಮಾಡೋ. ಓಕೆ, ರಿಸಲ್ಟೆಂಟ್ ಆಫ್ ದೀಸ್ 2 ಏನಾಗುತ್ತೆ? ರಿಸಲ್ಟೆಂಟ್ ಆಫ್ ದೀಸ್ 2 ಈ ಕಡೆ ಹೋಗುತ್ತೆ. ಓಕೆ, ದಟ್ ಈಸ್ ಐ ಕ್ಯಾನ್ ಕನ್ಸಿಡರ್, ಸೊ AC ಅಂತ ಬರೀತೀನಿ. ರಿಸಲ್ಟೆಂಟ್ ಆಫ್ ದೀಸ್ 2 ದಟ್ ಈಸ್ 90 ಡಿಗ್ರಿ. ಓಕೆ, ಸೊ 90 ಡಿಗ್ರಿ ಇದೆ. ಐ ಕ್ಯಾನ್ ಕನ್ಸಿಡರ್.
ಸೊ ಇಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ ನಮಗೆ ಒಂದು ಶಾರ್ಟ್ ಟ್ರಿಕ್ ಇದೆ. ಏನು? ನಿಮಗೆ ಯಾವಾಗ ಎ ಈಸ್ ನಾಟ್ ಈಕ್ವಲ್ ಟು ಬಿ, ಆವಾಗ ಯು ಹ್ಯಾಡ್ ರಿಸಲ್ಟೆಂಟ್ ವೆಕ್ಟರ್, ಸೊ ದಟ್ ಈಸ್ ಈಕ್ವಲ್ಸ್ ಟು ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಸೊ ಕಾಸ್ ಥೀಟಾ. ಕರೆಕ್ಟಾ? ಅದೇ ಸಪೋಸ್ ಎ ಅಂಡ್ ಬಿ ಬೋತ್ ಆರ್ ಈಕ್ವಲ್ ಇದ್ರೆ ದ ಆರ್ ಇಸ್ ಈಕ್ವಲ್ಸ್ ಟು 2a ದ ಕಾಸ್ ಥೀಟಾ ಬೈ 2 ಅಂತ ಇತ್ತು. ಕರೆಕ್ಟಾ? ರೈಟ್. ಸೊ ಇವಾಗ ಎ ಇಲ್ಲಿ ಎರಡು ಸೇಮ್ ಇದೆ, ದೇರ್ ಫೋರ್ ಐ ಕ್ಯಾನ್ ಯೂಸ್ ದಿಸ್ ರಿಸಲ್ಟೆಂಟ್ ವೆಕ್ಟರ್. ಓಕೆ, ಸೊ ರಿಸಲ್ಟೆಂಟ್ ವೆಕ್ಟರ್ ಪ್ರಕಾರ ಇಲ್ಲಿ ಆರ್ ಪ್ಲೇಸ್ ಅಲ್ಲಿ ಇ ಎ ಸಿ. ಓಕೆ, ಸೊ ದಟ್ ಈಸ್ ಈಕ್ವಲ್ಸ್ ಟು 2e. ಓಕೆ, ಸೊ ಬೋತ್ ಆರ್ ಸೇಮ್ ಅಲ್ವಾ, ಇ ಅಂತ ಬರ್ಕೋತೀನಿ. ಓಕೆನಾ? ಸೊ ರಿಸಲ್ಟೆಂಟ್ ಇ ಅಂತ ಬರ್ಕೋತೀನಿ, 2e ಸೊ ಕಾಸ್ ದ ಥೀಟಾ ಬೈ 2. ಓಕೆ, ಸೊ ದಟ್ ಈಸ್ ಈಕ್ವಲ್ಸ್ ಟು 2 ಇಂಟು 9 ಇಂಟು 10 ಪವರ್ 4 ಇಂಟು ಕಾಸ್ ಎಷ್ಟಾಗುತ್ತೆ ಸರ್? 90 ಡಿಗ್ರಿ ಡಿವೈಡೆಡ್ ಬೈ 2. ಓಕೆ, ಎಸ್ ಸರ್. ಇ ಇಂಟು ಎ ಸಿ. ಓಕೆ, ಸೊ ಇ ಎ ಸಿ 2 18 ಸೊ 10 ಪವರ್ 4 ಇಂಟು ಕಾಸ್ 45. ಓಕೆ, ಸೊ ಕಾಸ್ 45 ಏನ್ ಹೇಳುತ್ತೆ ಸರ್? ಕಾಸ್ 45 ಸೊ 18 ಇಂಟು 10 ಪವರ್ 4 ಸೊ ದಟ್ ಈಸ್ 1 ಬೈ ರೂಟ್ 2. ಓಕೆ, ಸೊ ದಟ್ ಈಸ್ 1 ಬೈ ರೂಟ್ 2. ಓಕೆ, ಸೊ ದಟ್ ಈಸ್ 1 ಬೈ ರೂಟ್. ಓಕೆ, ಸೊ ದಟ್ ಈಸ್ 18 ಡಿವೈಡೆಡ್ ಬೈ 1.414 ಎಷ್ಟಾಗುತ್ತೆ? 12.7. ಓಕೆ, ಸೊ ದಟ್ ಈಸ್ 12.72 ಇಂಟು 10 ಪವರ್ 4 ಸೊ ನ್ಯೂಟನ್ ಪರ್ ಕೂಲಮ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ದ ರಿಸಲ್ಟೆಂಟ್ ಆಫ್ ದೀಸ್ ಟು ವೆಕ್ಟರ್ಸ್. ಓಕೆ, ಬಟ್ ಇನ್ನೊಂದು ವೆಕ್ಟರ್ ಇದೆಯಲ್ಲ, ಇನ್ನೊಂದು ಚಾರ್ಜ್ ಇದೆ, ದಟ್ ಈಸ್ ಬಿ. ಓಕೆ, ಆ ಬಿ ಇದೆ, ಅದನ್ನು ಸಹಿತ ಫೈಂಡ್ ಮಾಡ್ಬೇಕಲ್ಲ. ಎಸ್ ಸರ್. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಾಗುತ್ತೆ ಸರ್? ಇಟ್ ಇಸ್ 2d ಆಗುತ್ತೆ. ಓಕೆ, ಸೊ ದಟ್ ಈಸ್ ಎಷ್ಟಾಗುತ್ತೆ? ಓಕೆ, ಇದನ್ನ ಡಿಸ್ಟೆನ್ಸ್ ಫೈಂಡ್ ಮಾಡೋದಾದ್ರೆ ಸೊ ಲೆಟ್ಸ್ ಸೇ ದಿಸ್ ಈಸ್ db. ಓಕೆ, ಸೊ ಅಥವಾ bd. ಓಕೆ, ಸೊ bd ದಟ್ ಈಸ್ ಈಕ್ವಲ್ಸ್ ಟು ಅಂಡರ್ ಸ್ಕ್ವೇರ್ ರೂಟ್ bc ಸ್ಕ್ವೇರ್ ಪ್ಲಸ್ dc ಸ್ಕ್ವೇರ್. ಓಕೆ, ಸೊ dc ಸ್ಕ್ವೇರ್ ಎಷ್ಟಾಗುತ್ತೆ? ಸೊ bd ದಟ್ ಈಸ್ ಈಕ್ವಲ್ಸ್ ಟು, ಫಾರ್ ಎಕ್ಸಾಂಪಲ್ ಅದು ಲೆಂತ್ ಅನ್ಕೊಂಡ್ರೆ ದಟ್ ಈಸ್ ರೂಟ್ 2 ಟೈಮ್ಸ್ ಆಫ್ ಎಲ್ ಆಗುತ್ತೆ. ಸೊ bd ದಟ್ ಈಸ್ ಈಕ್ವಲ್ಸ್ ಟು ರೂಟ್ ಎಲ್ ಸ್ಕ್ವೇರ್ ಅಲ್ವಾ? ಸೊ ರೂಟ್ 2 ಇಂಟು ಎಲ್, ಅಥವಾ ಇದು ಆರ್ ಅಲ್ವಾ? ಸೊ ಆರ್ ನ ಕ್ಯಾನ್ಸಲ್ ಮಾಡ್ಕೋಣ. ಓಕೆ, ಎಸ್. ಸೊ ಇಲ್ಲಿ ನಮಗೆ ಬಿ ಡಿ ವ್ಯಾಲ್ಯೂ ಎಷ್ಟು ಬರುತ್ತೆ? ಸೊ ದಟ್ ಈಸ್ ರೂಟ್ 2 ಇಂಟು 2 ಸೆಂಟಿಮೀಟರ್. ಓಕೆ, ಸೊ 2 ಸೆಂಟಿಮೀಟರ್. ಓಕೆ, ಸೊ 2 ಸೆಂಟಿಮೀಟರ್. ಓಕೆ, ನೆಕ್ಸ್ಟ್ ಇದನ್ನ ಕನ್ಸ್ ಮಾಡ್ಕೋಣ. ಅಂಡ್ ಡ್ಯೂ ಟು ಬಿ ಇಂದ. ಓಕೆ, ಸೊ ಡ್ಯೂ ಟು ಬಿ. ಓಕೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಡೈರೆಕ್ಷನ್ ಬರುತ್ತೆ. ಓಕೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಡೈರೆಕ್ಷನ್ ಬರುತ್ತೆ. ಇ ಬಿ ದಟ್ ಈಸ್ ಈಕ್ವಲ್ಸ್ ಟು, ಓಕೆ, ಸೊ ಇ ಬಿ ಸೊ ದಟ್ ಈಸ್ ಇ ಬಿ ಸೊ ದಟ್ ಈಸ್ ಈಕ್ವಲ್ಸ್ ಟು ಕೆ ಕ್ಯೂ ಸೊ ಡಿವೈಡೆಡ್ ಬೈ ಯಾವುದು? ಬಿ ಡಿ ಸ್ಕ್ವೇರ್ ಅಲ್ವಾ? ಎಸ್ ಸರ್, ಬಿ ಡಿ ಸ್ಕ್ವೇರ್. ಅಂಡ್ ಕೆ ವ್ಯಾಲ್ಯೂ 9 ಇಂಟು 10 ಪವರ್ 9 ಇಂಟು 4 ಇಂಟು 10 ಪವರ್ -9 ಸೊ ಡಿವೈಡೆಡ್ ಬೈ ಎಷ್ಟಾಗುತ್ತೆ? ಕರೆಕ್ಟ್ ಆಗಿ ಪ್ರಾಪರ್ ಆಗಿ ನೋಡ್ಕೊಳ್ಳಿ. ಓಕೆನಾ? ಇದು ಪೈಥಾಗರಸ್ ಥಿಯರಮ್ ಯೂಸ್ ಮಾಡ್ಕೊಂಡು. ಓಕೆ, ಸೊ ಪೈಥಾಗರಸ್ ಥಿಯರಮ್ ಯೂಸ್ ಮಾಡ್ಕೊಂಡ್ರೆ ಸಾಕು. ಓಕೆ, ಬಿ ಡಿ ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್ ಟು ದಿಸ್ ಈಸ್ ಎಲ್ ಅಂಡ್ ದಿಸ್ ಈಸ್ ಎಲ್, ಅಥವಾ ಆರ್ ಆರ್ ಅನ್ಕೊಂಡ್ರು ಸಹಿತ ದಿಸ್ ಈಸ್ ಆರ್ ಅಂಡ್ ದಿಸ್ ಈಸ್ ಆರ್. ಆರ್ ಸ್ಕ್ವೇರ್ 2 ಆರ್ ಸ್ಕ್ವೇರ್ ಆಗುತ್ತೆ. ಆರ್ ಸ್ಕ್ವೇರ್ ಆಚೆ ಬಂತ ಆರ್ ಆಗುತ್ತೆ. ಓಕೆ, ಸೊ ರೂಟ್ 2 ಇಂಟು 2. ಓಕೆ, ದಟ್ ಈಸ್ 2 ರೂಟ್ 2. ಓಕೆ, ಡೈರೆಕ್ಟ್ ಆಗಿ ಇಲ್ಲಿ ಬಿ ಡಿ ಸ್ಕ್ವೇರ್ ಇದೆಯಲ್ಲ, ಸೊ ಬಿ ಡಿ ಸ್ಕ್ವೇರ್ ಡೈರೆಕ್ಟ್ ಆಗಿ ಬರೀಬಹುದಲ್ಲ. ಓಕೆ, ಬಿ ಡಿ ಸ್ಕ್ವೇರ್ ಇರಲಿ, ಬಿ ಡಿ ಸ್ಕ್ವೇರ್ ಸೊ ದಟ್ ಈಸ್ ಸೊ 2 ರೂಟ್ 2 ಇಂಟು 10 ಪವರ್ -2. ಓಕೆ, ಸೊ ಹೋಲ್ ಸ್ಕ್ವೇರ್. ಓಕೆ ಸರ್, ಸೊ ಇ ಬಿ ದಟ್ ಈಸ್ ಈಕ್ವಲ್ಸ್ ಟು, ಓಕೆ, ಸೊ ಇ ಬಿ ದಟ್ ಈಸ್ ಈಕ್ವಲ್ಸ್ ಟು ಏನ್ ಮಾಡ್ಬೋದು ಇಲ್ಲಿ? 2 ರೂಟ್. ಓಕೆ, ದಟ್ ಈಸ್ 2 4 ಮೊದಲ 36. ಓಕೆ, ಸೊ 36 ಇಂಟು 10 ಅಷ್ಟಾಗುತ್ತೆ. ಸೊ ಡಿವೈಡೆಡ್ ಬೈ ಇದೆ ಏನಾಗುತ್ತೆ ಸರ್? ಇಟ್ ಇಸ್ 4 ಇಂಟು 2 ಇಂಟು 10 ಪವರ್ -4. ರೈಟ್. ಓಕೆ, ರೈಟ್ ಸರ್. ಏನಾಗುತ್ತೆ? 36 ಡಿವೈಡೆಡ್ ಬೈ 4 ಡಿವೈಡೆಡ್ ಬೈ 2. So that is 4.4. Okay, so EB that is equals to 4.5 into 10 power 4 Newton per coulomb. Okay, so Newton per coulomb. Okay, ivaga total electric field. Okay, so that is the total electric field at the point D. Okay, so that is point D another fourth corner. Okay, so that is net electric field. So that is equals to EAC so plus EB. Same direction ಇರೋದ್ರಿಂದ ಅದೆಷ್ಟಿದೆ ಸರ್? ಇಟ್ ಇಸ್ 12.72. Okay, so that is 12.72. So this is 12.72 into 10 power plus 4. So plus ಇದೆಷ್ಟಿದೆ ಸರ್? ಇಟ್ ಇಸ್ 4.5 into 10 power plus 4. Okay, yes sir. And next one ನೋಡಿ,
So that is E net. So that is equals to plus 12.72. Okay, so 12.72, that is nothing but 17.22 into 10 power 4. Atava, so net electric field at a point D, that is equals to 1.722 into 10 power 5, the Newton per coulomb. So this is the required solution. Is that a clear for everybody? Yes, is it a clear? Okay, now next one nodana. Next question. Idu electric dipole. Okay, an electric dipole contains two charges, 10 microcoulomb and minus 10 microcoulomb, separated by 5 millimeter apart. What is electric dipole moment? Calculate electric field at a point P 1 meter from the center of the dipole when a P is on the axial line and equator line. ನಿಮಗೆ 3 ಕ್ವಶನ್ಸ್ ಕೇಳಿದ್ರು ಅಂಡ್ 5 ಮಾರ್ಕ್ಸ್ ಗೆ ಕೇಳ್ತಾರೆ. ಓಕೆನಾ? ಅಂಡ್ ಇದರ ಪ್ರಕಾರ ಓಕೆ, ಸೊ ಇದರ ಪ್ರಕಾರ ನೋಡಿ, ಸೊ ಡೇಟಾ ಪ್ರಕಾರ ಬರ್ಕೊಂಡ್ರೆ ಓಕೆ ಸರ್, ಡೇಟಾ ಇಲ್ಲಿ ಪ್ಲಸ್ ಕ್ಯೂ. ಓಕೆ, ಒಂದು ಪ್ಲಸ್ ಕ್ಯೂ ಇದೆ, ದಟ್ ಇಸ್ 10 ಮೈಕ್ರೋಕೂಲಮ್. ಇನ್ನೊಂದು ಚಾರ್ಜ್ ಇದೆ, ದಟ್ ಇಸ್ minus 10 ಮೈಕ್ರೋಕೂಲಮ್. ಓಕೆ, ಅಂಡ್ ಸಪರೇಟೆಡ್ ಬೈ ಡಿಸ್ಟೆನ್ಸ್, ದಟ್ ಇಸ್ ಡಿ ವ್ಯಾಲ್ಯೂ. ಸೊ ದಟ್ ಈಸ್ separated by distance ಅಂದ್ರೆ that is a 2D value. Okay, so that is 2D value. So that is a 5 millimeter. Okay, so 5 millimeter na 5 into 10 power minus 3 meter ಅಂತ ಬರೀಬಹುದು. What is electric dipole moment? Okay, so dipole moment na ಕೇಳಿದಾರೆ ಅಂಡ್ ಈ ಪ್ಯಾರಲಲ್ ಬಗ್ಗೆ ಕೇಳಿದ್ರೆ ಅಂದ್ರೆ ಆಕ್ಸಿಯಲ್ ಲೈನ್ ಅಥವಾ ಇದನ್ನ ಆಕ್ಸಿಯಲ್ ಅಂತ ಬರೀಬಹುದು ಅಂಡ್ ಈಕ್ವಟೋರಿಯಲ್ ಲೈನ್ ಅಂತ ಬರೀಬಹುದು. ಓಕೆ, ಸೊ ಈ 3 ಕ್ವಶನ್ಸ್ ನ ಕೇಳಿದಾರೆ. ಫಸ್ಟ್ ಒನ್ ನೋಡಿ, ಸೊ ದಟ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್. ಓಕೆ, ಸೊ ಎಲೆಕ್ಟ್ರಿಕ್ ಡೈಪೋಲ್. Okay, so that is electric dipole. Sir, mention the chapter name. Chapter name mention ಮಾಡಿದಲ್ಲಪ್ಪ. Friends, Basu. Electric charges and fields. ಓಕೆನಾ? ಪ್ರತೀಕ್ಷಾ ದೊನವಾಡಿ, ಎಲ್ಲಿ ಕಾನ್ಸಂಟ್ರೇಷನ್ ಮಾಡಿ, ನಿಮ್ಮ ಚಿಟ್ ಚಾಟ್ ಬೇಡ. ಓಕೆನಾ? ಪ್ರಕಾಶ್, ನೀವು ಚಿಟ್ ಚಾಟ್ ಮಾಡ್ಬೇಕಂತಂದ್ರೆ ನಿಮಗೆ ಯು ಪೀಪಲ್ ಹ್ಯಾವ್ ಅ ಡಿಫರೆಂಟ್ ಪ್ಲಾಟ್ಫಾರ್ಮ್ಸ್, ಅದರಲ್ಲಿ ಹೋಗಿ. ಓಕೆನಾ? ಇದರಲ್ಲಿ ಅಲ್ಲ. ಅರ್ಥ ಆಗ್ತಿದೆನಾ? ಪ್ಲೀಸ್ ಮೇಂಟೈನ್ ಸಮ್ decorum of this class. ಓಕೆ, ಆಫ್ಲೈನ್ ಎಲ್ಲಾದ್ರೂ ಹಿಂಗೆ ಮಾಡ್ತೀರಾ? ಬೆಳಗ್ಗೆಯಿಂದ ನಾವು ನಿಮಗೋಸ್ಕರ ನಿಂತ್ಕೊಂಡು ಪಾಠ ಮಾಡ್ತಿರ್ತೀವಿ. ಈ ತರ ಮಾಡೋದು ಎಷ್ಟುವರೆಗೆ ಸರಿ? ಮನಸ್ಸಾಕ್ಷಿಗೆ ಕೇಳ್ಕೊಂಡ್ಬಿಡಿ ಒಂದ್ಸತಿ. ಗೊತ್ತಾಗ್ತಿತ್ತು ತಾನೆ? ರೈಟ್, ಎಲೆಕ್ಟ್ರಿಕ್ ಡೈಪೋಲ್ ಬಗ್ಗೆ ಕೇಳೋಣ. ಓಕೆ, ಸೊ ಬರೆಯೋಣ. ಸೊ ಕ್ಯೂ ಇಂಟು 2D. ರೈಟ್, ಸೊ ಪಿ ದಟ್ ಈಸ್ ಈಕ್ವಲ್ಸ್ ಟು, ಸೊ ಕ್ಯೂ ವ್ಯಾಲ್ಯೂ ಎನಿ ಒನ್ ಆಫ್ ದ ಚಾರ್ಜ್ ಯು ಕ್ಯಾನ್ ಯೂಸ್. ಓಕೆ, ಸೊ 10 into 10 power minus 6 ಅಣಿದೆಷ್ಟಿದೆ ಸರ್? ಇಟ್ ಇಸ್ 5 into 10 power minus 3. ಓಕೆ ಸರ್, ಎಷ್ಟಾಗುತ್ತೆ ಇದು? 50. ಓಕೆ, ಸೊ 50 into 10 power minus 9. ಅಥವಾ ಸರ್ ಪಿ ದಟ್ ಈಸ್ ಈಕ್ವಲ್ಸ್ ಟು 5 into 10 power minus 8. ಓಕೆ, ಸೊ minus 8 ಕೂಲಮ್ ಮೀಟರ್ ಆಗುತ್ತೆ. ಓಕೆ, ಸೊ ಕೂಲಮ್ ಮೀಟರ್. ಓಕೆ, ಎಸ್ ಸರ್, ಇದು ಮುಗೀತು. ಅಂಡ್ ದ ನೆಕ್ಸ್ಟ್ ಒನ್ ಯಾವುದು? ಎಲೆಕ್ಟ್ರಿಕ್ ಫೀಲ್ಡ್ ಆನ್ ಆಕ್ಸಿಯಲ್ ಲೈನ್. ಓಕೆ, ಸೊ ಏನ್ ಬರುತ್ತೆ? ದಟ್ ಇಸ್ ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಕ್ಯೂ. ಓಕೆ, ಸೊ ದಟ್ ಈಸ್ 2kp divided by r cube. Okay, so where EA that is equals to the 2 into k value, that is the 9 into 10 power 9, and the p value is today, so it is a 5 into 10 power minus 8. The all divided by r cube is today, so really 1 meter apart antide, so therefore it is 1 cube. So E axial, so ಎಷ್ಟಾಗುತ್ತೆ ನೋಡಿ, so it is a 2 into 9 into 5. So that is 90. Okay, so that is 90 into 10 power 1. 9 minus 8 ಅಂದ್ರೆ 1 ಆಗುತ್ತೆ. So that is 900 Newton per coulomb. Okay, and in the same way ಈ ಈಕ್ವಟೇರ್ ನ ಕಂಚ ಮಾಡ್ಕೊಂಡ್ರೆ that is kp divided by r cube. Okay, yes sir, ಇದಕ್ಕೆ ಡಿವೈಡೆಡ್ ಮಾಡಬೇಕು. So 900 divided by 2, so that is E equivalent, that is equals to, so 450 Newton per coulomb. Okay, so that is 450 Newton per coulomb. So this is about electric charges and fields ಬಗ್ಗೆ ಆಯ್ತು. Okay, this is about electric charges and fields. Okay na? Right. Clear? Ha.
ಓಕೆ, ಸೊ ಒಂದ್ಸತಿ ಚೆಕ್ ಮಾಡಿ. ಶಾಶ್ವತ್ NI 10 power minus ಇಲ್ಲ. Okay, now let's move on to the next question. Yes sir, last chapter, that is electrostatic potential and capacitance. Okay, last chapter, electrostatic potential and capacitance. Are you ready for the last lecture? I mean last chapter, that is electrostatic potential and capacitance. ಹೇಳಿ ಬರ್ಲಿ. Yes. Okay, yes, ready na? Yes. Okay, now let's get started. ಇಲ್ಲಿ ಕ್ವಶನ್ ನೋಡಿ, ಇನ್ ಅ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವಿತ್ ಏರ್ ಬಿಟ್ವೀನ್ ದ ಪ್ಲೇಟ್ಸ್. ಏನಿರೋದು ಏರ್. The plates, okay, each plate has an area 3 into 10 power minus 3 meter square and distance between the plates is 3 millimeter. Calculate capacity of the capacitor. If this capacitor is connected to 100 volt supply, what is the charge on each plate of the capacitor ಅಂತ ಕೇಳ್ತಿರೋದು. ಓಕೆನಾ? ಅಂಡ್ ಇದನ್ನ ನೋಡ್ಕೊಂಡ್ರೆ, ಓಕೆ, ಇದು ನೋಡ್ಕೊಂಡ್ರೆ ಡೇಟಾನ ನೋಡ್ಕೊಳ್ಳಿ. ಓಕೆ, ಸೊ ಡೇಟಾ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಡೇಟಾ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ನೋಡ್ಕೊಳ್ಳಿ, ಏರಿಯಾ ಕೊಟ್ಟಿದ್ರು. ಓಕೆನಾ? ಸೊ ಏರಿಯಾ ಎಷ್ಟು ಕೊಟ್ಟಿದ್ದಾರೆ ಸರ್? ಇಟ್ ಇಸ್ 3 into 10 ಪವರ್ ಸೊ ಮೈನಸ್ 3. ನಾನು ಹೇಳ್ತೀನಲ್ಲ, ಸೊ ಜಸ್ಟ್ ವ್ಯಾಲ್ಯೂಸ್ ಮಾತ್ರ ಚೇಂಜ್ ಆಗುತ್ತೆ, ಸೇಮ್ ಟೈಪ್ ಆಫ್ ಕ್ವಶನ್ಸ್ ಬರುತ್ತೆ. ಕ್ಲಿಯರಾ? ಎಸ್, ಡನ್. ನೆಕ್ಸ್ಟ್ ನೋಡಿ, ಡಿಸ್ಟೆನ್ಸ್ ಬಿಟ್ವೀನ್, ದಟ್ ಇಸ್ ಸಪರೇಷನ್ ಬಿಟ್ವೀನ್ ದ ಪ್ಲೇಟ್ಸ್ ಎಷ್ಟು ಸರ್? 3 millimeter. ಸೊ 3 millimeter ಯಾವ ತರ ಬರೀಬಹುದು ಸರ್? ಇಟ್ ಇಸ್ 3 into 10 power minus 3 ಮೀಟರ್. ಓಕೆ, ಅಂಡ್ ಇನ್ನೊಂದು ಕೊಟ್ಟಿದ್ರೆ ನಮ್ಗೆ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು? ಕೆಪಾಸಿಟನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಅಂಡ್ ದ ನೆಕ್ಸ್ಟ್ ಒನ್ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು? ಸೊ ಇಲ್ಲಿ ಪೊಟೆನ್ಷಿಯಲ್ ಕೊಟ್ಟಿದ್ದಾರೆ, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಚಾರ್ಜ್ ಆನ್ ಈಚ್ ಪ್ಲೇಟ್. ಓಕೆ, ಸೊ ಚಾರ್ಜ್ ಆನ್ ಈಚ್ ಪ್ಲೇಟ್. ಓಕೆ, ದ ಫಸ್ಟ್ ಒನ್ ಕೆಪಾಸಿಟನ್ಸ್ ಫೈಂಡ್ ಮಾಡೋಣ. ಓಕೆ, ಸೊ ಕೆಪಾಸಿಟನ್ಸ್. ಓಕೆ, ಸೊ ಕೆಪಾಸಿಟನ್ಸ್. ಓಕೆ, ಸೊ ಕೆಪಾಸಿಟನ್ಸ್ ಫೈಂಡ್ ಮಾಡೋಣ. ಓಕೆ, ಸೊ ಕೆಪಾಸಿಟನ್ಸ್ ದಟ್ ಈಸ್ ಈಕ್ವಲ್ಸ್ ಟು, ಓಕೆ, C A epsilon naught so divided by D. So C is equals to area ಎಷ್ಟಿದೆ sir? It is 3 into the 10 power minus 3. Epsilon value 8.854 into 10 power minus 12. Okay, so all divided by D. D value ಸಹಿತ 3 into 10 power minus 3. 10 power minus 3, 10 power minus 3 get cancel ಆಗುತ್ತೆ. So 8.854 into 10 power minus 12 farad. ಇದನ್ನ ಪಿಕೋ ಫ್ಯಾರಡ್ ಅಂತಾನೂ ಬರೀಬಹುದು. ಓಕೆ, ಇದನ್ನ ನೀವು ಪಿಕೋ ಫ್ಯಾರಡ್ ಅಂತಾನೂ ಕರಿಬಹುದು. ಕ್ಲಿಯರಾ? ಡನ್. ನಾ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನ್ ಕೇಳಿರೋದು? ಚಾರ್ಜ್. ಓಕೆ, ಸೊ ಫಾರ್ ಅ ಚಾರ್ಜ್. ಓಕೆ, ಸೊ ಫಾರ್ ಅ ಚಾರ್ಜ್ ಬಗ್ಗೆ ಕೇಳೋಣ. ಚಾರ್ಜ್ ಆನ್ ಈಚ್ ಪ್ಲೇಟ್. ಚಾರ್ಜ್ ಆನ್ ಈಚ್ ಪ್ಲೇಟ್. ಓಕೆ, ಸೊ ಆಕ್ಚುಲ್ ಆಗಿ ಡೆಫಿನೇಷನ್ ಏನು ಚಾರ್ಜ್ ಸರ್? Q is equals to C into V, ರೈಟ್? ಮ್ಯಾಥಮೆಟಿಕಲ್ ಫಾರ್ಮುಲಾ. ಡೆಫಿನೇಷನ್ ಅಂತ, ಸಾರಿ, ಡೆಫಿನೇಷನ್ ಅಲ್ಲ, ಮ್ಯಾಥಮೆಟಿಕಲ್ ಫಾರ್ಮುಲಾ. ಅಂಡ್ ಸಿ ವ್ಯಾಲ್ಯೂ ಎಷ್ಟು ಬಂದಿದೆ ಸರ್? ಇಟ್ ಇಸ್ 8.854 into 10 power minus 12 into 100. ಇಲ್ಲಿ 100 ಯಾವ ತರ ಬರೀಬಹುದು? 10 power 2 ಅಂತ ಬರೀಬಹುದು. ದೇರ್ ಫೋರ್ ಆನ್ ಈಚ್ ಪ್ಲೇಟ್ ಎಷ್ಟು ಬರುತ್ತೆ ಸರ್? ಇಟ್ ಇಸ್ 8.854. ಓಕೆ, ಸೊ ದಟ್ ಇಸ್ 8.854 ಸರ್ into 10 power minus 3 minus 10 ಕೂಲಮ್. ಓಕೆ, ಎಸ್ ಸರ್. ಸೊ ದಿಸ್ ಇಸ್ ಚಾರ್ಜ್. ಅಂಡ್ ಕ್ಯಾನ್ ಯು find energy? Okay, so energy stored. Okay, so energy stored. Okay, so energy stored, answer ಮಾಡಿ ನೋಡೋಣ. Energy stored in terms of electric field. Okay, so energy stored ಏನು ಬರೀತೀವಿ? So energy stored that is half CV square. Okay, so half CV square ಏನಾಗುತ್ತೆ ಸರ್? It is half C is 8.854 into 10 power minus 12 into, so that is 100 square. ಓಕೆನಾ? ಎಸ್ ಸರ್. ಸೊ U is equals to ಎಷ್ಟಾಗುತ್ತೆ ಇಲ್ಲಿ ಸರ್? 8.854 so divided by 2. So 4.427 into 10 power ಇದು ಎಷ್ಟಾಗುತ್ತೆ? 12. ಇಲ್ಲಿ ನೋಡಿ 100 ನ ಯಾವ ತರ ಬರೋದು? 10 power 2. 10 power 2 ಸ್ಕ್ವೇರ್ ಎಷ್ಟಾಗುತ್ತೆ? 4. 4 minus 12 ಎಷ್ಟಾಗುತ್ತೆ? -8. ಓಕೆ, ಸೊ -8 ಜೂಲ್. -8 ಜೂಲ್. ಕ್ಲಿಯರಾ? ಡನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. Two capacitor of capacitance 3 microfarad and 7 microfarad are connected in a series and the combination is connected to a source of 10 volt.
ಕ್ಯಾಲ್ಕುಲೇಟ್ ದ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಆಫ್ ಕಾಂಬಿನೇಷನ್, ಆಲ್ಸೋ ಫೈಂಡ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಈಚ್ ಕೆಪಾಸಿಟರ್ ಅಂತ ಕೇಳಿರೋದು. ಸೊ ಫಸ್ಟ್ ನೋಡ್ಕೊಳ್ಳಿ, ಇಲ್ಲಿ ಡೇಟಾನ ಬರ್ಕೊಳ್ಳಿ ಒಂದ್ಸತಿ. ಓಕೆ, ಸೊ ಇಫ್ ಯು ರೈಟ್ ಡೇಟಾ ದಟ್ ವಿಲ್ ಗಿವ್ ಯು ಸಮ್ ಕಾನ್ಫಿಡೆನ್ಸ್ ವಿಚ್ ಫಾರ್ಮುಲಾ need to be used ಅಂತೇಳಿ. ಓಕೆ, two capacitors. Okay, so let's say this is C1, that is 3 microfarad, and C2, so that is 7 microfarad. Okay, so 7 microfarad in a series combination connected to a battery ಅಥವಾ EMF of that is a 10 volt. ಇಲ್ಲಿ ನಮಗೆ ಬೇಕಾಗಿರೋದು C. Okay, so that is effective capacitance. CS ಅಂತ ಬರೀಲ್ಲ, series combination. Okay, and the next one, also find the potential difference across each capacitor. V1 that is question mark, V2 that is also question mark. Okay, right sir. ಸೊ ನಾನು ಬರೆಯೋದೇನು, ಎಫೆಕ್ಟಿವ್ ಕೆಪಾಸಿಟೆನ್ಸ್ಗೆ. ಓಕೆ, ಸೊ ಎಫೆಕ್ಟಿವ್ ಕೆಪಾಸಿಟೆನ್ಸ್, ಎಫೆಕ್ಟಿವ್ ಕೆಪಾಸಿಟೆನ್ಸ್. ಓಕೆ, ಸೊ ಎಫೆಕ್ಟಿವ್ ಕೆಪಾಸಿಟೆನ್ಸ್, ಎಫೆಕ್ಟಿವ್ ಕೆಪಾಸಿಟೆನ್ಸ್. ಓಕೆ, ಡನ್. ಎಸ್ ಸರ್. ಏನ್ ಬರಿಬಹುದು, ಇದು ಸೀರೀಸ್ ಕಾಂಬಿನೇಷನ್ ಆಗಿರೋದ್ರಿಂದ CS that is equals to C1 into C2 divided by C1 plus C2. Okay, so ಎಷ್ಟಾಗುತ್ತೆ ಸರ್, ಇಟ್ ಇಸ್ 3 into 7, the 3 plus 7. Okay, so that is nothing but, so 7 3 21 10. Okay, so that is the CS that is equals to 2.1 microfarad. Okay, so 2.1 microfarad ಆಗುತ್ತೆ. And what is the total charge flowing? So total charge ಆಗಿದ್ರೆ, okay, so total charge that is equals to C into V. ಇಲ್ಲಿ CS ಆಗುತ್ತೆ 2.1 into 10 power minus 6 ವೋಲ್ಟ್ ಎಷ್ಟಿದೆ, that is the 10. ಎಷ್ಟಾಗುತ್ತೆ ಸರ್, total charge will be, so 21 into 10 power minus 6 ಕೂಲಮ್ ಆಗಿರುತ್ತೆ. ಓಕೆ, ಸೊ ದಿಸ್ ಇಸ್ ದ ಟೋಟಲ್ ಚಾರ್ಜ್. ಡನ್. ಇವಾಗ ನಮಗೆ ಬೇಕಾಗಿರೋದು V1 and V2. ಓಕೆ, ಸೊ V1 and V2 ಗೆ ಬೇಕಾದ್ರೆ ನೀವೇನ್ ಮಾಡ್ಬೋದು, ಸೊ ಆಕ್ಚುಲ್ ಆಗಿ ಡೆಫಿನೇಷನ್ ಪ್ರಕಾರ Q is equals to CV, and V ಬೇಕಾದ್ರೆ ಏನ್ ಮಾಡ್ತೀರಾ ಸರ್, Q divided by C. ಅಂಡ್ ಇದು Q ಏನಕ್ಕೆ ಫೈಂಡ್ ಮಾಡಿದೆ, ಬಿಕಾಸ್ ಇಟ್ ಇಸ್ ದ ಸೀರೀಸ್ ಕಾಂಬಿನೇಷನ್ ಅಲ್ವಾ, ಇಟ್ ಇಸ್ ದ ಸೀರೀಸ್ ಕಾಂಬಿನೇಷನ್. ಈ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಏನ್ ಕಾನ್ಸ್ಟೆಂಟ್ ಆಗಿರುತ್ತೆ ಸರ್, ಸೀರೀಸ್ ಕಾಂಬಿನೇಷನ್ ಅಲ್ಲಿ ಫ್ಲೋ ಆಫ್ ಚಾರ್ಜ್ ರಿಮೈನ್ಸ್ ಸೇಮ್. ಓಕೆ, ಫ್ಲೋ ಆಫ್ ಚಾರ್ಜ್ ರಿಮೈನ್ಸ್ ಸೇಮ್ ಆಗಿರುತ್ತೆ. ಸೊ ಅದರಿಂದ ಓಕೆ, ಸೊ ಅದಕ್ಕೆ ನಾವೇನ್ ಬರಿಬಹುದು ಸರ್, V1 that is equals to Q divided by C1. ಓಕೆ, ಅಂಡ್ Q1 Q2 ಇನ್ ಸೀರೀಸ್ ಕಾಂಬಿನೇಷನ್ ಏನಾಗುತ್ತೆ, ಸೀರೀಸ್ ಕಾಂಬಿನೇಷನ್ ಅಲ್ಲಿ, ಸೊ Q1 that is equals to Q2 that is equals to Q only. ಓಕೆ, ಎಷ್ಟಿದೆ ಇಲ್ಲಿ ಸರ್, 21 into 10 power minus 6. C1 ವ್ಯಾಲ್ಯೂ ಎಷ್ಟಿದೆ ಸರ್, ಇಟ್ ಇಸ್ ದ 3 ಮೈಕ್ರೋ ಅಂದ್ರೆ 10 power minus 6. 3 7 21. ಓಕೆ, ಸೊ 7 ವೋಲ್ಟ್. ಓಕೆ, ಸೊ ದಟ್ ಮೀನ್ಸ್ V1 that is equals to 7 ವೋಲ್ಟ್. ಓಕೆ, ಸೊ ದಟ್ ಇಸ್ 7 ವೋಲ್ಟ್ ಆಗುತ್ತೆ. ಅಂಡ್ ದ ನೆಕ್ಸ್ಟ್ ಒನ್ ನೋಡಿ, ನೆಕ್ಸ್ಟ್ ಕ್ವಶನ್ ದಟ್ ಇಸ್ ದ V2. ಇದು ಅಷ್ಟೇ ಸರ್, Q2 divided by C2. ಸೊ ದಟ್ ಇಸ್ 21 into 10 power minus 6. ಇದೆಷ್ಟಾಗುತ್ತೆ ಸರ್, ಇಟ್ ಇಸ್ 7 into 10 power minus 6. minus ಗೆಟ್ ಕ್ಯಾನ್ಸಲ್, 7 3 21. ಓಕೆ, ಸೊ 3 ವೋಲ್ಟ್. ಸೊ V2 that is equals to 3 ವೋಲ್ಟ್ ಆಗುತ್ತೆ. ನೀವು ರೈಟ್ ಮಾಡಿದ್ರ ರಾಂಗ್ ಮಾಡಿದ್ರ ಅಂತ ಹೇಗೆ ಗೊತ್ತಾಗುತ್ತೆ, ವೆದರ್ ಯು ಹ್ಯಾವ್ ಡನ್ ರೈಟ್ ಆರ್ ರಾಂಗ್ ಅಂತ ಹೇಗೆ ಗೊತ್ತಾಗುತ್ತೆ, ಜಸ್ಟ್ ಆಡ್ ಅಪ್. ಓಕೆ, 7 plus 3 ಎಷ್ಟಾಗುತ್ತೆ 10. ನಮ್ಗೆ ಕೊಟ್ಟಿರೋ EMF ಎಷ್ಟು ಸರ್, 10 ವೋಲ್ಟ್. ಸೊ 7 plus 3 10, ಇಲ್ಲೂ ಸಹಿತ 10 ಇದೆ. ದೇರ್ ಫೋರ್ ಆರ್ ಆನ್ಸರ್ ಇಸ್ ರೈಟ್ ಆನ್ಸರ್. ಓಕೆನಾ, ರೈಟ್ ಸರ್. ಅಂಡ್ ನೆಕ್ಸ್ಟ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್, ಎಸ್ ದಟ್ಸ್ ಇಟ್. ಅಂಡ್ ನಿಮಗೆ ಇನ್ನ ಎಕ್ಸ್ಟ್ರಾ ಕ್ವಶನ್ಸ್ ಬೇಕಂದ್ರೆ ಐ ವಿಲ್ ಶೋ ಯು. ಓಕೆ, ಸೊ ಇಫ್ ಯು ನೀಡ್ ಎನಿ ಎಕ್ಸ್ಟ್ರಾ ಕ್ವಶನ್ಸ್, ನೀವೇನ ರೆಫರ್ ಮಾಡಬೇಕು ಅಂತಂದ್ರೆ, ಓಕೆ, ಸೊ ಐ ವಿಲ್ ಶೋ ಯು ಏನೇನ ರೆಫರ್ ಮಾಡಬೇಕು. ಫಸ್ಟ್ ನಿಮ್ಗೆ ಹೇಳ್ತೀನಿ, ಪ್ಲೇ ಲಿಸ್ಟ್ ಹೋಗಕ್ಕೆ. ಸೊ ಫಸ್ಟ್ ಪ್ಲೇ ಲಿಸ್ಟ್ ಹೋಗಿ. ಸೊ ಪ್ಲೇ ಲಿಸ್ಟ್ ಹೋಗಿ. ಸೊ ಪ್ಲೇ ಲಿಸ್ಟ್ ಹೋದ್ಮೇಲೆ ಇಲ್ಲಿ 3 ಮಾಡೆಲ್ ಕ್ವಶನ್ ಪೇಪರ್ ನ ಡಿಸ್ಕಸ್ ಮಾಡಿದ್ವಿ. ಓಕೆ, 3 ಮಾಡೆಲ್ ಕ್ವಶನ್ ಪೇಪರ್, ಮೇ ಬಿ ಆರ್ಡರ್ ಡಿಫರೆಂಟ್ ಇರ್ಬೋದು. ಓಕೆ, ನಾನು ಮಾಡೆಲ್ ಕ್ವಶನ್ ಪೇಪರ್ 1 ಪ್ಲೇಸ್ ಅಲ್ಲಿ ಮಾಡೆಲ್ ಕ್ವಶನ್ ಪೇಪರ್ 2 ಡಿಸ್ಕಸ್ ಮಾಡಿರ್ಬೋದು, ಅಥವಾ ಮಾಡೆಲ್ ಕ್ವಶನ್ ಪೇಪರ್ 3 ಪ್ಲೇಸ್ ಅಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 1 ಡಿಸ್ಕಸ್ ಮಾಡಿರ್ಬೋದು. ಬಟ್ ಟೋಟಲ್ ಮಾಡೆಲ್ ಕ್ವಶನ್ ಪೇಪರ್ 3 ಡಿಸ್ಕಸ್ ಮಾಡಿದ್ವಿ. ಓಕೆನಾ, ಸೊ ದಿಸ್ ಇಸ್ ಟೋಟಲ್. ಓಕೆ, ಮಾಡೆಲ್ ಕ್ವಶನ್ ಪೇಪರ್ ಬಗ್ಗೆ ಆಯ್ತು. ಅದ ನೆಕ್ಸ್ಟ್ ಸ್ವಲ್ಪ ಕೆಳಗಡೆ ಬಂದ್ರೆ ನಿಮಗೆ ಫೈನಲ್ ರಿವಿಷನ್. ಓಕೆ, ಸೊ ಆಲ್ 14 ಚಾಪ್ಟರ್ ನ ಫೈನಲ್ ರಿವಿಷನ್ ಅಲ್ಲಿ 4 ಲೆಕ್ಚರ್ಸ್ ಆಗಿ ಮಾಡಿದ್ವಿ ನೋಡಿ. ಆಪ್ಟಿಕ್ಸ್ ಅಂಡ್ ಅದರ್ ಚಾಪ್ಟರ್ಸ್. ಓಕೆ, ಸೊ ಆಪ್ಟಿಕ್ಸ್ ಅಂಡ್ ಅದರ್ ಚಾಪ್ಟರ್, ಇದು ಮುಟ್ಟಿದ್ರೆ ಪ್ಲೇ ಆಗುತ್ತಲ್ಲೋ, ಅಡ್ವರ್ಟೈಸ್ಮೆಂಟ್ಗೆ ರೆಡಿ ಇರುತ್ತೆ. ಅಡ್ವರ್ಟೈಸ್ಮೆಂಟ್ಗೆ ಮ್ಯಾಗ್ನೆಟಿಸಮ್, ಮ್ಯಾಟರ್ ಅಂಡ್ ಅದರ್ ಚಾಪ್ಟರ್ಸ್, ಕರೆಂಟ್ ಎಲೆಕ್ಟ್ರಿಸಿಟಿ ಅಂಡ್ ಅದರ್ ಚಾಪ್ಟರ್ಸ್, ಎಲೆಕ್ಟ್ರಿಕ್ ಚಾರ್ಜ್ ಅಂಡ್ ಫೀಲ್ಡ್ಸ್ ಅಂಡ್ ಅದರ್ ಚಾಪ್ಟರ್ಸ್. ಸೊ 4 ಪಾರ್ಟ್ಸ್ ಅಲ್ಲಿ ರಿವಿಷನ್ ಮಾಡಿದ್ವಿ. ಯಾರ್ಯಾರು ರಿವಿಷನ್ ಬೇಕಂತಿದ್ರಲ್ಲ ಅವರೆಲ್ಲ ರಿವಿಷನ್ ನ ನೋಡ್ಕೊಳ್ಳಿ. ಓಕೆನಾ. ಅಂಡ್ ನೆಕ್ಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ಆಯ್ತು, ರಿವಿಷನ್ ಆಯ್ತು. ಅಂಡ್ ವಾಟ್ ನೆಕ್ಸ್ಟ್ ಅಂತ ಹೇಳಿದ್ರೆ 1 ಶಾರ್ಟ್ ಲೆಕ್ಚರ್ಸ್. ಓಕೆ, 1 ಶಾರ್ಟ್ ಲೆಕ್ಚರ್ಸ್. ಓಕೆ, ಆಲ್ ಚಾಪ್ಟರ್ಸ್ ಇನ್ 1 ಶಾರ್ಟ್ ಲೆಕ್ಚರ್ಸ್. ಇದನ್ನು ಸಹಿತ ನೀವು ನೋಡ್ಕೊಳ್ಬೇಕು. ಓಕೆ, ಸೊ ಇದನ್ನು ಸಹಿತ ನೀವು ನೋಡ್ಕೊಳ್ಬೇಕು ಅಷ್ಟೇ. ಓಕೆ, ಸೊ ದಟ್ಸ್ ಇಟ್. ಓನ್ಲಿ 3 ಪ್ಲೇ ಲಿಸ್ಟ್ ಇದೆ.
3 ಪ್ಲೇ ಲಿಸ್ಟ್ ನ ನೋಡ್ಕೊಳ್ಳಿ. ಓಕೆ, ಒಂದು ಮಾಡೆಲ್ ಕ್ವಶನ್ ಪೇಪರ್, ಒಂದು ಫೈನಲ್ ರಿವಿಷನ್, ಆಮೇಲೆ 1 ಶಾರ್ಟ್ ಲೆಕ್ಚರ್ಸ್. ಓಕೆ, 1 ಶಾರ್ಟ್ ಲೆಕ್ಚರ್ಸ್, ಇದರಲ್ಲಿ ಎಲ್ಲಾನು ಸಹಿತ ಕವರ್ ಮಾಡಾಕಿದೆ. ಓಕೆ, ಅಂಡ್ MCQs ಅಂತ ಕೇಳ್ತಾ ಇದ್ರ, MCQs ಆಲ್ರೆಡಿ ಡನ್ ಅಂಡ್ ಡಸ್ಟೆಡ್, ನೀವು ನೋಡಿಲ್ಲ ಅಷ್ಟೇ. ಓಕೆ, ಸೊ MCQs ಗೆ ಆಲ್ರೆಡಿ ನಾವು ಲಾಸ್ಟ್ ಡೇ ಡಿಸ್ಕಸ್ ಮಾಡಿದ್ವಲ್ಲ ನೋಡಿ, ಫಿಸಿಕ್ಸ್ ಮೋಸ್ಟ್ ಇಂಪಾರ್ಟೆಂಟ್ MCQs. ಓಕೆ, ಸೊ ಇದು ನಿನ್ನೆ ಮಾಡಿರೋದು. ದಿಸ್ ಇಸ್ ಓಕೆ, ದಿಸ್ MCQ ಸೆಷನ್ ಡನ್ ಎಸ್ಟರ್ಡೇ ಓನ್ಲಿ. ಓಕೆ, ನಿನ್ನೆನೆ ಮಾಡಿರೋದು, ನಿನ್ನೆಲ್ಲ, ಮೊನ್ನೆ ಮಾರ್ನಿಂಗ್. ಓಕೆ, ಸೊ ಮೊನ್ನೆ ಮಾರ್ನಿಂಗ್ ಮಾಡಿದೀವಿ. ಓಕೆ, ಆಮೇಲೆ ನಿಮಗೆ ಲಾಸ್ಟ್ 5 years ಕ್ವಶನ್, ಲಾಸ್ಟ್ 5 ಪೇಪರ್ಸ್. ಓಕೆ, ಲಾಸ್ಟ್ 5 years ಅಲ್ಲ, ಲಾಸ್ಟ್ 5 ಪೇಪರ್ಸ್, ಅದು 2024 2025 ಟೋಟಲ್ 5 ಪೇಪರ್ ನ ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ 5 ಪೇಪರ್ ಡಿಸ್ಕಸ್ ಮಾಡಿದ್ವಿ ವಿತೌಟ್ ಫೇಲ್. ಯು ವಾಚ್ ದಿಸ್. ಓಕೆನಾ? ಎಸ್, ಎಲ್ಲಾನು ನಿಮಗೆ ಇನ್ಫಾರ್ಮ್ ಮಾಡಿದ್ದೀನಿ. ಮತ್ತೆ ನಿಮ್ಗೆ ಏನಾದ್ರೂ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಡೆಫಿನೆಟ್ಲಿ ಐ ವಿಲ್ ಹೆಲ್ಪ್ ಯು ಔಟ್. ಓಕೆ, ಎಸ್. ಹೇಗಿತ್ತು ಸೆಷನ್? ಯೂಸ್ಫುಲ್ ಆಯ್ತಾ? ಸೆಷನ್ ವಾಸ್ ಯೂಸ್ಫುಲ್. ಸೆಷನ್ ಯೂಸ್ಫುಲ್ ಆಯ್ತಾ ಸರ್? ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಇನ್ಫಾರ್ಮ್ ಕೆಮಿಸ್ಟ್ರಿ ಮ್ಯಾಮ್ ಟು ಮೇಕ್ ಅ ನ್ಯೂಮರಿಕಲ್ ವಿಡಿಯೋ ಪ್ಲೀಸ್. ನಾನು ಇನ್ಫಾರ್ಮ್ ಮಾಡ್ತೀನಿ. ಓಕೆನಾ? ಹೇಗಿದ್ರೆ ಇವತ್ತು ಸ್ಟುಡಿಯೋಗೆ ಹೊರಡೋದಿದೆ. ಸೊ ಸ್ಟುಡಿಯೋದಲ್ಲಿ ಮೇಡಮ್ ಬರ್ತಿದ್ದಾರೆ, ಯಾಕೆಂದ್ರೆ ಇವತ್ತು ನೀಟ್ ಹೊಸ ಚಾನಲ್ ಬರ್ತಾ ಇದೆ ನಿಮಗೋಸ್ಕರ. ಓಕೆನಾ? ಎಸ್. ಓಕೆ, ಫೈನ್. ಸೊ ಎಲ್ಲರಿಗೂ ಇಷ್ಟ ಆಗಿದ್ರೆ ಒಂದ್ಸತಿ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಒಂದು ಹಾರ್ಟ್ ಎಮೋಜಿ ಹಾಕ್ಬಿಡಿ. ಓಕೆ, ಎಸ್ ಸರ್. ಕ್ವಶನ್ ಬ್ಯಾಂಕ್ ಅಲ್ಲಿರೋ ನ್ಯೂಮರಿಕಲ್ಸ್ ಮಾಡಿ ಪ್ಲೀಸ್. KCET ವಾರಿಯರ್ ಆಲ್ರೆಡಿ ಮಾಡಿದ್ವಲ್ಲೋ, ಅವೇ ಕ್ವಶನ್ಸ್ ನ ಇಲ್ಲಿ ರಿಪೀಟೆಡ್ ಮಾಡಿದೀವಿ. ಓಕೆನಾ? ನೀವು ಜಸ್ಟ್ ಕ್ರಾಸ್ ಚೆಕ್ ಮಾಡಲ್ಲ, ಸುಮ್ಮನೆ ಕೇಳ್ತಿರ್ತೀರಾ. ನಾವೆಲ್ಲ ಅನಾಲಿಸಿಸ್ ಮಾಡಿ ಇಲ್ಲಿ ಮಾಡಿಸೋದು. ಸುಮ್ಮನೆ ಜಾಸ್ತಿ ಕೊಟ್ಟರೆ ಏನಾಗಲ್ಲ. ಓಕೆ, ಜಾಸ್ತಿ ಕೊಟ್ಟರೆ ನಿಮಗೆ ಬರ್ಡನ್. ಓಕೆ, ಎಸ್, ದಟ್ಸ್ ಇಟ್ ಫಾರ್ ಟುಡೇ ಸೆಷನ್. ಮತ್ತೆ ಹೋಪ್ಫುಲಿ ಮತ್ತೆ ನೆಕ್ಸ್ಟ್ ಸೆಷನ್ ಅಲ್ಲಿ ಭೇಟಿ ಆಗ್ತೀವಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.